ಇವತ್ತಿನ ಸಂಚಿಕೆಯಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಪಕ್ಕದಲ್ಲಿ ಕೂತಿರೋರು ಒಬ್ರು ಫೈಟ್ ಮಾಸ್ಟ್ರು. ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ಅಪ್ಪು ಅಂತ ಕರೆಯೋದು ನೆಕ್ಸ್ಟ್ ಒಬ್ರನ್ನ ಕರೀತಾರೆ ಅಂತಿದ್ರೆ ಅದು ಇವರನ್ನೇ. ಅಪ್ಪು ವೆಂಕಟೇಶ್ ಅವರು ಇದ್ದಾರೆ. ನಮಸ್ತೆ ಮೇಡಮ್. ಸರ್, ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದೆ? ಈಗ ಆಯ್ತು ಹೆಚ್ಚು ಕಮ್ಮಿ ಒಂದು 7-8 ಪ್ರಾಜೆಕ್ಟ್ ಮಾಡಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಇಷ್ಟು ಪ್ರೇಮಿಗಾಗಿನ ಅಂತ ಒಂದು ಮಾಡಿದೆ ಹೀರೋಗಿ, ಅದಾದ್ಮೇಲೆ ಗೂಳಿ ಹಟ್ಟಿ ಅಂತ ಮಾಡಿದೆ, ಅದಾದ್ಮೇಲೆ ಗೋಸಿ ಗ್ಯಾಂಗ್ ಅಂತ ಮಾಡಿದೆ. ಸೊ ಈ ತರ ಒಂದು ಸುಮಾರು ಮನೆ ಉದಾಹರಣೆ ಅಂತೇಳಿ. ನನ್ಗೆ ವೆಂಕಟೇಶ್ ಅವ್ರಂದ್ರೆ ಏನು ಅನ್ನೋದು ಬೇಕು ಸರ್. ಆಕ್ಚುಲಿ ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಫೈಟ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬೆಳೆದ? ನಾನು ಬಾಪುಜನಗರದಲ್ಲಿ ಇದ್ದಾಗ ನಾವು ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಿಟಕಿ ಹತ್ರ ಒಂದು ಸೌಂಡ್ ಕೇಳೋದು, ಆ ಹೂ ಅಂತ ಕೇಳಿಸೋದು. ನನ್ನ ಏನೇ 7th ಸ್ಟ್ಯಾಂಡರ್ಡ್ ಮೇಡಮ್. ಆವಾಗ ನಾನೇನು ಮಾಡಿದೆ, ಏನಿದು ಅಂತ ಅನ್ಬೇಕಾದ್ರೆ ನೋಡಿದಾಗ ಅವಾಗ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಕರಾಟೆ ಕ್ಲಾಸ್. ನಮ್ಮ ತಂದೆಗೆ ಹೇಳಿದೆ ನಾನು, ಇಲ್ಲ ನನಗೆ ಇಂಟ್ರೆಸ್ಟ್ ಇದೆ, ನಾನು ಸೇರ್ಕೊತೀನಿ ಅಂತ. ಅವಾಗ ತಾನೇ ಪರಶುರಾಮ ಅಂತ ಪಿಕ್ಚರ್ ಇತ್ತಲ್ಲ, ಅವಾಗ ಆ ಚಿಕ್ಕದ್ರಲ್ಲಿ ಮಾಡೋರು ಅದ್ರಲ್ಲಿ. ಆ ಕುಂತ್ರೆ ತಪ್ಪು, ನಿಂತ್ರೆ ತಪ್ಪು, ಸುಳ್ಳು ಪಳ್ಳು ಹೇಳೋ ತಪ್ಪು, ಒಂದು ಆಡಿದ್ರು ಟೋಪಿ ಹಾಕೊಂಡು ಕದ್ರೆ ತಪ್ಪು, ಕೊಂದ್ರೆ ತಪ್ಪು, ಸುಳ್ಳು ಪಳ್ಳು ಹೇಳೋ ತಪ್ಪು, ಹೊಗಳೋ ತಪ್ಪು, ತಗಳೋ ತಪ್ಪು, ಶುದ್ಧಿ ಇಲ್ದೆ ಬದುಕೋ ತಪ್ಪು. ಅದು ಅಷ್ಟಿದ್ರು ಅವಾಗ ನನ್ಗೆ ಅಷ್ಟೊಂದು ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ. 1 2 3 4 5 6 7 9 15 ರೂಪಾಯಿ ಒಳ್ಳೆ ಇನ್ಕಮ್. ಇದು ಅಲ್ಲ, ಒಂದು ಮತ್ತೆ ಸಂಸ್ಥೆ ಹೇಳಿ ವಜ್ರೇಶ್ವರಿ ಸಂಸ್ಥೆ. ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಸಂಸ್ಥೆಯಲ್ಲಿ ನಮ್ಗೆ ಅವಕಾಶ ಸಿಗಬೇಕು ಅಂದ್ರೆ ಆಕ್ಟಿಂಗ್ಗೆ, ಅದು ಎಷ್ಟೋ ಜನದ ಪುಣ್ಯ. ಬರೀ ನೋಡ ಓಹೋ, ಕತೆ ಹೇಳಕ್ಕೆ ಬಂದ ಮೇಲೆ ಮಾರನೇ ದಿವಸ ನಾನು ಅದಾದ್ಮೇಲೆ ಹೊರಟೆ. ನಾನು ಸರಿ ಕತೆ ಎಲ್ಲ ಹೇಳಿದ್ದಾರೆ, ಮಾರನೇ ದಿವಸ ಬಂದೆ. ಪುನೀತ್ ಅವ್ರು ಫುಲ್ ಖುಷಿಯಾಗಿ ಬಂದ್ರು. ಕತೆ ಕೇಳ್ಬಿಟ್ಟು ಎಲ್ಲ ಮೈಂಡಲ್ಲಿ ಹಾಕೊಂಡ್ಬಿಟ್ಟು ಅವರು ವೆಂಕಟೇಶ್ ಅಂತ ಓಡ್ ಬಂದು ಹಿಂಗೆ ತಪ್ಕೊಂಡ್ರು. ನಾನು ಯಾಕೆ ಹಿಂಗೆ ಅಂತಂದ್ರೆ, ನಾವೇನು ಇಲ್ಲಿವರೆಗೂ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಕರೆಕ್ಟ್ ಆಗಿದೆ ಆ ಕತೆಗೆ ಅಂದ್ರು. ರಾಜ್ಕುಮಾರ್ ಸರ್ಗೆ ಎಕ್ಸರ್ಸೈಸ್ ಹಿಡ್ಕೊಟ್ಟ ಒಂದು ಇನ್ಸಿಡೆಂಟ್ ಹೆಂಗಿತ್ತು ಸರ್? ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜನರಲ್ ಮಾಮೂಲಿ ಫೈಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವ್ರು ಹೆಂಗೆ ಅಂತಂದ್ರೆ, ಅಪ್ಪಾಜಿ ಅವರು, ಅವ್ರಿಗೆ ಒರಿಜಿನಲ್ ಸ್ಟಂಟ್ಸ್ ಅಂತಂದ್ರೆ ತುಂಬಾ ಇಷ್ಟ. ನಾನಂತೂ ಮಾಡೋಕ್ಕಾಗಿಲ್ಲ, ಅಪ್ಪು ಅವರಾದ್ರೂ ಮಾಡಲಿ ಅಂತ ಅಂದ್ಬಿಟ್ಟು ಏನು ಮಾಡೋರು ಮೇಡಮ್, ಹೇಳಿದ್ನಲ್ಲ, ಆ ಹಳೆ ಮನೆ ಒಳಗೆ ವೈಟ್ ಹೌಸ್ ಅಲ್ಲಿ ಲಾನ್ ಇತ್ತು, ಹುಲ್ಲು ಒಂದು ತುಂಬಾ ಚೆನ್ನಾಗಿತ್ತು. ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು. ಅಲ್ಲಿದೆ ನೋಡಿ ಚೇರು, ಅದು ಕೂತಿರೋದು ಈ ಕಡೆ ಮಾಡ್ತಾ ಇದ್ವಿ ಪ್ರಾಕ್ಟೀಸ್, ಅದು ಲಾನ್ ಅಲ್ಲಿ. ಅದೇ ಸೇಮ್ ಚೇರ್, ಕೆಂಪು ಚೇರು, ಅದೇ ಯಾವಾಗಲೂ ಅವ್ರು ಹಾಕೊಂಡು ಕೂತ್ಕೋತಾ ಇದ್ರು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೀವು ಎಕ್ಸರ್ಸೈಸ್ ಫುಲ್ಲು. ಹೌದು, ಅಪ್ಪು ಅವ್ರಿಗೂ ಅಷ್ಟೇ, ಅಪ್ಪಾಜಿ ಅವ್ರಿಗೂ ಅಷ್ಟೇ. ಇಬ್ಬರಿಗೂ ಹೌದು, ಇವ್ರಿಗೂ ಮಾಡಿಸೋದು, ಅವ್ರಿಗೂ ಮಾಡಿಸೋದು. ಇವ್ರಿಗೂ ಫಸ್ಟ್ ಅಪ್ಪಾಜಿ ಅವ್ರಿಗೆ ಮಾಡಿಸ್ತಾ ಇದ್ದೆ, ಒಂದು 8-8ವರೆಗೆ ಅವ್ರು ಮುಗಿದೋಗೋದು. ಅಪ್ಪು ಅವ್ರು ಮಾಡಿಸ್ತಾ ಇದ್ದೆ. ಅಪ್ಪು ಶೂಟಿಂಗ್ ಹೋಯ್ತು ಅಂದ್ರೆ ಆರಾಮಾಗಿ ನಾವು ಮಾಡ್ತಾ ಇದ್ವಿ. ಮೇಲ್ ಟಿಫನ್ ಮಾಡ್ತಾ ಇರಲಿಲ್ಲ, ಕೆಳಗೆ ಪಾರ್ಕಿಂಗ್ ಇತ್ತು, ಎಕ್ಸರ್ಸೈಸ್ ಮಾಡೋ ಜಾಗ, ಅಲ್ಲಿ ಟೇಬಲ್ ಜೊತೆಲೇ ಕೂರ್ಬೇಕು, ಅವ್ರ ಜೊತೆ ಎಲ್ಲ ತರಿಸೋರು. ಪುನೀತ್ ಸರ್ ಸ್ವಲ್ಪ ತಮಾಷೆ ಮಾಡೋದೆಲ್ಲ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ. ಒಂದು ಇನ್ಸಿಡೆಂಟ್ ಹೇಳ ನಿಮಗೆ. ಒಂದು ಹೆಚ್ಚು ಕಮ್ಮಿ ಒಂದು 11 ಕಾಲ ಆಗಿರ್ಬೋದು ಮೇಡಮ್. ಆವಾಗ ತಾನೇ ನಾನು ನಮ್ಮ ಮಿಸಸ್ ಊಟ ಮಾಡಿಕೊಂಡು ಮಲಗಿದ್ವಿ. ಒಂದು ಫೋನ್ ಬಂತು, 35-36 ವರ್ಷದ ಆಂಟಿ ವಾಯ್ಸ್. ಹಾಯ್, ಹೇಗಿದ್ದೀರಾ ಅಂದರು. ಮೇಡಮ್ ಯಾರು ನೀವು ಅಂದೆ ನಾನು. ಕಳ್ಳ ಗೊತ್ತಿಲ್ವಾ ಯಾರು ಅಂತ. ಮೂರು ಜನರಲ್ಲಿ ಯಾರು ಸೈಲೆಂಟ್ ಸರ್? 3 ಜನ ಸೈಲೆಂಟ್. ಕೆಲಸದ ವಿಚಾರ ಅವು ಬಂದಾಗ ತುಂಬಾ ಸೀರಿಯಸ್. ಅಂದ್ರೆ ಇದೆಲ್ಲ ಮಾಡೋರು, ಈ ತರ ಕಾಮಿಡಿ ಎಲ್ಲ ಮಾಡೋರು. ಮುಹೂರ್ತನ ಫಿಕ್ಸ್ ಮಾಡಿದ್ದಾರೆ. ತುಂಬಾ ಜೋರಾಗಿರ್ಬೇಕಲ್ಲ. ಇಷ್ಟು ಹೇಳಿದ್ರು ನಿನ್ಗೆ ಟೆನ್ಷನ್ ಆಗಲ್ಲ ಅಪ್ಪು? ಯಾವಪ್ಪ ಆದ್ರೂ ಅದನ್ನೇ ಮಾಡೋದು, ಅದಕ್ಕೆ ಯಾಕೆ ಟೆನ್ಷನ್? ಅವಳು ಹೋಗ್ಬೇಕಲ್ಲ. ನೀವು ಅಲ್ಲಿ ಅಪ್ಪಾಜಿ ಅವ್ರ ಸಮಾಧಿ ಹತ್ರ ಹೋಗಿ, ಪ್ರತಿ ದಿನನೂ ಜನ ಅವ್ರದ್ದು ಅಲ್ಲಿ ಅಂಗಡಿ, ಎಲ್ಲಾ ತರ ಅಂಗಡಿ ಇಟ್ಕೊಂಡಿದ್ದಾರೆ. ಒಬ್ಬ ಪುನೀತ್ ರಾಜ್ಕುಮಾರ್ ಫೋಟೋ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲ ಜ್ಯೂಸ್ ಮಾಡ್ತಾ ಇರ್ತಾನೆ, ಇಲ್ಲೆಲ್ಲ ಬೇಲ್ಪುರಿ ಮಾಡ್ತಾ ಇರ್ತಾರೆ. ನೀವು ಎಲ್ಲೇ ಯಾವುದೇ ಅವರು ಸಮಾಧಿ ಹತ್ರ ಹೋಗಿ, ಯಾರು ಇಲ್ಲಿ ಈ ತರ ಅಲ್ಲಿ ಹೇಳ್ತಾರಲ್ಲ, ಇವರಿಂದ ನಮ್ಮ ಜೀವನ ನಡೀತಾ ಇದೆ ಅಂತಾರಲ್ಲಿ. ಹೌದು, ಆ ತರ ಅದು ಭಗವಂತನ ಇಚ್ಛೆ. ಸೊ
ಇಮಿಡಿಯೇಟ್ಲಿ ಮೂವಿಗೋಸ್ಕರ ಫೈಟ್ಗೋಸ್ಕರ ಬಾಡಿ ಶೇಪ್ ಚೇಂಜ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂತಂದರೆ ಈಗ ಈ ಬಾಡಿ ಸಿಕ್ಸ್ ಪ್ಯಾಕ್ ಅನ್ನೋದು ಏನಾಗಿದೆ ಅಂತಂದ್ರೆ, ಈಗ ಕೆಲವರೆಲ್ಲ ಈ ಸ್ಟಿರಾಯ್ಡ್ಸ್ ಇಂಜೆಕ್ಷನ್ಸ್ಗಳು ತುಂಬ ತೊಗೊಳ್ತಾರೆ. ತುಂಬ ಡೇಂಜರ್ ಅದಿಲ್ಲ, ಅದು ಯಾವತ್ತೂ ಶಾಶ್ವತ ಅಲ್ಲ. ನಿಮಗೆ ಡೈರೆಕ್ಟಾಗಿ ಹಾರ್ಟಿಗೆ ಹೊಡೆಯುತ್ತದೆ. ಅದಾದಮೇಲೆ ಈ ಪ್ರೋಟೀನ್ ಪೌಡರ್ಸ್ ಅಂತ ತಗೊತಾರೆ, ಅದು ತುಂಬ ಡೇಂಜರ್. ಲಾಂಗ್ ಟರ್ಮ್ ತೊಗೊಂಡ್ರು ಡೇಂಜರ್. ನಾವೆಲ್ಲ ನ್ಯಾಚುರಲ್ ಆಗಿನೇ ಈಗ ಮೊಟ್ಟೆ, ಚಿಕನ್ನು ಇದೆಲ್ಲ ಇದೆ. ಸೊ ಹಾರ್ಡ್ ವರ್ಕ್ ಮಾಡಿ ನೀವು ಬಾಡಿ ಮಾಡೋಕ್ಕೂ ಅನ್ಯಾಚುರಲ್ ಆಗಿ ಏನೋ ಒಂದು ಸ್ಟಿರಾಯ್ಡ್ಸ್ ತೊಗೊಂಡು ಮಾಡೋಕ್ಕೂ ಒಂದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಿಮ್ಮ ಹತ್ರ ಯಾರೋ ಒಬ್ರು ಫೈಟ್ ರೆಡಿ ಆಗಬೇಕು ಅಂತ ಬರ್ತಾರೆ, ಮಿನಿಮಮ್ ಎಷ್ಟು ಟೈಮ್ ತಗೊಳ್ತೀರಾ ಸರ್ ಒಂದು ಮೂವಿಗೆ? ಒಂದು ಏನಂತಂದರೆ, ಅವರು ಕರೆಕ್ಟಾಗಿ ರೆಗ್ಯುಲರ್ ಬಂದರೆ 3 ತಿಂಗಳಲ್ಲಿ ಸ್ವಲ್ಪ ಮಾಡ್ಬೋದು. ಸ್ವಲ್ಪ ಪೂರ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ತುಂಬ ಪ್ರೋಸೆಸ್ ಇದೆ. ಈಗ ನಾನೇ ಹೇಳಿದ್ನಲ್ಲ, 4-5 ವರ್ಷ ಪುನೀತ್ ಅವರೇ ಮಾಡಿದ್ದಾರೆ. ಇನ್ನು 1 ತಿಂಗಳು 2 ತಿಂಗಳು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಏನಂತಂದರೆ, ಕೆಲವರು ಬರ್ತಾರೆ ಒಂದು 3 ತಿಂಗಳು ಮಾಡಿದ್ರೆ ಅಟ್ಲೀಸ್ಟ್ ಏನೋ ಸುಮಾರಾಗಿ ಸ್ವಲ್ಪ ಒಂದು ಫೈಟು ಮಾಡ್ಕೊಂಡು ಮಾಡ್ಬೋದು. ಸೊ ಆ ಒಂದು ಇದರಿಂದ ಸ್ವಲ್ಪ ಪ್ರಿಪ್ರೇಷನ್ ಬೇಕು ಮೇಡಮ್. ಈಗಿನ ಇದಕ್ಕೆ ಟ್ರೆಂಡಿಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡೋದು. ಬಟ್ ಈ ಫೈಟಿಗೆ ಅಂತಾನೆ ಫೋಕಸ್ ಹಾಕಿ ಜಾಸ್ತಿ ಕಲಿಯೋರಿಗೆ ಬಾಡಿ ಫ್ಲೆಕ್ಸಿಬಲ್ ಇಲ್ಲ ಅಂತ ಹೇಳ್ತಾರೆ, ಹೌದಾ? ಅಂದರೆ ಅಲ್ಲ, ಫೈಟು ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈ ಜಿಮ್ ಮಾಡಿದ್ರೆ ಬಾಡಿ ಟೈಟ್ ಆಗ್ಬಿಡುತ್ತೆ. ಅಂದರೆ ಈ ನಮ್ಮ ಕ್ಲಾಸ್ಗೆ ಸ್ಟಂಟ್ ಕ್ಲಾಸು ಕರೆಕ್ಟ್ ಇದೆಲ್ಲ ಇದೆಯಲ್ಲ, ಇದರಲ್ಲಿ ಫ್ಲೆಕ್ಸಿಬಲ್ ಆಗ್ತದೆ. ನಾವೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಜಾಸ್ತಿ ಮಾಡಿಸೋದು. ಅದರಲ್ಲಿ ಜೊತೆ ಕಿಕ್ಸ್ಗಳು, ಜಿಮ್ನಾಸ್ಟಿಕ್ಸ್ ಅಂತಂದ್ರೆ ನಿಮ್ಗೆ ಬ್ಯಾಕ್ ಫ್ಲಿಪ್ ಮಾಡ್ಬೇಕಂದ್ರೆ ಬೆಂಡಿಂಗ್ ಚೆನ್ನಾಗಿರ್ಬೇಕು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂದ್ಬಿಡುತ್ತೆ. ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡಿಸ್ಬೇಕಾದ್ರೆ ಫಸ್ಟ್ ಮಾಡಿದ್ದೆ ಫ್ಲೆಕ್ಸಿಬಿಲಿಟಿ. ಅವರು ಫ್ಲೆಕ್ಸಿಬಿಲಿಟಿನೇ ಇರಲಿಲ್ಲ. ಆದಮೇಲೆ ಫ್ಲೆಕ್ಸಿಬಿಲಿಟಿ ಆದಮೇಲೆ ಆ ಫೈಟು ಪಪ್ಪು ಫಿಲಮಲ್ಲಿ ಹಂಗೆ ಬಂದಿದ್ದು. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇವತ್ತು ತರಲೆ ಗಿರ್ಲೆ ಎಲ್ಲ ಸ್ಟಾಪ್. ಯಾಕಂದರೆ ನನ್ನ ಪಕ್ಕದಲ್ಲಿ ಕೂತಿರೋರು ಒಬ್ಬರು ಫೈಟ್ ಮಾಸ್ಟ್ರು. ಸೊ ಅದು ಅಲ್ಲದೆ ಅಣ್ಣೋರ ಗರಡಿಯಲ್ಲಿ ಬೆಳೆದಂಥ ಫೈಟ್ ಮಾಸ್ಟ್ರು ಇವರು. ಸೊ ಸಾಕಷ್ಟು ನಾಯಕರಿಗೆ ಫೈಟ್ ಹಿಂಗೆ ಮಾಡೋದು ಅಂತ ಹೇಳ್ಕೊಟ್ಟಂತಹ ಫೈಟ್ ಮಾಸ್ಟ್ರು ನಮ್ಮ ಜೊತೆ ಇದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ, ಅಪ್ಪು ಅಂತ ಕರೆಯೋದನ್ನ ಬಿಟ್ಟರೆ ನೆಕ್ಸ್ಟ್ ಒಬ್ರನ್ನ ಕರೀತಾರೆ ಅಂತಿದ್ರೆ ಅದು ಇವರನ್ನೇ. ಹೌದು, ನಮ್ಮ ಸಂಚಿಕೆಯಲ್ಲಿ ಇವತ್ತು ಅಪ್ಪು ವೆಂಕಟೇಶ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಹೇಗೆ ನಡೀತಾ ಇದೆ ಲೈಫ್? ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ಈ ಮುಂಚೆ ಆದರೂ ಪುನೀತ್ ರಾಜ್ಕುಮಾರ್ ಇರಿದ್ರು. ಸೊ ಬೆಳಿಗ್ಗೆ ಹೋದರೆ ಅವ್ರ ಮನೆಗೆ ಅವ್ರಿಗೆ ಟ್ರೈನಿಂಗು, ಪ್ರಾಕ್ಟೀಸು ಇದೆಲ್ಲ ನಡೆಯೋದು. ಈಗ ಆಯ್ತು, ಯಾಕಂದರೆ ಅವರು ಮನೇಲೇ 35 ವರ್ಷ ಆಯ್ತು ನನ್ನ ಇದು ಜರ್ನಿ. 35 ವರ್ಷ. ಯಾಕಂದರೆ ಅವರು ಹೀರೋನೇ ಆಗಿರಲಿಲ್ಲ ಮೇಡಮ್. ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಏನು ನಡೆದಿದೆ ಅನ್ನೋದಕ್ಕಿಂತ ನಿಮ್ಮ ಲೈಫಲ್ಲಿ ಒಂದಷ್ಟು ಜರ್ನಿಗಳು ಆ್ಯಡ್ ಆಗುತ್ತೆ, ಅದೇ ವಿಶೇಷ. ಹೌದು, ನಿಜ, ಸತ್ಯ ಮೇಡಮ್, ಸತ್ಯ. ಸರ್, ಯಾವುದಾದ್ರು ಪ್ರಾಜೆಕ್ಟ್ ನಡೀತಾ ಇದೆ ಈಗ? ಆಯಿತು, ಹೆಚ್ಚು ಕಮ್ಮಿ ಒಂದು 7-8 ಪ್ರಾಜೆಕ್ಟು ಮಾಡಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಫಸ್ಟು ಪ್ರೇಮಿಗಾಗಿನ ಅಂತ ಒಂದು ಮಾಡಿದೆ ಹೀರೋ ಆಗಿ. ಅದಾದಮೇಲೆ ಗೂಳಿಹಟ್ಟಿ ಅಂತ ಮಾಡಿದೆ. ಅದಾದಮೇಲೆ ಗೋಸಿ ಗ್ಯಾಂಗ್ ಅಂತ ಮಾಡಿದೆ. ಸೊ ಈ ಥರ ಒಂದು ಸುಮಾರು ಮೊನ್ನೆ ಉದಾಹರಣೆ ಅಂತೇಳಿ ನಮ್ಮ ದಿನೇಶ್ ಆಚಾರ್ ಅಂತೇಳಿ ಅವರು ಪುನೀತ್ ರಾಜ್ಕುಮಾರ್ಗೆ ಪರ್ಸ್ನಲ್ ಮೇಕಪ್ ಮ್ಯಾನ್ ಆಗಿದ್ದರು. ಓಕೆ. ಯಾಕಂದರೆ ನಾವು ಅವರು ಒಂದು 30-35 ಇಯರ್ಸಿಂದ ಫ್ರೆಂಡ್ಸು. ಅವ್ರ ಮನೇಲೆ ಅವರು ಮೇಕಪ್ಪು ಅಪ್ಪುವ್ರಿಗೆ ಆಗ್ತಾಯಿದ್ರೆ ಪ್ರಾಕ್ಟೀಸ್ ಹೆಂಗಂದರೆ, ಪ್ರಾಕ್ಟೀಸ್ ಆದಮೇಲೆ ಮೇಕಪ್ಪು ಹಾಕೊತಾಯಿದ್ರು. ಯಾಕಂದರೆ ಶೂಟಿಂಗ್ ಹೋಗೋದಕ್ಕೆ ಆ ಟೈಮಲ್ಲಿ ನಾನು ಶೂಟಿಂಗ್ ಹೋಗ್ತಾಯಿದ್ದೆ ಜೊತೆಗೆ. ಆವಾಗ ನಮ್ಮ ದಿನೇಶ್ ಏನು ಮಾಡೋರು ಅಂದರೆ, ಮೇಕಪ್ ಮ್ಯಾನು ದಿನೇಶ್ ಆಚಾರ್ಯ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಕತೆ ಹೇಳೋರು. ಓಕೆ. ಅಣ್ಣ, ನಾನು ಹಿಂಗೆ ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಅವ್ರಿಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ ಆಯಿತು. ಮಾಡಬೇಕು ಅಂತ ಬೈ ಚಾನ್ಸ್ ನಾನು ಡೈರೆಕ್ಟರ್ ಆದರೆ ಅಪ್ಪು ವೆಂಕಟೇಶ್ ಅವ್ರನ್ನ ನಾನು ಹೀರೋ ಆಗಿ ಹಾಕೊಳ್ಳೋದು ಅಂತ ಅದನ್ನ ಒಂದು ಇದಿತ್ತು. ಆದರೆ ಅವರು ಹಂಗೆ ಮಾಡಿದ್ರು. ಮೊನ್ನೆ ಉದಾಹರಣೆ ಅಂತೇಳಿ ಮಾಡಿ ರಿಲೀಸು ಆಯಿತು. ಅದೊಂದು ಮಕ್ಕಳ ಸಿನಿಮಾ ಅದು. ಸೊ ಅದರಲ್ಲಿ ನನ್ನ ಚಿಕ್ಕ ಮಗ ಅರ್ಜುನ್ ಹೆಗಡೆ ಅಂತೇಳಿ, ಸೊ ಅವರು ನನ್ನ ಮಗನ ಪಾತ್ರ ಮಾಡಿದ್ದಾರೆ. ತುಂಬ ಒಂದು ಚೆನ್ನಾಗಿದ್ದಾಯಿತು. ಸ್ಕೂಲ್ ಮಕ್ಕಳಿಗೋಸ್ಕರ ಒಂದು ಸಿನಿಮಾ ಅದು. ಸೊ ಅದೊಂದು ಮಾಡಿ ರಿಲೀಸು ಆಯಿತು, ಚೆನ್ನಾಗಾಯಿತು. ಸರ್, ನಾನು ಕೇಳೋದು ನಿಮ್ಮ ಹತ್ರ, ನಿಮ್ಗೊಂದು ಏಜ್ ಎಷ್ಟು ಅಂತ ನಮ್ಗೆ ಕಂಡಿಡಿಯೋಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಮೇಡಮ್, ಆ್ಯಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ ಅವರು ಒಂದು ಏಜ್. ಸೀಕ್ರೆಟ್ ಹೇಳಿ. ಸೀಕ್ರೆಟ್ ಏನಿಲ್ಲ ಮೇಡಮ್, ಎಕ್ಸಸೈಸು ಡೈಲಿ, ಓಕೆ, ಮತ್ತು ಒಳ್ಳೆ ಊಟ.
Okay. ಹೊರಗಡೆ ಎಲ್ಲ ಚಾಟ್ಸು ಅವು ಇವೆಲ್ಲ ತುಂಬ ಕಮ್ಮಿ. ಯಾಕಂದರೆ ನಾನು ಬಿಟ್ಟರು ಮನೆಯವ್ರು ನಮ್ಮ ಫ್ಯಾಮಿಲಿ ಅವರು ವಾರಕ್ಕೆ ಒಂದ್ಸಲಿ ಇಲ್ಲ 15 days ಒಂದ್ಸಲಿ ಕರ್ಕೊಂಡು ಹೋಗ್ತೀನಿ. ಸೊ ಆ ಟೈಮಲ್ಲಿ ಅವ್ರಿಗೆಲ್ಲ ಇದು ಮಾಡ್ತೀವಿ. ಬಿಟ್ಟರೆ ಫುಡ್ಡಲ್ಲಿ ಸ್ವಲ್ಪ ತುಂಬ ಡಯಟ್ ತುಂಬ. ಮತ್ತು ನನ್ನ ಬೆಳಗಿನ ನೀವು ಸೀಕ್ರೆಟ್ ಏನು ಅಂತ ಕೇಳಿದ್ರಲ್ಲ, ಅದು ನಾನು ಆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಇಂದ ಕಲ್ತಿದ್ದು. ಅದೇನಂತಂದರೆ ಬೆಳಿಗ್ಗೆ ಅವರು 3-3:30 ಎದ್ದೇಳೋರು. ಎದ್ದು ಸ್ನಾನ ಮಾಡಿ ಯೋಗ ಮಾಡಿ ಅವರು ಟಿಫನ್ ಮಾಡೋರು. ಸೊ ಅದನ್ನು ನಾನು ಚಿಕ್ಕಮ್ಮಿ ಒಂದು 20-25 ವರ್ಷದಿಂದ ಅದನ್ನೇ ಅಳವಡಿಸ್ಕೊಂಡೆ. ಯಾಕಂದರೆ ಅಟ್ಲೀಸ್ಟು ನಾನು ನಂಬುವಂಥದ್ದು ನನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಆಶೀರ್ವಾದದಿಂದ ನಾನು ಅವ್ರ ಮನೆ ಕಾಲಿಕ್ಕಿದ್ದು. ಸೊ ಅಲ್ಲಿ ಅಟ್ಲೀಸ್ಟು ನನಗೆ ಎಂಥ ಸಂಪರ್ಕ ಸಿಕ್ತು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ಕೊಡುವಂಥದ್ದು ಅದೃಷ್ಟ ಅದು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಸೊ ಅದು ಅಟ್ಲೀಸ್ಟು ಅವ್ರ ಜೊತೆ ಇದ್ದು ಅವರಲ್ಲಿ ಒಂದು ಅರ್ಧನಾದ್ರೂ ಸೀಕ್ರೆಟ್, ನಾನು ಹೆಲ್ತ್ ಸೀಕ್ರೆಟ್ ಕಲ್ತ್ಕೊಳ್ಳಿಲ್ಲ ಅಂತ ತುಂಬ ವೇಸ್ಟ್ ಆಗುತ್ತೆ. ಸೊ ಆ ಒಂದು ಇದರಿಂದ ನಾವು ಹೇಳ್ಕೊಡೋದು ಬೇರೆ, ಆದರೆ ಅವರಿಂದ ತುಂಬ ಕಲ್ತಿದ್ದೀವಿ. ಯಾಕಂದರೆ ಎಷ್ಟು ಜನಕ್ಕೆ ಸಿಗುತ್ತೆ ಮೇಡಮ್ ಆ ಅದೃಷ್ಟ ಅಲ್ವಾ? ಯಾಕಂದರೆ ಅಣ್ಣವರ ಮನೆಗೆ ಕಾಲಿಕ್ಬೇಕು ಅಂತಂದರೆ ಎಷ್ಟೋ ಜನ್ಮದ ಪುಣ್ಯ ಬೇಕು. ಖಂಡಿತ ಅಲ್ವಾ? ಅಂಥದ್ರಲ್ಲಿ ಭಗವಂತ ನಮ್ಮ ರಾಯರು ನನ್ನನ್ನು ಆ ಮನೆಗೆ ಕಳಿಸಿದ್ದಾರೆ ಅಂತಂದರೆ, ಎಕ್ಸಸೈಸ್ ಮಾಡಿಸಿ ಪುನೀತ್ ರಾಜ್ಕುಮಾರ್ ಫೈಟ್ ಹೇಳ್ಕೊಡಿ ಅನ್ನೋಂತ ಕಳಿಸಿದ್ದಾರೆ ಅಂತಂದರೆ ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ. ಸೊ ಆ ಒಂದು ಇದರಿಂದ ಅವರಿಂದ ಕಲ್ತ್ಕೊಂಡಿದ್ದಂತ ನಾನು ಬೆಳಗ್ಗೆ 3:15 ಎದ್ದೇಳ್ತೀನಿ. 3:45 ಹೇಳ್ತೀನಿ. ಫಸ್ಟು ಸ್ನಾನ ಪೂಜೆ ಮಾಡಿ, ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಒಂದಿದೆ ನಿಮ್ಗೆ, ಅದು ಹೆಚ್ಚು ಕಮ್ಮಿ 5:30-6 ಗಂಟೆವರೆಗೂ ಇರುತ್ತೆ. ನಾನು 3:15 ಎದ್ದು ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ, ನನ್ನ ಕ್ಲಾಸ್ ಇದೆ, ಸ್ಟೆಂಟ್ ಕ್ಲಾಸ್ಗಳಿದೆ, ಮಕ್ಳಿಗೆ ಒಂದು 100-150 ಜನ ಮಕ್ಕಳಿದ್ದಾರೆ. ಸೊ ಅವ್ರಿಗೆ ಕ್ಲಾಸ್ ಮಾಡ್ತೀನಿ. ಮತ್ತು ಸಿನಿಮಾದವ್ರು ಸುಮಾರು ಜನ ನನ್ನ ಕ್ಲಾಸಿಗೆ ಬರ್ತಾರೆ. ಫೈಟ್ ಈಗ ಹೊಸಬ್ರು ಹೀರೋ ಆಗಬೇಕು ಅಂತ ಇರ್ತಾರಲ್ಲ, ಅಂಥವ್ರು ತುಂಬ ಜನ ಬರ್ತಾರೆ. ಈಗ ಅದೇ ಥರ ಬಂದಿದ್ದೆ ಯಶು ಒಂದು ಕಾಲದಲ್ಲಿ, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನಿಮಗೆ ಗೊತ್ತು, ಎಲ್ಲ ಚಾನಲ್ ಹೇಳಿದ್ದಾರೆ ಅವರು. ಸೊ ಅಂತ ಯಾವಾಗೆಲ್ಲ ಅವರು ಅಪ್ಕಮಿಂಗ್ ಇನ್ನೂ ಹೊಸಬ್ರು. ಅವಾಗ ನಾನು ಇದು ಹೇಳ್ತಾ ಇರೋದು ಒಂದು 15-20 years ಬ್ಯಾಕು. ಈಗ ಎಷ್ಟು ಬಂದಾಗಲೂ ಅಷ್ಟೇ ಏನೂ ಇರಲಿಲ್ಲ, ಅವ್ರು ಸೀರಿಯಲ್ ಮಾಡ್ತಾಯಿದ್ರು. ರಿಷಬ್ ಶೆಟ್ಟಿ ಅವರು ನನ್ನ ಕ್ಲಾಸ್ಮೇಟು. SJP ನಾನು ಸಿನಿಮಾಟೋಗ್ರಫಿ ಮಾಡಿದ್ವಿ, ಕ್ಯಾಮ್ರಾ ಕೋರ್ಸ್ ಮಾಡಿದ್ವಿ. ಸೊ ಅಲ್ಲಿ ನಾನು ಅವರೆಲ್ಲ ಫ್ರೆಂಡ್ಸು. ಇನ್ನು ಗಣೇಶ್ ಅವ್ರು ಬಂದು ಅವ್ರು ಸೀರಿಯಲ್ ಮಾಡ್ತಾ ಇದ್ದಾಗ ನನಗೆ ಅವ್ರಿಗೆ ಸಂಪರ್ಕ. ಸೊ ಈ ಥರದ್ದೊಂದು ಇದು. ಆದರೆ ಅವ್ರು ಎಲ್ಲ ಬಂದು ಇನ್ನೂ ಹೀರೋನೇ ಆಗಿರಲಿಲ್ಲ ಅವಾಗ. ಸೊ ಅಂಥ ಕ್ಲಾಸ್ ನಂದಿದೆ. ಸೊ ನಾನು ಇಲ್ಲಿ ಎಲ್ಲ ಮಾಡಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಒಂದು 6 ಗಂಟೆ ಒಳಗೆ ಮುಗಿಸ್ತೀನಿ. ನಮ್ಮ ಮನೇಲಿ ಬೆಳಿಗ್ಗೆ ರಾತ್ರಿ ಹಿಂದಿನ ದಿವಸದ ಒಂದು ಮುದ್ದೆ ಮಡಗಿರ್ತಾರೆ, ರಾಗಿ ಮುದ್ದೆ, ಗೊತ್ತಿರ್ಬೇಕು ನಿಮಗೆ. ಹೌದು, ನಾನೇನು ಮಾಡ್ತೀನಿ ಹೋಗ್ಬೇಕಾದ್ರೆ 6 ಗಂಟೆಗೆ ತಿಂದ್ಬಿಡ್ತೀನಿ. ಯಾಕೆ ಅಂತಂದರೆ ನಾನು ಇಲ್ಲಿ ತಿಂದು ಹೋದ್ಮೇಲೆ ನನ್ನ ಕ್ಲಾಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಯಾಕಂದ್ರೆ ಪರ್ಸನಲ್ ಕ್ಲಾಸ್ ಇದೆ, ಪ್ರಸನ್ನ ಥಿಯೇಟರ್ ಕ್ಲಾಸ್ ಇದೆ, ನಂದು 2 ಕ್ಲಾಸ್ ಇದೆ, ಗಿರಿನಗರದಲ್ಲಿ ಒಂದು ಕ್ಲಾಸ್ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡು ಪ್ರಸನ್ನ ಥಿಯೇಟರ್ ಕ್ಲಾಸ್ ಈಗಲೂ ನಡೀತಾ ಇದೆ. ಅದೇ ಮೇನ್ ಫಸ್ಟ್ ಅದೇನೆ ಆ್ಯಕ್ಚುಲಿ ಬಂದು ನನಗೆ ಪುನೀತ್ ರಾಜ್ಕುಮಾರ್ ಅವ್ರು ಓಪನ್ ಮಾಡಿಕೊಟ್ಟಿದ್ದು ಅವಾಗ. ಯಾಕಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರು ಇನ್ನೂ ಹೀರೋನೇ ಆಗಿರಲಿಲ್ಲ. ಆ ಟೈಮಲ್ಲಿ ಇವರೆಲ್ಲ ಇಂಡಸ್ಟ್ರಿ ಎಲ್ಲ ಗೊತ್ತಿತ್ತಲ್ಲ, ಥಿಯೇಟರ್ ಅವರೆಲ್ಲ ತುಂಬ ಪರಿಚಯ ಇದ್ರು. ಸೊ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ, ಇಲ್ಲ ಅಂತ, ಯಾಕಂದರೆ ನನ್ನೊಂದು ಕ್ಲಾಸ್ ಬೇಕಲ್ಲ. ಸೊ ಅದೊಂದು ಇರಲಿ ಮಕ್ಳಿಗೆ ಹೇಳ್ಕೊಡೋಂಥದ್ದು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಸೊ ಅದೊಂದು ಕ್ಲಾಸ್ ಮಾಡಿಕೊಂಡು ಅಲ್ಲಿ ಅವರು ನಮ್ಮ ಥಿಯೇಟ್ರ್ ಓನರೆಲ್ಲ ತುಂಬ ಪರಿಚಯ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಸೊ ಅವ್ರ ಪರ್ಮಿಷನ್ ತೊಗೊಂಡು ನನಗೆ ಅಲ್ಲೊಂದು ಕ್ಲಾಸ್ ಅವರೇ ಬಂದು ಪ್ರತಿ ವರ್ಷ ಅವ್ರು ಇದ್ದಷ್ಟು ವರ್ಷನೂ ಅಲ್ಲಿ ಬಂದು ಅವರು, ನಾವು ವರ್ಷಕ್ಕೊಂದ್ಸಲಿ ಬೆಲ್ಟ್ ಎಕ್ಸಾಮ್ ಅಂತ ಮಾಡ್ತೀವಿ ಮಕ್ಕಳಿಗೆ. ಸೊ ಆ ಮಕ್ಕಳಿಗೆ ಅವರೇ ಬರ್ತಾಯಿದ್ದು ಪ್ರತಿಯೊಂದು ವರ್ಷವೂ. ಅವ್ರು ಬಂದು ಬೆಲ್ಟು, ಸರ್ಟಿಫಿಕೇಟು, ಮತ್ತು ವರ್ಷಕ್ಕೊಂದ್ಸಲಿ ವಜ್ರಶ್ರೀ ಕಂಪನೀಸಲ್ಲಿ ಕ್ಯಾಲೆಂಡರ್ ರೆಡಿ ಮಾಡೋರು, ಆಮೇಲೆ ಡೈರಿ ಬುಕ್ಗಳು ರೆಡಿ ಮಾಡೋರು. ಸೊ ಅದನ್ನೆಲ್ಲ ಮಕ್ಳಿಗೆ ಗಿಫ್ಟಾಗಿ ಕೊಡ್ತಾಯಿದ್ರು. ಸೊ ಈ ಥರದ್ದು ನನ್ನೊಂದು ಕ್ಲಾಸು. ನಾನೇನು ಮಾಡ್ತೀನಿ, ಮನೇಲಿ ಮುದ್ದೆ ಮಡಗಿರ್ತಾರ, ಅದನ್ನು ತಿನ್ಕೊಂಡು ಒಂದ್ಸಲಿ ಹೋಗ್ಬಿಟ್ರೆ ಕ್ಲಾಸೆಲ್ಲ ಮುಗಿಸ್ಕೊಂಡು ತಿರ್ಗಾ ಮತ್ತೆ ಒಂದು 10ರಿಂದ 11-12 ಗಂಟೆವರೆಗೂ ನಾನು ಎಕ್ಸಸೈಸ್ ಮಾಡ್ತೀನಿ, ವರ್ಕೌಟ್. ಯಾಕಂದ್ರೆ ಈಗ ನಾನು ಸಿನಿಮಾದಲ್ಲೇ ಹೀರೋ ಆಗಿ ಮಾಡ್ತಾ ಇರೋದ್ರಿಂದ ಸೊ ನಂದು ಫಿಟ್ನೆಸ್ ಚೆನ್ನಾಗಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದ್ರೆ ನಾವು ಯಾವ ಫೈಟ್ ಮಾಸ್ಟರ್ನು ಇಷ್ಟು ಕಲರ್ ಆಗಿ ನೋಡಿಲ್ಲ, ಅದಕ್ಕೆ ನಾನು ಕೇಳಿದೆ ಸೀಕ್ರೆಟ್ ಏನು. ಸೀಕ್ರೆಟ್ ಇಷ್ಟೇ, ಯಾಕಂದ್ರೆ ಅಣ್ಣವ್ರ ಜೊತೆ ಇದ್ದಿದ್ದೇ ಸೀಕ್ರೆಟ್ ನನಗೆ. ಯಾಕಂದ್ರೆ ನೀವು ಅಣ್ಣವ್ರು ನೋಡಿರ್ಬೇಕು ಹೆಂಗಿದ್ರು. ಸೊ ಈ ಥರದ್ದೆಲ್ಲ ಶೀರ್ಷಾಸನ ಆಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ಆಪ್ರೇಷನ್ ಆದಮೇಲೆ ಯೋಗ ಮಾಡೋಂಗಿರಲಿಲ್ಲ. ಅವಾಗ ಏನು ಮಾಡಿದ್ವಿ, ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನು ಜಿಮ್ ಅಂತೆಲ್ಲ ಹೇಳ್ತೀವಲ್ಲ, ಆ ಎಕ್ಸಸೈಸ್ಗಳು ಕೆಲವೆಲ್ಲ ಎಕ್ಸಸೈಸ್ ಅಣ್ಣವ್ರಿಗೆ ಮಾಡಿಸ್ತಾ ಇದೆ. ಆ ಟೈಮಲ್ಲಿ ನಾನು ಕಲ್ತಂಥದ್ದು ಇವೆಲ್ಲ. ಸೊ ಈ ಶೀರ್ಷಾಸನ ಇರ್ಬೋದು, ಕೆಲವು ಎಕ್ಸಸೈಸ್ ಅವ್ರಿಗೆ ಹೇಳ್ಕೊಡೋ ಜೊತೆಗೆ ಅವರಿಂದ ತುಂಬ ಕಲ್ತಿದ್ದೀನಿ. ಸೊ ನಮ್ಮ ಆಡಿಯನ್ಸಿಗೆ ಸರ್ ಇವಾಗ ಅಪ್ಪು ವೆಂಕಟೇಶ್ ಆದ್ಮೇಲೆ ಏನು ಅನ್ನೋದು ಸಾಧಾರಣ ಗೊತ್ತಿದೆ, ನನ್ಗೆ ವೆಂಕಟೇಶ್ ಅವ್ರಂದ್ರೆ ಏನು ಅನ್ನೋದು ಬೇಕು ಸರ್. ಆಕ್ಚುಲಿ ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಅದೇ ನನ್ಗೆ ಆ ಜರ್ನಿ ಬೇಕು ಸರ್, ಯಾಕಂದ್ರೆ ನೀವು ಆಕ್ಟಿಂಗ್ ಫೀಲ್ಡ್ ಮೇನ್ ಇದ್ದಿದ್ದು. ಸೊ ಫೈಟ್ ಹೇಗೆ ಚೇಂಜ್ ಓವರ್ ಆಯ್ತು ಅನ್ನೋದು. ಆಕ್ಚುಲಿ ನಮ್ಮ AR ಬಾಬು ಅಂತ ಹೇಳಿ ಒಬ್ರು ಡೈರೆಕ್ಟರ್ ಇದ್ರು,
ತೀರೋದ್ರು ಅವರು ಜಗ್ಗೇಶ್ ಸಿನಿಮಾ ಆಗಿರ್ಬೋದು, ಶಶಿಕುಮಾರ್ ಸಿನಿಮಾ ಆಗಿರ್ಬೋದು, ಅವಾಗೆಲ್ಲ ಮಾಡ್ತಾಯಿದ್ರು. ಅಲೋನ್ ಆರದ ಅಂತೇಳಿ, ಆಮೇಲೆ ಸುಮಾರು ಸಿನಿಮಾ ಮಾಡಿದ್ರು ಅವರು, ಶಶಿಕುಮಾರ್ ಅವ್ರದ್ದು. ಸೊ ಅವರು ನಾನು ಇದ್ದಿದ್ದು ಬಾಪೂಜಿ ನಗರ ಮುಂಚೆ. ಆ ಬಾಪೂಜಿ ನಗರದಲ್ಲಿ ಅವರು ಹೊಸ್ದಾಗಿ ಬಂದರು. ನಂದು ಅವಾಗ ಏನಂತಂದರೆ ಯಾರಾದ್ರೂ ಡೈರೆಕ್ಟರ್ ನೋಡಿದ್ರೆ ಅವ್ರು ಕ್ಯಾರೆಕ್ಟರ್ ಕೇಳ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಸುಮಾರು ಮಾಡಿದ್ದೀನಿ ಆ ಥರ. ತುಂಬ 90s ಹಿಡಿದು ತುಂಬ ಪಿಕ್ಚರ್ಗಳು, ಸಣ್ಣ ಪುಟ್ಟ ಪಾತ್ರಗಳಾಗಿರ್ಬೋದು, ಶಿವಣ್ಣನ ಜೊತೆ ಆಗಿರ್ಬೋದು, ಶಶಿಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಅನಂತ್ನಾಗ್ ಅವರು ಹೀರೋ ಆಗಿದ್ರು ಅವಾಗ. ಆ ಲಾಸ್ಟ್ ಪಿಕ್ಚರ್ ಅದು ಅನುರಾಗ ಸ್ಪಂದನ ಅಂತ. ಸೊ ಆ ಸಿನಿಮಾಗಳೆಲ್ಲ ಪ್ರತಿಯೊಂದು ಅವಾಗ ನಾವೇನು ಮಾಡ್ತಿದ್ವಿ, ಫೋಟೋಗಳ ಕಾಲ ಮೇಡಮ್. ಅವಾಗ ಫೋಟೋ ಇಟ್ಕೊಂಡು ಹೋಗಿ, ಈಗಾದರೂ ವಾಟ್ಸಪ್ ಮಾಡ್ತಾರೆ, ಅವಾಗ ವಾಟ್ಸಪ್ ಇರಲಿಲ್ಲ. ಆಗ ನಾವೇನು ಮಾಡ್ತಾಯಿದ್ವಿ, ಒಂದು 5 ಥರ ಫೋಟೋಸ್ ಇಡಿಸ್ಕೊತಾ ಇದ್ವಿ, ಬೇರೆ ಬೇರೆ ಥರ. ಆ 5 ಫೋಟೋ ಚೆನ್ನಾಗಿರೋದು ಯಾವುದೋ ಒಂದು 3 ಅಥವಾ 4 ಫೋಟೋ ನಾವೇನು ಮಾಡ್ತಾಯಿದ್ವಿ, ಅದ್ರ ಹಿಂದ್ಗಡೆ ಫೋನ್ ನಂಬರ್ ಬರಿತಾ ಇದ್ವಿ, ಲ್ಯಾಂಡ್ಲೈನ್ ನಂಬರು. ಅವಾಗೆಲ್ಲ ತುಂಬ ಮೊಬೈಲ್ ಇತ್ತು, ಎಲ್ಲ ದೊಡ್ಡ ಶ್ರೀಮಂತರವ್ರ ಹತ್ರ ಇತ್ತು. ಯಾಕಂದ್ರೆ ಔಟ್ ಗೋಯಿಂಗು 10 ರೂಪಾಯಿ 12 ರೂಪಾಯಿ ಇತ್ತು, ಇನ್ಕಮಿಂಗು 6 ರೂಪಾಯಿ 8 ರೂಪಾಯಿ ಇತ್ತು. ನಮಗೆಲ್ಲ ಅಷ್ಟು ಅನುಕೂಲ ಇರಲಿಲ್ಲ ಅವಾಗ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ಫೋಟೋಸ್ಗಳನ್ನ ಇಟ್ಕೊಂಡು ಹಿಂದ್ಗಡೆ ಲ್ಯಾಂಡ್ಲೈನ್ ಮನೇಲಿತ್ತು, ಆ ಲ್ಯಾಂಡ್ಲೈನ್ ನಂಬರ್ ಬರೆದು ಅವಾಗ ಇದು ಮಾಡ್ತಾಯಿದ್ದೆ. ಅವಾಗ ಅಪ್ಪು ವೆಂಕಟೇಶ್ ಆಗಿರಲಿಲ್ಲ, ಆಗ ಹೌದು ವೆಂಕಟೇಶ್ ಅಂತ ಇತ್ತು. ಹೌದು, ಯಾಕಂದರೆ ನಾನು ಹೇಳ್ತಾ ಇದ್ದು 90-95 ಈ ರೇಂಜಲ್ಲಿ. ಅಪ್ಪು ಬಂದಿದ್ದು 2002 ರಿಲೀಸ್ ಆಗಿದ್ದು. ಆವಾಗ ಅದಕ್ಕಿಂತ ಮುಂಚೆ ನಾನು ಪಾತ್ರ ಮಾಡಬೇಕಾದ್ರೆ ಅವಾಗೆಲ್ಲ ಇದಿರಲಿಲ್ಲ, ಬರೀ ವೆಂಕಟೇಶ್ ಅಂತ ಇತ್ತು. ಮನೇಲಿ ಸಪೋರ್ಟ್ ಇತ್ತು? ಅಲ್ಲ, ನಮ್ಮ ತಂದೆ ಡ್ರಾಮಾ ಆರ್ಟಿಸ್ಟು. ಓಕೆ. ನಮ್ಮ ತಂದೆಯವರು ಬಂದು 1000 ನಾಟಕಗಳು ಆಡಿದ್ದಾರೆ. ಸೊ ಅವರಿಂದ ಅವ್ರ ನಾಟಕಗಳನ್ನ ನೋಡ್ಕೊಂಡು ಬೆಳೆದಂತ ನಾನು. ಆಗ ನಾಟಕ ಮಾಡ್ತಿದ್ರಿ ನೀವು? ನಾಟಕ ಅಂದರೆ ನಾನು ಚಿಕ್ಕದ್ರಲ್ಲೇನು ಮಾಡ್ತಿರ್ಲಿಲ್ಲ. ಸೊ ನನ್ನ ಮಗ ಇವಾಗ ಅವನು ಚಿಕ್ಕ 9th ಸ್ಟ್ಯಾಂಡರ್ಡ್, ಅವನು ಎಲ್ಲ ಪಾತ್ರ ಮಾಡ್ತಾನೆ. ಸೊ ನಾವು ಅವಾಗ ಏನಂತ ಅಂದರೆ, ಒಂದು ಸರ್ಟನ್ ಏಜ್ ಬಂದಮೇಲೆ ನಾವು ನಾಟಕ ಇವು ಅಂತ ಸ್ವಲ್ಪ ಮಾಡ್ಕೊಂಡ್ವಿ. ಯಾಕಂದ್ರೆ ನಾನು ಮಾಡಿದ್ದು ಅಭಿನಯ ತರಂಗ ಅಂತೇಳಿ ಹನುಮಂತ ನಗರದಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಇದೆ. ಸೊ ಅಲ್ಲಿ ಮಾಡಿದೆ ನಾನು ಆ್ಯಕ್ಟಿಂಗ್ ಕೋರ್ಸು. ಹುಟ್ಟಿ ಬೆಳೆದಿದ್ದೆಲ್ಲ ನೀವು ಬೆಂಗಳೂರು? ನಾನು ಹುಟ್ಟಿದ್ದು ಚನ್ನಪಟ್ಟಣ. ಓಕೆ, ಚನ್ನಪಟ್ಟಣ. ಸೊ ನಮ್ಮ ತಾಯಿ ತಂದೆ ಎಲ್ಲ ಚನ್ನಪಟ್ಟಣದವರು. ಸೊ ಆಗಿನ ಕಾಲದಲ್ಲೆಲ್ಲ ಸ್ವಲ್ಪ ಕೆಲಸಕ್ಕೆ ಅಲ್ಲಿ ಇಲ್ಲಿ ಅಂತ ಅಲ್ಲಿಂದ ಬೆಂಗಳೂರಿಗೆ ಬಂದವರು. ಸೊ ಅವಾಗ ಇಲ್ಲಿ ಸೆಟ್ಲ್ ಆಗಿದ್ದು. ಅವಾಗ್ಲಿಂದಾನೇ ನಿಮ್ಗೆ ರಾಜ್ಕುಮಾರ್ ಸರ್ ಅಂದ್ರೆ ಒಂದು ರೋಲ್ ಮಾಡಿ? ಅಲ್ಲ, ಒಂದು ರಾಜ್ಕುಮಾರ್ ಅವ್ರು ಅಂದರೆ ನಾನು ಚಿಕ್ಕವನು. ಇವತ್ತೇನು ನನ್ನ ಫ್ಯಾಮಿಲಿ ಇದೆಯಲ್ಲ, ನಮ್ಮ ತಂದೆ ತಾಯಿ ಚಿಕ್ಕಮ್ಮ ಅದೆಲ್ಲ ಪೂರ್ತಿ ಖಾನ್ದಾನ್ ಬಂದು ಅಣ್ಣವ್ರ ಫ್ಯಾಮಿಲಿ. ನಾವೆಲ್ಲ ಒಂಥರ ಅಣ್ಣವ್ರ ಪಿಕ್ಚರು ಜಾಸ್ತಿ ಒಂಥರ ಅಂದರೆ ತುಂಬ ನೋಡ್ತಾ ಇದ್ವಿ ಸಿನಿಮಾ ಅಪ್ಪಾಜಿ ಅವ್ರದ್ದು. ಸೊ ಈ ಥರದ್ದೊಂದು ನನಗೆ ಒಂದಿದು. ಆದರೆ ಒಂದು ಕಾಲ ಟೈಮ್ ಹೆಂಗೆ ಬಂತು ಅಂತಂದರೆ, ಅಣ್ಣವ್ರ ಮನೆಗೆ ಹೋಗಿ ಅವ್ರಿಗೆ ಪುನೀತ್ ಅವ್ರಿಗೆ ಹೇಳ್ಕೊಡುವಂಥದ್ದು, ಅವರ ಒಂದು ದರ್ಶನ ಆಗಿ ಅವ್ರಿಗೆ ಮಾಡಿಸುವಂಥ. ಯಾಕಂದರೆ ಅವರು ಆಪ್ರೇಷನ್ ಆಗಿ ಯೋಗ ಮಾಡೋಂಗಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಏನಾಯ್ತು, ಅಪ್ಪುಗೆ ಮಾಡಿಸ್ಬೇಕಾದ್ರೆ ಅವಾಗ ನನಗೊಂದು ಅವಕಾಶ ಸಿಕ್ತು ಹಿಂಗೆ ಮಾಡುವಾಗ. ಸೊ ಆ ಟೈಮಲ್ಲೆಲ್ಲ ಅದಕ್ಕಿಂತ ಮುಂಚೆ ಏನಂತಂದರೆ ಮೇಡಮ್, ನಾನು ಪಾತ್ರ ಕೇಳ್ಕೊಂಡು ಹೋಗ್ಬೇಕಾದ್ರೆ ಫೋಟೋಸ್ ಎಲ್ಲ ಕೊಡ್ತಾಯಿದ್ವಿ. ಫೋಟೋಸ್ ಎಲ್ಲ ಕೊಡ್ಬೇಕಾದ್ರೆ ಸುಮಾರು ಪಿಕ್ಚರ್ ಮಾಡಿದ್ದೀನಿ ಅವಾಗ. ಶಿವಣ್ಣನ ಜೊತೆ ಯುವರಾಜ, ಡಾನು, ಶ್ರೀರಾಮು ಅಂತ ಈ ಥರದ್ದು ತುಂಬ ಮಾಡಿದ್ದೀನಿ. ಆದರೆ ಬರೀ ವೆಂಕಟೇಶ್ ಹೆಗಡೆ ಅಂತೇನೋ ಇತ್ತು ನಮ್ಮದು. ಸೊ ಅಲ್ಲಿಂದ ಯಾವಾಗ ನಾವು ಪುನೀತ್ ರಾಜ್ಕುಮಾರ್ 95 ಹೇಳ್ಕೊಡೋಕ್ಕೆ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಅಂದರೆ ಅವರು 95-96ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೆಚ್ಚು ಕಮ್ಮಿ ಒಂದು 110 kgs ಇದ್ರು ಅವರು, ಪುನೀತ್ ರಾಜ್ಕುಮಾರ್. ತುಂಬ ಅವಾಗ ಹಳೆ ಫೋಟೋಸ್ ನೋಡಿ ತುಂಬ ದಪ್ಪ ಇದ್ರು. ಆವಾಗ ರಾಘಣ್ಣ ಅವರು ನನಗೊಂದ್ಸರಿ ಹೇಳಿ, ಹಿಂಗೆ ಮನೆಗೆ ಬಾ ಅಂತೇಳಿ ಮನೆಗೆ ಹೋಗಿ. ಯಾಕಂದರೆ ನಾನು ಕಲ್ತಂಥದ್ದು ನನ್ನ ಗುರುಗಳಾದ ಗಂಗಾಧರ್ ಮಾಸ್ಟರ್ ಅಂತಿದ್ದಾರೆ, ಮತ್ತೆ ಭುವನ್ ಮಾಸ್ಟರ್ ಅಂತ. ಅವರು ಅಣ್ಣ. ಫೈಟ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬೆಳೀತಿ? ಯಾಕಂದ್ರೆ ನಿಮ್ಮ ತಂದೆಯವರು ಆಕ್ಟಿಂಗ್, ಡ್ರಾಮಾ ಆರ್ಟಿಸ್ಟ್, ಅದಕ್ಕೂ ಫೈಟಿಗೂ ಸಿಕ್ಕಾಪಟ್ಟೆ ದೂರ. ಹೇಗೆ? ನಾನು ಬಾಪೂಜಿ ನಗರದಲ್ಲಿ ಇದ್ದಾಗ ನಾವು ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಿಟಕಿ ಹತ್ರ ಒಂದು ಸೌಂಡ್ ಕೇಳೋದು, ಹೂ ಅಂತ ಕೇಳಿಸೋದು. ನನ್ನ 7th ಸ್ಟ್ಯಾಂಡರ್ಡ್ ಮೇಡಮ್ ನಾನು. ಆವಾಗ ನಾನೇನು ಮಾಡಿದೆ, ಏನಿದು ಅಂತ ಅನ್ಬೇಕಾದ್ರೆ ನೋಡಿದಾಗ ಅವಾಗ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಕರಾಟೆ ಕ್ಲಾಸು. ನಮ್ಮ ತಂದೆಗೆ ಹೇಳಿದೆ ನಾನು, ಇಲ್ಲ ನನಗೆ ಇಂಟ್ರೆಸ್ಟ್ ಇದೆ, ನಾನು ಸೇರ್ಕೊತೀನಿ ಅಂತ. ಆಯಿತು, ಸೇರ್ಕೊಂಡೆ. ಯಾಕಂದರೆ ನಮ್ಮ ತಂದೆಯವರು ಡ್ರಾಮಾ ಆರ್ಟಿಸ್ಟು, ನಮ್ಮ ತಾಯಿಯವ್ರ ತಂದೆಯವರು ಕುಸ್ತಿ ಪೈಲ್ವಾನರು ಚನ್ನಪಟ್ಟಣದಲ್ಲಿ. ಅದು ನನಗೆ ಅದು ಒಂದು ಬ್ಯಾಕ್ಗ್ರೌಂಡ್ ಇತ್ತಲ್ಲ. ಸೊ ಕಲಿಬೇಕು ಅನ್ನೋದು ತುಂಬ ಆಸಕ್ತಿ ನನಗೆ. ಅಲ್ಲಿ ಹೋಗಿ ಜಾಯ್ನ್ ಆಗಿದ್ದೆ. ಆದರೆ ಅವರು ಆ್ಯಂಟೋನಿ ಅಂತ ಮಾಸ್ಟರ್ ಇದ್ದರು. ಅವ್ರ ಮಾಸ್ಟ್ರು ಬಂದು, ಈಗ ನಾನು ಹೇಳಿದ್ನಲ್ಲ ಗುರುಗಳು ಗಂಗಾಧರ್ ಮತ್ತು ಭುವನ್ ಅಂತೇಳಿ, ಅವ್ರ ಗುರುಗಳವರಿದ್ದರು. ಒಂದು 6 ತಿಂಗಳ ವರ್ಷನೂ ಅಲ್ಲಿ ಕ್ಲಾಸ್ ಜಾಯ್ನ್ ಆದೆ. ಅದಾದಮೇಲೆ ಏನಾಯಿತು, ಅವ್ರು ಕ್ಲಾಸ್ ಸ್ಟಾಪ್ ಮಾಡಿಬಿಟ್ರು, ಎಲ್ಲ ಬಿಟ್ಟು ಹೊಟ್ಟೋದ್ರು. ನನಗೆ ಬಿಡೋ ಇಂಟ್ರೆಸ್ಟ್ ಇಲ್ಲ. ನಾನು ಅವ್ರಿಗೆ ಕೇಳಿದೆ, ಅವ್ರಿಗೆ ಆ್ಯಂಟೋನಿ ಮಾಸ್ಟರ್ಗೆ, ಅವ್ರು ಕೇರಳದವರು. ಸರ್ ನನಗೆ ಹಿಂಗೆ ಬಿಟ್ಬಿಟ್ಟೋದ್ರೆ ನನಗೆ ಯಾವ್ದಾದ್ರು ಕ್ಲಾಸಿಗೆ ಸೇರಿಸಿ ಸರ್ ಅಂತ. ಆವಾಗ ಅವರು ಹೇಳಿದ್ರು, ಇದು ಏನೋ ಚಾಮರಾಜಪೇಟೆಯಲ್ಲಿ ಸೆಂಟ್ ಜಾನ್ಸ್ ಸ್ಕೂಲ್ ಇದೆ, ಅಲ್ಲಿ ನಮ್ಮ ಗುರುಗಳು ಗಂಗಾಧರ್ ಮಾಸ್ಟರ್ ಅಂತಿದ್ದಾರೆ, ಅವ್ರ ಕ್ಲಾಸ್ ನಡೀತಾ ಇದ್ದು, ಹೋಗಿ ಜಾಯ್ನ್ ಆಗಿ ಅಂತ ಅಷ್ಟೇ ಹೇಳಿದ್ದು ನನಗೆ. ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಅದೇ ನಿಮ್ಮ ಸ್ಟೂಡೆಂಟ್ ಇದಾರಲ್ಲ ಅವ್ರು ಆ್ಯಂಟೋನಿ ಅವ್ರು, ಅವಾಗ ಅವ್ರು ನನಗೆ ಸೇರಿಸಿ. ಸರ್ ಅವಾಗ ಕ್ಲಾಸಿಗೆಲ್ಲ ಹೇಗಿತ್ತು ಪೇಮೆಂಟ್ಸ್? ಅಲ್ಲಿ 30 ರೂಪಾಯಿ
ನಾನು ಹೇಳ್ತಾ ಇರೋದು 86, 87 ಈ ರೇಂಜಲ್ಲಿ. ನಾನು ಯಾವಾಗ ಹೇಳಿದ್ನಲ್ಲ ಒಂದು 7th ಸ್ಟ್ಯಾಂಡರ್ಡ್ ಇದ್ನೇನೋ, ಆವಾಗ ಅದನ್ನು ಕೊಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಆ ಟೈಮು ಮೇಡಮ್ ಪ್ರತಿಯೊಂದು ಹೇಳಿದ್ನಲ್ಲ, ಆ 88, 86 ಆ ರೇಂಜಲ್ಲೆಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ತುಂಬ ಕಷ್ಟ ಆಯಿತು. ಈಗೇನೋ ಓಕೆ, ತುಂಬ ಕಷ್ಟ ಆಯಿತು. ನನಗೆ 30 ರೂಪಾಯಿ ಫೀಸ್ ಕೊಡೋಕ್ಕೆ ತುಂಬ ಕಷ್ಟ ಇತ್ತು. ಸೊ ಆ ಥರದಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಅವ್ರ ತಮ್ಮ ಇನ್ನೊಬ್ರು ಭುವನ್ ಮಾಸ್ಟರ್ ಅಂತಿದ್ರು, ಅವ್ರು ಕುಮಾರ್ ಬಂಗಾರಪ್ಪ ಅವ್ರಿಗೆ ಹೇಳ್ಕೊಡೋರು. ಬಂಗಾರಪ್ಪ ಅವ್ರ ಮಗನಿಗೆ ಶರವೇಗದ ಸರದಾರ, ಅಶ್ವಮೇಧ ಈ ಟೈಮು. ಸೊ ಅವಾಗ ಏನು ಮಾಡಿದೆ, ಅವರಿಂದ ಅವ್ರಿಗೆ ನನಗೆ ಲಿಂಕ್ ಸಿಕ್ತು, ಸಿನಿಮಾ ಟಚ್ಚು. ಆವಾಗ ಪುನೀತ್ ಅವ್ರು ಇನ್ನೂ ಅಷ್ಟು ಇದಾಗಿಲ್ಲ, ಇನ್ನೂ ಚಿಕ್ಕವ್ರು ಅವನು, ನಾನು ಚಿಕ್ಕ ಹುಡುಗನೇ ಅವಾಗ ಶಿವಣ್ಣನಿಗೆ ಹೇಳ್ಕೊಡಕ್ಕೆ ಹೋಗೋರು ನಮ್ಮ ಮಾಸ್ಟ್ರು, ಭುವನ್ ಮಾಸ್ಟ್ರು ಅಂತ ಗಂಗಾಧರ್ ಮಾಸ್ಟ್ರು. ಅವ್ರ ಜೊತೆ ನಾನು ಅಸ್ಟೆಂಟಾಗಿ ಹೋಗ್ತಾ ಇದ್ದೆ. ಮೇಡಮ್ ಅವ್ರು ಎಷ್ಟೋ ಸ್ಟೂಡೆಂಟ್ಸ್ ಬಿಟ್ಟರು, ನಾನು ಮಾತ್ರ ಬಿಟ್ಟಿರಲಿಲ್ಲ ಅವ್ರ ಹಿಂದೆ. ಫುಲ್ ಒಂಥರ ಬೆನ್ನತ್ ಬೇತಾಳ ಅಂತಾರಲ್ಲ, ಈ ಥರ ಬಿದ್ದುಬಿಟ್ಟಿದ್ದೆ ನಾನು. ಯಾಕಂದರೆ ನನಗೆ ತುಂಬ ಆಸಕ್ತಿ ಇತ್ತು. ಅಂದರೆ ಆ ಟೈಮಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನಗೆ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಏನು. ಒಟ್ಟಿನಲ್ಲಿ ಕ್ಲಾಸಿಗೆ ಜಾಯ್ನ್ ಆದೆ ಅಷ್ಟೇ. ನಮ್ಮ ತಾತ ಹೇಳೋರು, ಒಂದೇ ಒಂದು ಸಿನಿಮಾ ಮಾಡ್ಬಿಡೋ, ನಾನು ನೋಡ್ಕೊಳ್ತಿರ್ತೀನಿ. ಅವಾಗ ನಾನು ಹೇಳಿದ್ದು 88, 89 ನನಗೆ ಆ ಫೀಲ್ಡ್ ಏನು ಅಂತಲೇ ಗೊತ್ತಿರಲಿಲ್ಲ. ಈ ನಮ್ಮ ಗುರುಗಳವ್ರ ಹಿಂದೆ ಬಿದ್ದ ಮೇಲೆ ಆವಾಗ ನೋಡಿ ಲಿಂಕ್ ಸಿಕ್ಕಿದ್ದು ನನಗೆ. ಕುಮಾರ್ ಬಂಗಾರಪ್ಪ ಮನೆ, ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ, ಅವರು ಅಸ್ಟೆಂಟಾಗಿ ಹೋಗ್ತಾ ಇದ್ದೆ ನಾನು. ಅದು ಲಿಂಕು ನನಗೆ. ಪುನೀತ್ ರಾಜ್ಕುಮಾರ್ ಅವರು ಅವಾಗ ಇನ್ನೂ ಇದು ಹೀರೋ ಏನೂ ಇಲ್ಲ ಅವಾಗ ತಾನೇ ಪರಶುರಾಮ್ ಅಂತ ಪಿಕ್ಚರ್ ಇತ್ತಲ್ಲ, ಆವಾಗ ಆ ಚಿಕ್ಕದ್ರಲ್ಲಿ ಮಾಡೋರು. ಅದರಲ್ಲಿ ಆ ಕುಂತ್ರೆ ತಪ್ಪು, ನಿಂತ್ರೆ ತಪ್ಪು, ಸುಳ್ಳು ಪಳ್ಳು ಹೇಳ ತಪ್ಪು, ಒಂದು ಆಡಿದ್ರು ಟೋಪಿ ಹಾಕೊಂಡು, ಅದು ಅಷ್ಟಿದ್ರು ಅವಾಗ ನನಗೆ ಅಷ್ಟೊಂದು ಅವ್ರಿಗೂ ನಮಗೂ ಕಾಂಟ್ಯಾಕ್ಟೇ ಇಲ್ಲ. ಆವಾಗ ನಾನು ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ರಾಕ್ಟೀಸ್ ಮಾಡೋರು. ಆವಾಗ ನಮ್ಮ ಗುರುಗಳ ಜೊತೆ ಹೋಗ್ತಾ ಇದ್ದೆ. ಆವಾಗ ನನಗೆ ಅಣ್ಣವ್ರ ಟಚ್ಚು. ಅದೇನಾಯಿತು, ಸಡನ್ನಾಗಿ ಒಂದು ದಿವಸ ನಮ್ಮ ಗುರುಗಳು ತೀರೋಗ್ಬಿಟ್ರು, ಆಕ್ಸಿಡೆಂಟಾಗಿ. ನಾನೇನು ಮಾಡಿದೆ, ಆ ಒಂದು ತೀರೋದ್ಮೇಲೆ ಅಣ್ಣವರು ಮನೆ ಕ್ಲಾಸು ಸ್ವಲ್ಪ ಸ್ಟಾಪ್ ಆಗೋಯ್ತು. ಸ್ಟಾಪ್ ಆಗೋದ್ಮೇಲೆ ನಾನು ವಜ್ರಶ್ರೀ ಸಂಸ್ಥೆನ ನಾನು ಬಿಟ್ಟೇ ಇಲ್ಲ. ನಾನು ರಾಘವೇಂದ್ರ ರಾಜ್ಕುಮಾರ್ ಟಚ್ ಇತ್ತಲ್ಲ, ವಜ್ರಶ್ರೀ ಹೋಗೋದು ಬರೋದು, ವಜ್ರಶ್ರೀ ಹೋಗೋದು ಬರೋದು, ಈ ಥರ ನಾನು ಟಚ್ ಇದು ಮಾಡ್ಕೊಂಡಿದ್ದೆ. ಕೇಳ್ಕೊಳ್ತಾ ಅಲ್ಲ, ಕೇಳೋದಲ್ಲ, ಸುಮ್ಮನೆ ಹೋಗ್ತಾ ಇದ್ದೆ ಅಷ್ಟೇ. ಅವ್ರಿಗೆ ಗೊತ್ತಿತ್ತು ಮಾತ್ರ, ಅದು ಮಾಡಿಸ್ತಾ ಇದ್ವಲ್ಲ, ಆ ಲಿಂಕ್ ನನಗೆ. ಆದರೆ ಒಂದು ದಿವಸ ಏನಾಯಿತು ಅಂದರೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಮಾತುಕತೆ ನಡೀತು. ಇನ್ನೂ ಏನಂದ್ರೆ ಗೊತ್ತಿಲ್ಲ, 100 ಇಷ್ಟು ದಪ್ಪ ಇದ್ರು ಅವರು. ಸರಿ, ಏನಾಯಿತು, ಅವ್ರು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಅದೆಲ್ಲರಿಗೂ ಗೊತ್ತಿರೋದೆ. ಅದಾದಮೇಲೆ ಬಿಸ್ನೆಸ್ ಬೇಡ, ಸಿನಿಮಾ ಇಂಡಸ್ಟ್ರಿಗೆ ಬಾ ಅಂತಂದು ಮನೇಲೆಲ್ಲ ಮಾತುಕತೆ ಹಿಂಗೆ ಆದಮೇಲೆ ಪೂರ್ಣ ಪ್ರಮಾಣವಾಗಿ ಪೂರ್ತಿ ಸಿನಿಮಾಗೆ ಬರಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಬಂದ್ರಪ್ಪು. ಆವಾಗ ನನ್ನ ರಾಘಣ್ಣವ್ರು ಕರೆಸಿದ್ರು ಫೋನ್ ಮಾಡಿ. ಅಷ್ಟೊತ್ತಿಗೆ ಗ್ಯಾಪ್ ಆಗಿಬಿಟ್ಟಿತ್ತು, ಅವರು ಎಕ್ಸಸೈಸ್ ಇರಲಿಲ್ಲ, ಏನಿಲ್ಲ. ಹೋದೆ ಒಂದು ದಿವಸ, ಕರೆಸಿದ್ರು ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಹೇಳಿದ್ರು, ಇಲ್ಲ ಅಪ್ಪುಗೆ ಇದು ಮಾಡಬೇಕು, ಫಿಲ್ಮ್ ಮಾಡಬೇಕು ಅಂದ್ಕೊಂಡಿದ್ದೆ ವೆಂಕಟೇಶ್, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಬನ್ನಿ. ಯಾಕಂದರೆ ನಮ್ಮ ಗುರುಗಳ ಜೊತೆ ಹೋದ್ರು ನಾನು ತುಂಬ ಹಾರ್ಡ್ ವರ್ಕರು. ಒಂದು 7 ಕಡೆ ಮುರಿದೋಗಿದೆ ಬಾಡಿಲಿ ನನಗೆ, ಇಲ್ಲಿ ಎಲ್ಲ ಅಷ್ಟು ಇದ್ದರೆ ಹಂಗೆ ಎದೊಳ್ತಾ ಇದ್ದೆ ನಾನು, ವರ್ಟ್ ಜಾಸ್ತಿ. ಸೊ ಅದೆಲ್ಲ ನೋಡಿದ್ರಲ್ಲ, ಹೊರಟಿಗಿಂತ ಎನರ್ಜಿ, ಹೌದು, ಎಲ್ಲ ಥರ ಇತ್ತು. ಅವಾಗ ಏನಾಯಿತು, ರಾಘಣ್ಣ ಕರೆಸಿ ಮಾತಾಡಿದ್ಮೇಲೆ ಸರಿ ಆಯಿತು ಬರ್ತೀನಿ ಅಂಥೇಳಿ ಆವಾಗ ಅಣ್ಣವ್ರ ಮನೆಗೆ ಹೋದೆ. ಅಲ್ಲಿವರೆಗೂ ಸಿನಿಮಾ ಆ್ಯಕ್ಟಿಂಗು ಮಾಡ್ಕೊಂಡು ಬಂದಿದ್ದೆ ಒಂದು ಸಂದರ್ಭಗಳಲ್ಲಿ, ಸೈಡಲ್ಲಿ ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ನನಗೂ ಗೊತ್ತಿರಲಿಲ್ಲ ಒಂದಷ್ಟು. ನಾನೇನು ಮಾಡಿದೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂಗಿದ್ರೆ, ಈಗ ನಾನು ನಮ್ಮ ತಂದೆಯವರು ನಾಟಕ ಮಾಡೋರಲ್ವ, ಸೊ ನಮ್ಮ ತಂದೆಯವರು ಅವಾಗೆಲ್ಲ ಒಂದು ಸ್ವಲ್ಪ 1-2-3 ಪಿಕ್ಚರಲ್ಲಿ ಮಾಡಿದ್ರು. ಅವಾಗ ಮಿಸ್ಟರ್ ರಾಜ, ಅಂಬರೀಷ್ ಅವ್ರ ಪಿಕ್ಚರು, ಅದರಲ್ಲೆಲ್ಲ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡೋರು. ನನ್ನನ್ನು ಚಿಕ್ಕದ್ರಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಥಿಯೇಟ್ರಲ್ಲಿ ತೋರಿಸೋ ಪಿಕ್ಚರ್ನೆಲ್ಲ. ಮತ್ತು ಶೂಟಿಂಗೂ ಹೋಗಿದ್ದೆ ನಾನು, ಅದೆಲ್ಲ ಗ್ಯಾಪ್ ಇತ್ತು. ನನಗೊಂದು ಆಸಕ್ತಿ ಏನಂದರೆ ಮಾಡಬೇಕು ನಾನು. ಆಡಿಷನ್ ಎಲ್ಲ ಕೊಟ್ಟಿದ್ದೆ. ಆಡಿಷನ್ ಅನ್ನೋದಕ್ಕಿಂತ ನಮ್ಗೆ ಹೆಂಗಿತ್ತು ಮೇಡಮ್ ಆ ಕಾಲ, ಇವಾಗ ಆಡಿಷನ್ ಅವೆಲ್ಲ, ಮುಂಚೆ ಅದು ಅಷ್ಟೊಂದು ಇದಿರಲಿಲ್ಲ ನಮಗೆ. ಏನಂತಂದರೆ ಅದು ಹೇಳಿದ್ನಲ್ಲ, ಫೋಟೋಸ್ ಮಾಡ್ಕೊಂಡು ಎಲ್ಲ ಈ ಗಾಂಧಿನಗರ, ಇವಾಗ ಗಾಂಧಿನಗರದಲ್ಲಿ ಒಂದು ಆಫೀಸ್ ಇಲ್ಲ, ತುಂಬ ಕಮ್ಮಿ. ಯಾಕೆ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಎಲ್ಲ. ಇವಾಗ ಹೆಂಗಾಗಿದೆ ಅಂದರೆ ಹೊರಗಡೆ ಶಿಫ್ಟ್ ಆಗಿದೆ. ಅವಾಗ ಗಾಂಧಿನಗರದಲ್ಲಿ ಒಂದು ಗಾಂಧಿನಗರ ಅಂತಂದರೆ ಮೇಡಮ್, ಜನಾರ್ದನ್ ಹೋಟ್ಲಾಗಿರ್ಬೋದು, ನಮ್ಮ ಮೋತಿಮಲ್ ಹೋಟ್ಲಾಗಿರ್ಬೋದು, ಇಂಥ ಹೋಟ್ಲ್ಗಳು ಎಲ್ಲ ಡೈರೆಕ್ಟರ್ಸು ಎಲ್ಲ ಪಿಕ್ಚರು ಮಾಡೋರು. ಅಲ್ಲೇ ನಾವೇನು ಮಾಡ್ತಿದ್ವಿ, ನೆಲ್ಲ ಒಂದಷ್ಟು ಗ್ಯಾಂಗ್ಗಳು, ಎಲ್ಲ ಕಲಾವಿದರಿಗೆ ಗ್ಯಾಂಗ್ಗಳಿದ್ವಲ್ಲ, ನಾವೇನು ಮಾಡ್ತೀವಿ, ಹೋಗಿ ಕೊಡೋಂಥದ್ದು ಫೋಟೋಸ್ನ. ಹಂಗೆ ಸಿಕ್ಕಿದ್ದೆ ಯುವರಾಜ. ನೋಡಿ ಈಗಲೂ ಅದು ತುಂಬ ಚೆನ್ನಾಗಿದೆ ಪಾತ್ರ. ಶ್ರೀರಾಮು, ಆಮೇಲೆ ಡಾನು, ಆಮೇಲೆ ತುಂಬ ಈ ಥರದ್ದು ತುಂಬ ಪಿಕ್ಚರಲ್ಲಿ ಮಾಡಿದ್ದೀನಿ. ತುಂಬ ಪಿಕ್ಚರ್ನ ಫೋಟೋ ಕೊಟ್ಟು ಮಾಡಿದ್ದೀನಿ. ಆದರೆ ಅವಾಗೆಲ್ಲ ಹೇಳಿದ್ನಲ್ಲ, ಬರೀ ವೆಂಕಟೇಶ್ ಅಂತ ಇತ್ತು, ವೆಂಕಟೇಶ್ ಹೆಗಡೆ ಅಂತಲೇ ಇತ್ತು. ಯಾವಾಗ ಪುನೀತ್ ಅವ್ರಿಗೆ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಏನಾಯಿತು, ಯುವರಾಜ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಯುವರಾಜ ಮಾಡಬೇಕಾದ್ರೆ ಏನಾಯಿತು ಅಂದರೆ, ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಪುನೀತ್ ರಾಜ್ಕುಮಾರ್ಗೆ ಪಿಕ್ಚರ್ ಮಾಡಬೇಕು ಅಂತ ಕತೆ ಹುಡುಕ್ತಾಯಿದ್ರು.
ಆ ಕತೆ ಹುಡುಕ್ಬೇಕಾದ್ರೆ ಯಾವುದೋ ಅಂತ ಇನ್ನೂ ಸಿಕ್ಕಿರಲಿಲ್ಲ. ಸುಮಾರು ಜನ ಕೇಳಿದ್ರು, ಪ್ರಾಕ್ಟೀಸ್ ಮಾಡ್ತಾನೆ ಇದ್ವಿ ಅವಾಗ, ಪ್ರಾಕ್ಟೀಸ್ ಮಾಡ್ತಾನೆ. ಅಂದರೆ ಮೇಡಮ್ ಒಂದು ವಿಚಾರ ಹೇಳ್ಬೇಕು ಅಂತಂದರೆ, ಅವರು ಏನು 110 kg ಇದ್ದರು ಅಂತ ನಾನು ಹೇಳಿದ್ನಲ್ಲ, ಅವರು ತುಂಬ ಬಿರಿಯಾನಿ ಪ್ರಿಯರು. ಅವರು ಪುನೀತ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಊಟ ಮಾಡೋರು. ಎಲ್ಲನೂ ಅವಾಯ್ಡ್ ಮಾಡ್ತಾಯಿದ್ದೆ ಸ್ವಲ್ಪ. ಯಾಕಂದರೆ ಏನಾಗಿದೆ ಗೊತ್ತು ಮೇಡಮ್, ಅವರು ಆ ಥರ ತಿನ್ಕೊಂಡು ನಾವು ಎಕ್ಸಸೈಸ್ ಮಾಡಿದ್ರೆ ಡಯಟ್ ಮಾಡ್ಕೊಂಡು ಇದು ಮಾಡೋಕ್ಕೆ ಸಣ್ಣ ಆಗೋಕ್ಕಾಗಲ್ಲ ಅಂತೇಳಿ ಕೆಲವೆಲ್ಲ ಕಟ್ಔನ್ ಮಾಡಿದ್ದೀನಿ ನಾನು. ಆದರೆ ಹಂಗೆ ಕೇಳೋರು, ಹಂಗೆ ಪ್ರಾಕ್ಟೀಸ್ ಮಾಡೋರು. ತುಂಬ ಹೆಂಗೆ ಅಂದರೆ ನಮ್ಗೆ ಇನ್ನೂ ಯಾವ ಸಿನಿಮಾ ಅಂತಲೂ ಗೊತ್ತಿಲ್ಲ, 4-5 ವರ್ಷ ಅಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಸಣ್ಣ ಆಗಿ ಆ ಬ್ಯಾಕ್ ಫ್ಲಿಪ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ಕಲ್ತ್ಕೊಂಡ್ರು ಅಷ್ಟೊತ್ತಿಗೆ. ಅದಾದಮೇಲೆ ನಾನು ಯುವರಾಜ ಫಿಲಮ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ. ಮಾಡಬೇಕಾದ್ರೆ ಶಿವಣ್ಣ ಏನು ಮಾಡಿದ್ದಾರೆ, ಮಾಮೂಲಿ ಜನರಲ್ಗೆ ಎಲ್ಲರಿಗೂ ಹೇಳೋದಂಗೆ ಅದೇ ಪುರಿ ಜಗನ್ನಾಥ್ ಅವರು ತೆಲುಗುವಿಂದ ಬಂದಿದ್ದರು, ನಮ್ಮ RS ಪ್ರೊಡಕ್ಷನ್ ಅವರು ಪ್ರೊಡಕ್ಷನ್ ಅದು. ಅವ್ರು ಕೇಳಿದ್ದಾರೆ, ಹಿಂಗೆ ಅಂದ್ಕೊಂಡಿದ್ದೀವಿ ಪುನೀತ್ ಅವ್ರಿಗೆ, ಅಪ್ಪು ಅವ್ರಿಗೆ ಒಂದು ಫಿಲಮ್ ಮಾಡಬೇಕು ಅಂತೇಳಿ, ಕತೆ ಇದೆಯಾ ಯಾವುದು ಅಂತ ಹಿಂಗೆ ಜನರಲಾಗಿ ಡಿಸ್ಕಸ್ ಆಗಿ ಅವಾಗ ಬಂದಿದ್ದೆ ಅಪ್ಪು ಫಿಲಮ್. ಓಕೆ. ಅದಕ್ಕೆ ಇನ್ನೂ ಟೈಟ್ಲ್ ಇಟ್ಟಿರಲಿಲ್ಲ. ಸರಿ, ಒಂದು ದಿವಸ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಅದೇ ಟೀಮು, ಯಾಕಂದರೆ ಅದ್ರ ಹಿಂದನ್ನು ಒಂದು 15-20 ದಿವಸ ಆಲ್ರೆಡಿ ನಾನು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೆ ಅವ್ರ ಹತ್ರ, ಯುವರಾಜ ಪಿಕ್ಚರು. ಒಂದು ಸಂಡೇನೋ ಏನೋ ಇರ್ಬೋದು, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅದೇ ಪುರಿ ಜಗನ್ನಾಥ್ ಸರು, ದತ್ತು ಕ್ಯಾಮ್ರಾಮನ್ ಅಂತ ಪಿಕ್ಚರ್ಗೆ ಅವರು ಅಸೋಸಿಯೇಟು ಎಲ್ಲ ಒಳಗೆ ಬಂದರು. ಹೆಚ್ಚು ಕಮ್ಮಿ ಒಂದು 8:45-9 ಗಂಟೆ ಆಗಿತ್ತು. ನಾನು ಗೇಟ್ ಯಾರು ಗೇಟ್ ಅಲ್ಲೇ ಲಾನ್ ಇತ್ತು ಅವಾಗ, ಹಳೆ ಮನೆ, ವೈಟ್ ಹೌಸ್ ಅವಾಗ, ಹಳೆ ಮನೆ ಈಗಿಂದಲ್ಲ. ಲಾನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬ್ಯಾಕ್ ಫ್ಲಿಪ್ ಇದೆಲ್ಲ ಮಾಡಿಸ್ತಾ ಇದೆ. ಸರಿ, ಗೇಟ್ ಸೌಂಡ್ ಆಯಿತು. ಗೇಟ್ ಓಪನ್ ಮಾಡಿದ್ರೆ ಪುರಿ ಜಗನ್ನಾಥ್ ಅವ್ರು ಬಂದರು, ನಮ್ಮ ದತ್ತು ಕ್ಯಾಮ್ರಾಮನ್ ಬಂದರು, ಅಸೋಸಿಯೇಟ್ ಬಂದರು, ಇವೆಲ್ಲ ಬಂತವ್ರು. ನಾನೇ ಹೋಗಿ ಮಾತಾಡಿಸಿದೆ. ಆಮೇಲೆ ಇವ್ರು ಹೇಳಿದ್ರು ಅಪ್ಪು ನನಗೆ, ಹಿಂಗೆ ಕತೆ ಕೇಳೋಕ್ಕೆ ಬರ್ತಾ ಇದ್ದಾರೆ ಅಂತ. ಸರಿ, ಹೋಗಿ ಅವರು ಕರ್ಕೊಂಡ್ರು. ನಾನು ಸರ್ ಚೆನ್ನಾಗಿದ್ರೆ ನಾನು ಗೊತ್ತಿತ್ತಲ್ಲ, ಅವ್ರಿಗೆ ಆಶ್ಚರ್ಯ, ಏನು ವೆಂಕಟೇಶ್ ಯಾಕೆ ಇಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ, ನಾವು ಫೈಟ್ ಮಾಸ್ಟರ್ ಹೇಳ್ಕೊಡೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಆವಾಗ ನಪ್ಪನೇ ಇಂಟ್ರೊಡ್ಯೂಸ್ ಮಾಡಿಸಿ ಹೇಳಿದ್ರಿಲ್ಲ, ನನಗೆ ಇವರೇ ಫೈಟ್ ಹೇಳ್ಕೊಡ್ತಾರೆ. ಹೇಳ್ಬಾರ್ದೇನಪ್ಪ ಅಂತ ತೆಲುಗುಲ್ ಮಾತು ಹೇಳಿದ್ರು. ಸೊ ಈ ಥರ ಆಗಿ ಏನಾಯಿತು ಅಂದರೆ, ಅಲ್ಲಿ ಏನಾಯಿತು, ಆ ಅಪ್ಪು ಸಿನಿಮಾ ಸ್ಟಾರ್ಟ್ ಆಯಿತು. ಅದಕ್ಕೆ ಶಿವಣ್ಣವರೇ ಅಪ್ಪು, ಯಾಕಂದರೆ ಅವರು ನಾವು ಯಾವಾಗಲೂ ಪುನೀತ್ ಅವ್ರನ್ನ ಅಪ್ಪು ಅಂತಲೇ ಕರಿತಾ ಇದ್ವಿ. ಆಗಲ್ಲ ಸ್ಟೋರಿ ಫೈನಲೈಸ್ ಯಾರು ಮಾಡಿ, ಈ ಅಣ್ಣವ್ರು ಮಾಡ್ತಾಯಿದ್ರು, ವರದಪ್ಪ ಅವ್ರು ಮಾಡ್ತಾಯಿದ್ರು, ವರದಪ್ಪ ಅವರು ಅಣ್ಣವರು, ಆಮೇಲೆ ಅಮ್ಮವ್ರು ಕೂತ್ಕೋತಾ ಇದ್ರು. ಅದೆಲ್ಲ ತುಂಬ ಚೆನ್ನಾಗಿ ನನಗೆ ಗೊತ್ತಲ್ಲ. ಸೊ ಅದೆಲ್ಲ ಅಪ್ಪು ಒಂದು ಹೇಳೋರು ನನಗೆ. ಅದಾದಮೇಲೆ ನೋಡಿ, ಒಂದು ಫೈನ್ ಟೈಮ್ ಹೆಂಗೆ ಬಂತು ಅಂತಂದರೆ ಮೇಡಮ್, ಒಂದು 4 ವರ್ಷ ಕಮ್ಮಿ ಆದರೂ 4 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ. ಅಷ್ಟು ಸಣ್ಣ, ಅವ್ರಿಗೂ ಗೊತ್ತಿಲ್ಲ ಮೇಡಮ್, ಒಟ್ಟಿನಲ್ಲಿ ಸಿನಿಮಾ ಮಾಡಬೇಕು, ಸಿನಿಮಾ ಎಂಟ್ರಿ ಆಗಬೇಕು ಅನ್ನೋದು ಗೊತ್ತಿತ್ತು ಅಷ್ಟೇ. ಯಾವ ಕತೆ ಏನೂ ಗೊತ್ತಿರಲಿಲ್ಲ. ಆದರೆ ಆ ಟೈಮ್ ಹೆಂಗೆ ಬಂತು ಅಂತಂದರೆ, ನಾವೇನು ಪ್ರಾಕ್ಟೀಸ್ ಮಾಡಿದ್ವಿ ಅದು ಇಲ್ಲಿಗೆ ಬೇಕಾಗಿತ್ತು. ಈಗ ನೀವು ಕೆಲವು ಹೀರೋಗಳು ಏನು ಮಾಡ್ತಾರೆ ಹೇಳಿ, ಕತೆ ಬಂದಮೇಲೆ ಆವಾಗ ಬರ್ತಾರೆ ನನ್ನ ಹತ್ರ, ಸರ್ ಹಿಂಗೆ ಪಿಕ್ಚರ್ ಇದೆ, 1-2 ತಿಂಗಳು ಫೈಟ್. ಇದು ಆಲ್ರೆಡಿ 4 ವರ್ಷ ಮಾಡಿ, ಆಲ್ರೆಡಿ ಫ್ಲಿಪ್ಪು ಎಲ್ಲ ಕಿಕ್ಸ್ಗಳೆಲ್ಲ ಫೈನಲ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಪುನೀತ್ ಅವರಿಗೋಸ್ಕರ ಅದು ಆ್ಯಡ್ ಮಾಡಿದ್ದೆ? ಇಲ್ಲ. ಈಗ ನೀವೇನು ಅಪ್ಪು ಸಿನಿಮಾ ನೋಡಿದಿರಾ, ಅದೆಲ್ಲ ಬಂದು ಆಲ್ರೆಡಿ ನಾವು ಮುಂಚೆ ಮಾಡಿದ್ದು, ಅದಕ್ಕೋಸ್ಕರ ಅಂತೂ ಅಲ್ಲ. ಓಕೆ. ಅದು ಹೇಳಿದ್ನಲ್ಲ, ಕೋಇನ್ಸಿಡೆಂಟು. ಅಂದ್ರೆ ಇವಾಗ ನಾವು ನೋಡ್ತೀವಲ್ಲ ಸರ್, ಹೀರೋಗಳಿಗೋಸ್ಕರ ಹೀರೋಗಳೇ ಫೈಟ್ ಹಾಕಿಸ್ಕೋತಾರೆ, 4 ಬೇಕು 5 ಬೇಕು ಅಂತಾರೆ. ಅದಕ್ಕೆ ಕೇಳಿದೆ ನಾನು ಮೇಡಮ್, ಅದನ್ನೇ ಹೇಳೋದು ನಾನು. ಇವಾಗೆಲ್ಲ ಅದೇ ಈಗ ನಡೀತಾ ಇರೋದು. ಈಗ ಬರ್ತಾರೆ ಸುಮಾರು ಜನ, ಈಗಲೂ ಬರ್ತಾ ಇದ್ದಾರೆ, ಸುಮಾರು ಜನ ಬರ್ತಾರೆ. ಸರ್ ನೆಕ್ಸ್ಟ್ ಮಂತ್ ಶೂಟಿಂಗು ಸರ್, ಹಿಂಗಿದೆ 1 ತಿಂಗಳು. ನಾನು ಹೇಳೋದು, ಪುನೀತ್ ರಾಜ್ಕುಮಾರ್ ಅಂತವ್ರು 4-5 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ, ಇವ್ರು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾರೆ? ಕರೆಕ್ಟ್ ಅಲ್ವಾ? 1 ತಿಂಗಳು 2 ತಿಂಗಳಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಹಂಗಾಗಿ ಏನಾಯಿತು, ಸೊ ಕತೆ ಹೇಳಕ್ಕೆ ಬಂದರು. ಕತೆ ಹೇಳೋಕ್ಕೆ ಬಂದ ಮೇಲೆ ಮಾರನೇ ದಿವಸ ನಾನು ಅದಾದಮೇಲೆ ಹೊರಟೆ ನಾನು. ಸರಿ, ಕತೆಯೆಲ್ಲ ಹೇಳಿದ್ದಾರೆ. ಮಾರನೇ ದಿವಸ ಬಂದೆ. ಪುನೀತ್ ಅವ್ರು ಫುಲ್ಲು ಖುಷಿಯಾಗಿ ಬಂದರು. ಕತೆ ಕೇಳಿಬಿಟ್ಟು ಎಲ್ಲ ಮೈಂಡಲ್ಲಿ ಹಾಕೊಂಡ್ಬಿಟ್ಟವ್ರು. ಅವರು ವೆಂಕಟೇಶ್ ಅಂತ ಓಡ್ ಬಂದು ಹಿಂಗೆ ತಪ್ಕೊಂಡ್ರು. ನಾನು ಯಾಕೆ ಹಿಂಗೆ ಅಂತಂದರೆ, ನಾವೇನು ಇಲ್ಲಿವರೆಗೂ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಕರೆಕ್ಟಾಗಿದೆ ಆ ಕತೆಗೆ ಅಂದರು. ನೋಡಿ ಮೇಡಮ್, ಅದೇ ಎಲ್ಲ ಹೇಳೋದು ಮೇಡಮ್, ಒಂದು ಯಾರಿಗೇ ಆಗಲಿ, ನಿಮಗೆ ಆಗಲಿ, ನಮಗೆ ಆಗಲಿ, ಯಾರಿಗೇ ಆಗಲಿ, ಒಂದು ಟೈಮ್ ಅಂತ ಬಂದಾಗ ಆಲ್ರೆಡಿ ಭಗವಂತ ಎಲ್ಲ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿಬಿಟ್ಟಿರ್ತಾನೆ. ಒಂದು ಒಳ್ಳೆ ಟೈಮ್ ಬರಬೇಕು ಅಂದರೆ ಸ್ಕ್ರೀನ್ ಪ್ಲೇ ರೆಡಿಯಾಗಿರುತ್ತೆ, ಅದು ಹಂಗೆ ನಡೆಯುತ್ತೆ. ಸೊ ನೋಡಿ, ಅದಾದಾಗ ಅದೇ ಥರನೇ ನಮ್ಗೆ ಏನೇನು ಮಾಡಿದ್ವಿ ಅಷ್ಟು ಚೆನ್ನಾಗಿ ಬಂತು. ಅದಕ್ಕೆ ಅಂದರೆ ಅಪ್ಪು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ಏನಂತಂದರೆ ನೋಡಿ, ಎಷ್ಟು ಸೂಪರ್ ಡೂಪರ್ ಹಿಟ್ ಆಯಿತು ಅಂತಂದರೆ, ಆ್ಯಕ್ಷನಿಂದನೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಕತೆ ಒಂದಾದರೆ ಅದ್ರ ಜೊತೆಗೆ ಒರಿಜಿನಲ್ ಆ್ಯಕ್ಷನ್, ಒಂದು ಕಡೆ ರೋಪಿಲ್ಲ ಮೇಡಮ್. ನೀವು ಈಗಲೂ ತೆಗೆದು ನೋಡಿ, ಅದು ಇನ್ನೂ 100 ವರ್ಷ ಆದರೂ ಅದಕ್ಕೆ ಆಯ್ಸಿಲ್ಲ ಮೇಡಮ್. ಆ ಪಿಕ್ಚರ್ಗೆ, ಅಪ್ಪು ಫಿಲಮ್ಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಂಗೆ ಅಷ್ಟು ಒರಿಜಿನಲ್ ಆ್ಯಕ್ಷನ್ಸ್ ಒಂದು ಕಡೆ ರೋಪ್ ಹಾಕಿಲ್ಲ. ಸರಿ, ಅದಾದಮೇಲೆ ಬಂದು ಎಲ್ಲ ಹೀಗೆ ಖುಷಿ ಆಯಿತು. ಸರಿ, ಪಾತ್ರ ನಾವು
ಡಿವೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ರಾಘಣ್ಣ ನನಗೊಂದು ಮಾತಂತ, ಯಾಕಂದ್ರೆ ನನಗೆ ಗೊತ್ತಿತ್ತಲ್ಲ ರಾಘಣ್ಣ ಗೊತ್ತು, ನಾನು ಪಾತ್ರ ಮಾಡ್ತಾ ಇರೋದು ಇದೆಲ್ಲ ಸ್ಟ್ರಗಲ್ ಮಾಡ್ತಾ ಇರೋದು ಎಲ್ಲ ಗೊತ್ತು ರಾಘಣ್ಣನಿಗೆ. ವೆಂಕಟೇಶ್ ಒಳ್ಳೆ ಕ್ಯಾರೆಕ್ಟರ್ ಹಾಕಿದ್ದೀನಿ ನಿಮಗೆ, ಫಸ್ಟ್ ಓಪನಿಂಗ್ ಫೈಟೇ ನಿಮ್ಮದು, ತುಂಬ ಚೆನ್ನಾಗಿದೆ ಥ್ರೂ ಔಟು ಫ್ರೆಂಡ್ ಕ್ಯಾರೆಕ್ಟ್ರು ಅಂತ ಅಂದರು. ಫುಲ್ ಖುಷಿಯಾಗೋಯ್ತು, ಯಾಕಂದರೆ ಇಲ್ಲಿವರೆಗೆ ಏನೇ ಪಾತ್ರ ಮಾಡಿರಲಿ ಇದು ಬೇರೆ ಇದು ಅಲ್ಲ. ಒಂದು ನಮ್ಮತ್ತೆ ಸಂಸ್ಥೆ ಹೇಳಿ ವಜ್ರೇಶ್ವರಿ ಸಂಸ್ಥೆ, ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಸಂಸ್ಥೆಯಲ್ಲಿ ನಮ್ಗೆ ಅವಕಾಶ ಸಿಗಬೇಕು ಅಂದರೆ ಆ್ಯಕ್ಟಿಂಗ್ಗೆ ಅದು ಎಷ್ಟೋ ಜನದ ಪುಣ್ಯ ಖಂಡಿತ ಅಲ್ವಾ. ಸೊ ಏನಾಯಿತು ಅಲ್ಲಿ ಏನಾಯಿತು ಹೇಳಿದ್ರು ನನಗೆ ಹಿಂಗೆ ಓಪನಿಂಗ್ ಅದ್ರಲ್ಲಿ ನೋಡಿ ಈಗಲೂ ಟೈಟಲ್ ತೋರಿಸ್ತಾ ಇರ್ತಾರೆ, ಬೆಟ್ಸ್ ಫೈಟ್ ಸ್ಟಾರ್ಟ್ ಆಗುತ್ತೆ. ಅದರಿಂದನೇ ನಾನು ಪುನೀತ್ ಅವ್ರ ಫ್ರೆಂಡ್, ಅದರಲ್ಲಿ ನಾನು, ವಿನಾಯಕ್ ಜೋಶಿ, ನಮ್ಮ ಹೊನ್ನವಳ್ಳಿ ಕೃಷ್ಣನ್ ಮಗ ಶ್ರೀಕಾಂತ್ ಅಂತೇಳಿ, ಆಮೇಲೆ ಗೋಪಿ ಸರ್ ಅಂತೇಳಿ ಅವ್ರ ಇವರು ಹಂಸಲೇಖ ಸರ್ ಅಂತ ಅಸಿಸ್ಟೆಂಟ್ ಏನೋ ಆಗಿದ್ರು, ಅವರ ಮಗ ಪಾಪ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ಅವರು, ಮತ್ತು ಇನ್ನೊಬ್ಬರು ಅಪ್ಪು ಅವ್ರ ಫ್ರೆಂಡ್, ಒಟ್ಟು 4-5 ಜನ ಇದ್ದೀವಿ ಅದರಲ್ಲಿ. ಸೊ ಆವಾಗ ಎಲ್ಲ ಸೆಲೆಕ್ಷನ್ ಆಗಿ ಅಲ್ಲಿ ಏನಾಯಿತು ಅಂತಂದರೆ ಓಪನಿಂಗ್ ಫೈಟೇ ನಂದು. ಹೇಳಿದ್ರು ತುಂಬ ಖುಷಿಯಾಯಿತು, ಅದ್ಭುತವಾಗಿ ಬಂತು. ಆ ಒರಿಜಿನಲ್ ಶಾರ್ಟ್ ಫಸ್ಟು ಓಪನಿಂಗೇ ನನಗೆ ಹೊಡೆದು ಬೀಳಿಸ್ತಾನೆ ವಿಲಾನು. ಪುನೀತ್ ರಾಜ್ಕುಮಾರ್ ಅವರು ಸುತ್ತ ಜನ ನಿಂತಿರ್ತಾರೆ, ಬೆಟ್ಸ್ ಫೈಟ್ ಅಲ್ವಾ, ಬೆಟ್ಸ್ ಫೈಟ್ ಸುತ್ತ ಜನ ನಿಂತಿರ್ತಾರೆ. ಮೇಡಮ್ ನೀವು ನಂಬ್ತಿರಲ್ಲೋ, ನಾನೇ ಶಾಕ್ ಆಗೋಗ್ಬಿಟ್ಟೆ. ಅಲ್ಲಿಂದ ಅವ್ನು ಟ್ರಂಪಲ್ಲಿ ಜಂಪ್ ಮಾಡಿ ಜನರ ಮಧ್ಯೆಯಿಂದ ಫ್ರೆಂಡ್ ಸಮ್ಮರ್ ಸಾಲ್ಟ್ ಹೊಡೆದು ಮಧ್ಯೆ ಲ್ಯಾಂಡ್ ಆಗ್ತಾರೆ, ಹಿಂಗೆ ನಿಂತ್ಕೊತಾರೆ. ನಾನೇ ಹೇಳ್ಕೊಟ್ಟಿದ್ದ ಅಂತ ಡೌಟ್ ನಿಮ್ಗೆ? ಅಲ್ಲ, ಒಂದು ಎಷ್ಟು ಸಖತ್ತಾಗಿ ಮಾಡಿದ್ರು ಅಂತಂದರೆ ನನಗೆ ಆಶ್ಚರ್ಯ ಆಗೋಯ್ತು, ಹಿಂಗೆ ಬಂತು ಶಾರ್ಟ್. ಯಾಕಂದರೆ ಅವರು ಅಷ್ಟು ಕಷ್ಟಪಟ್ಟರು ಮೇಡಮ್ ತುಂಬ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಕೆಳಗೆ ಬಿದ್ದು ಓಪನ್ ಆಗಿಬಿಟ್ಟಿದ್ದು ಜಾಗ, ಹಂಗೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ, ಅದು ಹೇಳ್ತೀನಿ ಮುಂದೆ. ಅಷ್ಟು ಚೆನ್ನಾಗಿ ಮಾಡಿ ಆ ಥರ ಅಷ್ಟು ಶಾರ್ಟ್ ಚೆನ್ನಾಗಿ ಬಂತು. ಬಂದ ಮೇಲೆ ಅಂದರೆ ಇವರು ಆ್ಯಕ್ಚುಲಿ ಅದಕ್ಕಿಂತ ಬಿಫೋರ್ ಒಂದು ಸಣ್ಣ ಇನ್ಸಿಡೆಂಟ್ ಏನಾಯ್ತು ಗೊತ್ತಾ ಮೇಡಮ್, ಬಾಂಬೆಯಿಂದ ರಾಮ್ ಶೆಟ್ಟಿ ಅವರು ಫೈಟ್ ಮಾಸ್ಟರ್, ಅದಕ್ಕೆ ರಾಮ್ ಶೆಟ್ಟಿ ಮಾಸ್ಟರ್ ಅಂತೇಳಿ ತುಂಬ ಮಂಗಳೂರವರು. ಆ್ಯಕ್ಚುಲಿ ಹಿಂದಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು, ಅವ್ರ ಕೈಲಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಪಿಕ್ಚರು ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ರು. ಅವ್ರೇನು ಮಾಡ್ತಾಯಿದ್ರು, ಇವ್ರಿಗೆ ಗೊತ್ತಿಲ್ವಲ್ಲ ಪುನೀತ್ ಅವರು ಈ ಮಟ್ಟಕ್ಕೆ ಒರಿಜಿನಲ್ ಸ್ಟಂಟ್ ಮಾಡ್ತಾರೆ ಅಂತೇಳಿ. ಅಲ್ಲ, ಅವ್ರ ಎನರ್ಜಿ ನಿಮ್ಗೆ ಗೊತ್ತಲ್ಲ, ಅದನ್ನ ಹೇಳಿ ನನಗೆಲ್ಲ ಗೊತ್ತಿತ್ತಲ್ಲ, ಇವ್ರಿಗೆ ಗೊತ್ತಿಲ್ಲ. ಇವ್ರೇನು ಮಾಡ್ತಾಯಿದ್ರು, ಮಾಮೂಲಿ ಸಿಂಪಲ್ ಆಗಿ ಏನೋ ಶಾರ್ಟ್ಸ್ಗಳು ಇಡೋದು, ಹಿಂಗೆ ಮಾಡೋದು ಮಾಡ್ತಾಯಿದ್ರು. ನಾನು ಒಪ್ಪು ಮಾತಾಡ್ಕೊಂಡ್ವಿ ಫ್ರೀ ಟೈಮಲ್ಲಿ, ಏನಪ್ಪ ನಾವು ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀವಿ, ಏನು ಮಾಡಿಸ್ತಾನೆ ಇಲ್ವಲ್ಲ ಇವರು ಅಂತ ಮಾತಾಡ್ಕೊಂಡ್ವಿ. ಸರ್ ಹಿಂಗೆ ಮಾಡಿ ನಾನು ಅಪ್ಪುಗೆ ಹೇಳಿದೆ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ, ನಾನು 5 ನಿಮಿಷ ಅವ್ರಿಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬ್ರೇಕ್ ಟೈಮು ಹೋದೆ. ಹೋಗಿ ಮಾಸ್ಟರ್ ನಮಸ್ತೆ, ಸ್ವಲ್ಪ ಗೊತ್ತಾಗಿ ಅಲ್ಲಿ ಆ ಸ್ಪಾಟಲ್ಲೆಲ್ಲ ಈಗ ಅಪ್ಪು ವೆಂಕಟೇಶ್ ಅಂತ ಅಪ್ಪು ಮಾಸ್ಟರ್ ಅಂತ ಎಲ್ಲ ಗೊತ್ತಿತ್ತು. ಆದರೆ ಈ ಮಟ್ಟಕ್ಕೆ ಜಿಮ್ನಾಸ್ಟಿಕ್ಸು, ಫೈಟು, ಒರಿಜಿನಲ್ಲು, ವಿದೌಟ್ ರೋಪ್ ಇದೆಲ್ಲ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರು ಬಾಂಬೆಲೇ ಮಾಡಿಲ್ಲ. ಹೌದು, ಅದು ಎಲ್ಲ ಹೀರೋಗಳು ತೆಲುಗು ತಮಿಳು ಎಲ್ಲ ಹೇಳ್ಬಿಟ್ಟಿದ್ದಾರೆ, ಪುನೀತ್ ರಾಜ್ಕುಮಾರ್ ಥರ ನಾವು ಫೈಟ್ ಮಾಡೋಕ್ಕಾಗಲ್ಲಪ್ಪ ಅಂತೇಳಿ. ಜೂನಿಯರ್ NTR ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಹೇಳಿದ್ದಾರೆ. ಸರಿ ನಾನು ಹೋದೆ, ಅಲ್ಲಿ ಕೂತಿದ್ರು ಚೇರಲ್ಲಿ. ಸರ್ ನಮಸ್ಕಾರ. ಅವ್ರು ಕನ್ನಡ ತುಂಬ ಮಂಗಳೂರು, ತುಳು ಭಾಷೆ ಮಾತಾಡ್ತಾರಲ್ಲ, ಅವ್ರು ತುಂಬ ಇದು ಮಾಡೋರು. ಸರಿ ಹೋಗಿ ಕೂತ್ಕೊಂಡೆ. ಮಾಸ್ಟರ್ ಬನ್ನಿ ಅಂತಂದರು. ಮಾಸ್ಟರ್ ಅಪ್ಪು ಅವರು ನೋಡಿ ಇದು ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಬ್ಯಾಕ್ ಫ್ಲಿಪ್ ಮಾಡ್ತಾರೆ, ಎಲ್ಲನೂ ವಿವರಿಸಿದೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ತಲೆ ಅವ್ರಿಗೆ ನಾನು ಹೇಳಿದ್ದು ನೋಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು ಅದೆಲ್ಲ ಒರಿಜಿನಲ್ ಸ್ಟಂಟ್ಸು, ಡೇಂಜರ್ ಸ್ಟಂಟ್ಸ್ಗಳು ಅಂತ. ಹೌದು, ಅವ್ರಿಗೆ ಡೌಟು. ನಾನು ಹೇಳಿದ್ದು ಮಾಸ್ಟರ್ ನಂಗೆ ಏನೋ ಅನ್ಕೊಂಬಿಟ್ಟು ಮಾಡಿಸಿ ಅಂತಂದೆ. ಓಕೆನಾ ಅಂದ್ಬಿಟ್ಟು ಅಪ್ಪು ಹತ್ರ ಡಿಸ್ಕಷನ್ ಮಾಡಿದ್ವಿ. ಇಲ್ಲ ಮಾಡ್ತೀನಿ ಮಾಸ್ಟರ್ ಅಂತಂದರು. ಸರ್ ಒಂದು ಮಾಡಿ ತೋರಿಸಿದ್ರು, ಒಂದು ಬ್ಯಾಕ್ ಫ್ಲಿಪ್ ಹೊಡಿಯೋದನ್ನ. ಈ ಬ್ಯಾಕ್ ಫ್ಲಿಪ್ ಅನ್ನೋದು ಹಿಂದಕ್ಕೆ ಪಲ್ಟಿ ಹೊಡಿಯೋದು, ಹೌದು, ಅದು ತುಂಬ ಕಷ್ಟ. ನಿಂತಿದ್ದ ಜಾಗದಲ್ಲಿ ರಪ್ಪ ಅಂತ ಹಿಂಗೆ ಹೊಡೆದು, ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್ ಹಿಂದಕ್ಕೆ ಹೊಡಿ. ಅದೊಂದು ನೋಡ್ಬಿಟ್ರೆ ಇವ್ರು ಮಾಡ್ತಾರೆ ಅಂತ ಕನ್ಫರ್ಮ್. ಅದೊಂದು ನೋಡಿದ ಮೇಲೆ ಫುಲ್ಲು ಖುಷಿ ಆಗಿಬಿಟ್ರು ರಾಮ್ ಶೆಟ್ಟಿ ಮಾಸ್ಟ್ರು. ಮೇಡಮ್ ಇಟ್ಟರು ಶಾರ್ಟ್ಗಳು ಅಂತಂದರೆ ವಿದೌಟ್ ರೋಪ್, ನೀವು ಎಲ್ಲಿಂದ ಹೇಳ್ತಾರೆ ಅದ್ರ ಮೇಲೆ ಪಲ್ಟಿ ಹೊಡಿಬೇಕಾ, ಇಲ್ಲಿ ಏನು ಒಳ್ಳೆ ಇವರು ಸೂಪರ್ ಮ್ಯಾನ್ ಥರ ಪಲ್ಟಿ ಹೊಡಿಯೋದು ಎಲ್ಲ ಮಾಡಿ ಎಲ್ಲ ಶಾರ್ಟ್ಸ್ ತೆಗೆದ್ರು. ಆದಮೇಲೆ ಬ್ರೇಕ್ ಕೊಟ್ಟರು. ಬ್ರೇಕು ಒಂದು ದಿವಸ ಊಟಕ್ಕೆ ಬ್ರೇಕ್ ಕೊಟ್ಟರು. ನಾನು ನೋಡ್ತಾ ಇದ್ದೀನಿ, ಆ ಕಡೆ ಹೋಗ್ಬಿಟ್ಟು ಬಾಂಬೆಗೆ ಹಿಂದಿಲಿ ಮಾತಾಡ್ತಾ ಇದ್ದಾರೆ. ನನ್ನ ಮಕ್ಕಳ ನೀವು ವೇಸ್ಟ್ ಕಂಡ್ರ, ನೀವು ಬಂದು ನೋಡ್ರಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಂತ ಡಾಕ್ಟರ್ ರಾಜ್ಕುಮಾರ್ ಮಗ ವಿದೌಟ್ ರೋಪ್ ಮಾಡಿ ನೀವು ಇದ್ದೀರಾ, ರೋಪ್ ಹಾಕಿ ಇದಾಕಿ ಅಂತ ಅಂದ್ಬಿಟ್ಟು ಇಷ್ಟಿಗೆ ಮೇಲಿಂದ ಒರಿಜಿನಲ್ ಯಾವ ರೋಪು ಬೇಡ ಅಂದ್ಕೊಂಡು ಒರಿಜಿನಲಾಗೆ ಮಾಡ್ತಾರೆ ಅಂತ ಫೋನ್ ಮಾಡಿ ಹೇಳ್ತಾ ಇದ್ರು ಅವ್ರಿಗೆ. ಅಂದರೆ ಅಷ್ಟು ಡೆಡಿಕೇಶನ್. ಅಯ್ಯೋ ಮೇಡಮ್, ಈಗಲೂ ಹೇಳ್ತೀನಲ್ಲ, ಆ ಥರ ಬರೋದು ಇಲ್ಲ, ಇನ್ಯಾರು ಹುಟ್ಟೋದು ಇಲ್ಲ ಮೇಡಮ್. ಸತ್ಯವಾಗ್ಲೂ ನೀವು ನೋಡಿ, ಆ ಅಪ್ಪು ಸಿನಿಮಾ ನೋಡಿ, ಅದಾದಮೇಲೆ ನೋಡಿ ಎಷ್ಟು ಸಿನಿಮಾ ಒರಿಜಿನಲ್ ಸ್ಟಂಟ್ಸ್ ಅಂದರೆ ಈ ವಿದೌಟ್ ರೋಪ್ ಅಷ್ಟು ಮಾಡಿದ್ದಾರೆ. ನಮಗೊಂಥರ ಖುಷಿ. ಅಲ್ಲಿಂದ ಏನಂದರೆ ಸಿನಿಮಾ ಎಲ್ಲ ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ಟು. ಅಲ್ಲಿಂದ ಅಪ್ಪು ವೆಂಕಟೇಶ್ ಅಂತ ನನಗೆ ಹೆಸರು.
ಆದರೆ ಅದಕ್ಕೊಂದು ಇನ್ಸಿಡೆಂಟ್ ಇದೆ. ಈ ಅಪ್ಪು ವೆಂಕಟೇಶ್ ಅಂತ ಬರೋಕ್ಕೆ ಸಿನಿಮಾ ಹೌದು, ಅಪ್ಪು ಫಿಲಮ್ ಅಂತೂ ನಾನು ಮಾಡಿದೆ ಓಕೆ. AR ಬಾಬು ಅಂತೇಳಿ ನಮ್ಮ ಅವರು ಕಾಮಿಡಿ ಡೈರೆಕ್ಟರ್ ಅಂತ ಹೇಳಿದ್ನಲ್ಲ, ಅವರು ಒಂದು ದಿವಸ ನಮ್ಮ ಏರಿಯಾದಲ್ಲೇ ಇದ್ದರು. ಅವ್ರಿಗೆ ನಾನು ನಮ್ಮ ಏರಿಯಾಗೆ ಹೊಸದಾಗಿ ಬಂದರು. ಆವಾಗ ನಾನು ಮಾಮೂಲಿ ಫೋಟೋ ಇಟ್ಕೊಂಡು ಸರ್ ನನಗೊಂದು ಅವಕಾಶ ಕೊಡಿ ಸರ್ ಅಂತ ಕೇಳಕ್ಕೆ ಹೋದೆ. ಸರಿ ಏನು ಅಂತ ನನ್ನ ಬಗ್ಗೆ ವಿಚಾರ. ಅಷ್ಟು ಫೇಮಸ್ ಆದ್ಮೇಲೆ ನೀವು ಫೋಟೋ. ಹೌದು ಮೇಡಮ್. ಈ ಒಂದೇನು ಗೊತ್ತಾ ಮೇಡಮ್, ನಮ್ಮ ಪಾತ್ರ ಬೇಕು ಅಂತ ನಾವೇ ಹೋಗ್ಬೇಕು, ಹುಡುಕಬೇಕು, ಪಾತ್ರ ಮಾಡಬೇಕು. ಈ ಥರ ಕಾಲ ಅವಾಗೆಲ್ಲ. ಸರಿ ಅದಾದ್ಮೇಲೆ ಹೋದಾಗ ಅವಾಗ ನನ್ನ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಸರಿ ತುಂಬ ಕ್ಲೋಸ್ ಆದ್ವಿ. ತುಂಬ ಕ್ಲೋಸ್ ಆದಮೇಲೆ ಅವ್ರ ಫ್ಯಾಮಿಲಿ ಜೊತೆ ನಾವೇನು ಮಾಡಿದ್ವಿ, ಒಂದು ದಿವಸ ಊಟಕ್ಕೆ ಹೋದೆ ಆ ಫ್ಯಾಮಿಲಿ ಜೊತೆ. ಆವಾಗ ವೆಂಕಟೇಶ್, ಈಗ ನೀನು ವೆಂಕಟೇಶ್ ಅಂತ ಅಂದರೆ ಎಷ್ಟು 3-4 ಜನ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಕೌರವ್ ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಇದ್ದಾರೆ, KD ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಇದ್ದಾರೆ, ರಣಧೀರ ವೆಂಕಟೇಶ್ ಅಂತ ಒಬ್ರು ಇದ್ದಾರೆ ಗೊತ್ತಾ, ವಿಲನ್ ಕ್ಯಾರೆಕ್ಟರ್ ಎಲ್ಲ ಜಗ್ಗೇಶ್ ಅವ್ರ ಜೊತೆ, ಅದು ನಿಮ್ಗೆ ಗೊತ್ತಿರ್ಬೋದು. ಅವರೊಬ್ರು ಇದ್ದಾರೆ. ವೆಂಕಟೇಶ್ ಅಂದರೆ ನೀನು ಯಾವ ವೆಂಕಟೇಶ್ ಅನ್ಕೋತಾರೆ? ಒಂದು ಕೆಲಸ ಮಾಡಿ, ಹೆಂಗಿದ್ರು ಅಪ್ಪು ಫಿಲಮ್ ಸೂಪರ್ ಡೂಪರ್ ಹಿಟ್ ಆಯಿತು, ಪುನೀತ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ, ಅಪ್ಪು ವೆಂಕಟೇಶ್ ಅಂತ ಹಾಕೊಂಬಿಡಿ ಅಂದರು. ಓಕೆ ನೋಡಿ ಟೈಮು ನನಗೆ ಕರೆಕ್ಟ್ ಅಲ್ಲ, ಚೆನ್ನಾಗಿದೆಲ್ಲ ಅನ್ನಿಸ್ತು ನನಗೆ. ಅಲ್ಲಿಂದ ವೆಂಕಟೇಶ್ ಹೆಗ್ಡೆ ಅಂತ ಏನೋ ಮುಂಚೆ ಹಳೆ ಫಿಲಮ್ ನೋಡಿ ವೆಂಕಟೇಶ್ ಹೆಗ್ಡೆ ಅಂತಲೇ ಇರೋದು. ಅದಾದಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬರೀ ಅಪ್ಪು ವೆಂಕಟೇಶ್ ಅಂತಲೇ ಬರೋದು. ಆಮೇಲೆ ಇನ್ನೊಂದೇನಂದ್ರೆ ಇಂಡಸ್ಟ್ರಿಯಲ್ಲಿ ಅಪ್ಪು ವೆಂಕಟೇಶ್ ಅಂದರೆ ಗೊತ್ತಾಗುತ್ತೆ, ವೆಂಕಟೇಶ್ ಅಂದ್ರೆ ಯಾವ ವೆಂಕಟೇಶ್ ಅಂತಾರೆ, ಅಪ್ಪು ವೆಂಕಟೇಶ್ ಗೊತ್ತು ಅಂತಂದರೆ ಅಷ್ಟು ನೇಮು ಏನಾಯಿತು ಅವರಿಂದ. ಪಾಪ ಸುಳ್ಳು ಹೇಳೋದಲ್ಲ, ಅವ್ರು AR ಬಾಬು ಅವ್ರು ಇಕ್ಕಿದ್ದು ನನಗೆ ಆ ನೇಮು. ಅಲ್ಲಿಂದ ಜರ್ನಿ ಹಿಂಗೆ ಸ್ಟಾರ್ಟ್ ಆಗಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಬಂದು ಇವತ್ತು ಒಂದು 5-6 ಸಿನಿಮಾ ಇರೋವಾಗ ಮಾಡಿದ್ದೀನಿ ಮೇಡಮ್. ಸೂಪರ್ ಸರ್. ಒಂಥರ ಏನು ಶೆಡ್ಯೂಲ್ ಹಾಕಿ ಮಾಡ್ದಂಗಿದೆ ನಿಮ್ಮ ಜರ್ನಿ. 100%. ಓಕೆ, ರಾಜ್ಕುಮಾರ್ ಸರ್ಗೆ ಎಕ್ಸಸೈಸ್ ಹಿಡ್ಕೊಟ್ಟ ಒಂದು ಇನ್ಸಿಡೆಂಟ್ ಹೆಂಗಿತ್ತು ಸರ್? ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜನರಲ್ ಮಾಮೂಲಿ ಫೈಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅವ್ರು ಹೆಂಗೆ ಅಂತಂದರೆ ಅಪ್ಪಾಜಿಯವರು, ಅವ್ರಿಗೆ ಒರಿಜಿನಲ್ ಸ್ಟಂಟ್ಸ್ ಅಂತಂದರೆ ತುಂಬ ಇಷ್ಟ. ಮಗ ಮಾಡ್ತಾ ಇದ್ದ ಅಲ್ಲ ಭಯ ಇಲ್ಲ. ಒಂದು ನಾನಂತೂ ಮಾಡೋಕ್ಕಾಗಿಲ್ಲ, ಅಪ್ಪು ಅವರಾದ್ರೂ ಮಾಡಲಿ ಅಂತ ಅಂದ್ಬಿಟ್ಟು ಏನು ಮಾಡೋರು ಮೇಡಮ್, ಹೇಳಿದ್ನಲ್ಲ ಹಳೆ ಮನೆ ಒಳಗೆ ವೈಟ್ ಹೌಸಲ್ಲಿ ಲಾನ್ ಇತ್ತು, ಹುಲ್ಲು ಒಂದು ತುಂಬ ಚೆನ್ನಾಗಿತ್ತು. ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು. ನೋಡಿ ಇದೆ, ಅಲ್ಲಿದೆ ನೋಡಿ ಚೇರು, ಅದು ಕೂತಿರೋದು ಈ ಕಡೆ ಮಾಡ್ತಾ ಇದ್ವಿ ಪ್ರಾಕ್ಟೀಸು, ಅದು ಲಾನಲ್ಲಿ. ಅದೇ ಸೇಮ್ ಚೇರ್, ಕೆಂಪು ಚೇರು, ಅದೇ ಯಾವಾಗಲೂ ಅವ್ರು ಹಾಕೊಂಡು ಕೂತ್ಕೋತಾ ಇದ್ದಿದ್ದು. ಕೂತ್ಕೊಂಡು ಯಾವಾಗಲೂ ನೋಡೋರು ಬ್ಯಾಕ್ ಫ್ಲಿಪ್ ಮಾಡೋದು, ಇದನ್ನೆಲ್ಲ ನೋಡೋರು. ಒಂದು ದಿವಸ ಏನು ಮಾಡಿದ್ರು, ನಾವು ಬ್ಯಾಕ್ ಫ್ಲಿಪ್ ಮಾಡ್ತಾಯಿದ್ವಿ, ಬಾಲ್ಕನಿ ಮೇಲೆ ನಿಂತಿದ್ರು. ಅದೇನು ಅನ್ನಿಸ್ತೇನೋ, ಪಂಚೆ ಎತ್ಕೊಂಡು ಫ್ರೆಂಡ್ಸ್ ಬನ್ನಿ ನನಗೂ ಮಾಡಿಸಿ ಆ ಏಜಲ್ಲಿ 75-76 ಆಗಿತ್ತಾಗ ಅವ್ರಿಗೆ ಏಜು. ನನಗೂ ಮಾಡಿಸಿ ಅಂತ ಬಂದೇ ಬಿಟ್ರು. ಇವರೆಲ್ಲ ಅಪ್ಪು ಎಲ್ಲ ಗಾಬರಿ ಆಗೋದ್ವಿ. ಯಾಕೆಂತಂದರೆ ಅಷ್ಟೊತ್ತಿಗೆ ಅವ್ರಿಗೆ ಆಪ್ರೇಷನ್ ಆಗಿ ರೆಡಿಯಾಗಿತ್ತು. ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಒಂದು ದಿವಸ ಏನಾಯಿತು, ಹಿಂಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಇನ್ನೂ ಅಪ್ಪು ಫಿಲಮ್ ಸ್ಟಾರ್ಟ್ ಆಗಿರಲಿಲ್ಲ. ವೀರಪ್ಪನ ಎಡ್ಕೊಂಡು ಹೋಗ್ಬಿಟ್ಟ ಅಪ್ಪಾಜಿಯವ್ರನ್ನ. ಹೌದು, ಅಪ್ಪಾಜಿಯವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು. ಅವಾಗ 108 ದಿವಸ ಏನೋ ಕಾಡಲ್ಲಿದ್ದರು. ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನನಗೆ ಅಪ್ಪಾಜಿಯವ್ರು ಹೇಳಿದ್ದು, ಅಲ್ಲಿಯವರೇ ನನಗೆ ಎಲ್ಲ ಅದು ಅಪ್ಪಾಜಿನೇ ಹೇಳಿದ್ರು. ಹೆಂಗೆ ಅಂದರೆ ಇವರು ಆಗ್ತಿದ್ದು ಒಂಥರ ಒಂದು ಚರ್ಮದ ಚಪ್ಪಲಿ, ಒಂಥರ ಏನೋ ಒಂದು ಲೆದರ್ ಚಪ್ಪಲಿ ಏನೋ ಒಂಥರ ಹಾಕೋರು ಯಾವಾಗಲೂ. ಅದನ್ನು ಅಲ್ಲಿ ಗಾಜೂರಿಂದ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಲ್ಲ, ಅದೇ ಚಪ್ಪಲಿ ಹೋಗಿದ್ರು ಅವರು. ಅವ್ರಿಗೇನು ಮಾಡಿದೆ, ಇದಾಗಲ್ಲ ಹವಾಯಿ ಚಪ್ಪಲಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು, ನೀಲಿ ಚಪ್ಪಲಿ ಬರೋದು ಅವಾಗ ಹವಾಯಿ ಚಪ್ಪಲಿ ಅಂತ, ಆ ಚಪ್ಪಲಿ ಕೊಟ್ಟಿದ್ದಾನೆ ಮನುಷ್ಯ. ಅದನ್ನು ಹಾಕ್ಕೊಂಡು ಕಾಡು ಉದ್ದಕ್ಕೂ ಸುಮಾರು ಕಿಲೋಮೀಟ್ರ್, ದಿನಕ್ಕೆ ಒಂದು 10-15 ಕಿಲೋಮೀಟ್ರ್ ನಡೆಸಿದ್ನ ಏನೋ ಗೊತ್ತಿಲ್ಲ. ಅಲ್ಲೇನಾಗಿತ್ತು, ಅವ್ರಿಗೆ ಮಂಡಿ ಜಾಸ್ತಿ ಸ್ವಲ್ಪ ಇದಾಗಿತ್ತು, ನೋವು ಬಂದ್ಬಿಟ್ಟು. ಸರ್ ಈ ಥರದ್ದು ಮುಂಚೆ ಅವಾಗೆಲ್ಲ ಈ ಬೌದ್ಧವರ್ಗೊಂಡು ಸಿನಿಮಾದಲ್ಲೋ ಏನೋ, ಈಗ ಅವರೆಲ್ಲ ಗೊತ್ತಲ್ಲ ಮೇಡಮ್, ಕುದುರೆ ಮೇಲಿಂದ ಜಂಪ್ ಮಾಡಿ ಬಿದ್ದು ಅದು ಇದ್ರೂ ಇದು ಜಾಸ್ತಿ ಇದಾಗಿ. ಅಂದರೆ ನಮ್ಮಲ್ಲೆಲ್ಲ ಈಗ ಕಿಡ್ನಾಪರ್ ಅಂದರೆ ಹಿಂಸೆ ಕೊಡ್ತಾರೆ, ಇವ್ರ ಜೊತೆ ನಡೆಯೋದಕ್ಕೆ ಅದು ಹಿಂಸೆ, ಅದೇ ಹಿಂಸೆ. ಸರಿ ಕಿಲೋಮೀಟರ್ಗಳು ನಡೆಸೋ ಅವರೇ ಹೇಳಿದ್ದು ನನಗೆ, ನಡೆಸೋರು ಅಂತ. ಅವಾಗ ಏನಾಯಿತು, ಅದಾದಮೇಲೆ ಅಪ್ಪಾಜಿಯವ್ರು ಬಂದ ಮೇಲೆ ಮುಂಚೆ ಯೋಗ ಮಾಡ್ತಾಯಿದ್ರು. ಯೋಗ ಮಾಡೋಂಗಿರಲಿಲ್ಲ. ಹೆಂಗೆ ಅಂತಂದರೆ ಅದಾದಮೇಲೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮೇಔಟ್ ಹಾಸ್ಪಿಟ್ಲ್ ಅಂತ ಮೆಡ್ರಾಸಲ್ಲಿ, ಅಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿದ್ರು. ಮೇಯ್ನ್ ಅದೇ ಇನ್ಸಿಡೆಂಟ್. ಅದೇ ಇನ್ಸಿಡೆಂಟು. ಅದಾದಮೇಲೆ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಅವ್ರ ಜೊತೆ ಹೋದೆ ಇಲ್ಲಿಗೆ ಚೆನ್ನೈಗೆ, ಮೇಔಟ್ ಹಾಸ್ಪಿಟ್ಲ್. ನಾನು ಹೇಳಿದೆ ನಾನು ಬರ್ತೀನಿ, ಸರಿ ಆಯಿತು ಅಂತ ಹೋದ್ವಿ. ಅಲ್ಲಿ ಹೋದಾಗ ಆಪ್ರೇಷನ್ ಆಗಿ ಮಲಗಿದ್ರು. ಅಂದರೆ ಸ್ವಲ್ಪ ಚೂಚೂರೇ ಹಿಡ್ಕೊಂಡು ನಡೆಸ್ತಾಯಿದ್ರು. ನಾನು ನೋಡ್ಬಿಟ್ಟು ಖುಷಿ ಆಗ್ಬಿಟ್ರು. ಯಾವಾಗ ಬಂದ್ರಿ ಬನ್ನಿ ಅಂತ. ಯಾಕಂದರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೂತ್ಕೊಂಡು ನೋಡ್ತಾ ಇದ್ರಲ್ಲ ಅಪ್ಪಾಜಿಯವರು. ಸೊ ಅದು ಇನ್ನೂ ಅಪ್ಪು ಆಗಿರಲಿಲ್ಲ ಅವಾಗ.
ಸೊ ಅದಾದಮೇಲೆ ಅಷ್ಟೊತ್ತಿಗೆ ಚೆನ್ನಾಗಾದರು. ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಬಂದರು ಮನೆಗೆ ಬಂದು ಆದಮೇಲೆ ಡಾಕ್ಟ್ರ್ ಏನು ಮಾಡಿದ್ರು, ಅಲ್ಲಿಂದ ಚೆನ್ನೈಯಿಂದ ಮೇರಠ್ ಹಾಸ್ಪಿಟ್ಲ್ ಆಪ್ರೇಷನ್ ಮಾಡಿದ್ಲ, ಅಮ್ಮವ್ರಿಗೇನೋ ಹೇಳಿದ್ರಂತೆ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡಿಸಿ ಕಾಲಿಗೆ. ಸರಿ ನೋಡಿ, ಅಲ್ಲಿ ನನ್ನ ಅದೃಷ್ಟ, ಅಪ್ಪಾಜಿಯವ್ರು ಟಚ್ ಮಾಡಬೇಕು ಅನ್ನೋದು ಯೋಗ ಇತ್ತಲ್ಲ. ಅಮ್ಮವರು ಅಪ್ಪುಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ವೆಂಕಟೇಶ್ವರ ಬನ್ನಿ ಇಲ್ಲಿ ಅಂದ್ರು ಅಮ್ಮ ಹೇಳಿ ಅಂತಂದೆ. ಸ್ವಲ್ಪ ಅಪ್ಪಾಜಿಯವ್ರಿಗೆ ಈ ಥರ ಕೆಲವು ಹೇಳ್ಕೊಟ್ಟಿದ್ರಂತೆ ಎಕ್ಸಸೈಸ್, ಸ್ವಲ್ಪ ಇದನ್ನೇ ಮಾಡಿಸಿ ಈ ಥರ ಮಾಡಿಸಿ ನನಗೆ ಅದನ್ನು ವಿವರಣೆ ಮಾಡಿದ್ರು. ಅಂದರೆ ಸೈಕ್ಲಿಂಗ್ ಅಂತೇಳಿ ಕಾಲು ಹಿಡ್ಕೊಂಡು ಹಿಂಗೆ ಪುಷ್ ಮಾಡೋವಂಥದ್ದು, ನಾನು ಕಾಲಿಗೆ ಹಿಡ್ಕೊಳ್ಳೋದು, ಅದನ್ನು ಅವ್ರು ತಳ್ಳಬೇಕು ನನ್ನ ಕೈನ ನಾನು ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಸೈಕಲ್ ತುಳಿತೀವಲ್ಲ, ಸೊ ಆ ಥರ ಹಿಂಗೆ ಮಾಡಿ 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 ರೆಡಿ ಮಾಡೋವಂಥದ್ದು. ಅದನ್ನು ಫಸ್ಟ್ ಕರೆದು ಅವ್ರ ಕಾಲು ಮುಟ್ಟಿದೇಟಿಗೆ ಅಪ್ಪ ಯಾವ ಜನದ ಪುಣ್ಯವನ್ನು ಅಂದ್ಕೊಂಬಿಟ್ಟೆ ನಾನು. ಯಾಕಂದರೆ ನಾವು ಶ್ರೀಕೃಷ್ಣ ದೇವರಾಯ ಆಮೇಲೆ ಎಷ್ಟು ಸಿನಿಮಾಗಳು ಅಪ್ಪಾಜಿಯವ್ರು ನೋಡಿದ್ವಿ. ಆ ಕೃಷ್ಣನ ಪಾತ್ರ ಹಾಕ್ಬಿಟ್ರೆ ಅಪ್ಪಾಜಿಯವರು ಸೇಮು ಕೃಷ್ಣನೇ ದೇವ್ರೆ. ಸರ್, ಇದ್ರ ಮಧ್ಯದಲ್ಲಿ ನಾನೊಂದು ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡೆ. ಅಣ್ಣವರ ಸುತ್ತಮುತ್ತ ಯಾರೆಲ್ಲ ಇರ್ತಾರೋ, ಈಗ ನೀವೇನು ಸಾಫ್ಟ್ನೆಸ್ ಆಗಿ ಮಾತಾಡ್ತಿರ್ತೀರಾ, ಅದು ಹೆಂಗೆ ಬಂದಿರುತ್ತೆ ಅನ್ನೋದೇ ನನಗೆ. ಮೇಡಮ್ ಆ್ಯಕ್ಚುಲಿ ಒಂದು ವಿಚಾರ ಹೇಳ್ತೀನಿ, ಯಾರು ಅಪ್ಪಾಜಿಯವರ ಅವ್ರ ಜೊತೆ ಇರ್ತಾರಲ್ಲ, ನಾನು ಒಂದು ಸ್ವಲ್ಪ ಹೊರಟಾಗಿ ಇದ್ದೆ ಮುಂಚೆ, ಆದರೆ ನಾನು ತಿಳ್ಕೊಂಡಿದ್ದಿಷ್ಟೇ, ರಾಯರು ನನ್ನ ಅಪ್ಪಾಜಿಯವರ ಹತ್ರ ಬಿಟ್ಟಿದ್ದಾರೆ. ಅಟ್ಲೀಸ್ಟು ಅವರಲ್ಲಿ ಒಂದು ಅರ್ಧನಾದರೂ ಅವರ ಒಂದು ನಡವಳಿಕೆ. ಮನುಷ್ಯರು ಅಷ್ಟು ಸಾಫ್ಟ್ ಆಗಿರಕ್ಕೆ ಸಾಧ್ಯ? ತುಂಬ ಸಾಫ್ಟ್ ಮೇಡಮ್. ನೀವು ನಂಬ್ತೀರಾ ಇಲ್ಲ, ಒಂದ್ಸಲಿ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ, ಸರಿ ಆಪ್ರೇಷನ್ ಎಲ್ಲ ಆಗಿ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಹಿಂಗೆ ಮಾತಾಡ್ತಾ ಈ ಭಕ್ತ ಪ್ರಹ್ಲಾದು ಇದೆಲ್ಲ ಕ್ಯಾರೆಕ್ಟರ್ ಹೆಂಗೆ ಏನು ಅಂತ ಕೇಳಿದೆ. ಎಷ್ಟು ಸಾಫ್ಟಾಗಿದ್ರು. ಒಂದ್ಸಲಿ ಹಿಂಗೆ ಎದ್ದು ಹಿಂಗೆ ಗದೆ ಹಿಡ್ಕೊಂಡು ನಡೆಯೋ ಥರ ಒಂದು ಸ್ಟೈಲ್ ತೋರಿಸಿದ್ರು. ನನಗೆ ಅಲ್ಲೇ ಒಂಥರ ವಿಚಿತ್ರ ಆಗೋಯ್ತು. ನನಗೆ ಏನು ಮಗು ಥರ ಇದ್ದವರು ಪಾತ್ರ ಅಂದ ತಕ್ಷಣ ನೀವು ಉಗ್ಬಿಡ್ತಾರೆ ಹಿಂಗೆ ಈ ಥರ. ಅವರು ಅಷ್ಟು ಆ್ಯಕ್ಟಿಂಗಲ್ಲಿ ಯಾವೊಂದಿದು ಸೊ ಇನ್ವಾಲ್ವ್, ಮತ್ತು ಜೊತೆಗೆ ಅವರ ಒಂದು ಏನು ಸ್ವಭಾವ ಇದೆ ನಾವೆಲ್ಲ ಅಳವಡಿಸಿದ್ದಕ್ಕೆ ಒಂದೆಲ್ಲ ಸಾಫ್ಟ್. ಎಲ್ಲರೂ ಅಷ್ಟೇ, ಈಗ ಅಪ್ಪು ಅವರು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಸಾಫ್ಟು ಅಂತೇಳಿ. ಸೊ ಈ ಥರ ನಾವು ಬೆಳೆದು ಬಂದರು. ಅಲ್ಲಿ ಏನಾಯ್ತು, ಆಮೇಲೆ ಅದಾದಮೇಲೆ ಮೇರಠ್ ಹಾಸ್ಪಿಟ್ಲಿಂದ ಬಂದು ಎಲ್ಲ ಅದನ್ನ ಅಮ್ಮವ್ರು ಹೇಳಿದ್ಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಎಕ್ಸಸೈಸು ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಆ ಕಾಲು ಹಿಡ್ಕೊಂಡು ನಾನು ಮಾಡಿಸ್ತಾ ಇದ್ರೆ ನನಗೆ ದೇವ್ರ ಕಾಲೇ ಹಿಡ್ಕೊಂಡು ನಾನು ಮಾಡಿಸ್ತಾ ಇದ್ದೀನೇನೋ ಅನಿಸ್ಬಿಡ್ತು. ಯಾಕಂದ್ರೆ ಈಗಲೂ ನೋಡಿ ನೀವು ಎಷ್ಟು ಪಿಕ್ಚರ್ಗಳಲ್ಲಿ ಅಪ್ಪಾಜಿಯವ್ರು ಮಾಡಿದಾಗ ಯಾವ ಬಬ್ರುವಾನ ಆಗಿರ್ಬೋದು, ಕೃಷ್ಣನ ಪಾತ್ರಗಳಲ್ಲಿ ನೋಡಿ ಎಷ್ಟು ಒರಿಜಿನಲ್ ಆಗಿ ಕಾಣ್ತಾರೆ ಅಲ್ವಾ. ಸೊ ಯಾವುದೋ ಒಂದು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಅದರಲ್ಲಿ ಎಷ್ಟು ಚೆನ್ನಾಗಿ ಎಂಥ ಪಾತ್ರ ಅವ್ರು ಹಿಂಗೆ ಮಲ್ಕೋತಾರಲ್ಲ, ಅದು ನೋಡೋಕ್ಕೆ ಒಂಥರ ಶ್ರೀನಿವಾಸ್ ಕಲ್ಯಾಣ ಅದು ಪಿಕ್ಚರಲ್ಲಿ, ಅದರಲ್ಲಿ ಆ ದೇವ್ರು ಕೃಷ್ಣನೇ ಅವರು ಅಂತ ಅಷ್ಟೆಲ್ಲ ನೋಡಿರೋ ಮೊದಲೇ ನಮ್ಮ ಇಡೀ ಫ್ಯಾಮಿಲಿ ಅಣ್ಣವ್ರು ಹುಚ್ಚರು, ನಾವೆಲ್ಲ ಅಭಿಮಾನಿಗಳು ಇಡೀ ಫ್ಯಾಮಿಲಿ. ನನ್ನನ್ನು ಆದ್ರೆ ಫ್ಯಾನ್ಸ್ ಎಲ್ಲರೂ ಇರ್ತಾರೆ, ನಿಮ್ಮಂತ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ನಾನು ಹೇಳಿದ್ನಲ್ಲ, ಅದು ಸಾಧ್ಯನೇ ಇಲ್ಲ ಅಷ್ಟು ಕ್ಲೋಸ್ ಆಗಿ. ಅದು ಮುಂದಕ್ಕೆ ಹೇಳ್ತೀನಿ, ಯಾಕಂದರೆ ಟಿಫನ್ನ ನನ್ನ ಮಾಡಿಸ್ದೆ ಕಳಿಸ್ತಾನೆ ಇರಲಿಲ್ಲ, ಅಷ್ಟು ಕ್ಲೋಸ್ ಆಗಿಬಿಟ್ವಿ. ಹೇಳ್ತೀನಿ ನೆಕ್ಸ್ಟು. ಅದಾದಮೇಲೆ ಡೈಲಿ ಎಕ್ಸಸೈಸ್ ಸ್ಟಾರ್ಟ್ ಆಗಿ ಮಾಡಿ 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 ಒಂದು ಲೆವೆಲ್ಗೆ ಸ್ಟ್ರೆಂತ್ ಬಂತು ಕಾಲಿಗೆ. ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು ಅವಾಗ ಅಪ್ಪಾಜಿಯವರು. ಅಲ್ಲಿ ಮನೆಯಲ್ಲಿ ಅಲ್ಲೇ ರೌಂಡ್ ವಾಕಿಂಗ್ ಮಾಡ್ತಾ ಸರಿ ಚೆನ್ನಾಗಾದರು. ಅವ್ರ ಪಡಗರು ವಾಕಿಂಗ್ ಮಾಡ್ತಾಯಿದ್ರು. ಒಂದು ದಿವಸ ಅಪ್ಪುಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸರಿ ಅಪ್ಪಾಜಿಯವರು ವೆಂಕಟೇಶ್ವರ ಬನ್ನಿ ಇಲ್ಲಿ ಅಂದರು. ಅಪ್ಪಾಜಿ ಹೇಳಿ, ಅಷ್ಟು ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗಿತ್ತು, ಅಷ್ಟು ಚೆನ್ನಾಗಾಗಿದ್ದು. ಬನ್ನಿ ಇಲ್ಲಿ ಅಂತ ಹೇಳಿ ಅಪ್ಪಾಜಿ ಅಂದೆ. ಈಗ ಇದೆಲ್ಲ ಅಪ್ಪಾಜಿಯವ್ರ ಬಾಯಲ್ಲಿ ಏನು ಹೇಳೋದು ಅದೇ ನಿಮ್ಗೆ ಹೇಳ್ತಿರೋದು. ಊಟ ಮಾಡಿದ್ಮೇಲೆ ಡೈಜೆಷನ್ ಆಗಬೇಕಾದ್ರೆ ಏನು ಮಾಡಬೇಕು ಅಂದರು. ಏನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು ಅಪ್ಪಾಜಿ. ಆಪ್ರೇಷನ್ ಆದಮೇಲೆ ಯೋಗ ಮಾಡೋಂಗೆ ಇರಲಿಲ್ಲ ಅವರು. ಎಕ್ಸಸೈಸ್ ಮಾಡಬೇಕಲ್ವ ಅಪ್ಪಾಜಿ. ಸರಿ ಒಂದು ಕೆಲಸ ಮಾಡಿ ಬನ್ನಿ ಇಲ್ಲಿ ಅಂದರು. ಅಲ್ಲಿ ಆ ಕಡೆ ಪಕ್ಕದಲ್ಲಿ ಅಪ್ಪು ಅವ್ರಿಗೆ ಮಲ್ಟಿ ಜಿಮ್ ಅಂತ ಒಂದು ಹಾಕ್ಸಿದ್ರು, ಸ್ವಲ್ಪ ಸ್ಟ್ರೆಂತ್ ಬರೋದಕ್ಕೆ. ಇದು ಮಾಡೋಣ ಬನ್ನಿ ಅಂದರು. ನಾನು ಅಯ್ಯೋ ಅಪ್ಪಾಜಿ ಇದು ಹುಡುಗರು ಮಾಡೋಂಥದ್ದು ನೀವಲ್ಲ ಅಂದೆ. ಏನು ಮಾಡಿದ್ರು ಬಿಡಲಿಲ್ಲ ಅಪ್ಪು ಅವರು. ವೆಂಕಟೇಶ್ವರ ನೀವು ಅವ್ರು ಬಿಡಲ್ಲ, ಮಾಡಲೇಬೇಕು ಅಂದರೆ ಮಾಡಲೇಬೇಕು, ಸ್ಟಾರ್ಟ್ ಮಾಡಿಬಿಡಿ ಅಂತಾದರು. ಮಾಡಿಸ್ಬಿಟ್ಟು ಅಯ್ಯೋ ಅವರು ಬಿಡಲೇ ಇಲ್ಲ, ಶುರು ಮಾಡಿಬಿಟ್ರು ಅವರು. ಯಾವ ಮಟ್ಟಕ್ಕೆ ಆಗ್ಬಿಟ್ರು ಅಂತಂದರೆ ತುಂಬ ಚೆನ್ನಾಗಿ ಆಗ್ಬಿಟ್ಟು ಭಕ್ತ ಅಂಬರೀಷ್ ಪಿಕ್ಚರ್ ಸ್ಟಾರ್ಟ್ ಮಾಡೋಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಮ್ಯೂಸಿಕ್ಕು ಎಲ್ಲ ಸ್ಟಾರ್ಟ್ ಆಗಿತ್ತು. ಅಷ್ಟೊತ್ತಿಗೆ ಏನಾಯಿತು, ಅವ್ರ ತಮ್ಮವ್ರು ತಿರೋದ್ರು. ಅದಾದಮೇಲೆ ಅದು ಏನೋ ಇದ್ಕಿದಂಗೆ ನಾನು ಆಮೇಲೆ ನೀನು ಸ್ಟಾಪ್ ಆಗೋಯ್ತದು. ನಾನು ಅಪ್ಪಾಜಿಯವ್ರು ಕೇಳಿದೆ, ಯಾಕೆ ಅಪ್ಪಾಜಿ ಮಾಡ್ಬೋದು ಅಂತ. ಬೇಡ ಬಿಡಿ, ಭಗವಂತನ ದೃಷ್ಟಿಲಿ ಅದು ಏನೋ ಮಾಡಬಾರ್ದು ಅಂತೇನೋ ಇತ್ತೇನೋ, ಅದಕ್ಕೆ ನಿಂತೋಗಿದ್ದು, ಬೇಡ ಬಿಡಿ ಅಂತ ಬಿಟ್ಟರು ಅದು. ನೋಡಿ ಅದು
ಬಿಟ್ಟರು, ಮಾಡಲೇ ಇಲ್ಲ. ಆದರೆ ಆ ಟೈಮ್ ಹೆಂಗೆ ಅಂತ ಆ ಇದರಲ್ಲಿ ನನಗೆ ಪ್ರತಿಯೊಂದು ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಅವ್ರ ಹಿಸ್ಟ್ರಿಗಳು ಹೇಳೋರು ನನಗೆ. ನಮ್ಮ ತಂದೆಯವರು ಹೆಂಗಿದ್ರು, ನಾವು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ತುಂಬ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೀವು ಎಕ್ಸರ್ಸೈಸ್ ಫುಲ್ಲು. ಹೌದು, ಅಪ್ಪುವರೆಗೂ ಅಷ್ಟೇ, ಅಪ್ಪಾಜಿಯವ್ರಿಗೂ ಅಷ್ಟೇ. ಇಬ್ಬರಿಗೂ ಹೌದು, ಇವ್ರಿಗೂ ಮಾಡಿಸೋದು, ಅವ್ರಿಗೂ ಮಾಡಿಸೋದು. ಇವ್ರಿಗೂ ಫಸ್ಟ್ ಅಪ್ಪಾಜಿಯವ್ರಿಗೆ ಮಾಡಿಸ್ತಾ ಇದ್ದೆ, ಒಂದು 8-8ವರೆಗೆ ಅವ್ರು ಮುಗಿದೋಗೋದು. ಅಪ್ಪು ಅವ್ರಿಗೆ ಮಾಡಿಸ್ತಾ ಇದ್ದೆ. ಅಪ್ಪು ಶೂಟಿಂಗ್ ಹೋಯ್ತು ಅಂದರೆ ಆರಾಮಾಗಿ ನಾವು ಮಾಡ್ತಾ ಇದ್ವಿ. ಹೆಂಗೆ ಅಂತಂದರೆ ಅವ್ರಾದ್ಮೇಲೆ ಮೇಲೆ ಟಿಫನ್ ಮಾಡ್ತಾ ಇರಲಿಲ್ಲ, ಕೆಳಗೆ ಪಾರ್ಕಿಂಗ್ ಇತ್ತು, ಎಕ್ಸಸೈಸ್ ಮಾಡೋ ಜಾಗ, ಅಲ್ಲಿ ಟೇಬಲ್ಲು ಜೊತೆಲೇ ಕೂರಬೇಕು. ಅವ್ರ ಜೊತೆ ಎಲ್ಲ ತರಿಸ್ಬಿಟ್ಟು ನನಗೆ ಹಾಕೋರು. ನೋಡಿ ಎಷ್ಟು ಯಾವುದು ಜನ್ಮದ ಪುಣ್ಯ ಆಯ್ತರ. ಅಂದರೆ ಚಿತ್ರಾನ್ನನೋ ದೋಸೆನೋ ಈಗಲೂ ಜ್ಞಾಪಕ ಇದೆ. ಒಂದು ಸಲ ದೋಸೆ ತಂದು ಹಾಕಿ ಇದು ಮಾಡಿದ್ರು. ಆವಾಗ ಎಲ್ಲ ದೋಸೆ ಹಾಕಿ ನಾನು ಅಪ್ಪಾಜಿ ಸಾಕು ಅಂದೆ. ಇಲ್ಲ ತಿನ್ನಿ ಅಂತ ಹಿಂಗರಿದು ಅರ್ಧಾರ ಅವ್ರನ್ನ ಬಲ್ಗಲ್ಲಿರೋ ದೋಸೆ ನನಗೆ ಹಾಕಿ ಅದನ್ನು ಅವ್ರು ಹಾಕೊಂಡು ತಿನ್ನಿಸಿ ಕಳಿಸಿದ್ರು. ಈ ಥರ ಇನ್ಸಿಡೆಂಟ್ಗಳು ಎಷ್ಟಿದೆ ಅಂತಂದರೆ, ಒಂದು ದಿವಸ ಏನಾಯಿತು, ನಾನು ಟಿಫನ್ ಮಾಡಿದೆ, ಹೊರಟುಬಿಟ್ಟೆ. ಯಾರೋ ಬಂದು ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಅವ್ರ ಮನೇಲಿ ಯಾರೊಬ್ರು ಬಂದು, ಅಪ್ಪಾಜಿ ಯಾರೋ ಬಂದಿದ್ದಾರೆ ನಿಮ್ಮ ಹುಡಿಕೊಂಡು ಹೋದರು. ಸರಿ ಆಯಿತು, ಅಮ್ಮ ಕರೀತಾ ಇದ್ದಾರೆ ಅಂತಂದರು. ಸರಿ ಎಕ್ಸಸೈಸ್ ಎಲ್ಲ ಆಯಿತು, ಟಿಫನ್ ಮಾಡೋ ಟೈಮು. ವೆಂಕಟೇಶ್ ಅವರೇ ಒಂದು 5-10 ನಿಮಿಷ ಇರಿ, ಯಾರೋ ಬಂದಿದ್ದಾರೆ, ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ. ಅದಾದಮೇಲೆ ಇಬ್ಬರು ಒಟ್ಟಿಗೆ ಟಿಫನ್, ಈಗ ಡೈಲಿ ಮಾಡ್ತಿದ್ವಲ್ಲ, ಒಂದು 10 ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ, ಟಿಫನ್ ಮಾಡೋಣ. ಸರಿ ಅಪ್ಪಾಜಿ ಅಂದೆ. ನಾನೇನು ಮಾಡಿದೆ, 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಬರಲ್ಲ ಅಂತ ಕನ್ಫರ್ಮ್. 20 ನಿಮಿಷ ಆಗೋಯ್ತು ಅಂದ್ಕೊಳ್ಳಿ. ಸರಿ ಟೈಮ್ ಆಯಿತು, ಒಂದು 9:45 10 ಗಂಟೆ ಆಯಿತು. ಬರಲ್ಲ, ಮರ್ತುಬಿಟ್ಟೆ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡ್ಮೇಲೆ ಯಾರು ಮಾತುಕತೆಯಲ್ಲಿ ಮರ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಬೈಕ್ ಸ್ಟಾರ್ಟ್ ಮಾಡಿ ಬಂದುಬಿಟ್ಟೆ. ಈಗಲೂ ಜ್ಞಾಪಕ ಇದೆ, ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರ್ ಇದೆಯಲ್ಲ, ಆ ಥಿಯೇಟ್ರ್ ಹತ್ರ ಬರ್ತಾ ಇದ್ದೀನಿ, ಒಂದು ಫೋನ್ ಬಂತು. ಅವ್ರ ಮನೇಲಿ ಯಾರೋ ಮಾಡಿಕೊಟ್ರು. ಮಾಸ್ಟರ್ ಅಪ್ಪಾಜಿ ಅವ್ರು ಮಾತಾಡ್ತಾರೆ ಅಂತ ತಕ್ಷಣ ನನ್ನ ಅದೇನೇ ಒಂಥರ ಜಲ್ಲಂದೋಯ್ತು. ಏನಪ್ಪ ಇದು ತಂದ್ಬಿಟ್ಟು ಸೈಡ್ಗೆ ಗಾಡಿ ಪಾರ್ಕ್ ಮಾಡಿ, ಅಪ್ಪಾಜಿ ಹೇಳಿ ಅಪ್ಪಾಜಿ ಅಂದೆ. ಇಲ್ರಿ ವೆಂಕಟೇಶ್ ಅವರೇ, ಟಿಫನ್ ಮಾಡೋಣ ಒಟ್ಟಿಗೆ ಅಂತಂದರೆ ಹೊರಟುಬಿಟ್ಟಿದ್ದೀರಾ ನೀವು ಅಂದರು. ಅಪ್ಪಾಜಿ ನೀವು ಅದು ಇಷ್ಟೊತ್ತಾಯ್ತಲ್ಲಿ ಬರಲಿ. ಇಲ್ಲ ನೀವು ಎಲ್ಲಿದ್ರೆ ಬರಲೇಬೇಕು, ಬರೋವರೆಗೂ ನಾನು ಟಿಫನ್ ಮಾಡಲ್ಲ. ಮೇಡಮ್ ಅಷ್ಟು ದೊಡ್ಡವರು ಯಾರು ಸರ್? ನಾವು ಯಾರು ಮೇಡಮ್? ಎಷ್ಟು ಹಿಂಸೆ ಮಾಡಿದ್ರು ಅಂದರೆ, ಇಲ್ಲ ನೀವು ಬರೋರು ನಾನು ಟಿಫನ್ ಮಾಡಲ್ಲ. ಕೊನೆಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅಂದರೆ, ಪೀಕ್ ಟೈಮು, ಟ್ರಾಫಿಕ್ ಜಾಸ್ತಿ ಅಲ್ಲಿಗೆ. ಇವಾಗ ಯಾಕಂದರೆ ಟ್ರಾಫಿಕ್ ಇಲ್ಲ ಅಂದರೆ ಒಂದು 20 ನಿಮಿಷದಲ್ಲಿ ಹೋಗ್ಬೋದು. ಟ್ರಾಫಿಕ್ ಆದ್ರೆ 3/4 ಗಂಟೆ 1 ಅವರ್ ಆದರೂ ಆಗುತ್ತೆ. ಇಲ್ಲಿ ಲೇಟ್ ಆಗಿಬಿಡುತ್ತೆ. ಅಪ್ಪಾಜಿ ನೀವು ಟಿಫನ್ ಮಾಡಿ, ನಾನು ನಾಳೆ ಬರ್ತೀನಿ. ಆಯಿತು, ನಾಳೆ ನಾನು ಸುಮಾರು ರಿಕ್ವೆಸ್ಟ್ ಮಾಡ್ಕೊಂಡೆ. ಆಯ್ತು, ನಾಳೆ ಬರ್ತೀರಲ್ಲ? ಬರ್ತೀನಿ ಅಪ್ಪಾಜಿ, ಖಂಡಿತ. ಮಾಡ್ಸೋಕ್ಕೆ ಎಕ್ಸಸೈಸ್ ಮಾಡ್ಸೋಕ್ಕೆ ಬರ್ಬೇಕಲ್ಲ. ಸರಿ ಆಯಿತು. ಮಾರನೇ ದಿವಸ ಗಾಡಿ ಸ್ಟಾರ್ಟ್ ಮಾಡಿಕೊಂಡೆ. ಏನೋ ಒಂದು ಟ್ರಾಫಿಕ್ ವಿಚಾರದಲ್ಲಿ ಒಂದು 10 ನಿಮಿಷ 1/4 ಗಂಟೆ ಲೇಟ್ ಆಗೋಯ್ತು. 6:30 7 ಗಂಟೆಗೇನೋ ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು. 7:20 ಆಗೋಯ್ತು. ಅವ್ರು ಏನು ಗೊತ್ತಾ ಮೇಡಮ್, ಬೆಳಿಗ್ಗಿನ ಜಾವ 5-5:15ಗೆ ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ವಾಕಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಹೋಗಿ ಅವ್ರಿಗೆ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದೆ. ಈ ಥರ ಇತ್ತು. ಅವತ್ತು ವಾಕಿಂಗ್ ಮಾಡಿಬಿಟ್ಟು ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಪೊಲೀಸ್ ಹಾಕಿದ್ರು. ಅವಾಗೆಲ್ಲ ಕಿಡ್ನಾಪಲ್ಲಿ ಆಗಿದ್ದಾರೆ, ಪೊಲೀಸ್ ಹಾಕಿದ್ರು. ಆ ಪದ್ಮನಾಭ ಅಂತೇಳಿ ಈಗಲೂ ಜ್ಞಾಪಕ ಇದೆ. ಅವರು ಪೊಲೀಸ್ ಆಫೀಸರ್ ಒಬ್ಬರು. ಅವ್ರನ್ನ ಕೇಳಿದ್ದಾರೆ, ಒಂದು 10-15 ಸಲ ಕೇಳ್ಬಿಟ್ಟವ್ರೆ, ವೆಂಕಟೇಶ್ ಬಂದ್ರ ನೋಡಿ ಅಂತ. ನಾನು 7 ಗಂಟೆಗೆ ಹೋಗ್ಬೇಕಂದ್ರೆ ಅವ್ರು 7:15 7:20 ಆಗ್ಬಿಟ್ಟಿತ್ತು. ಏನು ಮಾಡಿದ್ದಾರೆ, ಚೇರ್ ಹಾಕ್ಕೊಂಡು ಮನೆ ಒಳಗಡೆ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಗೇಟ್ ಒಳಗಡೆ, ಹೊರಗಡೆ ಅಲ್ಲ, ಒಳಗಡೆ, ಮನೆ ಒಳಗಡೆ, ಗೇಟ್ ಪಕ್ಕದಲ್ಲಿ ಗೇಟ್ ಹತ್ರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವರು ಬಂದು ನೋಡೋದು, ಹೋಗೋದು, ಬರೋದು. ನಾನು ಏನು ಮಾಡಿದೆ, ಬೈಕ್ ತೊಗೊಂಡು ಬರ್ತಾರೆ. ಅಯ್ಯೋ ವೆಂಕಟೇಶ್ ಅವರೇ ಬನ್ರಿ ಬೇಗ ಅಂತ. ಅಲ್ಲಿಂದ ನಾನು 40 ಹಿಂಗಂತವ್ರೆ. ನಾನು ಯಾಕೆ ಇವ್ರು ಪದ್ಮನಾಭ ಹಿಂಗಂತಾರಲ್ಲ ಅಂತ ಗಾಡಿ ನಿಲ್ಲಿಸ್ಬಿಟ್ರೆ, ಸಾರ್ ಒಂದು 15 ಸಲ ಕೇಳ್ಬಿಟ್ರು ಸರ್ ಅಪ್ಪಾಜಿ ಅವ್ರು ನಿಮ್ಮನ್ನು, ಬಂದ್ರ ವೆಂಕಟೇಶ್ ಅಂತ. ನಾನು ಗಾಬರಿ ಆಗ್ಬಿಟ್ಟು ಬಾಗಿಲಿಗೆ ತೆಗಿತೀನಿ, ಪಕ್ಕದಲ್ಲೇ ಕೂತ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಅವರು ಮೇಡಮ್, ಅಪ್ಪಾಜಿಯವ್ರು ನಮ್ಮನ್ನು ಕಾಯಬೇಕು ಅಂದರೆ ಹೆಂಗಾಗ್ಬೇಕು ನನಗೆ. ನಾನು ಚಿಕ್ಕ ಹುಡುಗ ಇನ್ನ, ನನಗೆ ಫುಲ್ಲು ಅಳು ಬಂದ. ರಾಜ್ಕುಮಾರ್ ಎಂತೆಂಥ ಸಿನಿಮಾ ಮಾಡಿದ್ದಾರೆ, ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನಗೆ ಕಣ್ಣಲ್ಲಿ ಒಂಥರ ಅಳುನೇ ಬಂದ್ಬಿಡ್ತು ನನಗೆ. ನಾನು ಕಾಯಿಸ್ಬಿಟ್ನಲ್ಲ ಅನ್ನೋ ಒಂದು ಮನಸ್ಸು ಒಂಥರ. ಯಾಕ್ರಿ ಅಂತಂದ್ರು. ಯಾವಲ್ಲಪ್ಪಾಜಿ ನಿಮ್ಮನ್ನು ಕಾಯಿಸ್ಬಿಟ್ನಲ್ಲ ನಾನು ಒಂದೆ. ಯಾಕ್ರಿ ಒಂಥರ ಕಣ್ಣಲ್ಲಿ ನೀರು ಬಂದೇ ಬಿಡ್ತು ಅವ್ರ ಮುಂದೆನೇ. ಗೊತ್ತಿಲ್ಲ, ಬರ್ತಾನೆ ಇದೆ. ಯಾಕ್ರಿ ಅಳ್ಬೇಡಿ ಅಂತ ಕಣ್ಣೀರು ಒರೆಸ್ಬಿಟ್ಟು ತಬ್ಕೊಂಡ್ರು. ಯಾಕ್ರಿ ಆತಂಕ ಪಟ್ಕೋಬೇಡಿ, ನೀವೆಲ್ಲೂ ಇಲ್ಲ, ನನ್ನ ಹೃದಯದಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ತಬ್ಕೊಂಡು ಬನ್ನಿ ಎಕ್ಸಸೈಸ್ ಮಾಡೋಣ. ಯಾರು ಹೇಳ್ತಾರೆ ಮೇಡಮ್? ಹೋಗಿ ಕರ್ಕೊಂಡೋಗಿ ಎಕ್ಸಸೈಸ್ ಮಾಡಿ ಅವತ್ತು ಟಿಫನ್ ಮಾಡಿಸಿ ಕಳಿಸಿದ್ರು. ಈ ಕಿಡ್ನಾಪ್ ಸ್ಟೋರಿನ ಬೇರೆನೇ ಹೇಳಿದ್ದಾರೆ ಸರ್. ಅಲ್ಲ, ಕಿಡ್ನಾಪ್ ಟೈಮಲ್ಲಿ ಕೆಲವು ನಡ್ಸಿರೋದು ಅದು ಇದು ಹೇಳಿದ್ರು. ಆಮೇಲೆ 1 ನಿಮಿಷ ಕೊಡೋಣಂತೆ. ಮೊದಲೇ ಇವರು ಸಂಗೀತ ಪ್ರಿಯರು ರಾಜ್ಕುಮಾರ್ ಅವರು. ಅವ್ರಿಗೆ ಅಪಸ್ವರ ಅಂದ್ರೆ ಆಗೋದೇ ಇಲ್ಲ. ಮನೆಯಿಂದ ಆಚೆ ಏನು ಮಾಡ್ಬಿಡೋನು, ಯಾವನೋ ಒಬ್ಬ ಬಸವಣ್ಣನ ಹಿಡ್ಕೊಂಡ್ ಬಂದ್ಬಿಟ್ಟು ಕೊಯ್ ಅಂತ ಪಿಪಿ ಊದ್ಬಿಡೋನು. ಗೊತ್ತಲ್ಲ, ಈ ಬಸವನ್ನ ಹಿಡ್ಕೊಂಡ್ ಬರ್ತಾರ ರೋಡ್ ಸೈಡ್ ಕಾಸಿಗೆ ಅಂತ.
ಓ ನಮ್ಮ ಹನುಮಂತು ಅಂತ ಅವ್ನ ಮನೇಲೊಬ್ರು ಇದ್ದಾರೆ. ಹನುಮಂತು ಇಲ್ಲಿ ಕಾಸು ಕೊಟ್ಟು ಕಳ್ಸಪ್ಪ ಅವನ್ನ ಬಿಚ್ಚು ಬಿಚ್ಚಿದ್ರಾಗ ಓದ್ತಾವನೆ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡೋದು ಅಷ್ಟು ಸಂಗೀತ ಜ್ಞಾನ ಐತಲ್ಲ ಆ ಥರ. ಇವನೇನು ಮಾಡೋಣಂತೆ ವೀರಪ್ಪನು ಪೆರಿಯವ್ರ ಅವ್ರ ಅಣ್ಣವ್ರನ್ನ ಪೆರಿಯವರೇ ಅಂತ ಅಂದರೆ ದೊಡ್ಡವರೇ ಅದಕ್ಕೆ ಕೇಳಿ ಅಂದ್ಬಿಟ್ಟು ಅದು ಯಾವುದೋ ಒಂದು ಪೀಪಿನ ಊದೋನ ಕೊಯ್ ಅಂತ ಪೀಪಿ ಊದೋನಂತೆ. ತುಂಬ ಚೆನ್ನಾಗಿದೆ ಅನ್ನೋರಂತೆ. ಆಯ್ತಾ ಅವರು ಆದರೆ ಅಪ್ಪ ನನಗೆ ಹೇಳೋದು ಹಿಂಗೆ ಮಾಡೋನು ಅವ್ನು ಇಂಥ ಹಿಂಸೆ ಕೊಡೋನು ಯಾವುದೊಂದು ಪೀಪಿ ಊದ್ಕೊಂಡು ಊದೋನಂತೆ ಸುಮ್ಮನೆ. ಇವ್ರಿಗೆ ಸಂಗೀತ ಕೇಳಕ್ಕಾಗ್ತಿಲ್ಲ. ವಿಚಿತ್ರ. ಏನ್ ಮಾಡೋದು ಅವ್ರ ಜೊತೆ ಅಣ್ಣವ್ರ ಜೊತೆ ಅವ್ರಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಅನ್ನೋರಂತೆ. ಈ ತರ ಎಲ್ಲ ಕೆಲವೆಲ್ಲ ಇನ್ಸಿಡೆಂಟ್ ಹೇಳೋರು ತುಂಬಾ ನಡೆಸ್ತಿದ್ನಂತೆ. ಇದೆಲ್ಲ ಕೆಲವೆಲ್ಲ. ನೀವು ಅಣ್ಣವ್ರ ಕಚೇರಿ ಏನಾದ್ರು ಕೇಳಿದೀರಾ ಸರ್? ಅದನ್ನ ಯಾವಾಗ ಕೇಳಿದೀನಿ ಅಂತಂದ್ರೆ ಮನೇಲಿ ಒಂದೊಂದ್ಸಲಿ ಪೂಜೆ ಇದನ್ನ ಮಾಡೋರು. ಈ ಶ್ರಾವಣ ಶನಿವಾರ ಬಂದಾಗ ಅವ್ರು ವೆಂಕಟೇಶ್ವರ ಹೋಗ್ಲೋರು, ಅವರು ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡೋರು. ಈ ಶ್ರಾವಣ ಶನಿವಾರನೋ ಇಲ್ಲ ಇನ್ನು ಬಂದಾಗ ಹಾರ್ಮೋನಿಯಂ ನುಡ್ಸೋರು ಮನೆ ಒಳಗೇನೆ ಕೂತ್ಕೊಂಡು. ಆ ಹಾರ್ಮೋನಿಯಂನ ನುಡ್ಸ್ಕೊಂಡು ಹಾಡೋರು ಅವರು. ಅದೆಲ್ಲ ಕೇಳಿದ್ದೀನಿ. ಮನೆ ಒಳಗೆ ಪೂಜೆ ಮಾಡ್ಬೇಕಾದ್ರೆ ಅವರೇ ಆಡ್ತಾ ಇದ್ದಿದ್ದು. ಈ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಎಲ್ಲ ಫ್ಯಾಮಿಲಿ ಎಲ್ಲ ಬರೋರಲ್ಲ ಕೂತ್ಕೊಂಡಾಗ ಅವ್ರು ಹಾಡೋರು ನುಡ್ಸ್ಕೊಂಡು. ಅದೆಲ್ಲ ಕೇಳಿದ್ದೀನಿ ಸರ್. ಆ 3 ಜನ ಮಕ್ಕಳಲ್ಲಿ ಅಣ್ಣವರ ತದ್ರೂಪ ಅಂತ ಹೇಳಿದ್ರೆ ಯಾರನ್ನ ಹೇಳಕ್ ಇಷ್ಟಪಡ್ತಾರೆ? ಮೇಡಮ್ ಪ್ರತಿಯೊಬ್ಬರು ಹಂಗೆ. ಯಾಕಂದ್ರೆ ಈಗ ಶಿವಣ್ಣವ್ರ ಟಚ್ ನಂಗೆ ಸ್ವಲ್ಪ ಕಮ್ಮಿನೇ ಮೇಡಮ್. ಯಾಕಂತಂದ್ರೆ ಶಿವಣ್ಣವರು ಬೇರೆ ಕಡೆ ಇದ್ರಲ್ಲ. ಆದರೆ ರಾಘಣ್ಣ ಮತ್ತು ಅಪ್ಪು ಅವರು ಮಾತ್ರ ಯಾವಾಗಲೂ ಯಾವಾಗ ಜೊತೆ ಅಲ್ವಾ. ಅವರು ಒಂದು ಏನು ಗೊತ್ತಾ ಮೇಡಮ್, ಅವರ ಪಾತ್ರ ಕ್ಯಾರೆಕ್ಟರ್ ಅಪ್ಪಾಜಿಯವ್ರು ಹೆಂಗೆ ಅಂತ ಅಂದರೆ ಅದೇ ಥರ ಅವ್ರ ಇದು ಕ್ಯಾರೆಕ್ಟ್ರೂ. ಯಾರು ಬರೋರೊಬ್ರು ಬಂದಾಗ ಮಾತಾಡ್ಸೋದಾಗಿರ್ಬೋದು. ಪ್ರತಿಯೊಬ್ರು ಯಾರೇ ಬರಲಿ ಅಪ್ಪಾಜಿಯವರು ಹೇಳೋರು, ಅಮ್ಮ ಹೇಳೋರು, ರಾಘಣ್ಣ ಹೇಳೋರು, ಅಪ್ಪ ಊಟ ಮಾಡದೆ ಕಳಿಸ್ತಿರ್ಲಿಲ್ಲ, ಕಾಫಿ ಕುಡಿದೇ ಕಳಿಸ್ತಿರ್ಲಿಲ್ಲ. ಇಷ್ಟು ಈ ಥರ ಇರೋದು ಎಲ್ಲರಿಗೂ. ಪುನೀತ್ ಸರ್ ಸ್ವಲ್ಪ ತಮಾಷೆ ಮಾಡೋದೆಲ್ಲ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ. ಇದು ಯಾರಿಂದ ಬಂತು ಅಂತ ಒಂದು ಇನ್ಸಿಡೆಂಟ್ ಹೇಳ ನಿಮಗೆ. ಹೇಳಿ ಸರ್. ನೋಡಿ, ಪುನೀತ್ ಅವರು ಎಲ್ಲಾದ್ರಲ್ಲೂ ಸಕಾಲ ಒಲ್ಲೊಬ್ರು ಅಂತಾರಲ್ಲ. ನನಗೆ ಹೊಸ್ದಾಗಿ ಮದುವೆ ಆಗಿತ್ತು. ಹೊಸದಾಗ ಆಗ್ತಾನೆ ನನ್ನ ಹೆಂಡತಿ ಒಂದು ಸಾವಿತ್ರಿ ಅಂತೇಳಿ ಹುಣಸೂರಿಂದ ನಾನು ಅಲ್ಲಿ ಮದುವೆ ಮಾಡ್ಕೊಂಡು ಬಡ ಹುಡುಗಿನೇ ಆಗಬೇಕು. ಯಾಕಂದರೆ ಇಲ್ಲೆಲ್ಲ ಸುಮಾರು ಆಫರ್ಸ್ಗಳಿತ್ತು. ಸೈಟ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ. ಅದೆಲ್ಲ ಎಷ್ಟು ದಿವಸ ಉಳಿಯುತ್ತೆ ಅಲ್ವಾ? ಬ್ಯಾಂಗ್ಳೂರಲ್ಲ ಸರ್. ನಾನು ಅದಕ್ಕೆ ನಮ್ಮ ಅಪ್ಪನಿಗೆ ಹೇಳಿದೆ, ಇದೆಲ್ಲ ಬಿಸ್ನೆಸ್ ಬೇಡ, ಹಳ್ಳಿ ಹುಡುಗಿ ಆಗ್ಲಿ. ಯಾಕಂದರೆ ಒಂದು ಏನು ಗೊತ್ತಾ, ನಮಗೆ ನಮ್ಮ ಮನೆಯಲ್ಲಿ ಹೆಂಡತಿ ಇದ್ದವರು ನಾವೆಲ್ಲ ಹೊರಗಡೆ ಕೆಲ್ಸಕ್ಕೆ ಕಳಿಸೋದೆಲ್ಲ ನಮಗೆ ಅದು ನಮ್ಮ ತಂದೆಯವರು ಇಲ್ಲ. ಯಾಕೆ ನಮ್ಮ ತಾಯಿ ಬಂದು ಚನ್ನಪಣ್ಣದವರು, ಅವರು ವಿಲೇಜ್ ಇದರಿಂದ. ಸೊ ನಾನು ಹಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹುಣಸೂರಿಂದ ಮದುವೆ ಮಾಡಿಕೊಂಡು ಕಲ್ಕುಣಿಕೆ ಅಂತ ಹುಣಸೂರು ಹತ್ರ ಅಲ್ಲಿಂದ ಮದುವೆ ಮಾಡ್ಕೊಂಡು ಬಂದಿದ್ದು. ಸರಿ, ನನ್ನ ತಂಗಿ ಮದುವೆಗೆಲ್ಲ ಅಪ್ಪಾಜಿ, ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ಅವರೆಲ್ಲ ಬಂದಿದ್ದರು. ನನ್ನ ಮದುವೆ ಇದರಲ್ಲ ಆಯಿತು ಹುಣಸೂರಲ್ಲಿ. ಸರಿ, ಮದುವೆ ಆಗಿ ಯಾವಾಗ ತಾನೇ ಮನೆಗೆ ಬಂದ್ವಿ. ಸರಿ, ನಾನು ಅಪ್ಪು ಅವ್ರಿಗೆ ಹೇಳಿದ್ದೆ ಒಂದು 3-4 ದಿವಸ ಬರಲ್ಲ ಅಂತ. ಸರಿ, ಒಂದು ಹೆಚ್ಚು ಕಮ್ಮಿ ಒಂದು 11 ಕಾಲ ಆಗಿರ್ಬೋದು ಮೇಡಮ್. ಆವಾಗ ತಾನೇ ನಾನು ನಮ್ಮ ಮಿಸಸ್ ಊಟ ಮಾಡಿಕೊಂಡು ಮಲಗಿದ್ವಿ. ಒಂದು ಫೋನ್ ಬಂತು. 35-36 ವರ್ಷದ ಆಂಟಿ ವಾಯ್ಸು. ಯಾವಾಗ ತಾನೇ ಮುಂದೆ ಮನೇಲಿ ಮಲಗಿದ್ವಿ. ಕೇಳಿ, ಹಾಯ್ ಹೇಗಿದ್ದೀರಾ ಅಂದರು. ಮೇಡಮ್ ಯಾರು ನೀವು ಒಂದೇ? ನಾನು ಕಳ್ಳ ಗೊತ್ತಿಲ್ವಾ ಯಾರು ಅಂತ. ಮೇಡಮ್ ದಯವಿಟ್ಟು ಪ್ಲೀಸ್ ಹೇಳಿ, ನನ್ನ ಹೆಂಡತಿ ಯಾವಾಗಲೇ ಕಣ್ಣು ಮಾಡಿಸ್ತಾ ಇದ್ದಾಳಿಗೆ ಪಕ್ಕದಲ್ಲಿದ್ದಾರ. ಇನ್ನು ಮೊದಲೇ ಸಿನಿಮಾದವನು ಏನು ಕಥೆ ಏನೋ ಗೊತ್ತಿಲ್ಲ ಅಂತ ನನ್ನ ಹೆಂಡತಿ ಪಾಪ. ನಾನು ಒಂದ್ಸಲ ಹಿಂಗೆ ಲುಕ್ ನೋಡಿದೆ, ಫುಲ್ ರೈಸ್ ಆಗ್ಬಿಟ್ಟವ್ರು ಇವರು. ನೋಡಕ್ ಬೇರೆ ಚೆನ್ನಾಗಿದ್ದಾರೆ, ಏನು ಅಂತ ಗೊತ್ತಿಲ್ಲ ಅಂತ. ಸರಿ, ಅದಾದಮೇಲೆ ಮೇಡಮ್ ದಯವಿಟ್ಟು ಪ್ಲೀಸ್ ಹೇಳಿ, ಮಿಸ್ಸಸ್ ಪಕ್ಕದಲ್ಲಿದ್ದಾರೆ ಅಂತ. ಗೊತ್ತಾಯಿತು ನೀನು ಮದುವೆ ಆಗಿದ್ದು. ನಾನು ಇಷ್ಟು ದಿವಸ ನಾನು ಬೇಕಾಗಿತ್ತು, ಈಗ ನಾನು ಬೇಡವಾ ನಿನಗೆ ಅಂತ ಹಿಂಗೆ ಶುರು ಮಾಡಿದ ತಕ್ಷಣ ಅಂತ ತಿವಿತಾ ಇದ್ದ ನನ್ನ ಹೆಂಡತಿ ಪಕ್ಕದಲ್ಲಿ. ನಾನು ಹೆಂಡ್ತಿ ಸುಮ್ಮನೆ ಇರ್ಬೇಕು ಇವಾಗ. ಅದು ಯಾರು ಅಂತ ನಾನು ದೇವರಾಣೆಗೆ ಗೊತ್ತಿಲ್ಲ ಅಂತ ನಾನು ಹೆಂಡ್ತಿಗೆ ನಾನು. ಮೇಡಮ್ ನೀವು ನಂಬ್ತೀರೋ ಇಲ್ಲೋ, ಒಂದು 15 ನಿಮಿಷ ನನಗೆ ಹೆಂಗೆ ಮಾಡಿಬಿಟ್ರು ಅಂದರೆ ನಾನು ಫುಲ್ ಶೇಕ್ ಆಗೋಗ್ಬಿಟ್ಟು. ಮೇಡಮ್ ನಿಜವಾಗ್ಲೂ ಹೇಳ್ತೀನಿ, 35 ವರ್ಷದ ಆಂಟಿ ವಾಯ್ಸ್ ಹೇಗಿದೆ ಹಾಗೇನೆ ಮಾತಾಡಿದ್ರು. ಗೊತ್ತೇ ಆಗಿಲ್ಲ ನಿಮ್ಗೆ ಎಲ್ಲೂ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಹೆಂಡತಿ ಹೇಳಕ್ ಶುರು ಮಾಡ್ಬಿಟ್ಲು ಬಂದು ಪಕ್ಕದಲ್ಲಿ. ನನಗೆ ಅಂತ ತಿವಿತ ಬಿದ್ದವಳು ಹಾಕೊಂಡು ಪಕ್ಕದಲ್ಲಿ. ಯಾರದು ಅಂತ. ಅಯ್ಯೋ, ನಮ್ಮ ಮೌರಣೆಗೂ ಗೊತ್ತಿಲ್ಲ, ಸುಮ್ಮನೆ ಮತ್ತೆ 1 ನಿಮಿಷ ಮಾತಾಡ್ತೀನಿ ಅಂತ. ನಿಮ್ಮ ಕೈ ಮುಗಿತೀನಿ ರೀ ಅವ್ರಿಗೆ ಫೋನ್ ರಿಕ್ವೆಸ್ಟ್. ನಾನು ಯಾರು ನೀವು, ನಿಮ್ಮ ಕೈ ಮುಗಿತೀನಿ ಯಾರ್ರಿ ಅಂತ ನಗಕ್ಕೆ ಶುರು ಆಗ್ಬಿಟ್ರು ಅಕ್ಕಪಕ್ಕದಲ್ಲಿ. ನನಗೆ ಅವಾಗ ಗೊತ್ತಾಗೋಯ್ತು, ಏನೋ ಮಾಡಿದೆ. ನೀವು ಒಂದು ಚಾನೆಲ್ ನೋಡಿದ್ದೀರಾ, ಅಪ್ಪು ಅವರು ಲೇಡಿ ವಾಯ್ಸ್ ಥರ ರಮ್ಯಾ ಕೂತಿರ್ತಾರೆ ಚಾನಲಲ್ಲಿ, ಸೇಮ್ ಹಂಗೇನೆ.
ನಿಮಗೆ ಪುನೀತ್ ಅವರು ಆ ವಯಸ್ಸು ಮಾತಾಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಮಿಮಿಕ್ರಿ ಮಾಡ್ತಾರೆ, ಅಷ್ಟು ಹೆವಿ ನಗು ರಘು ಬರ್ಸೋಂಥದ್ದು. ಸರಿ, ಅದಾದ್ಮೇಲೆ ಅವ್ನು ನಕ್ಕಿ ಅವಾಗ ಅಪ್ಪು ಏನಪ್ಪ ಹಿಂಗೆ ಮಾಡ್ಬಿಟ್ರಿ ಅಂತ, ಇಲ್ಲ ನಾನು ಮಾತಾಡ್ಕೊಂಡೆ. ಅವಾಗ ಅಶ್ವಿನಿ ಮೇಡಮು ಅಪ್ಪು ಎಲ್ಲ ಒಂದು ಅಲ್ಲಿ ಊಟಕ್ಕೆಲ್ಲ ಹೊರಗಡೆ ಹೋಗಿದ್ರಿ, ಹೋಟ್ಲ ಬೇಕು ಅಂತಾನೆ ಮಾಡಿದ್ದು, ಮಾಡ್ಲೇಬೇಕು ಅದು ರೇಗಿಸ್ಲೇಬೇಕು ಅಂದ್ಬಿಟ್ಟು. ಆಮೇಲೆ ನನ್ನ ಕತೆ ಅವಾಗ ಸಮಾಧಾನ ಆಯಿತು. ಇಲ್ಲ ನಿಮ್ಮ ಮಿಸ್ಸಸ್ಗೆ ಕೊಡಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ಅಪ್ಪು ಮೇಡಮ್ ತಪ್ಪು ತಿಳ್ಕೊಬೇಡಿ, ಬೇಕು ಅಂತಾನೆ ನಾವು ಪ್ಲಾನ್ ಮಾಡ್ಕೊಂಡು ರೇಗಿಸಿದ್ದು. ಅಂದರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಮಿಡಿ ಮಾಡೋದು. ಅಯ್ಯೋ ಭಯಂಕರ ಕಾಮಿಡಿ. ಈಗ ನಾವು ಅಪ್ಪು ಫಿಲ್ಮ್ ಶೂಟಿಂಗಲ್ಲಿ ಪೂರ್ತಿ ಇದ್ವಲ್ಲ, ಸುಮಾರು 100 ದಿವಸ ನಾವು ಮೇಲಿದ್ವಿ ಶೂಟಿಂಗಲ್ಲಿ. ಎಷ್ಟು ಕಾಮಿಡಿ ಮಾಡ್ತಾರೆ ಅಂತಂದರೆ ನೀವು ಅವ್ರ ಜೊತೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಮೇಡಮ್. ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಅವ್ರ ಪಕ್ಕದಲ್ಲಿ ಅಣ್ಣವರು ಅಷ್ಟೇನೆ. ಅಯ್ಯೋ ಅವರು ಭಯಂಕರ, ಅವರು ತುಂಬ ಎಲ್ಲ ಇನ್ಸಿಡೆಂಟ್ಗಳು ಹೇಳ್ಕೊಂಡು ನಗೋರು. 3 ಜನರಲ್ಲಿ ಯಾರು ಸೈಲೆಂಟ್ ಸರ್? 3 ಜನ ಸೈಲೆಂಟೇ. ನಾನು ಶಿವಣ್ಣ ಅಲ್ಲ ಅಂದರೆ ಸೈಲೆಂಟ್ ಅಂದರೆ ಈ ಥರದಲ್ಲಿ ಓಕೆ, ಆದರೆ ಕೆಲಸದ ವಿಚಾರ ಅವು ಬಂದಾಗ ತುಂಬ ಸೀರಿಯಸ್ಸು. ಅಂದರೆ ಇದೆಲ್ಲ ಮಾಡೋರು, ಈ ಥರ ಕಾಮಿಡಿ ಎಲ್ಲ ಮಾಡೋರು. ರಾಘಣ್ಣ ಅವರು ಸಖತ್ತು ಕಾಮಿಡಿ ಮಾಡ್ತಾರೆ. ಆದರೆ ಒಂದೇನಂತಂದರೆ ಒಂದು ಲೆವೆಲ್ಗೆ ಏನು ಯಾವ ರೀತಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅದೆಲ್ಲ ಅವ್ರ ಅಪ್ಪಾಜಿಯಿಂದ. ರಾಘಣ್ಣ ಅವರು ಬಾಡಿ ಮೇಂಟೈನ್ ಎಲ್ಲ ಕಮ್ಮಿ ಇತ್ತ ಸರ್? ಅಲ್ಲ ಕಮ್ಮಿ ಮೇಡಮ್ ಇಲ್ಲ, ಆ್ಯಕ್ಚುಲಿ ರಾಘಣ್ಣವ್ರಿಗೂ ಮಾಡಿಸ್ತಾ ಇದ್ದೆ ನಾನು, ಅಪ್ಪುವ್ರಿಗೂ ಮಾಡಿಸ್ತಾ ಇದ್ದಲ್ವಾ. ಅದು ನನಗೆ ನನ್ನ ಕೇಳಿದ್ದ ಪ್ರಕಾರ ಆ್ಯಕ್ಚುಲಿ ಅಪ್ಪಾಜಿಯವ್ರ ತಂದೆ ಇದ್ದಾರೆ ನೋಡಿ, ಅವರು ಚಿಕ್ಕ ವಯಸ್ಸಿಗೆ ತಿರೋದ್ರು, ಹಾರ್ಟ್ ಅಟ್ಯಾಕ್. ಅವ್ರಿಗೂ ಇದು ಏನಂತಾರೆ ಈ ಹಾರ್ಟ್ ಅಟ್ಯಾಕ್ ಅದು ಆ ಥರದ್ದಾಗಿ ಅವರು ತಿರೋಗಿದ್ದು ಅಂತ ಏನೋ ಹೇಳಿದ್ರು. ಸೊ ಇದೇನಾಗಿದೆ ನೋಡಿ, ಆ ಅಪ್ಪಾಜಿಯವ್ರಿಗೂ ಹಂಗೆ, ಅಪ್ಪುಗೂ ಹಂಗೆ, ರಾಘಣ್ಣವ್ರಿಗೂ ಹಂಗೇನೆ. ಇದೇನು ಆದ್ರೆ ಎಲ್ಲ ಕಡೆ ಸುದ್ದಿ ಇರೋದು ಸರ್, ಏಜಿಗೆ ಮೀರಿದ ಫಿಸಿಕ್ ಮೇಂಟೈನ್ ಮಾಡೋಕ್ಕೋಸ್ಕರ. ಈಗ ಎಷ್ಟು ಜನ ಮಾಡಲ್ಲ ಮೇಡಮ್, ಅದೆಲ್ಲ ಸುಳ್ಳು ಮೇಡಮ್. ಯಾಕಂದ್ರೆ ನೋಡಿ ಅವಾಗ ಒಂದಷ್ಟು ಹಬ್ಸಿದ್ರು. ಪುನೀತ್ ರಾಜ್ಕುಮಾರ್ ಅವರು ಜಿಮ್ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಇದಾಗೋಯ್ತು ತುಂಬ. ನಾನು ಎಲ್ಲ ಚಾನಲ್ಗೂ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ಸುಳ್ಳದು. ಯಾಕೆಂತಂದರೆ ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಲೇಬೇಕು. ನಾವೇನಂತಂದರೆ ಅವ್ರು ಹಂಗೆ ಮಾಡಿದ್ರೆ ಎಲ್ಲ ಸುಳ್ಳು ಮೇಡಮ್. ಯಾಕಂದರೆ ಕೆಲವರಿಗೆ ಹೆರಿಡಿಟಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಯಾಕಂದರೆ ಈಗ ಅವರು ನಾನು ಕೇಳಿದ ಪ್ರಕಾರ ರಾಘಣ್ಣವ್ರಿಗೂ ಇದಾಯಿತು ಹಾರ್ಟ್ ಅಟ್ಯಾಕು, ಇವ್ರಿಗೂ ಹಾರ್ಟ್ ಅಟ್ಯಾಕು, ತಂದೆಯವ್ರಿಗೂ ಹಂಗೆ ಅದೇನು ಇರ್ಬೋದೇನೋ. ಅಪ್ಪಾಜಿ ಎಂಡ್ ಮೂಮೆಂಟ್ಗೆ ಬಿಫೋರ್ ಡೇ ನೀವು ಎಕ್ಸಸೈಸ್ ಮಾಡಿಸಿದ್ರಾ? ಈಗ ಏನಾಯಿತು, ಈಗ ಅಪ್ಪವ್ರಿಗೂ ಅಷ್ಟೇ. ಈಗ ಅಪ್ಪಾಜಿ ಅವ್ರಿಗೆ ಇವತ್ತು ಮಾಡಿಸಿದ್ದೀನಿ ನೋಡಿ, ಯಾವ್ದು ಇನ್ಸಿಡೆಂಟು. ನಾನು ನಮ್ಮ ಮಿಸ್ಸಸ್ ಊರಿಗೆ ಹೋಗಿದ್ವಿ ಚನ್ನಪಟ್ಟಣಗೆ, ನಾಳೆ ಬೇಡ ಅಂತ ಹೇಳಿದ್ರು. ಅವರೇ ಹೇಳಿದ್ರು, ವೆಂಕಟೇಶ್ವರ ನಾಳೆ ಬೇಡ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ನಾನು ಊರಿಗೆ ಹೋಗ್ಬಿಟ್ವೆ. ಇವತ್ತೊಂದು ಫ್ರೀ ಇತ್ತಲ್ಲ ಅಂತ ಹೋಗಿ ಬರೋಣ ಅಂತ ನೋಡಿದ್ರೆ ಫುಲ್ಲು ಇದೇ ಆಯಿತು. ನಾನು ನಂಬೇಲೆ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಚೆನ್ನಾಗಿದ್ರು ಅಪ್ಪಾಜಿಯವರು ಹಿಂಗಾದ್ರು ಅಂತ ತೀರೋದ್ರು ಅನ್ನೋದು ಸುದ್ದಿ ಬರ್ತಾನೆ ಇತ್ತು, ನಿಮ್ಗೆ ಗೊತ್ತು. ನಾವೇ ಸುಳ್ಳು ಇದು ಇಲ್ಲ ಅಂತ ಅಂದ್ಕೊಂಡ್ವಿ. ಟಿವಿ ನೋಡಿದ್ಮೇಲೆ ನಮ್ಗೆ ಕನ್ಫರ್ಮ್. ಮುಂಚಿನ ದಿವಸ ನಿಮ್ಗೆ ಏನು ಇಲ್ಲ, ಇವಾಗ ಮಾತು ಹೇಳಿದ್ನಲ್ಲ. ಈಗ ನಾನು ಹೇಳಿದ್ರೆ, ಈಗ ಜನರಲ್ ನಾನೇ ಹೇಳ್ತೀನಿ ಮೇಡಮ್, ಈಗ ನಾನು ತೀರೋಗ್ಬೇಕು, ಸತ್ತೋಗ್ತೀನಿ ಅಂತ ಅಂದರೆ ನಾನೇನು ಮಾಡ್ತೀನಿ ಹೇಳಿ, ನನ್ನ ಮಕ್ಕಳನ್ನ ಕರಿತೀನಿ, ನಾನು ಹೆಂಡ್ತಿನ ಕರಿತೀನಿ, ಮಾಡ್ಬಿಟ್ಟು ಅವ್ರನ್ನೆಲ್ಲ ಮುದ್ದಿಸಿ ಹಿಂಗೆ ಮಾಡ್ತೀನಿ. ಯಾಕೆ ನಮ್ಮ ಅಪ್ಪ ಹಿಂಗೆ ಮಾಡ್ತಾವ್ರ ಅಂತ ಅವ್ರಿಗೂ ಒಂದು ಡೌಟ್ ಬರೋದು. ಇದೇನು ಸಿಮ್ಟಮ್ಸ್ ಇಲ್ವಲ್ಲ, ಚೆನ್ನಾಗಿ ಎಕ್ಸಸೈಸ್ ಮಾಡಿಸಿದ್ದೀನಿ, ಮಾಡೋ ದಿವಸ ಬೇಡ ಅಂದರು. ನೆಕ್ಸ್ಟ್ ನೋಡಿದ್ರೆ ಅವತ್ತು ಆಗಲೇ ತೀರೋದ್ರು ಅಂತ ಬರ್ತಾನೆ ಇದೆ. ಈಗ ಹುಷಾರಿಲ್ಲ, ಇನ್ನೊಂದೇನೋ ಶುಗರ್ BP ಏನೋ ಒಂದು ಇದ್ರೆ ಓಕೆ, ಏನೂ ಇಲ್ಲ, ಯಾರಿಗೂ ಅಪ್ಪಗೂ ಇಲ್ಲ, ಅಪ್ಪಾಜಿಯವ್ರಿಗೂ ಇಲ್ಲ. ಅದಾದ್ಮೇಲೆ ಈಗ ಅಪ್ಪಗೆ ಬಂದರೆ ಅಪ್ಪನೇ ಹೇಳಿದ್ರು, ವೆಂಕಟೇಶ್ 1-2 ದಿವಸ 3 ದಿವಸ ಬೇಡ, ಭಜರಂಗಿ ಇಟ್ಟು ಅವಾಗ ಪ್ರಮೋಷನ್ ಇತ್ತು, ಅದಾದ್ಮೇಲೆ ಮಾಡೋಣ ಅಂತಲೇ ಹೇಳಿದ್ರು. ಅದು ನೋಡಿದ್ರೆ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರಿಗೂ ಹಿಂಗಾಯಿತು. ಎಲ್ಲ ಆರೋಗ್ಯವಾಗಿದ್ದರು ಮೇಡಮ್, ತುಂಬ ಚೆನ್ನಾಗಿದ್ರು. ತುಂಬ ಚೆನ್ನಾಗಿ ಹೆಲ್ತ್ ಮೇಂಟೈನ್ ಮಾಡೋರು, ಎಕ್ಸಸೈಸ್ ಮಾಡೋರು, ಎಲ್ಲ ಮಾಡೋರು. ಆದರೆ ಈ ಓವರ್ ಎಕ್ಸಸೈಸ್ ಅನ್ನೋದೆಲ್ಲ ಸುಳ್ಳು ಮೇಡಮ್. ಅಷ್ಟು ಏನು ಮೇಡಮ್, ನಾವು ಇದು ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತೀವಿ. ಯಾಕಂದರೆ ಇವಾಗ ಹಂಗಂದ್ರೆ ನಾವು ಅಪ್ಪು ಸಿನಿಮಾಯಿಂದ ಅದಕ್ಕಿಂತ ಡಬಲ್ ಮಾಡ್ತಾಯಿದ್ವಿ. ಅರ್ಥ ಆಯ್ತು ಹೇಳಿದ್ದು? ಯಾಕಂದರೆ ಅಪ್ಪು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಮಾಡ್ತಾಯಿದ್ವಿ ನಾವು. ಅವಾಗಲೇ ಆಗಬೇಕಿತ್ತಲ್ಲ ಅವರಿಗೆ. ಅಷ್ಟು ವರ್ಷ ಒಳಗೆ ಈ ಲಾಸ್ಟಲ್ಲಿ ಹೆಂಗಾದ್ರೆ ಅಂದ್ರೆ ನೋಡೋ ಜನಕ್ಕೆ ಫಿಟ್ ಫೈನ್ ಜಾಸ್ತಿ ಕಾಣಿಸ್ತಿತ್ತಲ್ಲ, ಅದಕ್ಕೆ ಏನೋ ಟ್ರೀಟ್ಮೆಂಟ್ ತಗೊಂಡಿರ್ಬೋದಾ, ಹಂಗೆ ಹಿಂಗೆ ಡೌಟ್ ಹೊಡೆಯಕ್ಕೆ ಶುರು ಆಯ್ತು ಮೇಡಮ್. ಅದೆಲ್ಲ ಏನಿಲ್ಲ. ಅದು ಹೇಳ್ತಾರೆ ಫೈನಲ್ಲಿ ಒಂದು ಹೇಳ್ಬೇಕು ಅಂದರೆ ಭಗವಂತನ ಒಂದು ಫೈನಲ್ ಆಗಿ ಯಾವತ್ತು ಅವ್ರನ್ನ ಕರೀತಾರೆ ಎಲ್ಲರೂ ಹೋಗ್ಲೇಬೇಕು. ಸೊ ಆ ಥರ ಏನೋ ಅವ್ರ ಆಯುಸ್ಸು ಅನ್ನೋದು ಅಷ್ಟಿತ್ತೋ ಏನೋ ಗೊತ್ತಿಲ್ಲ ಮೇಡಮ್. ಅಪ್ಪಾಜಿ ಇಲ್ಲ ಅಂತ ಆದಾಗ ಆ ಪರಿಸ್ಥಿತಿ ಯಾಕೆ ಸರ್ ಅಷ್ಟು ಕ್ರಿಟಿಕಲ್ ಆಗೋಯ್ತು ಅಲ್ಲಿ? ಅಲ್ಲ, ಕ್ರಿಟಿಕಲ್ ಅಂತಂದರೆ ಈಗ ಎಲ್ಲ ಅಷ್ಟು ಮನೆಯೆಲ್ಲ ಅಪ್ಪಾಜಿಯವ್ರು ಇದ್ದಾಗ ನಾವು ಎಷ್ಟೆಲ್ಲ ಹೊಂದಾಣಿಕೆ ಲವಲವಿಕೆಯಿಂದ ಇದ್ವಿ. ಅವರು ಕಾಲವಾದ ಮೇಲೆ ಒಂದು ಸ್ವಲ್ಪ ಎಲ್ಲರಿಗೂ ಬೇಜಾರಾಯಿತು.
ಅದರಲ್ಲೂ ಅಪ್ಪು ಅವ್ರು ಹೋದ್ಮೇಲಂತೂ ನೀವು ನೋಡಿರ್ಬೇಕು ಇವತ್ತು ಮನೆಯಲ್ಲೆಲ್ಲ ಇಡೀ ಇಂಡಸ್ಟ್ರಿನೇ ಏನೂ ಇಲ್ಲ ಖಂಡಿತ ಅಲ್ವಾ? ಯಾಕಂದರೆ ಇವತ್ತು ಸಿನಿಮಾ ನೋಡಿ ಯಾವ ಮಟ್ಟಕ್ಕೆ ಕೊಡ್ತಾ ಇದೆ. ಅಪ್ಪು ಅವರು ಇದ್ದಿದ್ದರೆ ಒಂದು ಲೆವೆಲ್ ಇರೋದು. ಇವತ್ತು ಯಾವ ಸಿನಿಮಾ ಓಡುತ್ತೋ ಯಾವ ಸಿನಿಮಾ ಬಿಡುತ್ತೋ ಒಂದೂ ಗೊತ್ತಿಲ್ಲ. ಈ ಥರ ಆಗೋಗಿದೆ ಫಿಲ್ಮ್ ಇಂಡಸ್ಟ್ರಿ ಪರಿಸ್ಥಿತಿ. ಅಲ್ಲ, ಒಬ್ಬ ಮನುಷ್ಯ ಇಲ್ಲ ಅಂತ ಅಂದಮೇಲೆ ಒಂದಿನ ಅಳ್ತಾರೆ, 2 ದಿನ ಅಳ್ತಾರೆ, 3 ದಿನಕ್ಕೆ ಮರ್ತು ಬಿಡ್ತಾರೆ. ಹೌದು. ಅವ್ರು ನೋಡಿ ಇವ್ರ ವಿಷಯದಲ್ಲಿ ನೋಡಿ, ನೀವು ಅಲ್ಲಿ ಅಪ್ಪಾಜಿಯವ್ರ ಸಮಾಧಿ ಹತ್ರ ಹೋಗಿ ಪ್ರತಿ ದಿನನೂ ಜನ ಅವ್ರದ್ದೇ ಅಲ್ಲಿ ಅಂಗಡಿ, ಎಲ್ಲ ಥರ ಅಂಗಡಿ ಇಟ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಫೋಟೋ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಜ್ಯೂಸ್ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಬೇಲ್ಪುರಿ ಮಾಡ್ತಾ ಇರ್ತಾರೆ. ನೀವು ಎಲ್ಲೇ ಯಾವುದೇ ಅವರು ಸಮಾಧಿ ಹತ್ರ ಹೋಗಿ ಯಾರೂ ಇಲ್ಲ ಈ ಥರ. ಅಲ್ಲಿ ಹೇಳ್ತಾರಲ್ಲ, ಇವರಿಂದ ನಮ್ಮ ಜೀವನ ನಡೀತಾ ಇದೆ ಅಂತಾರಲ್ಲಿ. ಹೌದು, ಆ ಥರ ಅದು ಭಗವಂತನ ಇಚ್ಛೆ. ಸರ್, ಕಂಟಿನ್ಯೂಸ್ ಆಗಿ ನೀವು ಅಲ್ಲೇ ಇದ್ದಿದ್ರ ಕಾರಣ ನಾನು ಕೇಳ್ತಾ ಇದ್ದೀನಿ. ದರ್ಶನ್ ಸರ್ ಬಂದ್ರು, ಹೌದು, ಆ ಟೈಮಲ್ಲಿ ನೀವಿದ್ರಿ. ಸೊ ಸಡನ್ ಆಗಿ ಸಂಸ್ಥೆಯಿಂದ ಹೊರಗಡೆ ಬರೋಕ್ಕೆ ಏನು ಕಾರಣ? ಯಾರು? ದರ್ಶನ್ ಸರ್. ಇಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಯಾಕಂದರೆ ಅವ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂತಂದರೆ ನನಗೆ ಅವರು ಜನ್ಮದ ಜೋಡಿ ಟೈಮಲ್ಲಿ ಅವರು ಅಲ್ಲಿ ಇದ್ರಂತೆ. ಯಾಕಂದ್ರೆ ಅವಾಗ ನಾನು ಇರಲಿಲ್ಲ. ಯಾಕಂದ್ರೆ ಜನ್ಮದ ಜೋಡಿ ಬಂದು ನಿಮಗೆ ನಾನು ಹೋಗಿಂತ ಮುಂಚೆ ಅದು ಜನ್ಮದ ಜೋಡಿ ನಾನು ಹೋಗಿಂತ ಮುಂಚೆ. ಯಾಕಂದ್ರೆ ಅದು ನಾನು ನೋಡಿದ್ದೀನಿ ಕೆಲವು ಫೋಟೋಸಲ್ಲಿ ಲೈಟ್ ಇಟ್ಕೊಂಡಿರೋದು ಅವರೆಲ್ಲ ದರ್ಶನ್ ಸರ್. ನಾನು ಹೋದ್ಮೇಲೆ ಅಷ್ಟೊತ್ತಿಗಾಗಲೇ ಅವರು ಇಂಡಸ್ಟ್ರಿಗೆ ಇದಾಗಿ ಹೋಗಿದ್ರು. ಅದು ನನ್ಗೆ ಅಷ್ಟು ಅವ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ. ಯಾಕಂತಂದ್ರೆ ಹೋಗಿದ್ದೆಲ್ಲ ಇತ್ತ ನಾನು ನೋಡಿದ ಪ್ರಕಾರ ತುಂಬಾ ಕಮ್ಮಿ. ಯಾಕಂದ್ರೆ ನೋಡೇ ಇಲ್ಲ ಅವರು. ಯಾಕಂದ್ರೆ ಅಷ್ಟು ವರ್ಷ ನಾನು ಮಾಡಿದಾಗ ನನಗೆ ಅಷ್ಟೊಂದು ಕಾಣಲಿಲ್ಲ ಅವರು. ಯಾಕಂದ್ರೆ ಮನೆಗೆ ಬಂದಾಗ ಹೌದು ಬಂದಿದ್ದು ಅಂತ ಹೇಳ್ಬೋದು. ನಾನು ಅವ್ರು ಬಂದಿದ್ದು ಯಾವತ್ತು ನನಗೆ ಬಂದಿರ್ಬೋದೇನೋ, ನಾನು ಇಲ್ದಿರೋ ಟೈಮಲ್ಲಿ ಬಂದಿರ್ಬೋದು. ಯಾಕಂದ್ರೆ ನಾನು ಬರ್ತಿದ್ದು ಬೆಳಗ್ಗೆಯಿಂದ ಒಂದು 10-10:30ವರೆಗೂ. ಅದಾದಮೇಲೆ ಬರೋದು ಹೋಗೋದು ಇರುತ್ತೇನೋ. ನಾನಿದ್ದಾಗಂತೂ ನನಗೆ ಗೊತ್ತಾಗಿಲ್ಲ. ಓಕೆ ಸರ್, ಅಪ್ಪು ಫಿಲಮ್ ಆಯಿತು, ಫೈಟ್ ಮಾಸ್ಟರ್ ಆಗಿ ಅಪ್ಪು ವೆಂಕಟೇಶ್ ಆಗಿ ಇಂಟ್ರೊಡ್ಯೂಸ್ ಆದ್ರಿ. ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಹಿಂಗೆ ಸಿಗ್ತಾ ಹೋಯ್ತು. ಅದಾದಮೇಲೆ ಸುಮಾರು ಸಿನಿಮಾಗಳು ಹಿಂಗೆ ಮಾಡ್ಕೊಂಡು ಬಂದೆ. ಅಪ್ಪು ಸಿನಿಮಾ ಆದಮೇಲೆ ಒಳ್ಳೊಳ್ಳೆ ಪಾತ್ರ ಮಾಡಿದೆ. ಎಲ್ಲ ಸಿನಿಮಾದಲ್ಲೂ ಕೆಲವರು ಡೈರೆಕ್ಟರ್ಸ್ ಎಲ್ಲ ಇದ್ದಾರ. ಸೊ ತುಂಬ ಪಿಕ್ಚರ್ ಮಾಡಿದೆ. ನಿಮ್ಮ ಮೈಂಡಲ್ಲಿ ನಾನೊಬ್ಬ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಬೇಕು ಅಂತಿತ್ತ, ಆ್ಯಕ್ಟರ್ ಆಗಬೇಕು ಅಲ್ಲ, ಆ್ಯಕ್ಚುಲಿ ನಮ್ಮ ತಂದೆಯವರೊಬ್ಬರು ಕಲಾವಿದರು ಇರೋದು. ಓಪನ್ ಆಗಿ ಒಂದು ಫ್ರಾಂಕ್ಲಿ ಒಂದು ಹೇಳ್ಬೇಕು ಏನಂತಂದ್ರೆ, ನಾನು ಅಷ್ಟೊಂದು ಫೈಟ್ ಓಹೋನಾಗ ಏನು ಕಲ್ತಿಲ್ಲ ಮೇಡಮ್. ನನ್ನ ಸಿನಿಮಾಗೆ ಎಷ್ಟು ಬೇಕು, ನನ್ನ ಆ್ಯಕ್ಟಿಂಗ್ ಈಗ ಒಂದು ಚೂರು ಡ್ಯಾನ್ಸ್ ಬೇಕು, ಒಂದು ಸ್ವಲ್ಪ ಫೈಟ್ ಬೇಕು, ಇದು ಕಲ್ತ್ಕೊಂಡಿದ್ದೆ. ನಾನು ಹೇಳ್ದಲ್ಲ, ನಾನು ಜಾಕಿ ಚಾನ್ ಥರ ಹಂಗಾರ್ತಿದ್ದೆ, ಎಲ್ಲ ಸುಳ್ಳು. ಒಂದು ಲೆವೆಲ್ ಕಲ್ತಿದ್ದೆ, ಅದೆಲ್ಲ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಏನಕ್ಕೆ ಅಂದರೆ ಕ್ಲಾಸ್ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ಅವಾಗ ತುಂಬ ಕಮ್ಮಿ ಕನ್ವೀನಿಯನ್ಸು ಪೇಮೆಂಟ್ ಕೊಡೋರು. ಸೊ ಇದರಿಂದ ನನ್ನ ಜೀವನ ನಡೆಯಲ್ಲ ಅಂತ ಗೊತ್ತಾಗಿ ನಾನು ಕ್ಲಾಸ್ ಓಪನ್ ಮಾಡ್ಕೊಂಡಿದ್ದೆ. ಈಗ ಅಪ್ಪವ್ರು ಮಾಡಿಕೊಟ್ರು ಅಂದಲ್ಲ, ಸೊ ಅದು ನಡೀತಾ ಇತ್ತು. ಅದೆಲ್ಲ ನಡೆದ ಮೇಲೆ ಪಾತ್ರಗಳು ಮಾಡ್ತಾ ಇದ್ದೆ. ಒಂದು ದಿವಸ ಏನಾಯಿತು, ಯಶ್ ಅವರು ಅವಾಗ ಸೀರಿಯಲ್ ಮಾಡ್ತಾಯಿದ್ರು, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಧಾರಾವಾಹಿ, ಅನಂತನಾಗ್ ಅವ್ರದ್ದು. ಅದೆಲ್ಲ ಒಂದು ಸೈಡಲ್ಲಿ ನಾನು ಪಾತ್ರಗಳು ಕೇಳ್ಕೊಂಡು ಹೋಗ್ತಿದ್ದಲ್ಲ, ಒಂದು ಟೀಮು ಸುದೀಪ್ ಮತ್ತು ರಮೇಶ್ ಅವರಿಗೆ ಒಂದು ಕತೆ ಮಾಡಿಕೊಂಡು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ರೆಡಿ ಇದ್ರು. ಸುದೀಪ್ ಮತ್ತು ರಮೇಶ್ ಅವರಿಗೆ ರೆಡಿ ಇದ್ದಾಗ ಏನಾಯಿತು, ನಾನು ಆ ಪಿಕ್ಚರಲ್ಲಿ ಆ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಎಲ್ಲ ಕ್ಲೋಸ್ ಇದ್ರು. ಮಾಮೂಲಿ ಎಲ್ಲರಿಗೂ ಪಾತ್ರ ಕೇಳ್ಕೊಂಡು ಹೋಗ್ತಿದ್ದಲ್ಲ, ಇದನ್ನು ಹಂಗೆ ಜನರಲಾಗಿ ಕೇಳ್ಕೊಂಡು ಆ ಟೀಮ್ಗೆ ಎಂಟ್ರಿ ಆದೆ. ಸರಿ, ನನಗೂ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಥರ ಏನೋ ಡಿಸೈಡ್ ಮಾಡಿ ಏನೋ ನೋಡೋಣ ಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ರು ಅಷ್ಟೇ. ಯಾಕಂದರೆ ಇದು ಫೈನಲ್ ಆಗಬೇಕಿತ್ತಲ್ಲ. ಸರಿ, ಅವ್ರು ಹೇಳಿದ ಪ್ರಕಾರ ಸುದೀಪ್ ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಹಪ್ರಿಯ ಅಂತ ಡೈರೆಕ್ಟ್ರು. ಸೊ ಅವ್ರೇನು ಮಾಡಿದ್ರು, ಪ್ರೊಡ್ಯೂಸರ್ ಹೀರೋ ಸುದೀಪ್ ಅವ್ರ ಮನೆಗೆ ಹೋದ್ರಂತೆ. ಆ ಟೈಮಲ್ಲಿ ಅವ್ರೇನೋ ಡೇಟ್ಸ್ ಪ್ರಾಬ್ಲಮ್ ಇತ್ತು, ಏನೋ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ ಅಂತ ನಾನು ಕಳಿಸಿದೆ. ಆದರೆ ಇವ್ರಿಗೆ ಆ ತಾಳ್ಮೆ ಇರಲಿಲ್ಲ. ಅಂದರೆ ಸಿನಿಮಾ ಮಾಡಬೇಕು, ಇವಾಗ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದಿತ್ತು. ಸರಿ, ಅವ್ರು ಜನರ ಕೇಳಿದ್ದಾರೆ. ಸೊ ಅದು ಕೊಡ್ತೀನಿ ಅಂದ್ರೋ ಬಿಡ್ತೀನಿ ಅಂದ್ರೆ ಎಲ್ಲ ಮುಂದಕ್ಕಿದೆ ನೋಡೋಣ ಅಂತ ಏನು ಹೇಳಿದ್ರೆ ಕಳಿಸಿದ್ದಾರೆ. ಒಟ್ಟಲ್ಲಿ ಇವರು ಕಾಯಂಗಿಲ್ಲ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಇಬ್ಬರು ಇರೋ ಇತ್ತಲ್ಲ, ಹೆಂಗಾರು ಸುದೀಪ್ ಡೇಟ್ಸ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಇವ್ರೇನು ಮಾಡಿದ್ದಾರೆ, ಹೊಸಬ್ರು ನಾಕನ ಅಂತ ಡಿಸೈಡ್ ಆದರು. ಆ ಟೈಮಲ್ಲಿ ಅದು ಪ್ರೇಮಿಗಾಗನ ಅಂತ ಪಿಕ್ಚರ್ ಹೆಸರು. ಸರಿ, ಇಬ್ಬರು ಇರೋದಲ್ಲಿ ಒಂದು ಹೀರೋನ ಹುಡುಕಿದ್ರು, ಮೈಸೂರು ಹುಡುಗನ ಹುಡುಕಿದ್ರು. ಇನ್ನೊಬ್ರು ಇಬ್ಬರು ಇಲ್ವಾ, ನಾನು ಅಲ್ಲೇ ಜೊತೆಲಿದ್ನಲ್ಲ, ಯಾಕ್ರಿ ಅಷ್ಟೊಂದು ನನಗೆ ಸ್ವಲ್ಪ ಅಪ್ಪು ಫಿಲಮ್ ಎಲ್ಲ ಜೊತೆ ಎಲ್ಲ ಮಾಡಿಬಿಟ್ಟಿದ್ದೆ, ಸ್ವಲ್ಪ ನೇಮ್ ಇತ್ತು. ರಮೇಶ್ ಅವ್ರ ಡೇಟ್ ಇಲ್ಲ, ಅವ್ರು ಇಲ್ಲ ಅಂದಮೇಲೆ ಇವ್ರೇನೆ ಇಲ್ವಲ್ಲ. ಈಗ ಸುದೀಪ್ ಮತ್ತು ರಮೇಶ್ ಅವರು ಅಂತ ಅವರು ಅನ್ಕೊಂಡಿದ್ರಂತೆ, ಅವ್ರು ಇಲ್ಲ ಅಂದಮೇಲೆ ಈಗ ಇವರು ಯಾಕೆ ಅಂತ ಅದು ಅಷ್ಟೇ ಕೈ ಬಿಟ್ಟರು ಅವರು. ಸರಿ, ಹೊಸಬ್ರನ್ನ ಹಾಕೋಣ ಅಂತ ಡಿಸೈಡ್ ಆಗಿ ಎಲ್ಲ ರೆಡಿ ಮಾಡಿಕೊಂಡು ಸಾಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸರಿ, ಒಂದು ಕೆಲಸ ಮಾಡಿರಿ, ಇನ್ನೊಂದು ಹೀರೋಗೆ ಅಪ್ಪು ವೆಂಕಟೇಶ್ನ ಹಾಕ್ಬಿಡಿ. ಅದ್ರು ಅಲ್ಲಿ ನೋಡಿ ಅದನ್ನೇ ಹೇಳೋದು, ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದು 15 ವರ್ಷ 20 ವರ್ಷ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಎಲ್ಲ ಪತ್ರ ಮಾಡ್ಕೊಂಡು ಅಪ್ಪು ಫಿಲಮ್ ಮಾಡಿದ್ದೆ.
ನನಗೆ ಬಟ್ ನಾವೆಲ್ಲ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಸರ್ ಹೀರೋನ ನಾವು ನೋಡ್ತಿದ್ದಂಗೆ ಸೈಡ್ ಅಲ್ಲಿ ಒಂದು ಕಣ್ಣು ಹೋಗ್ತಿತ್ತು 100%. ನೀವು ಅಷ್ಟು ಚೆನ್ನಾಗಿದ್ರಿ ಹೌದು ಮೇಡಮ್. ಆಕ್ಚುಲಿ ಒಂದು ವಿಚಾರ ಏನಂದ್ರೆ ನಾವು ಪಾತ್ರಗಳನ್ನ ಮಾಡಬೇಕಾದ್ರೆ ನಮಗೆ ಕ್ಯಾಮ್ರಾ ಸೆನ್ಸ್ ಚೆನ್ನಾಗಿ ಗೊತ್ತಿರೋದು. ಪ್ರೊಫೈಲ್ ಅಲ್ಲಿ 100%. ಈಗ ನಾವು ಲೈಟಿಂಗ್ ಹೆಂಗ್ ತಗೋಬೇಕು ನಮ್ಗೆ ಗೊತ್ತಿತ್ತಲ್ಲ. ನಾವು ಯಾರ ಹೆಂಗಾರ ಮಾಡ್ಕೊಳ್ಳಿ, ನಾವು ಕಾಣಬೇಕು ಒಟ್ಟಲ್ಲಿ ಗ್ಯಾಪ್ ಅಲ್ಲಿ ಲೈಟ್ ನಮ್ಗೆ ಗೊತ್ತಾಗ್ಬಿಡೋದು ಯಾವ ಲೆನ್ಸ್ ಹಾಕಿದ್ದಾರೆ. ಯಾಕಂದ್ರೆ ನಾನು ಸಿನಿಮಾಟೋಗ್ರಫಿ ಬೇರೆ ಮಾಡಿದ್ನಲ್ಲ, ನನಗೇನಿಲ್ಲ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಲೆನ್ಸ್ ಹಾಕಿದ್ದಾರೆ ಅಂತ ನನ್ಗೆ ಗೊತ್ತಾಗ್ಬಿಡುತ್ತೆ. ಈ ಕ್ಲೋಸ್ ಇಷ್ಟಿಟ್ರೆ ಎಲ್ಲಿ 100 ಎಷ್ಟು ಹಾಕಿದ್ದಾರೆ ನನ್ಗೆ ಅದನ್ನ ನೋಡ್ಕೊಂಡು ಅದನ್ನ ತಕ್ಕನಾಗಿ ನಾನು ಮತ್ತೆ ಲೈಟ್ ನೋಡ್ಕೊಂಡು ಎಕ್ಸ್ಪ್ರೆಷನ್ ಕೊಡ್ತೀವಿ 100%. ಹೌದು, ಎಲ್ಲ ಲೈಟ್ ತಗೊಂಡು ಹಂಗೆ ನಾವು ಇದು ಮಾಡ್ತಾ ಇದ್ದಿದ್ದು. ಸರಿ, ಆ ಪಿಕ್ಚರ್ಲಿ ಏನು ಮಾಡಿದ್ರು, ಅಪ್ಪು ವೆಂಕಟೇಶ್ ಅವ್ರನ್ನ ಹಾಕ್ಬಿಡಿ ಅಂದ್ರೆ ನೀವಾಗೆ ಫೋಟೋ ತಕೊಂಡು ಹೋಗದೆ ಬಯಸದೆ ನಿಮ್ಗೆ ಬಂದಿರೋ ಹೇಳಿದ್ನಲ್ಲ. ಈ ಥರ ನನಗೆ ಅವಕಾಶ ಸಿಕ್ಕಿದ್ದು. ನನಗೆ ಅವರು ಇನ್ನೊಂದು ಹೀರೋನ ಅಪ್ಪು ವೆಂಕಟೇಶ್ ಹಾಕಿ ಅಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ನನಗೆ. ಮೇಡಮ್ ನನ್ನ ಲೈಫ್ ಕನಸಲ್ಲೂ ಅಂದ್ಕೊಂಡಿಲ್ಲ ಮೇಡಮ್, ಪಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ನಾವೇನು ನಮ್ಮ ಅಪ್ಪ ಪ್ರೊಡ್ಯೂಸರಲ್ಲೇ ಡೈರೆಕ್ಟರ್ ಅಲ್ಲ ಅಲ್ವಾ. ಆದರೆ ಆ ಇನ್ಸಿಡೆಂಟ್ ಒಂದು ದಿವಸ ಹೆಂಗಾಯ್ತು ಅಂದರೆ, ಇನ್ನೊಂದು ಹೀರೋ ಅಂದ ತಕ್ಷಣ ನನಗೆ ಫುಲ್ಲು ಗಾಬರಿನೂ ಆಯಿತು. ಏನೇ ನನಗಾಗ್ತವ್ರ ಅಂತ ಒಂದು ಖುಷಿ ಆಯಿತು. ಸರಿ, ಸ್ಟಾರ್ಟ್ ಆಯಿತು ಸಿನಿಮಾ. ಅಲ್ಲೇನಾಯಿತು ಒಂದ್ಸಲಿ ಆ ಸಿನಿಮಾ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಶೂಟಿಂಗ್ ಎಲ್ಲ ಆಯಿತು, ಎಲ್ಲ ಥರ. ನನಗೊಂದು ಹೀರೋಯಿನ್ನು ಇದೆಲ್ಲ ಅದು ಒಂದು ಇದಾಯಿತು, ಸಾಂಗ್ ಎಲ್ಲ ಚೆನ್ನಾಗಿತ್ತು. ಒಂದು ಶೆಡ್ಯೂಲ್ ಗ್ಯಾಪ್ ಕೊಟ್ಟರು. ಶೆಡ್ಯೂಲ್ ಗ್ಯಾಪ್ ಕೊಟ್ಟಾಗ ಒಂದು 30 ದಿವಸನ ಏನೋ ಒಂದು ತಿಂಗಳು ಗ್ಯಾಪ್ ಕೊಟ್ಟರು, ಇಲ್ಲ 1 ತಿಂಗಳು ಗ್ಯಾಪ್ ಕೊಟ್ಟರು. ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ನನಗೆ, ವೆಂಕಟೇಶ್ ನಿಮ್ಗೊಂದು ಫೈಟ್ ಹಾಕ್ತೀನಿ, ಏನು ಮಾಡ್ತೀರೋ ಮಾಡಿ ಅಂದರು. ಏನು ಮಾಡ್ತೀರೋ ಮಾಡಿ, 1 ತಿಂಗಳು ಗ್ಯಾಪ್ ಇದೆ. ನನಗೆ ಸೂಪರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮೇಡಮ್ 1-1.5 ತಿಂಗಳಲ್ಲಿ ಬಾಡಿನ ಸಣ್ಣ ಮಾಡಿ ಫಸ್ಟ್ ಟೈಮ್ 6 ಪ್ಯಾಕ್ ಮಾಡಿದ್ರು. ಫಸ್ಟ್ ಟೈಮ್ ಆ 6 ಪ್ಯಾಕ್ ಮಾಡಿದ್ವಿ ಮೇಡಮ್. ಹೆಂಗೆ ಅಂದರೆ ನನಗೆ ಸಿಕ್ಕಿದ ಅವಕಾಶ ಏನಾರು ಮಾಡಿ ಯೂಸ್ ಮಾಡ್ಕೋಬೇಕು. ಅದು ಸ್ಕೆಚ್ ಹೊಡೆದಿತ್ತು ಪೋಸ್ಟರ್ ಅಲ್ಲಿ ಆಕ್ಚುಲಿ. ನಿಜವಾಗ್ಲೂ ಮೇಡಮ್ ಫಸ್ಟ್ ಟೈಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಲಿ ಮುಂಚೆ ಮಾಡಿದ್ರು ಅವಾಗ ರಾಮಕೃಷ್ಣ ಹೆಗಡೆ ಅಂತೇಳಿ. ಅವಾಗೆಲ್ಲ ಪುಟಾಣಿ ಏಜೆಂಟ್ 1, 2, 3 ಇದೆಲ್ಲ ಪ್ರಭಾಕರ್ ಅವರು ಇದ್ದಾಗ. ಅದಾದ್ಮೇಲೆ ಯಾರು ಹಂಗೆ ಮಾಡಿರಲಿಲ್ಲ. ಅದಾದ್ಮೇಲೆ ನೋಡಿ ಫಸ್ಟ್ ಟೈಮ್ ಆ 6 ಪ್ಯಾಕ್ ಅಂತ ಮಾಡಿ ಒಂದು ಫೈಟ್ ಮಾಡಿದ್ದು. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆಗಿ ಒಂದು ಆವ್ರೇಜ್ ಏನಂತ ಅಲ್ಲ ಸರ್ ಇದು 6 ಪ್ಯಾಕ್ ಮೇಡಮ್. ಅದು ಹೇಳ್ತೀವಲ್ಲ, ಈ 6 ಪ್ಯಾಕ್ ಅಂದ್ರೆ ಈಗಲೂ ನನಗೆ ಶೇಕ್ ಆಗ್ಬಿಡ್ತೀನಿ. ಏನು ಡಯಟ್ ಮಾಡಬೇಕು, ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು, ಬೆಳಿಗ್ಗೆ ಸಂಜೆ ವರ್ಕೌಟ್ ಮಾಡು, ಅಬ್ಡಮನ್ ಎಕ್ಸಸೈಸ್ ಮಾಡು, ವಾಟರ್ ನೀಟಾಗಿಲ್ಲ ಮೇಡಮ್. ಡಯಟ್ ಅಂದರೆ ಹೆಂಗೆ ಮಾಡಿದೆ ಡಯಟ್ ಅಂದರೆ, ಎಣ್ಣೆ ಆಯಿಲ್ ಮುಟ್ಟಂಗಿಲ್ಲ, ಮಸಾಲೆ ಪದಾರ್ಥ ತಿನ್ನಂಗಿಲ್ಲ, ಜಾಸ್ತಿ ನೀರು ಕುಡಿಯೋಂಗಿಲ್ಲ, ಬರೀ ಪ್ರೋಟೀನೇ ತಿಂತಾ ಇರಬೇಕು, ಜಾಸ್ತಿ ಅನ್ನ ತಿನ್ನಂಗಿಲ್ಲ. ಪಾಪ ಭಯಂಕರ ಕಷ್ಟ ಅದು. ಏನೋ ಒಂದು ಸ್ವಲ್ಪ ಹೆಲ್ತ್ಗೆ ರಿಸ್ಕ್ ಅಂತ ಇಲ್ಲ, ಅದು ರಿಸ್ಕ್ ಅಂತ ಅಂದರೆ ನನಗೆ ಹೆಂಗಾಯ್ತು ಅಂತ, ನಾನು ಇರುವಾಗ ಅವಕಾಶ ಸಿಕ್ಕಿದೆ ಏನಾದ್ರು ಮಾಡಬೇಕು ಅನ್ನೋದು ಬಿಟ್ಟರೆ ಇನ್ನು ಯಾವ ರಿಸ್ಕು ಅಲ್ಲ. ಫರ್ದರ್ ಈಗ ನಾರ್ಮಲ್ ಪೀಪಲ್ 6 ಪ್ಯಾಕ್ ಮಾಡೋರು ಇದ್ರೆ ರಿಸ್ಕ್ ಅಂತ ಅನ್ಸಲ್ವಾ ಸರ್? ಮೇಡಮ್ ಅದು 6 ಪ್ಯಾಕ್ ಮಾಡೋದು ರಿಸ್ಕೇ ಮೇಡಮ್. ಯಾಕಂದ್ರೆ ನೀವು ಯಾವುದೇ ಬಾಡಿ ಬಿಲ್ಡರ್ನ ಕೇಳಿ 6 ಪ್ಯಾಕ್ ಮಾಡಿರೋರನ್ನ ಅವರು ಉತ್ತರ ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ಆದ ಸಪ್ರೇಟ್ ಊಟಗಳಿದೆ. ಈ ಪ್ರೋಟೀನ್ ಜಾಸ್ತಿ ತೊಗೋಬೇಕು, ಈ ಥರದ್ದು ಹೇಳಿದ್ನಲ್ಲ, ಈಗ ಆ ಥರದ್ದು ತುಂಬ ಇದೆ. ಆದರೆ ಒಂದು ಸಲ ನಾನು ಆಗಲೇ 2 ಸಲ ಮಾಡಿದೆ. ಈಗ ಇನ್ನೊಂದು ಪಿಕ್ಚರ್ಗೆ ಮಾಡ್ತಾ ಇದ್ದೀನಿ. ಸೊ ಏನಾಯ್ತು ಅಂತಂದರೆ, ಈಗ ಮಾಡಲೇಬೇಕು ಅಂತ, ಯಾಕಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು ಅಂದಾಗ ಅದು ಮಾಡಲೇಬೇಕು. ಹೌದು, ಫಿಟ್ ಇರಬೇಕು. ಸೊ ಈ ಥರದ್ದಿಂದ ಅಲ್ಲಿಂದ ಅದೊಂದು ಪಿಕ್ಚರ್ಗೆ ಮಾಡಿದೆ. ಓಕೆ, ಒಂದು ಆ್ಯಾವ್ರೇಜ್ ಆಗಿ ಚೆನ್ನಾಗಿ ಇದಾಯಿತು. TV ಅವರೆಲ್ಲ ತೊಗೊಂಡ್ರು, ಚಾನಲವರು, ಅವಾಗೆಲ್ಲ ಹಂಗಿತ್ತು ಮೇಡಮ್. ಹೀರೋ ಅದೇ. ಅದಾದಮೇಲೆ ಮತ್ತೆ ಒನ್ ಡೇ ಅಂತ ಒಂದು ಸಿನಿಮಾ ಸಿಕ್ತು. ಅದರಲ್ಲೂ ಸ್ವಲ್ಪ ಆ್ಯಕ್ಷನ್ ಬೇಕಿತ್ತು. ಡೈರೆಕ್ಟರ್ ಹೇಳಿದ್ರಿಲ್ಲ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಬೇರೆ ಥರ ಮಾಡಿದೆ. ಅಣ್ಣವ್ರ ಫ್ಯಾಮಿಲಿಯಿಂದ ಸಪೋರ್ಟ್ ಹಿಂಗೆ 100%. ಅಯ್ಯೋ, ಅಪ್ಪುವರು ಆ ಬಾಡಿ ನೋಡಿ ಫುಲ್ ಖುಷಿ ಆಗೋಗ್ಬಿಟ್ರು. ನನಗೂ ಮಾಡ್ಸೊಂದಿಲ್ವ, ಒಂದು ಪಿಕ್ಚರಲ್ಲಿ ಮಾಡಿದ್ರಲ್ಲ ಅವರು, ಹಂಗೂ ಯಾವುದೋ ಒಂದು ಪಿಕ್ಚರಲ್ಲಿ ಒಂದು ಸಿಂಪಲ್ ಆಗಿ ಪಾಪ ಮಾಡಿದ್ರು. ಯಾಕಂದರೆ ತುಂಬ ಸೀರಿಯಸ್ ಆಗಿ ಮಾಡ್ಬೇಕು ಮೇಡಮ್. ಆ ಡಯಟ್ ಇದೆಯಲ್ಲ, ಅದೆಲ್ಲ ತುಂಬ ಸೀರಿಯಸ್ ಆಗಿ ಮಾಡಿದ್ರೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಮಗೆಲ್ಲ ಸ್ವಲ್ಪ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ಮಸಲ್ಗಳು ಹಂಗಂಗೆ ಇದೆ. ಅದನ್ನು ಯಾವಾಗ ಬೇಕಾದ್ರೂ ನಾವು ಹಿಂಗೆ ಯಾವ ಥರ ಬೇಕಾದರೂ ಎಕ್ಸ್ಪೋಸ್ ಮಾಡ್ಬೋದು. ಅದಕ್ಕೆ ಯಾಕಂದ್ರೆ ಈಗ ಹೆಂಗಾಗಿದೆ ಅಂದರೆ, ಈಗ 6 ಪ್ಯಾಕ್ ಬೇಕು ಅಂತ ಹಿಂಗೆ ಮಾಡಬೇಕು ಅಂತ ಅಂದು ನನಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅದ್ರ ತಕ್ಕನಾಗಿ ಮಾಡಿಕೊಂಡು 6 ಪ್ಯಾಕ್ ಮಾಡ್ಬೇಕಂದ್ರೆ ನಿಯರ್ಲಿ 1.5 ಮಂತ್ ಬೇಕಾ? ಇಲ್ಲ, ಒಂದು 3 ತಿಂಗಳು ಬೇಕು. 3 ತಿಂಗಳು ಬೇಕು. ಅದು ಅರ್ಜೆಂಟಲ್ಲಿ ಮಾಡಿದ್ದು. ಯಾಕಂದ್ರೆ ಇವರು ಟೈಮ್ ಕೊಟ್ಬಿಟ್ರಲ್ಲ, ಸೊ ತುಂಬಾ ಡಿಫ್ರೆಂಟ್ ಆಗಿ ಅರ್ಜೆಂಟಲ್ಲಿ ಮಾಡಿದ್ದು. ಈಗ ನಾವು ಸ್ವಲ್ಪ ಈಗ ಒಂದಷ್ಟು ಹೀರೋ ಮಾಡಿರೋದ್ರಿಂದ ಪ್ರೊಡ್ಯೂಸರ್ಗಳು ಹಂಗೆ ಒಂಚೂರು ಟೈಮ್ ಕೊಡ್ತಾರೆ. ಹೀರೋ ಆಗಿ ಫಸ್ಟ್ ಆಗಿ ಸ್ಕ್ರೀನ್ ಮುಂದೆ ಬಂದಾಗ ಯಾವುದೋ ಒಂದು ಸಿಚುವೇಶನ್ನ ಮಾಡಕ್ಕೆ ಕಷ್ಟಪಟ್ಟಿರೋದು ಇದೆಯಾ ಸರ್? ಮೇಡಮ್, ಕಷ್ಟಪಟ್ಟಿರೋದು ಅನ್ನೋದು ಯಾವುದು ಅಂದರೆ, ತುಂಬ ಅದೊಂದು ಹೇಳ್ತೀನಿ, ತುಂಬ ಹೆಂಗೆ ಅಂತ ಹೀರೋಯಿನ್ ಇರಲಿ ಅದಿರಲಿ ಅದೆಲ್ಲ ಮಾಡಿಬಿಟ್ಟಿದ್ದೀವಿ ಬಿಡಿ. ಯಾಕಂದ್ರೆ ಎಲ್ಲ ಮುಂಚೆ ಎಲ್ಲ ಮಾಡಿ ನನಗೆ ಒಂದೇನು ಗೊತ್ತಾ ಮೇಡಮ್, ಕ್ಯಾಮ್ರಾ ಮುಂದೆ ಭಯ ಆಗೇ ಇಲ್ಲ ಮೇಡಮ್.
ಯಾಕಂದರೆ ಏನು ಎಷ್ಟು ವರ್ಷ ಸರ್ವಿಸ್ ಮಾಡಿ ಇಂಡಸ್ಟ್ರಿಯಲ್ಲಿ ಎಲ್ಲ ಸಣ್ಣ ಪುಟ್ಟ ಪಾತ್ರದಿಂದ ಮಾಡಿದ್ದೀನಿ ನಾನು. ಹೀರೋ ಆಗಿ ಏನಂತೀವಲ್ಲ, ಸಣ್ಣ ಈಗ ಒಂದ್ಸಲಿ ನಾನು ಏನಾದ್ರು ಯಾವ್ದಾದ್ರು ಪಿಕ್ಚರ್ ರಾಯರ ದಯಿಂದ ಸೂಪರ್ ಡೂಪರ್ ಹಿಟ್ ಆಗ್ಬಿಟ್ರೆ ಒನ್ ಆಫ್ ದಿ ನಾನು ರಜನಿಕಾಂತ್, ಒನ್ ಆಫ್ ದಿ ಜಗ್ಗೇಶ್ ಅವರು ಕಷ್ಟಪಟ್ಟಿರೋದು ನಾನು ಹೇಳ್ಕೋಬಹುದು. ಅದೇ ನಾನು ಮಾತ್ರ ಅಲ್ಲ, ನಿಮಗೂ ಗೊತ್ತು, ಇಡೀ ಇಂಡಸ್ಟ್ರಿ ಅವ್ರಿಗೆ ಗೊತ್ತು ಅಪ್ಪು ವೆಂಕಟೇಶ್ ಕಷ್ಟಪಟ್ಟಿದ್ದಾರೆ ಅಂತ. ಆ ಜರ್ನಿಲ್ ಬಂದಿದ್ದೆ ಇದು ಅಣ್ಣವ್ರ ಮನೆ, ಇದೆಲ್ಲ ಆ ಕಷ್ಟಪಟ್ಟಿದ್ದಕ್ಕೇನೆ. ಸೊ ಸಿನಿಮಾ ಹಿಂಗೆ ಮಾಡ್ಕೊಂಡು ಬಂದಿದ್ದು. ಸೊ ಅಂದ್ರೆ ಆಸ್ ಎ ಫೈಟ್ ಮಾಸ್ಟರ್ ನೋಡುವಾಗ ಸರ್, ಫೈಟ್ ಮಾಸ್ಟರ್ ಅಂತ ಹೇಳ್ಬೇಕಲ್ಲ, ಅದಕ್ಕಾದ್ರೂ ನೀವು ಫಿಟ್ ಅಂಡ್ ಫೈನ್ ಆಗಿರ್ಬೇಕಲ್ಲ. ನೋಡ್ತಾ ಇರ್ತಾರೆ ಈಗ ಪುನೀತ್ ಅವ್ರ ಮಾಸ್ಟರ್ ಏನ್ ಮಾಡಿದ್ರು ನೋಡೋಣ ಅಂತ ಬರೋರು ತುಂಬಾ ಜನ ಇದ್ದಾರೆ. ಸೊ ಆ ಒಂದಿದ್ರಿಂದ ಈ ಥರದ್ದೊಂದು ಮಾಡಿಕೊಂಡು ಈಗ ಸಿನಿಮಾ ಹೀರೋ ಒಂದಷ್ಟು ಮಾಡ್ತಾ ಇದ್ದೀನಿ ಮೇಡಮ್. ಈಗ ಅದಾದಮೇಲೆ ಈಗ ಉದಾಹರಣೆ ಅಂತೆಲ್ಲ ಮಾಡಿದೆ. ಅದಾದ್ಮೇಲೆ ಗೋಸಿಗೆ ಒಂದಷ್ಟೆಲ್ಲ ರಿಲೀಸ್ ಆಗಿ ಇನ್ನೂ 2 ರಿಲೀಸ್ ಆಗಬೇಕು. ಒಂದು ಪಾಂಡವಪುರದ ಪ್ರಚಂಡ್ರು ಅಂತ ಒಂದು ನನ್ನ ಫ್ರೆಂಡೇ ಪ್ರೊಡ್ಯೂಸರ್, ಅದಕ್ಕೆ ಉಮೇಶ್ ಅಂತ, ಅದೊಂದು ರಿಲೀಸ್ ಆಗಬೇಕು. ಮತ್ತು AR ಬಾಬು ಅವರು ಅಂತ ಹೇಳಿದ್ನಲ್ಲ, ಅವರು ನನಗೊಂದು ಹೀರೋ ಆಗಿ ಒಂದು ಅವಕಾಶ ಕೊಟ್ಟರು. ಆಮೇಲೆ ಅದು ರಿಲೀಸ್ ಆಗಬೇಕು. ಆ ಸಿನಿಮಾ ಹೆಸರು ಅವ್ರು ಯಾವಾಗಲೂ ಕಾಮಿಡಿ ಟೈಟ್ಲ್ಗಳು ಇಡೋದು, ಇರಲಾರ್ದೆ ಇರುವೆ ಬಿಟ್ಕೊಂಡ ಅಂತ ಟೈಟ್ಲ್. ಓಕೆ, ಅವ್ರು ಯಾವಾಗಲೂ ಕಾಮಿಡಿ ಡೈರೆಕ್ಟ್ರು. ಸೊ ನಾನು ಮತ್ತು ಜಗ್ಗೇಶ್ ಅವ್ರ ದೊಡ್ಡ ಮಗ ಇದ್ದಾರೆ, ಅವರು ಇಬ್ಬರು ಇರೋ, ನಾನು ಅವರಿಬ್ರು. ಅದೊಂದು ರಿಲೀಸ್ ಬಾಕಿ ಇದೆ. ಸ್ಟೋರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮೇನ್ ಆಗಿ ಏನ್ ನೋಡ್ತೀರಾ ಮೇಡಮ್? ಈಗ ಎಲ್ಲ ಡೈರೆಕ್ಟರ್ ಕ್ಲೋಸ್ ಆಗಿರೋದ್ರಿಂದ ನಾನು ಹೇಳ್ತೀನಿ, ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ, ಹಿಂಗೆ ಫೈಟ್ ಮಾಡೋಣ. ಯಾಕಂದರೆ ಸ್ವಲ್ಪ ಮುಂಚೆ ಥರ ಅಲ್ಲ, ಈಗ ಒಂದು ಟೈಮಲ್ಲಿ ಏನಾಯ್ತು, ಈಗ ಫಸ್ಟ್ ಒನ್ ಡೇ ಅಂತ ಒಂದು ಸಿನಿಮಾ ಮಾಡೋದಲ್ಲ, ಪ್ರೇಮಿಗಾಗಿನ ಅಂತ. ಅವಾಗ ನಾನು ಹೆಂಗೆ ಅಂದರೆ ಮೇಡಮ್, ಈ ಸಣ್ಣ ಪುಟ್ಟ ಪಾತ್ರ ಮಾಡಬೇಕಾದ್ರೆ ಹೀರೋಗಳೆಲ್ಲ ಕೂತ್ಕೊಳ್ಳೋರು ಊಟಕ್ಕೆ ಬ್ರೇಕ್ ಟೈಮಲ್ಲಿ. ಅವ್ರದ್ದೇ ಆದ ಸಪ್ರೇಟ್ ಊಟ, ಅವ್ರದ್ದೇ ಆದ ಬೇರೆ ಟೇಬಲ್ಗಳು, ಹೀರೋಯಿನ್ಸ್ ಎಲ್ಲ. ನಾವೆಲ್ಲ ಈ ಸೆಕೆಂಡ್ ಕ್ಯಾಟಗರಿ ಸಣ್ಣ ಪುಟ್ಟ ಪಾತ್ರ ಮಾಡಿ ಈ ಕಡೆ ಗ್ಯಾಂಗು. ನನಗೆ ಅನ್ಸೋದು ನಾನು ಯಾವಾಗ ಅಲ್ಲೋ ಕೂತ್ಕೊಳ್ಳೋದು ನೋಡಿ, ಅದೊಂದು ಟೈಮ್ ಬಂತು ನೋಡಿ, ಯಾವಾಗ ಕೂತ್ಕೊಳ್ಳೋದು ಅಂತ ಹಿಂಗೇ ಮಾಡ್ತಿದ್ದ. ಅದಾದ್ಮೇಲೆ ಬಂತು ಪ್ರೇಮಿಗಾಗಿನ ಒನ್ ಡೇ ಸಿನಿಮಾಗೆಲ್ಲ. ಹೆಂಗೆ ಅಂದರೆ ಮೇಡಮ್, ಸರ್ ನಮಸ್ಕಾರ ಸರ್, ಏನು ಕೊಡಲಿ ನೋಡಿ, ನಿಮಗೆ ಹೆಂಗಾಗುತ್ತೆ ಅಂದರೆ ಇಂಡಸ್ಟ್ರಿ ಒಳಗೆ ನಮ್ಮನ್ನು ಒಂದು ಹೀರೋ ಲೆವೆಲ್ಗೆ ಕೂರಿಸಿ ಟೇಬಲ್ ಹಾಕಿ ಸರ್ ಕೂತ್ಕೊಳ್ಳಿ ಅಂತೇಳಿ, ಅದಾದಮೇಲೆ ಎಲ್ಲ ಥರ ಐಟಮ್ಸ್ ಹಾಕಿ ಎಲ್ಲ ನೆನೆಸ್ಕೊಂಡು ಒಂದು ದಿವಸ ಕಣ್ಣಲ್ಲಿ ಹತ್ತೇ ಬಿಟ್ಟೆ ನಾನು. ಯಾಕಂದರೆ ಒಂದು ಕಾಲದಲ್ಲಿ ಅನ್ಕೊಂಡಿದ್ದೆ, ಆದರೆ ಭಗವಂತ ರಾಯರು ನಮಗೆ ಒಂದು ಸಿಚುವೇಶನ್ ಕೊಟ್ಬಿಟ್ಟಲ್ಲ. ಇವಾಗ ತುಂಬ ಖುಷಿಯಾಗುತ್ತೆ. ಸಿನಿಮಾ ಇಟ್ಟು ಫ್ಲಾಪು ಎಲ್ಲ ಆಮೇಲೆ, ಆದರೆ ಆ ಕಷ್ಟಪಟ್ಟಿದ್ದಕ್ಕೆ, ನಾನು ಅಷ್ಟು ವರ್ಷದಿಂದ ಜರ್ನಿ ಮಾಡಿದ್ದಕ್ಕೆ ಒಂದು ಹೀರೋ ಅನ್ಸ್ಕೊಂಡು ನನ್ನದೇ ಆದ ಒಂದು ಟೇಬಲ್ಲು, ಪಕ್ಕದಲ್ಲಿ ಹೀರೋಯಿನ್ನು, ಮ್ಯಾನೇಜರ್ಗಳು, ಡೈರೆಕ್ಟರ್ಗಳು, ಅದನ್ನೇ ಹೇಳಿದ್ದು. ಈಗ ಅದೆಲ್ಲ ಒಂಥರ ನನಗೆ ಡಿಫ್ರೆಂಟ್ ಅಲ್ವಾ? ಅದೆಲ್ಲ ಸರ್ ಏನು ಬೇಕು ಅಂತೇಳಿ ತಂದು ಹಾಕೋದು, ನಾ ವೆಜ್ಜೋ ನಾನ್ ವೆಜ್ ಏನೋ ಒಂಥರ ಹೀರೋ ಟ್ರೀಟ್ಮೆಂಟ್ ಅಲ್ವಾ ಮೇಡಮ್? ತುಂಬ ಖುಷಿ ಆಗೋದು. ಈಗ ಒಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ಹಳೇದಾಗಿ ಹಂಗೆ ಈಗೆಲ್ಲ ಗೊತ್ತಿರೋದ್ರಿಂದ ನಾರ್ಮಲ್ ಈಗೆಲ್ಲ ಸರ್ ಬನ್ನಿ ಥರ ಆಗ್ತಾರೆ, ಚೇರ್ ಆಗ್ತದೆ, ಏನು ಹಿಂಗೆ ನಡೀತಾ ಇದೆ ಮೇಡಮ್. ಸರ್, ಇವಾಗ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಆಗಬೇಕು ಅಂತಿದ್ರೆ ಡೈರೆಕ್ಟರ್ ಪ್ರೊಡ್ಯೂಸರು ಕೇಳ್ತಾರೆ, ಹೌದು, ಎಷ್ಟು ಹಾಕ್ತೀರಾ, ಎಷ್ಟು ಕೊಡ್ತೀರಾ ಅಂತ. ನೀವು ಅದನ್ನ ಫೇಸ್ ಮಾಡಿದ್ರಾ ಮೇಡಮ್? ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ತುಂಬಾ ಇತ್ತು, ಮಿಸ್ಯೂಸ್ ಸಿಕ್ಕಾಪಟ್ಟೆ ಆಗ್ತಿತ್ತು. ಒಂದು ಟೈಮಲ್ಲಿ ಅದಿತ್ತು. ಯಾವಾಗ ಅಪ್ಪು ವೆಂಕಟೇಶ್ ಅಂತ ಹೆಸರಾಯ್ತು, ಎಲ್ಲರಿಗೂ ಗೊತ್ತಾಯ್ತು. ಯಾಕಂದ್ರೆ ಹೆಸರಾದ ಮೇಲೆ ಏನಾಗುತ್ತೆ ಅಂತಂದ್ರೆ, ನಾವು ಪಳಗ್ಬಿಟ್ಟಿರ್ತೀವಲ್ಲ, ಯಾರು ನಮ್ಮ ಹತ್ರ ಬಂದು ಕೇಳಲ್ಲ, ಸರ್ ನೀವು ಸ್ವಲ್ಪ ದುಡ್ಡು ಹಾಕಿ ಅಂತ ಕೇಳ, ಅದಕ್ಕಿಂತ ಮುಂಚೆ ಕೇಳಿದ್ದಾರೆ. ಅವಮಾನ ಆಗಿದ್ದಿದೆ 100%. ಟಿಫನ್ ಹೋಗಿ ನಾವು ಒಂದು ಮಾಡಿದಾಗ, ಯಾರು ನೀವು ಹೋಗ್ರಿ, ಅಲ್ಲಿ ಹೋಗ್ರಿ, ಆ ಕಡೆ ಹೋಗ್ರಿ ಅಂತೆಲ್ಲ ಓಡಿಸಿರೋದೆಲ್ಲ ಉಂಟು, ಬೈದಿರೋದು ಉಂಟು. ಒಂದೇ ಒಂದು ಸೀನ್ ಹೇಳ್ತೀನಿ ನಿಮಗೆ. ಹೊಸಬ ಅವಾಗ ನಾನು ಇನ್ನು ಹೊಸಬ, 1-2 ಇನ್ಸಿಡೆಂಟ್ ಹೇಳ್ತೀನಿ, ಚೆನ್ನಾಗಿದೆ. ಯಾಕಂದರೆ ವೀಕ್ಷಕರು ಕೆಲವರು ಸಿನಿಮಾ ಆಸಕ್ತಿಗೆ ಸೇರ್ಕೋಬೇಕು ಅನ್ನೋರು ನೋಡ್ತಾ ಇರ್ತಾರೆ. ಅಲ್ಲ, ಕೆಲವರು ಏನು ಅನ್ಕೊಳ್ತಾರೆ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಇಂದಾನೆ ಇಷ್ಟು ಬಂದಿದ್ದಾರೆ ಅಂತ ಅಲ್ಲ, ಈಗ ಸತ್ಯ ಅದು, ನಾನು ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತು ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅಪ್ಪು ವೆಂಕಟೇಶ್ ಅಂದ್ರೆ ಗೊತ್ತಾಗೋದು. ಆ ಹೆಸರು ಅಪ್ಪು ವೆಂಕಟೇಶ್ ಹೆಸರಿಂದ ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಕ್ ನೀವು ಒಂದಷ್ಟು ಕಷ್ಟಪಟ್ಟಿದ್ದೀರಲ್ಲ, ಮತ್ತೆ ಅಣ್ಣವ್ರ ಮನೆ ಮೆಟ್ಲು ತುಳಿಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಲ್ವಾ? ಒಂದು ಇನ್ಸಿಡೆಂಟ್, ಒಂದು ನನ್ನ ಜರ್ನಿ ಒಳಗೆ. ಯಾಕಂದ್ರೆ ಈಗ ನೀವು ಆಲ್ರೆಡಿ ರಜನಿಕಾಂತ್ ಅವ್ರು ಆಗಿರ್ಬೋದು, ಎಷ್ಟು ಕಷ್ಟಪಟ್ಟರು, ಅಷ್ಟು ಅವಮಾನ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಜಗ್ಗೇಶ್ ಅವ್ರು ಬಂದಾಗ ಅವ್ರದ್ದೇ ಆದ ಒಂದು ಮೇಡಮ್, ಒಬ್ಬ ಸಕ್ಸಸ್ಫುಲ್ ನಾಯಕ ನಟನಾಗಿರ್ಬೋದು, ಕಲಾವಿದನ ಹಿಂದೆ ಅವನದೇ ಆದ ಕಷ್ಟ ಇದೆ. ಖಂಡಿತ, ಕರೆಕ್ಟ್ ಅಲ್ಲ ಮೇಡಮ್? ಈಗ ನೀವು ಈ ಥರ ಒಂದು ನನ್ನ ಪ್ರಶ್ನೆ ಮಾಡಿ, ಎಲ್ಲ ಕಲಾವಿದನ ಪ್ರಶ್ನೆ ಮಾಡಿ ಎಲ್ಲ ಕೂತ್ಕೊಂಡು ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ನೀವು ಮಾತಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲ. ನೀವೆಷ್ಟು ಪ್ರಿಪೇರ್, ಸುಮ್ಮನೆ ಒಂದು ಸಲ ಒಂದು ನಿಮ್ಮ ಜರ್ನಿ ಹಿಂದ್ಗಡೆ ನೆನೆಸ್ಕೊಂಡ್ರೆ, ನೀವು ಎಲ್ಲಿರ್ತೀರೋ, ಯಾವ ಊರು ಇರ್ತೀರೋ, ಏನೇನು ಎಲ್ಲನೂ ನೀವು ಈಗ ಮಾತಾಡ್ಬೇಕಂದ್ರೆ, ಸ್ಪೀಚ್ ಮಾತಾಡ್ಬೇಕಂದ್ರೆ ಅದಕ್ಕೆ ಏನೇನೋ ಕೋರ್ಸ್ಗಳಿರ್ತವೆ, ಗೊತ್ತಿಲ್ಲ, ಜನರಲ್ ಆಗಿ ಹೇಳೋದು. ಆಮೇಲೆ ಒಂದೊಂದು ಚಾನಲ್ಗೆ ಹೋಗ್ಬೇಕು ಅಂತಂದ್ರು, ಒಂದೊಂದು ಸಲ ನೀವು ಮಾತಾಡ್ಬೇಕು ಅಂದ್ರೆ ಎಲ್ಲ ಚಾನಲ್ಗೆ ಎಷ್ಟು ಕಷ್ಟಪಟ್ಟಿರ್ತೀರಿ ಅಲ್ವಾ? ಇವತ್ತು ನೀವು ನಮ್ಮನ್ನು ಪ್ರಶ್ನೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಿ. ನಮ್ಮ ಲೈಫಲ್ಲೂ ಹಂಗೆ ಇರುತ್ತೆ ಮೇಡಮ್.
ತುಂಬ ಅವಮಾನ ಮಾಡೋದು ತುಂಬ ಅದೆಲ್ಲ ಎಲ್ರಿಗೂ ಇದ್ದೇ ಇರುತ್ತೆ. ಅದು ನಮಗೊಂಥರ ಟ್ರಂಪ್ ಕಾರ್ಡ್ ಇದ್ದಂಗೆ. ಯಾವತ್ತು ಆ ಕಷ್ಟಪಟ್ಟರೆ ಆ ಉಂಡಿಗೆ ಭಗವಂತ ತುಂಬಿಸ್ತಾನೋ, ತುಂಬಿದಾಗಲೇ ಅವಾಗ ನಾವು ನೀವೆಲ್ಲ ಫೋಕಸ್ ಆಗೋದು. ಹೌದು, ಯಾಕಂದ್ರೆ ಕಷ್ಟಪಟ್ಟಿರ್ತೀವಲ್ಲ. ಹೌದು. ಸಡನ್ ಆಗಿ ಒಂದೇ ಕಾಯಿನ್ಗೆ ಆಗಲ್ಲ, ಅದು ಒಂದೇ ಇದಕ್ಕೆ ಅಲ್ಲ, ಸಡನ್ ಆಗಿ ಬಂದ್ರೆ ಸಡನ್ ಆಗಿ ಹೋಗ್ಬಿಡುತ್ತೆ. ಅಲ್ಲ, ಈಗ ಅನುಭವ ಅನ್ನೋದಿದೆಯಲ್ಲ, ಅದನ್ನ ನಮ್ಗೆ ಇಷ್ಟು ನಮ್ಮಷ್ಟು ನಿಮ್ಮಷ್ಟು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಂದರಲ್ಲಿ. ಹೌದು, ಖಂಡಿತ. ಕರೆಕ್ಟ್ ಅಲ್ವಾ? ಹೆಂಗಂದ್ರೆ ಮಾಡ್ತಾ 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 ನಿಮ್ಗೆ ಗೊತ್ತಾಗುತ್ತೆ. ನಿಂಗೆ ಪ್ರಶ್ನೆ ಕೇಳಬೇಕು ಅವ್ರಿಗೆ, ನಾನು ಹೆಂಗೆ ಹೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ನಾನು ಹೆಂಗೆ ಆ್ಯಕ್ಟ್ ಮಾಡ್ಬೇಕು ಅನ್ನೋದು. ಇದೆಲ್ಲ ಪ್ರಿಪ್ರೇಷನ್ಸ್ ಹೆಂಗೆ ಅಂತಂದರೆ ಆ ಕಷ್ಟಪಟ್ಟರೆ ಮಾತ್ರ ಬರೋದು. ಖಂಡಿತ. ಒಂದು ದಿವಸ ಏನಾಯಿತು, ಯಾವುದೊಂದು ಇಲ್ಲ, ನಾನು ಹೆಸರು ಹೇಳೋಕ್ಕೆ ಪಡಲ್ಲ, ಇರಲಿ, ಅವರೆಲ್ಲ ನನ್ನ ಫ್ರೆಂಡ್ಸೇ. ಇವಾಗ ಒಂದು ಸಿನಿಮಾ ಬಿಡದಿ ಹತ್ರ ಒಂದು ಸಿನಿಮಾ ಶೂಟಿಂಗಿಗೆ ನನ್ನ ಅವಾಗ ಕರೆದು, ಅವಾಗೆಲ್ಲ ಸಣ್ಣ ಪುಟ್ಟ ಪಾತ್ರ ಹೇಳಿದ್ನಲ್ಲ, ಫೋಟೋಸ್ ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ. ಇರಲಿ, ಅದು ಹೆಸರು ಬೇಡ, ನಾನು ಹೇಳಲ್ಲ, ಹಾಗಾಗಿ ಅವರು ಗೊತ್ತಾಗ್ಬಿಡುತ್ತೆ. ಒಂದು ಸಿನಿಮಾ, ಓಕೆ. ಆ ಸಿನಿಮಾದಲ್ಲಿ ಏನಾಯಿತು ಅಂತಂದರೆ, ಹೋದೆ ನಾನು ನಮ್ಮ ಫ್ರೆಂಡು ಇಬ್ಬರು ಪಾತ್ರ ಕೇಳ್ಕೊಂಡು ಹೋದ್ವಿ. ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ, ನೀನು ಈ ಕಡೆ ಬಾ, ನೀನು ಈ ಕಡೆ ಬಾ, ನೀನು ಈ ಕಡೆ ಬಾ, 2 ಗ್ಯಾಂಗ್, ವಿಲನ್ ಗ್ಯಾಂಗು ಎಲ್ಲ ಡಿವೈಡ್ ಮಾಡ್ತಾವ್ರೆ. ನಮಗೆ ಅರ್ಥ ಆಗೋಯ್ತು, ಗುಂಪಲ್ಲಿ ಗೋವಿಂದ ಇದು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇರಲಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ಬಿಟ್ವಿ. ಎಲ್ಲ ಏನು ಮಾಡ್ಬಿಟ್ಟಿದ್ದಾರೆ, ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ಅವಾಗೆಲ್ಲ ಸಿನಿಮಾದವ್ರು ಕಾಸ್ಟ್ಯೂಮ್ ಕೊಡ್ತಾರೆ, ಈಗಲೂ ಕೊಡ್ತಾರೆ. ಎಲ್ಲ ತೊಗೊಂಡು ಹಾಕೊಂಡ್ಬಿಟ್ರು. ನಾನು ನಂದೇ ಆದ ಕಾಸ್ಟ್ಯೂಮ್ ತೊಗೊಂಡೋಗಿದ್ದೆ, ಒಂದು ಜೀನ್ಸ್ ಪ್ಯಾಂಟ್, ಒಂದು ಟೀ ಶರ್ಟು, ಶರ್ಟ್ ಹಾಕೊಂಡೋಗಿದ್ದೆ. ಬಿಡದಿ ಹತ್ರ ದೊಡ್ಡದು ದನ ನೀರು ಕುಡಿಯುತ್ತಲ್ಲ, ಆ ಥರದ್ದು ದನದ ಕೊಟ್ಟಿಗೆ. ಅದು ಜಾಗ, ನೀರು ಕುಡಿಯೋ ಜಾಗ ಹೆಂಗಿದೆ, ಒಂದು 10-20 ಇದೆ, ಒಂದು 1000 ಹಸುಗಳು. ನೀರು ವಾಸನೆ ಅಂದರೆ ವಾಸನೆ, ಕುಡಿದು ಹಸು ಏನು ಕುಡಿದು ಅದೆಲ್ಲ ತೊಪ್ಪೆ ಸಗಣಿ ಎಲ್ಲ ಕಲಿಸಿ ಆ ಥರದ್ದು ನೀರು. ಸರಿ, ಇವರೆಲ್ಲ ಒಂದು ಗ್ಯಾಂಗು ಆ್ಯಕ್ಷನ್ ಅಂದ ತಕ್ಷಣ ನೀರೊಳಗೆ ಬೀಳಬೇಕು. ನಾನು ಪಕ್ಕದಲ್ಲೇ ನಿಂತಿದ್ದೆ. ಆ್ಯಕ್ಷನ್ ಅಂದ ತಕ್ಷಣವೇ ಎಲ್ಲ ಬಿದ್ದರು. ಇವ್ರು ನನಗೆ ಹೇಳಿರಲಿಲ್ಲ ಬೀಳು ಅಂತ. ಡೈರೆಕ್ಟ್ರು ಬಾಯಿಗೆ ಬಂದವು, ಹೇಳಿಲ್ಲ ನಿನಗೆ, ಹಾಂ ಬಾ ಅಂತ ನನಗೆ ಸಪ್ರೇಟ್ ಶರ್ಟ್ ಇಟ್ಬಿಟ್ರು. ನೀರೊಳಗೆ, ಸರ್ ನಂದೇ ಶರ್ಟು ಸರ್, ಕಾಸ್ಟ್ಯೂಮರ್ ಬಟ್ಟೆ ಕೊಟ್ಟಿಲ್ಲ ಸರ್, ನನ್ನ ಮನೆಗೆ ಹೋಗ್ಬೇಕಾದ್ರೆ ವಾಸನೆ ಇದೆ, ಮುಚ್ಕೊಂಡು ಬೀಳು. ಏನಾಗುತ್ತೆ ಗೊತ್ತಾ ಮೇಡಮ್, ಕೆಲವು ಡೈರೆಕ್ಟರ್ಗಳು ಇರ್ತಾರೆ ಹೆಂಗೆ ಅಂದರೆ, ನಮ್ಮ ಕೇರ್ಲೆಸ್ಸು, ರಫು ಕೇರ್ಲೆಸ್ಸು. ಯಾಕಂದ್ರೆ ನಾವು ಇನ್ನೂ ಅಚೀವ್ ಮಾಡಿರಲಿಲ್ಲ, ಅವಾಗೆಲ್ಲ ಗೊತ್ತಿಲ್ಲ. ಈಗಾದ್ರೆ ಅಪ್ಪು ವೆಂಕಟೇಶ್ ಯಾರು ಮಾತಾಡಲ್ಲ, ಒಂದು ರೆಸ್ಪೆಕ್ಟ್ ಏನೋ ಒಂದು ರಿಪೋರ್ಟ್ ಮಾತಾಡ್ತಾರೆ. ಅವಾಗೆಲ್ಲ ಹಂಗಿತ್ತು. ಬಿದ್ದು ನೀರೊಳಗೆ ಬಿದ್ದುಬಿಟ್ಟು ಶಾರ್ಟು ಅದು ಬೇಕಾಗಿಲ್ಲ, ಅದು ಬೇಕು ಅಂತಲೇ ಮಾಡಿದ್ದು. ಅದು ಶಾರ್ಟ್ ಕಟ್ ವೇಸ್ಟ್ ಶಾರ್ಟ್, ಅದು ಇಂಜಿ ಶಾರ್ಟ್ಗಳೇ. ಬೀಳ್ಸ್ಬಿಟ್ಟು ಆಯ್ತು ನಡೀರಿ ಅಂತ ಅಂದರು. ಬ್ರೇಕ್ ಕೊಟ್ಟರು. ಹೆಂಗಾಯಿತು ಅಂತಂದರೆ, ಮಂಜು ಅಂತೇಳಿ ನನ್ನ ಫ್ರೆಂಡೇ, ಮಂಜು ಸಾಗರ್ ಅಂತೇಳಿ, ಅವನು ನಾನು ಪಾತ್ರ ಕೇಳ್ಕೊಂಡು ಹೋಗಿದ್ವಿ. ಮಂಜುಗೆ ಹೇಳಿದೆ, ಮಂಜು ಇದು ನಮ್ಗೆ ಅಲ್ಲ, ನಾವು ಕಾಣೋದು ಇಲ್ಲ, ನಡಿ ಹೋಗೋಣ ಅಂತ ಅಂದ್ಬಿಟ್ಟು. ಮೇಡಮ್ ಅವತ್ತು ಬಿಸಿಲು ಅಂದರೆ ಬಿಸಿಲು, ಹೋಗ್ತಾ ಒಣಗ್ದಂಗೆ ಎಷ್ಟು ಗಬ್ಬು ವಾಸನೆ ಹೊಡಿತಾ ಇದೆ ಶರ್ಟು ಪ್ಯಾಂಟು. ಬಿಡದಿ ಹತ್ರ ಅಲ್ಲಿ ಯಾವುದೋ ಒಂದು ಸಣ್ಣ ಬಸ್ ಹಿಡ್ಕೊಂಡು, ಬಸ್ ನಮ್ಮ ಮನೆ ಬಾಪೂಜಿ ನಗರ, ಅಲ್ಲಿ ಬಂದು ಇಳಿಬೇಕಾದ್ರೆ ಅಷ್ಟೊತ್ತಿಗೆ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥವ್ರು ಪ್ರಯಾಣಿಕರು ಇರ್ತಾರಲ್ಲ, ಮೂಗು ಮುಚ್ಕೊಂಡು ಸೈಡ್ಗೆ ಹೋಗೋರು. ಅಂದರೆ ಈ ಥರ ಇನ್ಸಿಡೆಂಟ್ಗಳು, ಈ ಥರ ಊಟ ಕೊಡದೆ ಎಷ್ಟೋ ಜನ ಇದು ಮಾಡಿದ್ದಾರೆ ನಮಗೆ. ಈ ಥರದ್ದು ತುಂಬ ಅನುಭವ. ಪೇಮೆಂಟ್ ಬರ್ತಿತ್ತು ಇಲ್ಲ. ಒಂದು ಸಿನಿಮಾ ಅಂತೂ ದೊಡ್ಡ ಹೀರೋ ಸಿನಿಮಾ, ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ವಿ. ಆಕಾಶ್ ಆಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇದೆ. ಡಬ್ಬಿಂಗ್ ಬರ್ತೀರ, ಅಲ್ಲಿ ಕೊಡ್ತೀವಿ ಅಂತ ಅಂದು ಕರೆಯೋರು. ಆಯಿತು, ಡಬ್ಬಿಂಗೆಲ್ಲ ಆದಮೇಲೆ ರೂಮ್ ಕರೆದು, ಬರೆಯ ಇಲ್ಲಿ ಪಾತ್ರ ಬೇಕು ಅಂತ ಬಂದ್ಬಿಟ್ಟು ಕೇಳೋದು. ಆಮೇಲೆ ಈಗ ಪೇಮೆಂಟಿಗೆ ನಿಂತ್ಕೊಳ್ಳೋದಾ ಅಂತ ಬೈಕ್ ಬಂದ್ಬಿಟ್ಟು, ಅವ್ರಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಕೊಟ್ಟು ಕಳ್ಸೋರು. ಬಾಯಿಗೆ ಬಂದಂಗೆ ಬೈದ್ಬಿಟ್ಟು. ಈ ಥರದ್ದು ತುಂಬ ಇದೆ ಮೇಡಮ್. ಯಾಕಂದರೆ ಅದಕ್ಕೆ ನಾನು ತಪ್ಪು ಅಂತ ಹೇಳಲ್ಲ. ಯಾಕೆ ಅಂತಂದರೆ ಅನುಭವಿಸ್ಬೇಕು ಅದನ್ನು. ಯಾವತ್ತು ಅಣ್ಣವ್ರು ಹೇಳೋರು, ಆ ಹುಳಿ ಏಟು ಬಿದ್ದೇ ಒಂದು ವಿಗ್ರಹ ಆಗೋದು. ಕರೆಕ್ಟ್ ಅಲ್ವಾ? ಆ ಕಣ್ಣು ಮೂಗು ತಿದ್ದಿ ಹೊಡೆದು ಆ ಈ ಹುಳಿ ಏಟೆ ನಮಗೆ ಆ ಕಷ್ಟ ಅನ್ನೋದೇನು ಅನುಭವಿಸ್ತೀವಲ್ಲ ನಾವು ನೀವೆಲ್ಲ, ಅದು ಅನುಭವಿಸೋದೇ ಆಯಿತು. ಆ ಹುಳಿ ಏಟು ಬಿದ್ದು ಒಂದು ಇದಾದ ಮೇಲೆ ಅವಾಗ ಏನಾಗುತ್ತೆ, ಒಂದು ಟೈಮ್ ಬರುತ್ತೆ. ದುಡ್ದಿದ್ದೆಲ್ಲ ಅಲ್ಲೇ ಹಾಕ್ತಿದ್ರಲ್ವಾ ಸರ್? ಹೌದು. ಮತ್ತೇನು ಮಾಡ್ತಿದ್ರಿ ಜೀವನಕ್ಕೆ? ತುಂಬ ಕಷ್ಟ ಮೇಡಮ್, ತುಂಬ ಕಷ್ಟಪಟ್ಟಿದ್ದೀನಿ ಮೇಡಮ್. ಅದು ಯಾಕಂದರೆ ಯಾವತ್ತರ ಒಂದು ದಿವಸ ನಾನು ಸಕ್ಸಸ್ಫುಲ್ ಆದಾಗ ಹೇಳ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಹೇಳಿ, ನಿಜ ಅದು. ಎಲ್ಲ ಅವಾಗ ಏನು ಮಾಡ್ತಾರೆ, ಈಗ ಎಷ್ಟೇ ಆಗಲಿ ಯಾರೇ ಆಗಲಿ ಅವ್ರು ಕಷ್ಟಪಟ್ಟರೆ, ಈಗ ನಾವು ಎಷ್ಟೋ ಜನ ಕೇಳ್ತಾರೆ. ಈಗ ನಮ್ಮಿದನ್ನು ಕೇಳಿ ಅಪ್ಪು ವೆಂಕಟೇಶ್, ಯಾಕಂದ್ರೆ ಸುಮಾರು ಮಾತಾಡಿದ್ದೀನಿ, ಕೇಳಿ ನಾನು ಸುಮಾರು ಜನ ಫೋನ್ ಮಾಡ್ತಾರೆ, ಸರ್ ಏನು ಸರ್ ಇಷ್ಟು ಕಷ್ಟಪಟ್ಟಿದ್ದೀರ ಅಂತ. ಅದು ಎಲ್ಲರೂ ಕಷ್ಟಪಡಲೇಬೇಕು ಮೇಡಮ್. ಪ್ರತಿಯೊಬ್ಬರು ಇಂಡಸ್ಟ್ರಿಲಿದ್ದಾಗ ಅಷ್ಟು ಸುಲಭವಾಗಂತೂ ಸಿಗೋದೇ ಇಲ್ಲ. ಯಾಕಂದ್ರೆ ನೀವೇ ನೋಡಿರ್ತೀರ, ಈಗ ಎಷ್ಟೋ ಜನ ದುಡ್ಡಿರೋರು ಒಂದು ಸಿನಿಮಾ ಮಾಡಿ ಹೊಟ್ಟೋಗ್ತಾರೆ. ಅದ್ರ ನಾವು ಹಂಗಲ್ಲ. ಒಂಥರ ಹೆಂಗೆ ಅಂದರೆ, ನಾವೇ ಭಗವಂತನ ಚಾಲೆಂಜ್ ಹಾಕ್ಬಿಟ್ಟಿದ್ದೀವಿ, ನೀನು ಗೆಲ್ಲೋವರೆಗೂ ನಾವು ಬಿಡಲ್ಲ. ಎಷ್ಟು ವರ್ಷದಿಂದ ಇದ್ದೀರಾ ಇಂಡಸ್ಟ್ರಿಯಲ್ಲಿ? 35 ವರ್ಷ ಆಯಿತು. ಬಂದವ್ರು ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಸಫರ್ ಮಾಡೋಕ್ಕಾಗಲ್ಲ,
ಪೇಮೆಂಟ್ಗಳು ನೀಟಾಗಿ ಬರಲ್ಲ, ಬದುಕೋದ್ ಕಷ್ಟ, ನೀವೇನು ಅಲ್ಲ ಆ್ಯಕ್ಚುಲಿ ಒಂದು ಅಂದರೆ ನಂದು ಕ್ಲಾಸ್ ಇದೆ ಮೇಡಮ್. ಅದು ಏನೋ ದೇವ್ರ ದಯೆಯಿಂದ ಅದೊಂದು ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ಕಲ್ತಲ್ಲ ಫೈಟು, ಅದು ನನಗೆ ಕೈ ಹಿಡೀತು ಸ್ವಲ್ಪ ಊಟಕ್ಕೆ. ಈಗ ನೋಡಿ ನನ್ನ ಫ್ಯಾಮಿಲಿ ಲೀಡಿಂಗ್ ಅದರಲ್ಲೇ ಮಾಡ್ತಿರೋದು ಪ್ರತಿಯೊಂದು. ಇವತ್ತು ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಹೆಂಡತಿ ಮಕ್ಕಳಾಗಿರ್ಬೋದು, ಫೀಸ್ ನಿಮಗೆ ಗೊತ್ತು ಬೆಂಗಳೂರು ಎಷ್ಟು ಕಷ್ಟ ಅಂತ, ಖಂಡಿತ ಬಾಡಿಗೆ ಕಟ್ಕೊಂಡು. ಸೊ ಎಲ್ಲೋ ಒಂದು ಕಡೆ ಇನ್ನು ಬಾಡಿಗೆ ಮನೆ ಹೌದು, ಏನು ಬಾಡಿಗೆ ಮನೇಲಿ ಇದೆ. ಭಗವಂತ ಕೈ ಹಿಡಿದು ನಾನು ಕ್ಲಾಸು ಅಂತ ಸೈಡಲ್ಲಿ ಮಾಡ್ತಾಯಿದ್ದೀನಿ ಸಿನಿಮಾ, ಇಲ್ಲ ಅಂತಲ್ಲ. ಅದು ಬೆಳಿಗ್ಗೆ ಈ ಕ್ಲಾಸ್ಗಳು ಮಾಡ್ಕೊಂಡು ಸೈಡಲ್ಲಿ ಸಿನಿಮಾ. ಅಂದ್ರೆ ಆ ಪರಿಸ್ಥಿತಿ ನೋಡಿದವ್ರಿಗೆ ಇದು ಮೇಡಮ್ ಒಂದು ಅಪ್ಪು ಅವ್ರು ಇರೋವರೆಗೂ ನಮ್ಗೆ ಯಾವುದು ಇದಿರಲಿಲ್ಲ ಮೇಡಮ್. ಯಾಕಂದರೆ ಎನಿ ಟೈಮ್ ಎಲ್ಲೋ ಒಂದು ಕಡೆ ನಾವು ಫೈಟು ಇದಕ್ಕೆ ಹೋದಾಗ ನಾನು ಕರ್ಕೊಂಡು ಹೋಗೋರು, ಅಲ್ಲಿ ಒಂದಷ್ಟು ದುಡ್ಡು ಬರೋದು, ಏನೋ ಒಂದು ನಡೆಯೋದು, ಅಲ್ಲಿ ಪೇಮೆಂಟ್ ಬರೋದು ವಜ್ರೇಶ್ವರಿ ಸಂಸ್ಥೆಯಿಂದ, ಇದೆಲ್ಲ ಚೆನ್ನಾಗಿತ್ತು. ಈಗ ನನ್ನೊಬ್ಬನಿಗೆಲ್ಲ ಎಷ್ಟೋ ಜನ ಕಲಾವಿದರಿಗೆ ಆಗಿರ್ಬೋದು, ಅವ್ರು ನಂಬ್ಕೊಂಡಿದ್ದಂಥ ಎಷ್ಟೋ ಜನ ವರ್ಕರ್ಸ್ಗಳು ಇವತ್ತು ಹೆಂಗಾಗಿದ್ದಾರೆ ಅಂತಂದರೆ ಎಲ್ಲ ನನ್ನ ಪರಿಸ್ಥಿತಿನೇ. ಯಾಕಂದರೆ ಅವಿದ್ದಾಗ ವಜ್ರೇಶ್ವರಿ ಸಂಸ್ಥೆಯಲ್ಲಿ ನಮ್ಮ ಪೇಮೆಂಟ್ ಬೋಲ್ಬ ಆ ಥರದ್ದು ಎಷ್ಟು ಜನ ಐತೇಳಿ. ಇವಾಗ ಪಾಪ ಅವ್ರು ಇಲ್ಲದೆ ಇದ್ಮೇಲೆ ನಾವು ಯಾರಿಗೆ ಕೇಳೋದು? ಅದು ಹೇಳಿದ ಜನ ಅಪ್ಪಾಜಿ ಹೋದ್ಮೇಲೆ ಹೌದು, ಆಮೇಲೆ ಯಾರಿಗೆ ಟ್ರೈನ್ ಅದನ್ನೇ ಹೇಳಿದ್ದು. ಈ ಥರ ಇಂಡಸ್ಟ್ರಿನ ಇವತ್ತು ಹೆಂಗಾಗಿದೆ, ನಾನು ಒಬ್ಬನಿಗಿರಲಿ, ನಾನು ಒಬ್ಬನಿಗೆ ಅಲ್ಲ, ಇಂಡಸ್ಟ್ರಿಲಿ ಇವತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆ ಥರ ಒಂದು ಪ್ರಾಬ್ಲಮ್ ಆಗಿದೆ. ಅವ್ರು ಇದ್ದಿದ್ರೆ ಇವತ್ತು ಇಂಡಸ್ಟ್ರಿ ಸಕ್ಸಸ್ಫುಲ್ಲಾಗಿ ನಡೆಯೋದು. ಈ ಥರ ಆಗಿ ಒಂದು ಪರಿಸ್ಥಿತಿ ಇವತ್ತು. ತೊಂದರೆ ಇಲ್ಲ, ಆದರೆ ಏನಂದರೆ ಕ್ಲಾಸ್ಗಳು ಮಾಡ್ಕೊಂಡು ಈ ಸೈಡಲ್ಲಿ ಇವಾಗ ಇನ್ನೊಂದು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳೇ ಮ್ಯೂಸಿಕ್ ಮಾಡ್ತಾರೆ, ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅವರೇ. ನನ್ನ ಮಗ ಚಂದನ್ ಹೆಗಡೆ ಅಂತ ಮತ್ತು ಅರ್ಜುನ್ ಹೆಗಡೆ ಅಂತ ಇಬ್ಬರು ಮಕ್ಕಳು. ಅವರು ಎಲ್ಲ ಥರದ ಹಿಂದೂಸ್ತಾನಿ, ವೆಸ್ಟರ್ನು, ಕರ್ನಾಟಕ ಎಲ್ಲ ಕಲ್ತಿದ್ದಾರೆ. ಒಂದು ಸಿನಿಮಾನು. ನಿಮ್ಗೂ ಸಂಗೀತದ ಬಗ್ಗೆ ಒಲವು ತುಂಬಾ ಅಲ್ವಾ? ಹೌದು, ಯಾಕಂದ್ರೆ ನಾವು ಅಣ್ಣವ್ರ ಮನೇಲಿ ಬೆಳೆದಾಗ ಇದರಿಂದ ಒಂದ್ ಸಾಂಗ್ ನಮ್ಮ ಸಾಂಗ್ ಪ್ಲೀಸ್ ಒಂದ್ ಸಾಂಗ್ ನಿಮ್ ಅಣ್ಣವ್ರ ಸಾಂಗ್ ಹೇಳಿದ್ರು ಸಾಕು. ಯಾವುದು ಮೇಡಮ್, ಯಾವುದು ನನಗೆ ನನಗೆ ಯಾವ್ದು ಅಷ್ಟು ವಾಯ್ಸ್ ನನಗೆ ಅಷ್ಟು ಚೆನ್ನಾಗಿದೆ. ಆಗ 2 ಲೈನ್ ಹೇಳಿದ್ರೆ ನೀವು ಪೂರ್ತಿ ಕೇಳಬೇಕು. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ, ಹೊಸ ಹಾಸೆಯ ನೋಡಿ ಇದೆ ನನಗೆ ಲಿರಿಕ್ಸ್ ಇಷ್ಟೇ ಸಾಕು ನೋಡೋಣ. ಯಾಕಂದರೆ ನನಗೆ ಲಿರಿಕ್ಸ್ ತುಂಬ ಇದೆ. ಸೊ ಆ ಥರ ಹಂಗಾಗಿ ಏನಾಗಿದೆ ಅಂದರೆ ಮೇಡಮ್, ಇವತ್ತು ಈಗ ಇನ್ನೊಂದು ಸಿನಿಮಾ ಡೈರೆಕ್ಷನ್ ನಾನೇ ಮಾಡಬೇಕು. ಇದು ಯಾವ ಚಾನಲ್ಲು ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ನನ್ನದೇ ಆದ ಕತೆ, ಚಿತ್ರಕಥೆ, ನಿರ್ದೇಶನ ಮಾಡ್ಕೊಂಡಿದ್ದೀನಿ. ನನ್ನದೇ ಆದ ಸ್ಟೋರಿ, ಮತ್ತು ನಾನೇ ನಾಯಕ ನಟನಾಗಿ, ನಮ್ಮ ಮಕ್ಕಳೇ ಮ್ಯೂಸಿಕ್, ಅದಕ್ಕೆ ಹೀರೋ ಕಮ್ ಹೌದೌದು ಡೈರೆಕ್ಷನ್ ನಾನೇ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ನನಗೆ ಅನುಭವ ಹೆಂಗೆ ಅಂದರೆ, ನಾನು ಫೈಟ್ ಮಾಸ್ಟರ್ ಆಗಿ ಸುಮಾರು ವರ್ಷದಿಂದ ಒಂದು 10-15 ವರ್ಷ ಫೈಟ್ ಮಾಸ್ಟರ್ ಆಗಿ ಸುಮಾರು ಪಿಕ್ಚರ್ ಮಾಡಿದ್ದೆ ಫೈಟ್ ಮಾಸ್ಟರ್ ಆಗಿ. ಮತ್ತು ಸಿನಿಮಾಟೋಗ್ರಫಿ ಮಾಡಿದ್ದೀನಲ್ಲ, ಆ ಒಂದು ಇದರಿಂದ ಕ್ಯಾಮ್ರಾ ಬಗ್ಗೆ ನನಗೆ ಸೆನ್ಸ್ ಚೆನ್ನಾಗಿದೆ. ಸೊ ಡೈರೆಕ್ಷನ್ ಹೆಂಗೆ ಅಂತಂದರೆ, ಇಷ್ಟು ವರ್ಷ ಜರ್ನಿ ಎಲ್ಲ ಡೈರೆಕ್ಟರ್ ಹತ್ರ ಕೆಲಸ ಮಾಡಿರೋದ್ರಿಂದ ಯಾಕೆ ಮಾಡಬಾರ್ದು ಅನ್ನಿಸ್ತು. ಮತ್ತು ನನಗೆ ತುಂಬ ನಮ್ಮ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ತುಂಬ ಆತ್ಮೀಯರಾದಂಥ ಕ್ಯಾಮ್ರಾಮನ್ಗಳಿದ್ದಾರೆ. MR ಅಂತೇಳಿ ಜೋಗಿ ಮಾಡಿದವರು ಕ್ಯಾಮ್ರಾಮನ್. ಇಂಥ ದೊಡ್ಡ ಅಸೋಸಿಯೇಟ್ ಡೈರೆಕ್ಟರ್ಸ್ ಇರ್ಬೋದು, ಕ್ಯಾಮ್ರಾಮನ್ ಎಲ್ಲ ಪರಿಚಯ, ಅವ್ರ ಸಪೋರ್ಟ್ ಇದೆ ನನಗೆ. ಸೊ ಆ ಒಂದು ಇದರಿಂದ ಯಾಕಂದರೆ ಇನ್ನೊಂದು ಏನು ಗೊತ್ತಾ ಮೇಡಮ್, ಈಗ ನಮ್ಮ ಮೇಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡೋರು ಯಾರು ಇಲ್ಲ. ಈಗ ಆಳುಮರಾಗಲಿ ನಾವಾಗನೇ ಹತ್ಬೇಕು ಇವಾಗ ಮೇಡಮ್. ಅಲ್ಲ, ಇನ್ವೆಸ್ಟ್ ಮಾಡಿದ್ರು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಆ ಒಂದು ಇದರಿಂದ ಈ ಸರಿ ನಾನೇ ಕತೆ ಮಾಡಿ ಸರಿ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ವಿ. ಸೊ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಮ್ ಹೀರೋನಾ? ಇಲ್ಲ, ಪ್ರೊಡ್ಯೂಸರ್ ನಾವಿಲ್ಲ ಬಿಡಿ, ನಿರ್ಮಾಪಕರು ಬೇರೆಯವರು, ದುಡ್ಡು ಹಾಕರು ಬೇರೆ. ಸೊ ಕತೆ ಡೈರೆಕ್ಷನ್ ಎಲ್ಲ ನಮ್ಮದೇನೆ. ಸೊ ಮ್ಯೂಸಿಕ್ ನಮ್ಮ ಮಕ್ಕಳೇ ಮಾಡ್ತಾರೆ. ಆಲ್ರೆಡಿ 3-4 ಸಾಂಗ್ ರೆಡಿ ಇದೆ. ಸೊ ಯಾವಾಗ ನೋಡ್ಬೋದು ಮೂವಿನ ಸರ್? ನೋಡೋಣ, ಈಗ ಪ್ರೊಡ್ಯೂಸರ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ. ಈಗ ಆಲ್ರೆಡಿ ಡಿಸೆಂಬರ್ ಅಲ್ವಾ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಅವ್ರಿಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರು ಆಗುತ್ತೆ. ತುಂಬ ಅದ್ಭುತವಾದಂಥ ಕತೆ. ಸೊ ನೆಕ್ಸ್ಟ್ ಇಯರ್ ಕಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸರ್, ಇಂಡಸ್ಟ್ರಿನ ಒಂದಷ್ಟು ಟೈಮಿಂದ ನೀವು ತುಂಬ ಹತ್ತಿರದಿಂದ ನೋಡಿರೋ ಕಾರಣ ಹಿಂದೆ ಬರ್ತಿದ್ದಂಥ ಸಿನಿಮಾಗಳು ಆ್ಯಕ್ಚುಲಿ ತುಂಬ ಟೈಮಿಗೆ ನಮಗೆ ಸ್ಟೋರಿ ಆಗಲಿ ಸಾಂಗ್ ಆಗಲಿ ತುಂಬ ನೆನಪಿಗುಳಿತಾ ಇತ್ತು. ಇವಾಗ ಒಂದಷ್ಟು ಇಂಪ್ರೂವ್ಮೆಂಟ್ ಇಂಡಸ್ಟ್ರಿಯಲ್ಲಿ ಆಗಿದೆ, ಅದು ಒಳ್ಳೇದಕ್ಕೆ ಅಂತ ನಿಮ್ಗೆ ಅನಿಸುತ್ತಾ? ಅಲ್ಲ ಮೇಡಮ್, ಈಗ ಏನಂದರೆ, ಈಗ ಯಾರು ಅಪ್ಕಮಿಂಗು ಈಗ ಹೊಸ ಹೀರೋಗಳು ಬರ್ತಾ ಇದ್ದಾರೆ. ನಮ್ಮ ರಿಷಬ್ ಶೆಟ್ಟಿ ಅವ್ರು ನಮ್ಗೆ ತುಂಬ ಕ್ಲೋಸ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಯಶ್ ಅವರಾಗಿರ್ಬೋದು. ಏನಂದರೆ ಒಂದು ಹೊಸ ಕತೆ ಮಾಡಬೇಕು. ಈಗ ನಾನು ಒಂದು ಕತೆ ಮಾಡ್ಕೊಂಡಿದ್ದೀನಿ, ಅದು ಹೊಸದು. ಸೊ ಅದು ಏನಾದರೂ ನಾವು ಈಗ ಚೆನ್ನಾಗಿದೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದೇನಾದರೂ ಭಗವಂತನ ದಯಿಂದ ಇಟ್ಟಾಯಿತು ಅಂದರೆ, ಸೊ ಒಂದು ಮತ್ತೆ ಒಂದು ಹೊಸದಾಗಿ ಇದಾಗುತ್ತೆ. ಯಾಕಂದರೆ ಮುಂಚೆ ಎಲ್ಲ ಏನು ಮಾಡೋರು ಅಂದರೆ, ಒಂದು ಸಿನಿಮಾನ ರೈಟ್ಸ್ ತೊಗೊಂಡು ರೀಮೇಕ್ ಮಾಡೋರು. ಈಗ ಅದೆಲ್ಲ ಕಮ್ಮಿ ಆಯಿತು.
ರೀಮೇಕ್ ಮಾಡೋಂಥದ್ದು ಎಲ್ಲಿ ಮುಂಚೆನೇ ಹೊಟ್ಟೋಯ್ತಲ್ಲ. ಈಗೆಲ್ಲ ಈಗ ಏನಂದ್ರೆ ಜನ ಮಲ್ಟಿಪಲ್ ಲ್ಯಾಂಗ್ವೇಜ್ ನೋಡ್ತಾರಲ್ವಾ ಮೇಡಮ್, ಈಗ ಸಿನಿಮಾ ನೋಡ್ತಾ ಇದ್ರೆ ಅವರೇ ಕಂಡು ಹಿಡಿದು ಬಿಡ್ತಾರೆ ನೆಕ್ಸ್ಟ್ ಸೀನ್ ಏನು ಅಂತೇಳಿ. ಅಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಜನ. ಈಗ ನಾವು ಅದ್ರ ಮೀರಿ ಏನಾದರೂ ಮಾಡಬೇಕು. ಖಂಡಿತ. ಬಟ್ ನಿಮ್ಮ ವಿಷಯದಲ್ಲಿ ಸರ್ ಇವಾಗ ಆಕ್ಚುಲಿ ಕೆಲವೊಂದ್ಸಲ ನಾವು ಹಿಂದೆ ಮಾಡಿದ್ದೆ ಗ್ರೇಟ್, ನಾವು ಮಾಡಿದ್ದೆ ಅಪ್ಡೇಟ್ ಆಗಕ್ಕೆ ಇಷ್ಟಪಡಲ್ಲ. ಹೌದು. ಸೊ ನೀವು ಆ ಕ್ಯಾಟಗರಿ ಹಿಂಗ್ ಸರ್ ಯಾವ ವಿಷಯದಲ್ಲಿ ಅಪ್ಡೇಟ್ ಆಗಕ್ಕೆ ಇಷ್ಟ ಇಲ್ಲ ನಿಮ್ಗೆ? ಅಲ್ಲ, ಒಂದು ಈಗ ಯಾಕಂದ್ರೆ ನಾವು ಇಷ್ಟು ವರ್ಷ ಜರ್ನಿ ಮತ್ತು ಅಣ್ಣವರ ಒಂದು ಮನೇಲಿ ಏನು ನಡೀತಾ ಇತ್ತು ಅನ್ನೋದು ನಮ್ಗೆ ಗೊತ್ತಿದೆ. ಯಾಕಂದರೆ ಕತೆ ಹೇಳ್ಬೇಕಾದ್ರೆ ಎಲ್ಲ ಕೂತ್ಕೊಳ್ಳೋರು, ಹಿಂಗಾಗಿದೆ ಅಂತ ಅಪ್ಪು ನಮಗೆಲ್ಲ ಹೇಳೋರು. ಸೊ ಏನಂದ್ರೆ ಆ ಸಿಚುವೇಶನ್, ಆ ಒಂದು ಕಾಲಘಟ್ಟಕ್ಕೆ ಯಾವ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ಮಾಡಿದ್ರೆ ಮಾತ್ರ ಇವತ್ತು ಸಕ್ಸಸ್ ಆಗೋದು. ತಿರ್ಗಾ ಮತ್ತೆ ಹಳೆ ಸ್ಟೈಲ್ ಮಾಡ್ತು ಅಂತಂದರೆ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಏನೇ ಹಳೆ ಕಥೆನೇ ಮಾಡಿ ತಿರ್ಗಾ ಅದನ್ನೇ ಇದು ಮಾಡ್ತಾನೆ ಅಂತಾರೆ. ಸೊ ಆ ಥರದ್ದು ಇವಾಗೆಲ್ಲ ಜನ ಚೇಂಜಸ್ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಮೇಡಮ್. ಆ ಥರದ್ದೇ ನಾವು ಕೊಡ್ಬೇಕು ಇವಾಗ. ಸೊ ಅಪ್ಡೇಟ್ ಆಗ 100%. ಪ್ಯಾನ್ ಇಂಡಿಯಾ ಪ್ಯಾಟರ್ನ್ ಏನಾದ್ರು ಇದೆಯಾ ಸರ್? ಅದು ಗೊತ್ತಿಲ್ಲ, ನೋಡೋಣ. ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಅದು. ಯಾಕಂದ್ರೆ ಫಸ್ಟ್ ನಮ್ಮ ಕನ್ನಡಕ್ಕೆ ಮಾಡೋಣ ಫಸ್ಟು. ಈಗ ಪ್ಯಾನ್ ಇಂಡಿಯಾ ಅವೆಲ್ಲ ಏನಾಗುತ್ತೆ ಗೊತ್ತಾ ಮೇಡಮ್? ಈಗ ಸುಮ್ಮನೆ ನೀವೇ ನೋಡ್ತಾ ಇದ್ದೀರಾ, ಪ್ಯಾನ್ ಇಂಡಿಯಾ ಅಂತಂದ್ರೆ 5 ವರ್ಷಕ್ಕೆ 6 ವರ್ಷಕ್ಕೊಂದು ಮಾಡ್ತಾರೆ. ಹೌದು, ಹಂಗೆ ಗೊತ್ತು ಅಲ್ವಾ? ಅದು ನಮಗೆ ಬೇಕಾಗಿಲ್ಲ. ಈ ಪ್ಯಾನ್ ಇಂಡಿಯಾ ಬೇಕಲ್ಲ, ಅದಾದ್ರೆ ಆಗಲಿ ಬೇಕಾರೆ. ಯಾಕಂದರೆ ಅಣ್ಣವ್ರ ಸಿನಿಮಾ ಕನ್ನಡ ಆದಮೇಲೆ ಎಷ್ಟೋ ಸಿನಿಮಾಗಳು ಅದಾಗ ಅವರೇ ತಮಿಳು ತೆಲುಗುಗೆಲ್ಲ ಅವಾಗ ಮಾಡ್ಕೊಂಡಿದ್ರಂತೆ. ಆ ಥರದ್ದಾದರೆ ಆಗಲಿ. ಈಗ ನಿಮಗೆ ಗೊತ್ತು, ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಪಿಕ್ಚರು ಫಸ್ಟು ಕನ್ನಡಕ್ಕೆ ಮಾಡಿದ್ರು ಅವರು. ಆಡಿಯನ್ಸ್ಗಳೇ ಅಲ್ಲಿ ಬೇರೆ ಸ್ಟೇಟ್ ಅವರು ಹಿಂಸೆ ಮಾಡಿ, ಇಲ್ಲ ತಮಿಳಿಗೆ ಮಾಡಿ ತೆಲುಗು ಹಂಗಿರ್ಬೇಕು ಅದು. ನಿಮ್ಮ ಅವರ ಭೇಟಿ ಎಲ್ಲ ಆಯ್ತು ಸರ್ ರಿಷಬ್ ಶೆಟ್ಟಿ? ರಿಷಬ್ ಅವ್ರದ್ದು ಬಂದು SJP ಕಾಲೇಜಲ್ಲಿ ನಾವು ಅವರು ಎಲ್ಲ ಸಿನಿಮಾಟೋಗ್ರಫಿ ಕೋರ್ಸ್ ಮಾಡ್ತಾ ಇದ್ವಿ. ಅವಾಗ ತುಂಬ ಕ್ಲೋಸ್ ಆಗಿದ್ವಿ. ಅದಾದಮೇಲೆ ಅವರು ಹಿಂಗೆ ನಮ್ಮಂಗೆ, ಈಗ ನಾನು ಹೆಂಗೆ ಹುಡುಕ್ತಾ ಇದ್ದೆ, ಅವ್ರದ್ದೇ ಅದು ಪಾಪ ಅವರು ಕಷ್ಟಪಟ್ಟಿದ್ದಾರೆ. ಅವ್ರದ್ದೇ ಅದು ಒಂದು ಟೀಮ್ ಮಾಡ್ಕೊಂಡು ಹಂಗೆ ಹೋದ್ರು, ನಾವು ಟೀಮ್ ಮಾಡ್ಕೊಂಡು ಹಿಂಗೆ ಬಂದ್ವಿ. ಈ ಥರದಲ್ಲಿ ಅವರು ಹಂಗೆ. ಸೊ ನೀವು ಬಿಫೋರೇ ಡೈರೆಕ್ಷನ್ಗೆ ಇಳಿಬೋದಿತ್ತಲ್ವಾ ಸರ್? ಅಲ್ಲ, ಇಳಿಬೋದಾಗಿತ್ತು. ಆದರೆ ಈ ಮಟ್ಟಕ್ಕೆ ಒಂದು ಹೀರೋ ಅನ್ನೋದು ಒಂದು ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಮೇಡಮ್. ಯಾಕಂತದ್ದು ಇವಾಗ ಸ್ವಲ್ಪ ಅಪ್ಪು ವೆಂಕಟೇಶ್ ಒಂದು ಹೇಳಿದ್ನಲ್ಲ, ಒಂದು ನೇಮ್ ಇದೆ, ಒಂದು ಯಾರು ಪ್ರೊಡ್ಯೂಸರೇ ಆಯಿತು ಮಾಡ್ರಿ ಅನ್ನೋ ಧೈರ್ಯವಾಗಿ ಕೊಡ್ತಾರೆ. ಮುಂಚೆ ಹಂಗಿರಲಿಲ್ಲ. ಯಾಕೆ ಸಣ್ಣ ಪುಟ್ಟ ಪಾತ್ರ, ಮತ್ತು ನಾವು ಅದೇನು ಹೇಳ್ತಾರೆ, ಪಕ್ವಾಗಿರಲಿಲ್ಲ, ಇನ್ನು ಪ್ರಿಪೇರ್ ಆಗೇ ಇರಲಿಲ್ಲ. ಈಗ ನಮ್ಮದೇ ಆದ ಒಂದು ಇದಿದೆ, ಆಯಿತು ಬಿಡ್ರಿ ವೆಂಕಟೇಶ್ ಮಾಡ್ರಿ ಅನ್ನೋರು ಇದ್ದಾರೆ ಈಗ ಪ್ರೊಡ್ಯೂಸರ್ಗಳು ಕೆಲವರು. ಸೊ ಈ ಥರದ್ದು ಒಂದು ಮಾಡಿಕೊಂಡು ಮಾಡ್ತೀವಿ. ಅದೇ ಥರದ್ದು ಈಗ ನೋಡಿ, ನಾವು ಹೆಂಗೆ ಈ ಕಡೆ ಮಾಡ್ಕೊಂಬಂದ್ವಿ ಟೀಮು, ಹಾಗೆ ರಿಷಬ್ ಶೆಟ್ಟಿ ಅವರು ಒಂದು ಟೀಮ್ ಮಾಡ್ಕೊಂಡು ಅವ್ರದ್ದೇ ಅದು ಮಾಡ್ಕೊಂಡಿದ್ದಕ್ಕೆ ಅವ್ರೇನಾಯಿತು, ಇಟ್ ಮೇಲೆ ಇಟ್ಕೊಟ್ರು. ಹಂಗೆ ಯಾವ ಕಡೆ ಭಗವಂತ ಲಕ್ ಯಾವ ಕಡೆ ತಿರುಗಿಸ್ತಾನೆ ಹೇಳೋಕ್ಕಾಗಲ್ಲ. ಇವತ್ತು ಹಂಗೆ ಅಲ್ಲಿ ಮಾಡ್ತಾ ಇದ್ದಾರೆ. ನಮಗೂ ಒಂದು ಟೈಮ್ ಬಂದಾಗ ಒಂದಷ್ಟು ಸಿನಿಮಾಗಳು ಮಾಡ್ಬೋದು ಈ ಥರದ್ದು ಎಲ್ಲ. ಯಾಕಂದರೆ ಸುಮಾರು ಕಲಾವಿದರುಗಳು ನೋಡಿ, ಯಶ್ ಅವರಾಗಿರ್ಬೋದು. ನೋಡಿ, ಯಶ್ ಅವರು ಈಗ ನಾನು ಪ್ರೇಮಿಗಾಗಿ ನಾನು ಹೇಳಿದ್ನಲ್ಲ, ಆ ಪಿಕ್ಚರು ಅದಾದಮೇಲೆ ಅವ್ರಿಗೆ ಬಂದು ಇದು ಮಾಡಿದ್ದು. ಯಾಕಂದರೆ ಅವರು ನನ್ನ ಕ್ಲಾಸಿಗೆ ಬರೋರು, ಯಶ್ ಅವ್ರನ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಾಗ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿದ್ರು. ಏನಕ್ಕ ಒಂದು ರೀಸನ್ ಏನೋ ಪ್ರಾಬ್ಲಮ್ ಆಗಿ ಏನೋ ಅವ್ರು ಬೇರೆ ಸಿನಿಮಾ ಯಾವುದೋ ಮುಗ್ಗಿನ ಮನಸ್ಸು ಇತ್ತು ಏನೋ, ಆದಮೇಲೆ ಅವಾಗ ನನಗೆ ಆ ಸಿನಿಮಾ ಬಂದಿದ್ದು, ನೀವೇ ಮಾಡಿ ಅಂತ. ನೀವೇ ಮಾಡಬೇಕು ಅಂತ ಇತ್ತು ಹಂಗೆ. ಸೊ ಈ ಥರದ್ದೊಂದು ಮಾಡ್ಕೊಂಡು ಇವತ್ತು ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ, ಇನ್ನು ಸ್ವಲ್ಪ ದಿವಸ ಸೆಟ್ಟೇ ಇರ್ತದೆ ಸರ್. ಇವಾಗ ಅಣ್ಣವರು, ಅಪ್ಪಾಜಿ, ಪುನೀತ್ ಸರ್, ಇವ್ರ ಬಗ್ಗೆ ಎಲ್ಲ ನೀವು ಹತ್ತಿರದಿಂದ ನೋಡಿದೀರಾ, ಓಕೆ. ಅಮ್ಮನನ್ನು ತುಂಬಾ ಹತ್ತಿರದಿಂದ ನೋಡಿದೀರಾ ಭಗವಂತ, ಹೌದು ಅಲ್ವಾ? ಸೊ ನಾವು ಆ ಫ್ಯಾಮಿಲಿಯಲ್ಲಿ ನೋಡ್ದಂಗೆ ಅಮ್ಮವ್ರು ಸ್ವಲ್ಪ ಜೋರಾಗಿದ್ರು, ಸ್ಟ್ರಿಕ್ಟ್ ಆಗಿದ್ರು. ಹೌದು ಹೌದು. ಯಾಕಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಹಂಗೆ ಇದ್ದಿದ್ದಕ್ಕೇನೆ ಅವರು ಆ ಸಂಸ್ಥೆ ಹಂಗೆ ನಡೀತಾ ಇದ್ದಿದ್ದು. ಯಾಕಂದ್ರೆ ಮನೆಯಲ್ಲಿ ನಾವೆಲ್ಲ ಇರ್ತಿದ್ವಲ್ಲ, ಯಾರೇ ಬಂದರೂ ಅಷ್ಟೇ ಸ್ಟ್ರಿಕ್ಟಾಗಿ ನಡೆಸೋರು. ಆಫೀಸ್ಗೆ ಹೋಗೋರು, ವಜ್ರೇಶ್ವರ ಸಂಸ್ಥೆ ಹಂಗೆ ನಡೆಯೋದು ಅವಾಗೆಲ್ಲ. ಆ ಸ್ಟ್ರಿಕ್ಟ್ ಇದ್ದಿದ್ದಕ್ಕೆ ಅಷ್ಟು ಸಿನಿಮಾ ಮಾಡಿದ್ದಲ್ವ. ಈಗ ನಾವು ನೋಡ್ದಂಗೆ ಅಪ್ಪು ಸಿನಿಮಾ ಎಲ್ಲ ಬಂದಾಗ ಕತೆ ಕೇಳ್ಬೇಕಾದ್ರೆ ಎಲ್ಲ ಕೂತ್ಕೊಳ್ಳೋರು, ಅದೇ ಸ್ಟ್ರಿಕ್ಟಾಗಿ ನೋಡಿ ಹಿಂಗೆ ಅಂತ ಅವರು ಚೇಂಜಸ್ ಹೇಳ್ಕೊಂಡು ಎಲ್ಲ ಮಾಡೋರು. ಆ ಮನೇಲೂ ಹಂಗೆ ಇತ್ತು, ಎಲ್ಲ ಮೇಂಟೆನೆನ್ಸ್ ಅವ್ರದ್ದೇ ಇತ್ತು, ಎಲ್ಲ ಪ್ರತಿಯೊಂದು ಅವರದೇ ಇದ್ದಿದ್ದು, ಪ್ರತಿಯೊಂದು ಅವರದೇ ಇದ್ದಿದ್ದು. ಅದು ಆ ಥರ ಫ್ಯಾಮಿಲಿ, ಆ ಥರ ಒಂದು ಅಪ್ಪಾಜಿಯವ್ರ ಮನೆ ಅಂತೀವಲ್ಲ, ಅದು ನಿಜವಾಗ್ಲೂ ಹೇಳ್ತೀನಿ, ಕಣ್ತುಂಬ ನಾನು ನೋಡಿ ಆನಂದಿಸ್ಬಿಟ್ಟಿದ್ದೀನಿ ಮೇಡಮ್. 30-35 ವರ್ಷ ನಾವು ಮೇಡಮ್, ನಾನು ಒನ್ ಆಫ್ ದಿ ಅವ್ರ ಮಗನಾಗಿ ಮನೆಗೆ ನಾನೇ ಅಡುಗೆ ಮನೆಗೆ ಹೋಗಿ ಟಿಫನ್ ಹಾಕ್ಕೊಂಡು ಕಾಫಿಗೆ ಹಾಕ್ಕೊಂಡು ಕುಡಿಯೋಷ್ಟು ನನಗೆ ಸ್ವತಂತ್ರ ಇತ್ತು. ಅಡುಗೆ ಮನೆಗೆ ನಾನೇ ಹೋಗ್ಬಿಡ್ತಾ ಇದ್ದೆ ಸೀದಾ. ಹಂಗಿತ್ತು, ಅಷ್ಟು ಕ್ಲೋಸ್ ಆಗಿದ್ವಿ. ಅಡುಗೆ ಮನೆಗೆ ಹೋಗಿ ಅಲ್ಲಿ ಕೆಲಸದ ಹುಡುಗರೆಲ್ಲ ಇರೋ ಮಾದು ಅಂತೇಳಿ, ನಮ್ಮ ಹನುಮಂತು ಅಂತ ಎಲ್ಲ ಇರೋರು, ಹೋಗ್ಬಿಟ್ಟಲ್ಲಿ ನಾವೇ ಟಿಫನ್ ಹಾಕ್ಕೊಂಡು ಕಾಫಿ ತೊಗೊಂಡು ಎಲ್ಲ ಹಂಗೆ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ವಿ.
ಈಗಲೂ ಅಷ್ಟೇ, ಈಗಲೂ ಹೋಗ್ತೀನಿ. ಹೋದಾಗ ಮನೇಲಿ ಎಲ್ಲ ಮಂಗಳಕ್ಕ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ನಮ್ಮ ಗುರು ಆಗಿರ್ಬೋದು, ವಿನಯ್ ಆಗಿರ್ಬೋದು, ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಅಮ್ಮ ಅವರು, ನಮ್ಮ ಅಪ್ಪು ಅವ್ರ ಮಿಸಸ್ ಅಶ್ವಿನಿ ಮೇಡಮ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ವಿಜಯೇಶ್ವರಿಗೆ ಹೋಗ್ತೀನಿ, ಅಲ್ಲೆಲ್ಲ ಪರಿಚಯ, ಯಾಕಂದ್ರೆ ಅವಾಗಿಂದನೂ ಪರಿಚಯ ಅಲ್ಲ, ಅಲ್ಲೆಲ್ಲ ಕೆಲಸದ ಆ ಹುಡುಗರುಗಳೆಲ್ಲ ಪರಿಚಯ. ಹೋಗ್ತಾ ಒಂಥರ ನನಗೆ ಅಂತ ನನಗೇನು ಯಾರೂ ತಡೆಯೋರೇ ಇಲ್ಲ, ಆರಾಮಾಗಿ ಅವ್ರ ಮನೆಗೆ ಹೋಗ್ಬೋದು. ಈಗ ಕೆಲವು ಹೊಸಬ್ರು ಸೆಕ್ಯೂರಿಟಿ ಇದ್ದಾರೆ, ಕೇಳ್ತಾರೆ ಏನು ಅಂತ. ಸೊ ಹಿಂಗೆ ಅಂದಾಗ ಒಳಗೆ ಮನೆಗೆ ಹೋದ್ರೆ ಎಲ್ಲ ಮಾತಾಡಿಸ್ತಾರೆ. ರಾಘಣ್ಣ ಅದಾಗದೇ ಇಲ್ಲ ಬಿಡಿ, ಅದು ಆ ಮನೇಲಂತೂ ಆ ಚೇಂಜಸ್ ಅಂತೂ ಸಾಧ್ಯನೇ ಇಲ್ಲ. ಯಾಕಂತಂದರೆ ಎಲ್ಲ ಹೇಳ್ಕೊಟ್ಟು ಅಪ್ಪಾಜಿಯವರು ಅವ್ರ ಮನೇಲಿ ಹೆಂಗೆ ಇದ್ರು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಈಗಲೂ. ಪ್ರತಿಯೊಬ್ಬರು ಯಾರೇ ಬಂದರೂ ಒಂದು ಬಾಯಿ ತುಂಬ ಮಾತಾಡ್ಸಿದಿರ್ಬೋದು, ಟಿಫನ್ ಮಾಡಿ ಕಾಫಿ ತೊಗೊಳ್ಳಿ ಅನ್ನೋದು ಎಲ್ಲ ಪ್ರತಿಯೊಂದು ಎಲ್ಲ ಅವಾಗಿಂದ ನಾನು ಕ್ಲೋಸ್ ಅಲ್ವ ನನಗೆ. ಸೊ ಅಷ್ಟು ಚೆನ್ನಾಗಿ ಈಗಲೂ ಹೋಗಿದ್ರೆ ರಾಘಣ್ಣ ಮಾತಾಡಿಸ್ತಾರೆ ಅಷ್ಟು ಕ್ಲೋಸ್ ಆಗಿ. ಗುರು ಚಿಕ್ಕದಿಂದ ನೋಡಿದ್ದೀನಿ ಅವ್ರನ್ನೆಲ್ಲ, ಇಷ್ಟು ಚಿಕ್ಕವರು. ಗುರು ಆಗಿರ್ಬೋದು, ವಿನಯ್ ಆಗಿರ್ಬೋದು, ಹಂಗಿಂದ ನೋಡಿದ್ರೆ ಎಲ್ಲ ಕ್ಲೋಸ್, ನನಗೆ ಈಗಲೂ ಮಾತಾಡಿಸ್ತಾರೆ ಅಷ್ಟು. ಸರ್, ಇವಾಗ ಇಂಡಸ್ಟ್ರಿಯಲ್ಲಿ ಇರೋರಿಗೆ ರಾಘವೇಂದ್ರ ಸ್ವಾಮಿ ತುಂಬಾ ಹತ್ರ, ಹಂಗೆ ಇಂಡಸ್ಟ್ರಿ ಅವರೆಲ್ಲ ನಂಬ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ನೀವು ಮುಂಚೆಯಿಂದ ನಂಬಿದ್ರ ಅಲ್ಲ ಇಂಡಸ್ಟ್ರಿಗೆ ಬಂದ್ಮೇಲೆ? ಮೇಡಮ್ ಆ್ಯಕ್ಚುಲಿ ಒಂದು ನನಗೆ ಈ ರಾಯರ ಒಂದು ಆಶೀರ್ವಾದ ಎಲ್ಲಿ ಅಂತಂದರೆ ನಮ್ಮ ತಂದೆ ತಾಯಿಯಿಂದ ಮೇಡಮ್. ನಮ್ಮ ತಂದೆ ತಾಯಿ ಈಗ ಅದೇ ನೋಡಿ, ಈಗ ಎಂಥ ಪ್ರಶ್ನೆ ಅಂದರೆ ಕೆಲವರು ಎಲ್ಲ ಕೇಳ್ತಾರೆ, ಸರ್ ನೀವು ಅಣ್ಣವ್ರ ಬೇಕಾರೆ ರಾಜ್ಕುಮಾರ್ ಅವರು ಅಣ್ಣವರು ರಾಘವೇಂದ್ರ ಸ್ವಾಮಿ ಭಕ್ತರು, ನೀವು ಅವ್ರು ನೋಡೇ ಆಗಿರ್ಬೋದು ಅಂತ. ನೋ 40 ವರ್ಷದಿಂದ ನಮ್ಮ ತಂದೆ ತಾಯಿ ಪೂಜೆ ಮಾಡಿದರು ರಾಯರನ್ನ ನಂಬ್ಕೊಂಡು. ಯಾವ ಟೈಮಲ್ಲಿ ಅಂತಂದ್ರೆ ಅವ್ರು ಮದುವೆ ಆದ್ರಲ್ಲ, ಆ ಟೈಮಲ್ಲಿ ಯಾರು ಹೇಳಿದ್ರಂತೆ, ನೀವು ರಾಯರನ್ನ ನಂಬಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಅವಾಗ ನಾನು ಹುಟ್ಟೇ ಇರಲಿಲ್ಲ, ಮದುವೆಗಿನ್ನ ಮುಂಚೆ. ಅಲ್ಲಿಂದ ನಾವು ಪೂಜೆ ಮಾಡ್ಕೊ ಬಂದಂಥದ್ದು, ಅಲ್ಲಿಂದ ನಾವು ಪೂಜೆ ಮಾಡ್ಕೊ ಬಂದಿದ್ದು. ಅದು ಹೆಂಗೆ ಅಂತಂದ್ರೆ ನನಗೆ ಹೇಳ್ತೀನಲ್ಲ ಮೇಡಮ್, ರಾಜ್ಕುಮಾರ್ ಅವರು ಆ ಮಂತ್ರಾಲಯ ಮಹಾತ್ಮೆನ ಪಿಕ್ಚರ್ ನೀವು ನೋಡಿದ್ರಲ್ಲ, ನನಗೆ ರಾಯರ್ ಕಣ್ಣು ಮುಚ್ಚಿದ್ರೆ ರಾಜ್ಕುಮಾರ್ ಅವರೇ ಕಾಣ್ತಾರೆ ನನಗೆ, ಅಲ್ವಾ ಸರ್? ಅಲ್ಲ ಆ ಪಾತ್ರ ಹಂಗಿದೆ, ಖಂಡಿತ. ಈಗ ಪಾತ್ರ ಹಂಗಿತ್ತು ಅದರಲ್ಲಿ. ಆದರೆ ಒಂದು ಇನ್ಸಿಡೆಂಟ್ ಏನಂತಂದರೆ, ಸುಮ್ಮನೆ ಒಂದು ವಿಚಾರ. ಯಾಕಂದರೆ ನನಗೆ ಇವತ್ತು ಏನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಎಷ್ಟು ಹೆಸರು ಮಾಡಿ ಅಪ್ಪಾಜಿಯವ್ರ ಮನೆ ಕಾಲಿಕ್ಕೆ ಅಪ್ಪಾಜಿಯವ್ರನ್ನ ಟಚ್ ಮಾಡಿ ಅಪ್ಪವ್ರಿಗೆ ಇದು ಮಾಡಿ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂದರೆ ಎಲ್ಲ ನನ್ನ ರಾಯರೇ. ನಮ್ಮ ತಂದೆ ತಾಯಿಯಿಂದ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದು. ಅಲ್ಲ ಸರ್, ಇವಾಗ ತಂದೆ ತಾಯಿ ಹೇಳ್ತಾರೆ ಈ ದೇವ್ರನ್ನ ನಂಬು ಅಂತ, ತಂದೆ ತಾಯಿ ಹೇಳ್ತಾರೆ ಅಂತ ನಾವು ನಂಬಿರ್ತೀವಿ, ಗೊತ್ತಿರಲ್ಲ ಅವಾಗ. ಸೊ ರಾಯರು ನಮ್ಮ ಪಾಲಿಗೆ ಇದ್ದಾರೆ ಅಂತ ಗೊತ್ತಾಗೋ ಒಂದು ಟೈಮ್ ರಿಯಲೈಸ್ ಇದ್ದೇ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ. ಅದು ಯಾವಾಗ? ಅಣ್ಣವ್ರ ಮನೆಗೆ ಹೋದಾಗ, ಅಣ್ಣವ್ರನ್ನ ಟಚ್ ಮಾಡಿದಾಗ. ಯಾಕಂದ್ರೆ 1000 ಜನ ಬಂದು 100 ಜನ ಬಂದು ಅಣ್ಣವ್ರ ಮನೆ ಮುಂದೆ ನಿಂತ್ಕೊಳ್ಳೋರು ರಾಜ್ಕುಮಾರ್ ಅವ್ರು ನೋಡ್ಬೇಕು ಅಂತ. ನೀವು ಒಂದ್ಸಲ ಯಾರನ್ನು ನೋಡ್ಬೇಕು ಅಂತ ಕರ್ಕೊಂಡು ಹೋಗಿದ್ದೆನ್ಪು, ಯಾರೋ ಸಾಯೋ ಮುಂಚೆ ನೋಡ್ಬೇಕು ಅಂತ ಹೇಳಿದ್ದು. ಹೌದೌದೌದು. ಯಾರು ಸರ್ ನಿಮ್ಗೆ ಆತ್ಮೀಯರವರು? ರಾಜ್ಕುಮಾರ್ ನೋಡ್ಬೇಕು ಅಂತ. ಹೌದು. ಅವ್ರು ನಮ್ಮ ತಂದೆಯವರು HL ವರ್ಕ್ ಮಾಡ್ತಿದ್ರು. ತಂದೆಯಲ್ಲಿ HL ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ನಮ್ಮ ತಂದೆ ಫ್ರೆಂಡ್ ಅವ್ರ ತಾಯಿ, ಅವರು ತುಂಬಾ ಅಂದ್ರೆ ತುಂಬಾ ಅಣ್ಣವ್ರ ಅಭಿಮಾನಿ ಫ್ಯಾನ್. ಅವರು ತುಂಬಾ ಸಿನಿಮಾ ನೋಡಿದ್ರಂತೆ ಇದರಿಂದ. ಅವ್ರಿಗೆ ಏಜ್ ಜಾಸ್ತಿ ಆಗಿತ್ತು. ಆ ಟೈಮಲ್ಲಿ ಏನು ಮಾಡಿದ್ದಾರೆ, ನಮ್ಮ ತಂದೆಯವ್ರಿಗೆ ಕೇಳ್ಕೊಂಡಿದ್ದಾರೆ, ನಾನು ಸಾಯೋಷ್ಟ್ರಲ್ಲಿ, ನಮ್ಮ ತಾಯಿ ಸಾಯೋಷ್ಟ್ರಲ್ಲಿ ರಾಜ್ಕುಮಾರ್ ನೋಡ್ಬೇಕು ಅಂತ, ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತವ್ರೆ, ಒಂದ್ಸಲ ಹೆಂಗಾರ ಮಾಡಿ ಕರ್ಕೊಂಡು ಹೋಗಾರಪ್ಪ ಅಂತ ನಮ್ಮ ಅಪ್ಪನ ಕೇಳಿದ್ದಾರೆ. ನಮ್ಮಪ್ಪ ಬಂದು ನನಗಂದ್ರು. ನನಗೆ ಆಯ್ತು ಬಿಡೋಣ, ನಾನು ಅಣ್ಣ ಅಂತೀನಿ ನಮ್ಮ ತಂದೆಗೆ, ಆಯ್ತು ಬಿಡೋಣ ನಾನು ಅಪ್ಪಾಜಿಯವ್ರಿಗೆ ಹೇಳ್ಬಿಟ್ಟು ಏನು ಮಾಡ್ತೀನಿ. ಸರಿ ಆಯಿತು, ಓದೆ ಹೇಳಿದೆ. ಅಯ್ಯೋ ವೆಂಕಟೇಶ್ವರ ಕರ್ಕೊಂಬನ್ನಿ, ಅದು ಯಾವತ್ತೂ ಅಷ್ಟೇ ಬನ್ನಿ ಅಂತಲೇ ಹೇಳೋದು. ಸರಿ ಏನು ಮಾಡೋದು, ಕರ್ಕೊಂಡೋದೆ. ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ಮಾತಾಡಿಸಿ ಅವ್ರನ್ನ, ನಾನು ವೆಂಕಟೇಶ್ವರ ಕಡೆ ಇವ್ರು ನೀವೆಲ್ಲ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ಸೋರು. ನಮ್ಮ ತಂದೆಯವ್ರ ಪರಿಚಯ ಎಲ್ಲರ ತುಂಬ ಫೋಟೋ ಇಡ್ಸ್ಕೊಂಡು, ಅವ್ರಿಗೆ ಏಜ್ ಆಗಿತ್ತು ಅಲ್ವಾ, ಅವರು ಹೇಳಿದ್ರಂತೆ, ಅವ್ರು ನಾನು ರಾಜ್ಕುಮಾರ್ ನೋಡ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ಕಣಪ್ಪ ಕಣ್ಣು ತುಂಬ ಅಂತಂದ್ರಂತೆ. ಕರ್ಕೊಂಡೋಗಿ ಎಲ್ಲ ಫೋಟೋ ಇಡಿಸಿ ಎಲ್ಲ ಮಾತಾಡಿಸಿ ಆದಮೇಲೆ ಮನೆಗೆ ಬಂದವ್ರೆ. ಅಣ್ಣವ್ರು ತೀರೋದ್ಮೇಲೆ ಎಷ್ಟೋ ವರ್ಷ ಆದಮೇಲೆ ಅಜ್ಜಿ ತೀರೋಗಿದ್ದಾರೆ. ಅಣ್ಣವ್ರನ್ನ ನೋಡ್ಬಿಟ್ಟು ಆಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ. ಅದೀಗಲೂ ಹೇಳ್ಕೊಂಡು ನಮ್ಮ ಅಪ್ಪ ನಾವೆಲ್ಲ ನಗ್ತೀವಿ. ಅವರು ರಾಜ್ಕುಮಾರ್ ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ ಕಣಪ್ಪ ಅಂತಂದವ್ರೆ. ಬಂದು ನೋಡ್ಬಿಟ್ಟು ಆದಮೇಲೆ ಪಾಪ ಅಣ್ಣವರು ಇದಾದರು 2006 ಏನೋ, ಅದಾಗಿ ಎಷ್ಟೋ ವರ್ಷ ಆದಮೇಲೆ ಹಂಗಂದವರು ಅವ್ರ ಅಜ್ಜಿ ಬದುಕಿದ್ದು ಆಮೇಲೆ. ಸರ್, ದಿನ ನೀವು ಅಣ್ಣವ್ರ ಮನೇಲೆ ಇರ್ತಿದ್ರಲ್ಲ, ಅದಕ್ಕೆ ಕೇಳ್ತಿದ್ದೆ, ಯಾರಾದ್ರೂ ಇಂಥ ಒಬ್ರು ಫ್ಯಾನ್ಸ್ ಇದ್ರಾ ಅಂತ ಅನ್ಸೋ ತರ ಯಾರಾದ್ರೂ ಫ್ಯಾನ್ಸ್ ಬಂದಿರೋದಿದ್ಯಾ ಮನೆಗೆ? ಅಂದ್ರೆ ಅರ್ಥ ಹೆಂಗೆ? ಇವಾಗ ದಿನ ನೀವು ಅಣ್ಣವ್ರ ಮನೆಗೆ ಹೋಗ್ತಾ ಇದ್ರಿ, ಸೊ ಜಾಸ್ತಿ ಅಲ್ಲೇ ಇರ್ತಿದ್ರಿ, ಇಂಥ ಫ್ಯಾನ್ಸು ಅಣ್ಣವ್ರಿಗೆ ಇದ್ದಾರಾ ಅಂತ ಅನ್ಸೋ ಮಟ್ಟಿಗೆ ಯಾರಾದ್ರೂ ಇದ್ರಾ ಫ್ಯಾನ್ಸ್ ಅಣ್ಣವ್ರ ಮನೆಗೆ ಬಂದವ್ರು? ಯಾರಾದ್ರೂ ಫ್ಯಾನ್ಸ್, ಅಣ್ಣವ್ರ ಫ್ಯಾನ್ಸ್? ರಜನಿಕಾಂತ್ ಅವ್ರು ಬರೋಲ್ಲ, ರಜನಿಕಾಂತ್ ಅವ್ರು ಬರೋ, ಅವ್ರ ಜೊತೆ ಒಂದು ಸಿನಿಮಾನೂ ನೋಡಿದ್ವಿ ನಾವು. ಯಾವ್ದು ಹಿಂಗಂತಾರಲ್ಲ, ಅದು ಬಾಬಾ
ಬಾಬಾ ಬಾಬಾ. ಅವರು ಈಗ ನಾನು ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ ಈ ಸ್ವಾಮೀಜಿ ಡ್ರೆಸ್ಸಲ್ಲೆಲ್ಲ ಬಂದ್ಬಿಡೋರಂತೆ, ಯಾರು ರಜನಿಕಾಂತ್ ಅವರು. ಅಂದರೆ ಒಂದು ನಾನು ಇದ್ದಂಗೆ ಬಾಬಾ ಸಿನಿಮಾ ಇದು ಮಾಡ್ಕೊಂಡ್ರೆ ರಜನಿಕಾಂತ್ ಅವರು ಎಂಥ ಅಭಿಮಾನಿ ಅಂತ ಅಂದರೆ ಅವರೇ ಹೇಳೋರು. ಶಿವಾಜಿ ಥಿಯೇಟ್ರ್ ಅಂತ ಈಗಲೂ ಇದೆ, ಅಲ್ಲಿ ಯಾವುದೋ ಸಿನಿಮಾ ಅಣ್ಣವ್ರ ಸಿನಿಮಾ ನೋಡ್ಬೇಕಾದ್ರೆ ಬಟ್ಟೆ ಎಲ್ಲ ಹರ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ರಂತೆ. ಅಲ್ಲ, ರಜನಿಕಾಂತ್ ಸರ್ ಬರುವಾಗ ಅವರು ಅಂತ ಗೊತ್ತೇ ಆಗಲ್ಲ. ಅದನ್ನ ಹೇಳಿದ್ದು, ಹಂಗೆ ಬರೋರು ಮನೆಗೆ ಹಂಗೆಲ್ಲ ಬರೋರಂತೆ. ನಾವು ಯೂಟ್ಯೂಬಲ್ಲಿ ನಾವು ರಘುನಂದನ್ ಅಂತ ಹೇಳಿ ಅವ್ರ ಫ್ರೆಂಡೇ, ನನಗೂ ಅಣ್ಣವ್ರ ಮೇಲೆ ಪರಿಚಯ. ಅವರೆಲ್ಲ ಇನ್ಸಿಡೆಂಟ್ ಹೇಳೋರು ಹಿಂಗೆ ಅಂತೇಳಿ. ಅದು ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ತೀರ. ಈಗ ಅವ್ರ ಕೈಗೆ ಒಂದು ಸ್ವಲ್ಪ ಕಾಸು ಕೊಟ್ಬಿಟ್ಟು ಎಲ್ಲರಿಗೂ ಹಂಚು ಅಂತ ಏನೋ ಅಂತ ಎಲ್ಲ ಒಂದಷ್ಟು ಅದೆಲ್ಲ ಬರಲಿ ಅಂತಂದರೆ ನಾನು ಹಿಂಗೆ ನೋಡಿದ್ದು. ನೀನು ನೋಡ ಒಂದು ರೋಡಲ್ಲಿ ನಾಯಿ ಹೋಯ್ತಿತ್ತಂತಲ್ಲ, ಅದು ಬೇಕಾದ್ರೆ ನೋಡೋದು ನೀನು ಅದು ಅಂದ್ರಂತೆ. ಏನೋ ಹಿಂಗಂತ ಎಷ್ಟು ಫ್ರೀ ಆಗಿದ್ಯಾ ನೀನು, ಓಡಾಡ್ಕೊಂಡಿದ್ಯಾ ಅಂತ ಅನ್ನೋರುತ್ತೆ. ಇನ್ನೊಂದು ನಾಯಿ ಮನೆಯೊಳಗೆ ಕಟ್ಟಕ್ಕೆ ಬಹು ಅಂತ ಬೀಳ್ತಾ ಇತ್ತಂತೆ. ರಜನಿಕ ನೋಡ ಬರಗೊಳ್ತಾರ ನಾಯಿ ನಾನು ಅಂದ್ರಂತೆ. ಯಾಕೆ ಅಂತಂದರೆ ನೀನು ನೋಡಪ್ಪ, ನಾನೇನು ಓಡಾಡೋಕ್ಕಾಗಲ್ಲ, ನಿಂತಾರ ನೀನು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಿನ್ಬೋದು ಮಾಡ್ಬೋದು, ನಾನು ಹಂಗೆ ತಿನ್ನೋಕ್ಕಾಯ್ತದ? ಖಂಡಿತ. ಅಂದರೆ ಅದು ಅವರು ಅಷ್ಟು ಕಾಮಿಡಿ ಮಾಡೋ ಅಣ್ಣವ್ರ ಮನೆಗೆ ಬರೋರು. ಕರ್ಕೊಂಡೋಗಿ ಬಾಬಾ ಸಿನಿಮಾ ತೋರಿಸಿದ್ರು ನನಗೆ. ಇದೆಲ್ಲ ಹೇಳ್ಬೇಕಂದ್ರೆ ಮೇಡಮ್, ನನಗೆ ಇಷ್ಟೆಲ್ಲ ಒಂದು ಟಚ್ಚು ಅಂತಂದ್ರೆ ಹೇಳಿದ್ನಲ್ಲ, ಈಗ ರಾಯರು ಅಂತ ಹೇಳಿದ್ರಲ್ಲ, ಅಲ್ಲ ಅವ್ರ ಆಶೀರ್ವಾದ ಮೇಡಮ್. ರಾಯರು ಒಂದೇ ಒಂದು ಇನ್ಸಿಡೆಂಟ್ ಹೇಳಲ್ಲ ನಿಮಗೆ? ಹೇಳಿ ಸರ್, ಹೇಳಿ. ಒಂದು ವರ್ಷ ಇದು ನಾನು ಪ್ರತಿ ವರ್ಷವೂ 1 ಸಲ 2 ಸಲ 3 ಸಲ ಮಂತ್ರಾಲಯ ಹೋಗಿ ಹೋಗ್ತೀನಿ. ಈಗ ಆಲ್ರೆಡಿ ಈ ವರ್ಷ 3 ಸಲ ಹೋಗಿ ಬಂದಿದ್ದೀನಿ. ತಿರ್ಗಿ ಜನವರಿ ಹೊಸ ವರ್ಷಕ್ಕೆ ಅಲ್ಲೇ ಇರ್ತೀನಿ. ಮತ್ತು ಫೆಬ್ರವರಿ ನಾನು ಹುಟ್ಟಿದ ದಿನ ಫೆಬ್ರವರಿ 12th. ಪ್ರತಿ ಏನೇ ಆದರೂ ಆ ದಿನವೂ ಅಲ್ಲೇ ಇರ್ತೀನಿ. ಫೆಬ್ರವರಿ 12th. ಡಿಸೆಂಬರ್ ಹೊಸ ವರ್ಷಕ್ಕೂ ಅಲ್ಲೇ ಇರ್ತೀನಿ. ಸೊ ನನಗೆ ಯಾವಾಗ ಹೋಗ್ಬೇಕು ಅನಿಸುತ್ತೆ ಹೋಗ್ಬಿಡ್ತೀನಿ. ಮುಂಚೆ ಹೆಂಗಿತ್ತು ಅಂತಂದರೆ ವರ್ಷಕ್ಕೊಂದ್ಸಲಿ ಹೋಗ್ತಾ ಇದ್ದೆ ಅವಾಗ. ಯಾಕಂದ್ರೆ ಈಗಾದರೂ ನಮ್ಮ ಸ್ವಲ್ಪ ಫ್ಯಾಮಿಲಿ ಎಲ್ಲ ಆಯಿತು, ನಾನೇ ಹೋಗೋದು ಸ್ವಲ್ಪ. ಅವಾಗೆಲ್ಲ ತಂದೆ ತಾಯಿ ಜೊತೆ ಇದ್ನಲ್ಲ, ಸೊ ಅವಾಗ ವರ್ಷಕ್ಕೆ ಒಂದ್ಸರಿ ಹೋಗ್ತಾಯಿದ್ದೆ. ಸರಿ, ಮದುವೆ ಆಗಿತ್ತು ಅವಾಗ. ಸರಿ, ಫೆಬ್ರವರಿಗೆ ಬರ್ತಡೇ ನಂದು. ಆ ವರ್ಷ ಹೋಗ್ತಾಯಿದ್ದೆ, ವರ್ಷ ಹೋಗ್ತಿದ್ದೆ. ಆ ವರ್ಷ ಪರ್ಟಿಕ್ಯುಲರ್ ವರ್ಷ, ಇದು ಇನ್ಸಿಡೆಂಟ್ ಆಗಿ ಒಂದು 8-10 ವರ್ಷದ ಹಿಂದೆ ಮಾತು. ಫೆಬ್ರವರಿ ಬಂತು, ಫೆಬ್ರವರಿ 12 ಬಂತು, ಬರ್ತಡೇ ದಿವಸ. ನಾನು ಹೆಂಡ್ತಿ, ಇಲ್ರಿ ಹೋಗ್ಲಿಲ್ರಿ ನೀವು ಮಂತ್ರಾಲಯಕ್ಕೆ ಅಂದರು. ಇಲ್ಲ ಹೋಗ್ತೀನಿ, ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತಂದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಹಿಂಗೆ ಬಂತು. ಅವಾಗ ಸಿನಿಮಾದಲ್ಲಿ ನಮಗೆ ದುಡ್ಡು ಬರೋದು ತುಂಬ ಕಷ್ಟ ಇತ್ತು ಮೇಡಮ್. ದುಡ್ಡು ಕೊಡ್ತಾ ಹೇಳಿದ್ನಲ್ಲ, ದುಡ್ಡು ನೀವೇ ಕೇಳಿದ್ರು ಒಂದು ಪ್ರಶ್ನೆ, ದುಡ್ಡು ಸಿಗ್ತಿತ್ತ ಹೆಂಗೆ ಅಂತ. ಕೊಡ್ತಾ ಇರಲಿಲ್ಲ. ಮೆಜೆಸ್ಟಿಕ್ಕಲ್ಲಿ ಒಂದು ನನ್ನ ಫ್ರೆಂಡ್ ಮೂರ್ತಿ ಅಂತ, ಅವನು ಗ್ಯಾಮ್ಲಿಂಗ್ ಇದನ್ನು ಇಟ್ಟಿದ್ದ. ಅದು ಹೆಂಗಂದ್ರೆ ಕಾಯಿನ್ ಹಾಕೋದು ಗ್ಯಾಮ್ಲಿಂಗ್ ಆಡ್ತಾರೆ, ಒಂಥರ ಏನೋ ಬಿಸ್ನೆಸ್ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗೆಲ್ಲ ಅವ್ನಿಗೆ ಮೂರ್ತಿಗೆ ನನ್ನ ಫ್ರೆಂಡ್ಗೆ ಹೇಳಿದೆ, ಮೂರ್ತಿ ನಾನು ನಿನ್ನ ಜೊತೆ ಸೇರ್ಕೋತೀನಪ್ಪ, ನನಗೆಲ್ಲೂ ಸಿನಿಮಾದಲ್ಲಿ ದುಡ್ಡು ಕೊಡ್ತಾ ಇಲ್ಲ, ಅದೇನು ಇನ್ವೆಸ್ಟ್ ಮಾಡ್ಬೇಕು, ನನಗೆ ಕೈಲಾದ್ದು ನಾನು ಮಾಡ್ತೀನಿ ಮಾಡೋದು. ಅವನು ಹೇಳ್ದೆ, ಇಲ್ಲೆಲ್ಲ ಆಗಲ್ಲ ವೆಂಕಟೇಶ, ಉತ್ತರ ಕರ್ನಾಟಕ ಸೈಡಲ್ಲಿ ನಾನು ನೋಡ್ತೀನಿ ಬಿಡು ಅಂತ ಅಂದ. ಸರಿ ಆಯಿತು ನೋಡಪ್ಪ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೆ. ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ವರೆಗೂ ಬಂದುಬಿಟ್ಟೆ. ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಲಿಲ್ಲ, ಹೋಗಲಿಲ್ಲ ವರ್ಷ. ನವೆಂಬರ್ ಬಂತು. ನಾನು ಹೆಂಡ್ತಿದ್ದು, ರೀ ನವೆಂಬರ್ ಬಂತಲ್ರಿ, ಹೋಗ್ಲಿಲ್ವಲ್ರಿ ವರ್ಷ ಅಂದರು. ನಾನಂದೆ ಡಿಸೆಂಬರ್, ಜನವರಿ 2 ತಿಂಗಳು, ಫೆಬ್ರವರಿ 2 ತಿಂಗಳಿದೆ, ಈ ವರ್ಷ ಬಿಟ್ಬಿಡೋದು ಬಿಡು ಹೋಗೋದು ಬೇಡ ಅಂತ ಡಿಸೈಡ್ ಆಗ್ಬಿಟ್ಟೆ. ನನ್ನ ಫ್ರೆಂಡ್ ಇವನು ಗ್ಯಾಮ್ಲಿಂಗ್ ಅಂತ ಹೇಳಿದ್ನಲ್ಲ, ಅವನು ಏನು ಮಾಡ್ದ, ಒಂದು ಸಡನ್ನಾಗಿ ಫೋನ್ ಮಾಡ್ದ ನವೆಂಬರ್ ತಿಂಗಳಲ್ಲಿ. ವೆಂಕಟೇಶ, ಒಂದು ಕೆಲಸ ಮಾಡು, ಉತ್ತರ ಕರ್ನಾಟಕ ಸೈಡು ಅಲ್ಲಿ ಸಖತ್ತಾಗಿ ನಡೀತಾ ಇದೆ, ಒಂದು ಮಡಗಿದ್ದಾರೆ, ನೀನು ನಮ್ಮ ಅಣ್ಣ ಇಬ್ಬರು ಹೋಗ್ಬಿಟ್ಟು 5,000 ಅದು ಒಂದು ಅಂಗಡಿಗೆ ಹೇಳಿದ್ದೀನಿ, ಮುಸ್ಲಿಮ್ಸ್ ಅವ್ರದ್ದು ಅಂಗಡಿ, ಅಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಅಡ್ವಾನ್ಸ್ ಕೊಟ್ಬಿಟ್ರೆ ಅದು ಮಾಡ್ಕೊಂಡು ನಾವು ಮಾಡೋಣ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅವ್ರ ಅಣ್ಣ ಕಿಟ್ಟಿ ಅಂತ ಹೋಗಿ 5,000, ನನ್ನ ಹತ್ರ ದುಡ್ಡು ಬೇರೆ ಇರಲಿಲ್ಲ. ನನ್ನ ಮಿಸಸ್ದು ಯಾವುದೋ ಒಂದು ಒಡವೆ ಇಟ್ಟು ಅಡ ಇಟ್ಟು ಕಾಸು ತಗೊಂಡೋದೆ. ಸರಿ, ನಂದು ಏನಂದರೆ ಈ ಎಕ್ಸಸೈಸ್ ಅವು ಇವು ಮಾಡಿದಾಗ ಏನಾಗುತ್ತೆ, ನಿದ್ದೆ ಜಾಸ್ತಿ ಬರುತ್ತೆ. ನೈಟಲ್ಲಿ 10:00 ಏನೋ ಬಸ್ ಹತ್ತಿದ್ವಿ, ಕಣ್ಣು ಮುಚ್ಚಿದ್ದನ್ನು ಬೆಳಿಗ್ಗೆನೇ ಬಿಟ್ಟಿರೋದು ಕಣ್ಣು ನಾನು, ಒಂದು 5:30-6 ಗಂಟೆಗೆ. ಊರು ಬತ್ತು ಬಾ ಅಂತ. ಅಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಹೆಸರೇ ಆಗಿಲ್ಲ ನನಗೆ, ಆ ಯಾವ ಊರು ಅಂತಲೂ ಗೊತ್ತಿಲ್ಲ ನನಗೆ. ಸರಿ, ಅವು ಒಂದು ಊರು ಕರ್ಕೊಳೋದ. ಸರಿ, ಅಲ್ಲೆಲ್ಲ ಒಂದು ಕಡೆ ಚಿಕ್ಕ ಲಾಡ್ಜ್ ಮಾಡ್ಕೊಂಡ್ವಿ, ಸ್ನಾನಾಗೇನ ಎಲ್ಲ ರೆಡಿ ಆಗಿಬಿಟ್ಟು ಅವ್ನ ಅಂಗಡಿ ಹೇಳಿದ್ನಲ್ಲ, ಆ ಅಂಗಡಿಗೆ ಹೋದ್ವಿ. ಉದ್ದಕ್ಕಿದೆ ಮೇಡಮ್, ಮಾರ್ಕೆಟು 100 ಅಂಗಡಿಗಳಿವೆ, ಫುಲ್ ಖಾಲಿ. ಏನೋ ಇಷ್ಟೊಂದು ಖಾಲಿ ಐತೆ ಅಂದೆ, 10 ಗಂಟೆ ಆಗಲಿರಪ್ಪ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಅವನು ಅಂಗಡಿಯವನು ಬಂದಿರಲಿಲ್ಲ. 10 ಗಂಟೆ ಆಯಿತು, ನೋಡಿದ್ರೆ ಮೇಡಮ್ ದೊಡ್ಡ ಮಾರ್ಕೆಟು. ಆ ಮುಸ್ಲಿಮನ ಅಂಗಡಿ ಪಕ್ಕದ ಅವನದೇ ಅಂಗಡಿ. ಅವ್ನು ಹೋದ್ವಿ, 5,000 ಅಡ್ವಾನ್ಸ್ ಕೊಟ್ವಿ. 5 ಕೊಟ್ಬಿಟ್ಟು ಆಯಿತು ನೀವು ಅಂಗಡಿ ಮಾಡ್ಕೊಡ್ರಪ್ಪ, ಯಾವಾಗ ಬರ್ತೀರ ಅಂತ ಅಂದ್ಬಿಟ್ಟು ಹಿಂಗೆ ಈಚೆ ಬಂದ್ವಿ ಮೇಡಮ್. ಸಡನ್ನಾಗಿ ಅವನು ನಮ್ಮ ಮೂರ್ತಿ ಅನ್ನೋನು ಫೋನ್ ಮಾಡಿದೆ ಬೆಂಗಳೂರಿಂದ, ಗುರು ಫಸ್ಟು ಅಡ್ವಾನ್ಸ್ ವಾಪಸ್ ಇಸ್ಕೊಳ್ಳಿ ಅಂದ. ಯಾಕೆ ಅಂತಂದರೆ
ಅಲ್ಲಿ ಒಂದು ಗ್ಯಾಂಬ್ಲಿಂಗ್ ಬಿಸ್ನೆಸ್ ನಡೀತಾ ಇರ್ತಾರೆ, ಅದು ಪೊಲೀಸ್ ರೈಡ್ ಮಾಡಿಬಿಟ್ಟಿದ್ದಾರೆ, ಈಗ ಅಲ್ಲಿ ಆಗಲ್ಲ ಅಂಗಡಿ, ಈಗ ಮಾಡೋಕ್ಕಾಗಲ್ಲ ಈ ಸದ್ಯಕ್ಕೆ, ನೀವು ಬಂದ್ಬಿಡಿ ದುಡ್ಡು ಇಸ್ಕೊಂಡು ಅಂದ. ನಾನೇನು ಮಾಡಿದ್ವಿ, ಹೋಗಿ ನಾವು ಮುಸ್ಲಿಮನ್ನ ಕೇಳಿದೆ ಓನರ್ನ, ಸರ್ ಹಿಂಗೆ ಆಗೋಗ್ಬಿಟ್ಟಿದ್ದು, ದುಡ್ಡು ವಾಪಸ್ ಬೇಕಾದ್ರೆ ಅಂಗಡಿ ಮಾಡ್ಕೊಳ್ಳಿ ವಾಪಸ್ ಕೊಡಲ್ಲ ಅಂದ್ಬಿಟ್ಟು. ನಾನು ಬೇರೆ ಮಿಸ್ಸಸ್ ಇಲ್ಲಿಗಲ್ ಅಂತ ಗೊತ್ತಿದ್ದು ಮೇಡಮ್ ಅದಕ್ಕೆ ಪರ್ಮಿಷನ್ ಇತ್ತು ನನ್ನ ಫ್ರೆಂಡ್ ಹತ್ರ, ಮಾಡ್ಬೋದಾಗಿತ್ತು. ನನ್ನ ಫ್ರೆಂಡ್ ಅವನ ಹತ್ರ ಲೆಟ್ರ್ ಇತ್ತು, ಪರ್ಮಿಷನ್ ಲೆಟ್ರು, ಪೊಲೀಸವ್ರಿಗೆ ಸಮಥಿಂಗ್ ಕೊಟ್ಟು ಮಾಡ್ಬೋದಿತ್ತು. ಅವನ ಹತ್ರ ಲೆಟ್ರ್ ಇತ್ತು, ಯಾಕಂದ್ರೆ ಅವನು ಅದರ ಅನುಭವ ಜಾಸ್ತಿ, ನಾನು ಸುಮ್ಮನೆ ಪಾರ್ಟ್ನರ್ ಥರ. ಸರಿ ನಾನು ಹೆಂಡ್ತಿಗೆ ಫೋನ್ ಮಾಡಿದೆ, ಹಿಂಗೆ ಆಗೋಯ್ತು, ವಾಪಸ್ ಕೊಡಲಿಲ್ಲ ದುಡ್ಡು ಅಂತ. ನೋಡಿದ್ರಾ ಈ ವರ್ಷ ಮಂತ್ರಾಲಯ ಹೋಗಿಲ್ಲ ನೀವು, ರಾಯರು ಹೆಂಗೆ ಮಾಡಿದ್ರು ನಿಮಗೆ ಅಂತ ಅಂದ್ಬಿಡ ನನ್ನ ಹೆಂಡ್ತಿ. ಅಯ್ಯೋ ಒಳ್ಳೆ ಗತ್ತೆ, ನಾನು ಅಲ್ಲಿಂದನೇ ಕೇಳ್ಕೊಂಡೆ ಮೇಡಮ್, ಭಗವಂತ ಫೆಬ್ರವರಿ 2 ತಿಂಗಳದೇ ಕಣಪ್ಪ ಕೈ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ದೇವ್ರು ಅಲ್ಲೇ ಕೇಳ್ಕೊಂಡು ಅಲ್ಲೇ ಮನ್ಸು ಅದು ಆತಂಕ ಇರುತ್ತಲ್ಲ. ಸರಿ ತುಂಬ ಬೇಜಾರಾಯಿತು. ಅವ್ನಿಗೆ ಹೇಳಿದೆ, ಮೂರ್ತಿ ಅಪ್ಪ ಕೈ ಮುಗಿತೀನಿ, ನನಗೆ ಟ್ರೈನ್ ಹತ್ತಿಸ್ಬಿಡು ಅಂತ. ಒಂದು ಕೆಲಸ ಮಾಡೋ ವೆಂಕಟೇಶ, ನೀನು ನಾನು ನಮ್ಮ ರಿಲೇಷನ್ ಮನೆ ಇದೆ ಹೋಗ್ತೀನಿ, ನೀನು ಟ್ರೈನಿಗೆ ಹತ್ತಿಸ್ತೀನಿ ಬಾ ಅಂತ ಅಂದ್ಬಿಟ್ಟು 4 ಗಂಟೆಗೆ ಬಿಟ್ಟ ಸ್ಟೇಷನ್ಗೆ. ಅಲ್ಲಿ ನೋಡಿದ್ರೆ ಸೆಟ್ಲು ಟ್ರೈನು ರಾತ್ರಿ 10:00 10:30. ಸರಿ ನೀನು ಹೋಗಪ್ಪ, ನಾನು ಕಾಯ್ಕೊಂಡು ಕೂತ್ಕೋತೀನಿ, ನಮ್ಮ ಹತ್ರ ದುಡ್ಡು ಬೇರೆ ಇರಲಿಲ್ಲ ಅಷ್ಟೊಂದು, ಟ್ರೈನಿಗೆ ಆಗೋಷ್ಟು ದುಡ್ಡಿತ್ತು, ಬಸ್ ಚಾರ್ಜ್ ಕೊಡೋಷ್ಟು ಕಾಸಿರಲಿಲ್ಲ. ಅವ್ರು ಕೊಡ್ಲೇ ಇಲ್ಲ ಹೊಟ್ಟೋಗ್ಬಿಟ್ಟ ಅವನು, ಯಾರು ಮಾಡಲ್ಲ. ಸರಿ ಏನು ಮಾಡ್ದೆ, ಅಲ್ಲಿ ಕೂತ್ಕೊಂಡು 10:00 ಟ್ರೈನ್ ಬಂತು ಮೇಡಮ್. 10:00 ಟ್ರೈನ್ ಬಂತು, ಟ್ರೈನ್ ಹತ್ತದೆ ಮೇಡಮ್, ಒಂದು ಚೂರೂ ಜಾಗ ಇಲ್ಲ, ಶೆಟ್ಲ್ ಗಾಡಿ 10:00 ಹತ್ತಿದ್ದಕ್ಕೆ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಹೇಳಿದ್ರೆ 6-6:30 ಹೋಗೋದಂತೆ ಬೆಳಗ್ಗೆಗೆ, ಅಷ್ಟು ಪೂರ್ತಿ ಜರ್ನಿ, ಒಂದು ಸೀಟ್ ಇಲ್ಲ ಕೂತ್ಕೊಳ್ಳೋಕ್ಕೆ. ಅದು ಅಲ್ಲೇ ನಿಂತಿದ್ದೀನಿ. ಹೋಯ್ತು. ನೆಕ್ಸ್ಟು ಮಾರ್ಕೆಟು, ಅವು ಮೂಟೆ ಹಾಕ್ಕೊಂಡು ಬರೋರೆಲ್ಲ ಮೂಟೆ ತಳ್ತಾರೆ, ಇನ್ನೊಂದು ಏನೋ ಮೂಟೆ, ಬೆಳಗಿನ ಜಾವ ಎಲ್ಲ ತರಕಾರಿ ಇದಕ್ಕೆ ಹೋಗ್ಬೇಕಲ್ಲ ಮಂಡಿಗೆ, ಅವರು ಎಲ್ಲ ತುಂಬಿ ಏನು ನಾನು ಒಂದು ಕಾಲಲ್ಲಿ ನಿಂತಿದ್ದೀನಿ ಮೇಡಮ್, ಜಾಗನೇ ಇಲ್ಲ. ಈಗ ತಾನೇ ಟ್ರೈನ್ ಸ್ಟಾರ್ಟ್ ಆಗಿದೆ, 6:30ವರೆಗೂ ನಿಂತ್ಕೋಬೇಕಲ್ಲ. ನನಗೆ ಆಗಲೇ ಇಲ್ಲ, ಜನ ನೂಕಿ ಬ್ಯಾಕ್ ಪೇನ್ ಶುರು ಆಗೋಯ್ತು. ಇಳಿಬೇಕು ಅನ್ನೋ ಅಷ್ಟೊತ್ತಿಗೆ ಒಂದು ಚಿಕ್ಕ ಹುಡುಗ, ಸರ್ ಯಾಕೆ ಇಳಿತಾ ಇದ್ದೀರಾ, ಯಾಕೆ ಎಲ್ಲಿ ಹೋಗ್ಬೇಕು ನೀವು, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ. ಸರ್ ಬೆಳಿಗ್ಗೆ 6:30 ಹೋಗುತ್ತೆ ಅಂತಾನೆ, 3-4ನೇ ಕ್ಲಾಸ್ ಹುಡುಗ ಅವನು. ಸರ್ ನೆಕ್ಸ್ಟ್ ಸ್ಟಾಪಲ್ಲಿ ನೋಡ್ತೀನಿ, ಖಾಲಿ ಇದ್ರೆ ಹೇಳ್ತೀನಿ ಸೀಟು ಇದು ಮಾಡಿದ್ರೆ ಅಂತ. ಸರಿ ಆಯ್ತು. ಹಿಂಗೆ ಹೋಗೋಕೆ ಹೋದ್ರೆ ಜನ ನುಗ್ತಾ ಇದ್ದಾರೆ ಸ್ಟೇಷನ್ ಕಡೆ, ಈ ಜಲ್ಲಿಕಲ್ ಈ ಕಡೆ ಇದೆಯಲ್ಲ, ಇಲ್ಲಿ ಇಳಿದ್ಬಿಟ್ಟ. ಓದ ವಾಪಸ್ ಬಂದ. ಸಾರ್ ಇಲ್ಲ ಸಾರ್ ಸೀಟ್ ಎಲ್ಲೂ ಅಂತ ಬಂದ. ಅಪ್ಪ ನಿನ್ನ ಕೈ ಮುಗಿದ್ದೀನಿ ಕಣೆಯ, ತಡಿಬೇಡ, ನಾನು ಹೋಯ್ತು ಇಳಿತೆ. ಸರಿ ಒಂದೇ ಒಂದು ಅವಕಾಶ ಕೊಡಿ ಸರ್ ಅಂದ. ತಿರ್ಗಾ ಓದ ತಿರ್ಗಾ ಬಂದ. ಏನು ಜನ ಬರ್ತಾನೆ ಇವ್ರೆ, ತಿರ್ಗಾ ಬಂದ. 3 ಸ್ಟೇಷನ್ ಇದು, 2 ಸ್ಟೇಷನ್ ಆಗೋತ್ತು, 11:30 11:45 ಆಗೋಯ್ತು. ನಾನು ಹುಡುಗನಿಗೆ ಹೇಳಿದೆ, ಅಪ್ಪ ಈ ನೆಕ್ಸ್ಟ್ ಟ್ರೈನಲ್ಲಿ ಇಳಿದ್ಬಿಡ್ತೀನಿ ಕಣಪ್ಪ, ಬಿಟ್ಬಿಡಪ್ಪ, ನಾನು ಬಸ್ಸಲ್ಲಿ ಎಂಥಲ್ಲ ಹೋಯ್ತೀನಿ ಬಿಡು ಅಂತಂದ್ರೆ. ಸರಿ ಒಂದೇ ಒಂದು ಅವಕಾಶ ಕೊಡಿ ಸರ್ ಅಂದ. 11:45 12 ಗಂಟೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಓಡ್ದ ಎಲ್ಲಿ ಓಡ್ದ ಗೊತ್ತಾ ಮೇಡಮ್, ರೈಲ್ ಇಂಜಿನ್ ಇದೆಯಲ್ಲ ಮುಂದೆ, ಅಲ್ಲಿ ಓಡ್ಬಿಟ್ಟು ನೋಡ್ತಾ ಇದ್ದೀನಿ, ಸಾರ್ ಎಲ್ಲೂ ಖಾಲಿ ಅಂತ ಟ್ರೈನ್ ಸ್ಟಾರ್ಟ್ ಆಗ್ಬಿಡ್ತು, ಅಲ್ಲೇ ಹತ್ಬಿಟ್ಟ ಅವನು. ಫುಲ್ ಖುಷಿ ಆಗೋಯ್ತು ನನಗೆ. 12 ಗಂಟೆ ಟೈಮು, 3 ಸ್ಟೇಷನ್ ತಳ್ದ. ನೆಕ್ಸ್ಟ್ ಸ್ಟೇಷನ್ ಇಳಿದ್ಬಿಡ್ಬೇಕಂತ ಡಿಸೈಡ್ ಆದೆ. ನೆಕ್ಸ್ಟ್ ಸ್ಟೇಷನ್ ಬಂತು ಮೇಡಮ್, ಈ ಕಡೆ ಹೋಗಿ ಇಳಿಯಕ್ಕೆ ಹೋಯ್ತೀನಿ, ಇನ್ನೂ ಜನ ನಿಂತ್ಕೊಳ್ಳೋಕೆ ಆಗಿಲ್ಲ. ಈಗ ತಳ್ಳೇ ಬಿಟ್ರು ವಾಪಸ್ ಒಳಗೆ. ಇವ್ನು ಇಳಿದ್ನಲ್ಲ, ಅಲ್ಲಿ ಇಳಿದ್ಬಿಟ್ಟೆ ನಾನು, ಕೆಳಗೆ ಇಳಿದ್ಬಿಟ್ಟೆ, ಜಲ್ಲಿಕಲ್ ಮೇಲೆ ಇಳ್ಕೊಂಬಿಟ್ಟೆ ಟ್ರೈನು. ಅಯ್ಯೋ ಅಪ್ಪ, ಈ ಸವಾಸನೆ ಬೇಡ ಅನ್ನೋ ಲೆವೆಲ್ಗೆ ಆಗೋಗ್ಬಿಡ್ತು. 12 ಗಂಟೆ 12:15 ಕತ್ಲೆ ಒಳಗೆ ಇಳಿದ್ಬಿಟ್ಟಿದ್ದೀನಿ. ಯಾವ ಊರು ಅಂತ ನಾನು ಇದು ಮಾಡೋದು, ಎಲ್ಲಿ ಏನು ಬಂದಿದ್ದು ಗೊತ್ತೇ ಇಲ್ಲ. ನಾನು ದೇವ್ರನ್ನ ಕೇಳ್ಕೊತಾ ಇದ್ದೀನಿ, ಅಪ್ಪ ಎಂಥ ಶಿಕ್ಷೆ ಕೊಡ್ತಾ ಇದೆಯಾ ನನಗೆ, ನೀನು ರಾಯರು ಒಂದು ಬರಲಿಲ್ಲ ಅಂದಿದ್ದಕ್ಕೆ ಅಂತ ನಾನು ಹೇಳ್ಕೊತಾನೆ ಇದ್ದೀನಿ. ನಾನು ಹೆಂಡ್ತಿ ಬರ ಹಿಂಗೆ ಅಂದ್ಬಿಟ್ಲಲ್ಲ. ಸರಿ ಟ್ರೈನ್ ಹೋಯ್ತು. ಹೋದ್ಮೇಲೆ ಯಾವುದು ಅಂತ ಹಿಂಗೆ ನೋಡಿದ್ರೆ ಮಂತ್ರಾಲಯ ಅಂತ ಆಕೈತೆ. ಮಂತ್ರಾಲಯ ಅಂತ ಆಕೈತೆ. ನಾನು ಯಾವ ಮಂತ್ರಾಲಯ ಅದು ಅಂತ ಫುಲ್ ಕನ್ಫ್ಯೂಷನ್. ಏನಾದ್ರೂ ಇದೆಯಾ ಮಂತ್ರಾಲಯ ನೋಡಿ, ನಾನು ಇನ್ನೊಂದು ಮಂತ್ರಾಲಯ ಇದೆಯಾ ಅಂತ ನಾನು, ಮಂತ್ರಾಲಯನ ಸರಿ ಯಾವುದೋ ಇರ್ಬೋದು, ಈ ರೂಟಲ್ಲಿ ಯಾಕೆ ಬರುತ್ತೆ ಮಂತ್ರಾಲಯ ಅಂತ ಅಂದ್ಬಿಟ್ಟು ಹೋಯ್ತು. ಹಿಂಗೆ ಹತ್ಬಿಟ್ಟು ಸ್ಟೇಷನ್ ಮಾಸ್ಟರ್, ಸರ್ ಯಾವುದು ಮಂತ್ರಾಲಯ ಅಂತ ಹಾಕಿದ್ರೆ, ಯಾವ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿರೋ ಮಂತ್ರಾಲಯ ನನ್ನ ಪ್ರಶ್ನ ಆಯ್ತು ನೋಡಿ. ನಾನು ಫುಲ್ಲು ಗಾಬರಿ ಆಗೋಗ್ಬಿಟ್ಟೆ. ನಾನು ಹೆಂಡ್ತಿಗೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ಅಂತೇಳಿ. ಕೊನೆಗೆ ಆಮೇಲೆ ಮಂತ್ರಾಲಯಕ್ಕೆ ಹೋದೆ. ಅಲ್ಲಿ ಇವರು ಆಟೋದವ್ರು ಇದ್ರು, ಸರ್ ನನಗೆ ಮಂತ್ರಾಲಯ ಬಿಡಿ ಅಂದೆ. ಒಬ್ರಿಗೆ ಆದರೆ ಇಷ್ಟೊಂದು ದುಡ್ಡಾಗುತ್ತೆ, ಒಂದು ಕಾಲಕ್ಕೆ ಒಂದು ಟ್ರೈನ್ ಬರುತ್ತೆ, ಅವಾಗ ಒಂದು 5-6 ಜನ ಕೂತ್ಕೊಂಡು ನಿಮ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅವ್ನಿಗೆ ಹೇಳಿದೆ ಹಿಂಗಾಯ್ತು ಸರ್ ಅಂತ. ಅವ್ರು ಹೇಳಿದ್ರು, ನೀವು ರಾಯರನ್ನ ನಂಬ್ಕೊಂಡಿದ್ದೀರಾ ಅಂದರೆ 100% ಅವ್ರು ನಿಮ್ಗೆ ದರ್ಶನಕ್ಕೆ ಅವ್ರು ಕರೀತಾರೆ. ನಾನು ಈ ವರ್ಷ ನೋಡಿ ಒಂದು ದಿವಸ ಮಿಸ್ ಆಗಿಲ್ಲ, ಅಲ್ಲಿಂದ ಇದುವರೆಗೂ ಒಂದು ದಿವಸ ಮಿಸ್ ಆಗಿಲ್ಲ. ಮಂತ್ರಾಲಯ ಹೋಗಿ ದೇವ್ರ ಮುಂದೆ ಕೂತ್ಕೊಂಡ್ರೆ ನನಗೆ ಗೊತ್ತೇ ಇಲ್ಲ, ಬರ್ತಾನೆ ಇದೆ ಕಣ್ಣಲ್ಲಿ. ಮಿಸ್ ಆದ್ರೆ ನಿಮ್ಗೆ ಸೆನ್ಸ್ ಆಗುತ್ತೆ. 100% ಅದೇ ಹೇಳಿದ್ದು. ಈಗ ಒಂದು ಅಲ್ಲಿಂದ ಇದುವರೆಗೂ ಒಂದು ದಿವಸ ಮಿಸ್ ಆಗಿಲ್ಲ. ಒಂಥರ ಅದು ಭಗವಂತ ನೋಡಿ ರಾಯರು, ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ನಡೀತಾ ಇದೆ. ಅವಾಗ ನೋಡಿದ ಮಂತ್ರಾಲಯ ಇವಾಗ ನೋಡಿದ ಮಂತ್ರಾಲಯ ಸೇಮ್ ಇದೆಯಾ ಸರ್? ಅದೆಲ್ಲ ಸಖತ್ ಚೇಂಜ್ ಆಗ್ಬಿಟ್ಟಿದೆ.
ಓಕೆ. ಸಾಕಷ್ಟು ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ. ವರ್ಷ ಹೋಗ್ತೀವಲ್ಲ, ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ವೈಬ್ ಹಂಗೆ ಇದೆ. ಹಂಗೆ ಇದೆ. ಅಯ್ಯೋ, ರಾಯರು ಅಂತಂದ್ರೆ ಅದು ಹೇಳ್ದಲ್ಲ ಮೇಡಮ್, ಕಲಿಯುಗದಲ್ಲಿ ಅವರೇ ಇವತ್ತು ನಮಗೆಲ್ಲ ಕಾಪಾಡ್ತಾ ಇರೋದು. ಸೊ ಅದಕ್ಕೆ ವರ್ಷ ಒಂದ್ಸಲಿ 2 ಸಲ ನಾನು ನೆನ್ಸ್ಕೊಂಡ್ರೆ ಹೋಗ್ಬೇಕು ಅಂದ್ರೆ ಹೊಟ್ಟೋಗ್ಬಿಡ್ತೀನಿ. ಹಂಗೆ ಇವತ್ತು ಯಾಕಂದ್ರೆ ಈಗ ನಮ್ಮನ್ನೆಲ್ಲ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಸಿರೋದು ಅವರೇ ಮೇಡಮ್. ಒಂದು ಸಕ್ಸಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಗ್ಯಾರಂಟಿ ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ. ಆಗುತ್ತೆ ಸರ್, ಆಗುತ್ತೆ. ಹಂಗೆ ಇಷ್ಟು ಹಾರ್ಡ್ಲಿ ಹೇಳ್ತಾ ಇದೀರ ಅಂದ್ರೆ ಆಗುತ್ತೆ. ಯಾಕಂದ್ರೆ ನನ್ನ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಅವರಿಬ್ರು ಅವ್ರಿಗೆ ಕೊಟ್ಟಿದ್ದೀನಿ ಮಾಡಿ ಅಂತ. ಯಾಕಂದ್ರೆ ಈಗ ನನ್ನ ಕೈಲಿ ಏನ್ ನಡೆಯುತ್ತೆ ಮಾಡ್ಬೇಕು ಮಕ್ಕಳಿಗೆ. ಖಂಡಿತ ಅಲ್ವಾ? ಸಪೋರ್ಟ್ ಮಾಡಬೇಕು, ಬೇರೆ ಯಾರು ಬರಲ್ಲ. ಆಮೇಲೆ ಒಂದು ಸಿನಿಮಾ ಮಾಡಿದ್ದಾನೆ ಅವನು ಆಲ್ರೆಡಿ, ಪಾರಿತೋಷಕ್ ಅಂತೇಳಿ. ನನ್ನ ಮಗ ದೊಡ್ಡ ಮಗ ಮಾಡಿದ್ದಾನೆ. ಚಿಕ್ಕ ಮಗ ಒಂದು ಈಗ ತಮಿಳ್ ಸಾಂಗ್ ಒಂದು ಮಳೆ ತುಳಿ ಅಂತೇಳಿ ಒಂದು ಸಿನಿಮಾ, ಇದು ಸಾರಿ ಆಲ್ಬಮ್ ಸಾಂಗ್. ಲವಿತ್ ಅಂತೇಳಿ ಅವ್ರ ಕ್ಲಾಸ್ಮೇಟು, ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಸರ್ ಇವನು ಬಂದು ಸಿಂಗರು, ತುಂಬ ಅದ್ಭುತವಾಗಿ ಆಡಿದ್ದಾನೆ. ಸೊ ಟ್ಯಾಲೆಂಟ್ ಇದೆ. ಸೊ ಸಾಂಗು ಆಲ್ರೆಡಿ 4-5 ಸಾಂಗ್ ರೆಡಿ ಮಾಡಿ ಇಟ್ಟಿದ್ದಾರೆ ನನ್ನ ಪಿಕ್ಚರ್ಗೆ ಅಂತಾನೆ. ನಾನೇ ಕೋರ್ಸ್ ಮಾಡಿಸಿದ್ದೀನಿ. ಸೊ ಈಗ ಅವರೇ ಮ್ಯೂಸಿಕ್, ಅದಕ್ಕೆ ಕಥೆ, ಚಿತ್ರಕಥೆ, ನಿರ್ದೇಶನ, ನಾವು ನಿರ್ಮಾಪಕರು ಬೇರೆ, ಮಕ್ಕಳು ಬೇರೆ, ಬೇರೆಯವ್ರ ಪ್ರೊಡ್ಯೂಸರ್. ನಾವು ಮಾಡಲ್ಲ, ಬೇರೆಯವ್ರು ಇದ್ದಾರೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಈ ಥರ ಒಂದು ಮಾಡ್ತಾ ಇದ್ದೀನಿ ಮೇಡಮ್. ಮಾಡಿ ಸರ್, ಒಳ್ಳೇದಾಗಲಿ ಸರ್. ಸೊ ಇಮಿಡಿಯೇಟ್ಲಿ ಮೂವಿಗೋಸ್ಕರ, ಫೈಟ್ಗೋಸ್ಕರ ಬಾಡಿ ಶೇಪ್ ಚೇಂಜ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂತಂದರೆ ಈಗ ಈ ಬಾಡಿ 6 ಪ್ಯಾಕ್ ಅನ್ನೋದು ಏನಾಗಿದೆ ಅಂತಂದರೆ, ಈಗ ಕೆಲವರೆಲ್ಲ ಈ ಸ್ಟಿರಾಯ್ಡ್ಸು, ಇಂಜೆಕ್ಷನ್ಸ್ಗಳು ತುಂಬ ತೊಗೊತಾರೆ. ಹೌದು ಅಲ್ವಾ? ಹೌದು. ತುಂಬ ಡೇಂಜರ್ ಅದೆಲ್ಲ. ಅದು ಯಾವತ್ತೂ ಶಾಶ್ವತ ಅಲ್ಲ. ನಿಮಗೆ ಡೈರೆಕ್ಟಾಗಿ ಹಾರ್ಟಿಗೆ ಹೊಡೆಯುತ್ತದು. ಅದಾದಮೇಲೆ ಈ ಪ್ರೋಟೀನ್ ಪೌಡರ್ಸ್ ಅಂತ ತಗೊತಾರೆ, ಅದು ತುಂಬ ಡೇಂಜರ್. ಲಾಂಗ್ ಟರ್ಮ್ ತೊಗೊಂಡ್ರು ಡೇಂಜರ್. ನಾವೆಲ್ಲ ನ್ಯಾಚುರಲ್ ಆಗಿಯೇ ಈಗ ಮೊಟ್ಟೆ, ಚಿಕನ್ನು ಇದೆಲ್ಲ ಇದೆ. ಸೊ ಹಾರ್ಡ್ ವರ್ಕ್ ಮಾಡಿ ನೀವು ಬಾಡಿ ಮಾಡೋಕ್ಕೂ, ಅನ್ಯಾಚುರಲ್ ಆಗಿ ಏನೋ ಒಂದು ಸ್ಟಿರಾಯ್ಡ್ಸ್ ತೊಗೊಂಡು ಮಾಡೋಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕಂದರೆ ಈಗೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ, ಈ ಸ್ಟಿರಾಯ್ಡ್ಸ್ ತೊಗೊಂಡು ಮಾಡೋವಂಥವರೆಲ್ಲ ಎಷ್ಟು ಜನ ಡೆತ್ ಆಗಿಬಿಟ್ಟಿದ್ದಾರೆ. ಸೊ ಅದು ಬೇಕಾಗಿಲ್ಲ. ಈಗ ಮಾಮೂಲಿ ಫುಡ್ಡಲ್ಲೇ ತರಕಾರಿ, ಸೊಪ್ಪು, ಕಾಳು, ವೆಜ್ಜು, ನಾನ್ ವೆಜ್ಜು, ಚಿಕನ್ನು, ಮಟನ್ ಇದರಲ್ಲೇ ಇದೆ, ನಿಮಗೆ ಮೊಟ್ಟೆಲಿ ಇದರಲ್ಲೆಲ್ಲ ಇದೆ. ಸೊ ನಾವು ಆರೋಗ್ಯನ ಉಳಿಸ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೋದರೆ ಆಗುತ್ತೆ. ಇದೆಲ್ಲ ಅವಶ್ಯಕತೆ ಇಲ್ಲದೆ ಇರೋದು. ಅಂದರೆ ನಿಮ್ಮ ಹತ್ರ ಬಂದವ್ರಿಗೆ ಯಾರಿಗೂ ಇದನ್ನು ರೆಫರ್ ಮಾಡಿ? ನಾನು ಫಸ್ಟ್ ಆಫ್ ಆಲ್ ನಾನು ಯಾರೇ ಬಂದರೂ ಸಜೆಸ್ಟೇ ಮಾಡಲ್ಲ. ಚೆನ್ನಾಗಿ ಊಟ ಮಾಡಿ, ಒಳ್ಳೊಳ್ಳೆ ಪ್ರೋಟೀನ್ಸ್ ಫುಡ್ ತಿನ್ನಿ. ಯಾಕಂದರೆ ನಮ್ಮಲ್ಲೇ ತುಂಬ ಪ್ರೋಟೀನ್ ಅಂತಂದರೆ, ಈಗ ಜಿಮ್ ಮಾಡೋರಿಗೆ ಬೇಕಾಗಿರೋದು ಪ್ರೋಟೀನು. ಪ್ರೋಟೀನ್ ಎಲ್ಲಿದೆ? ಮೊಟ್ಟೆ, ಚಿಕನ್ನು, ಮತ್ತು ಕ್ಯಾಲ್ಶಿಯಮ್, ಅಲ್ಲಿ ಹಾಲು, ಇದೆಲ್ಲ ತುಂಬ ಅಷ್ಟೇ ಸಾಕು. ನೀವು ಅಷ್ಟರಲ್ಲೇ ಎಕ್ಸಸೈಸ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಬೋದು. ಓಕೆ. ಸೊ ಇವಾಗ ನಿಮ್ಮ ಹತ್ರ ಯಾರೋ ಒಬ್ರು ಫೈಟ್ ರೆಡಿ ಆಗಬೇಕು ಅಂತ ಬರ್ತಾರೆ, ಮಿನಿಮಮ್ ಎಷ್ಟು ಟೈಮ್ ತಗೊಳ್ತೀರಾ ಸರ್ ಒಂದು ಮೂವಿಗೆ? ಒಂದು ಏನಂತಂದರೆ, ಅವರು ಕರೆಕ್ಟಾಗಿ ರೆಗ್ಯುಲರ್ ಬಂದರೆ 3 ತಿಂಗಳಲ್ಲಿ ಒಂದು ಸ್ವಲ್ಪ ಮಾಡ್ಬೋದು. ಸ್ವಲ್ಪ ಪೂರ್ತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ತುಂಬ ಪ್ರೋಸೆಸ್ ಇದೆ. ಈಗ ನಾನೇ ಹೇಳಿದ್ನಲ್ಲ, 4-5 ವರ್ಷ ಪುನೀತ್ ಅವರೇ ಮಾಡಿದ್ದಾರೆ. ಇನ್ನು 1 ತಿಂಗಳು 2 ತಿಂಗಳು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಏನಂತಂದರೆ, ಕೆಲವರು ಬರ್ತಾರೆ, ಒಂದು 3 ತಿಂಗಳು ಮಾಡಿದ್ರೆ ಅಟ್ಲೀಸ್ಟ್ ಏನೋ ಸುಮಾರಾಗಿ ಸ್ವಲ್ಪ ಒಂದು ಫೈಟು ಮಾಡ್ಕೊಂಡು ಮಾಡ್ಬೋದು. ಸೊ ಆ ಒಂದು ಇದರಿಂದ ಸ್ವಲ್ಪ ಪ್ರಿಪ್ರೇಷನ್ ಬೇಕು ಮೇಡಮ್. ಈಗಿನ ಇದಕ್ಕೆ ಟ್ರೆಂಡಿಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡೋದು. ಬಟ್ ಈ ಫೈಟಿಗೆ ಅಂತಾನೆ ಫೋಕಸ್ ಹಾಕಿ ಜಾಸ್ತಿ ಕಲಿಯೋರಿಗೆ ಬಾಡಿ ಫ್ಲೆಕ್ಸಿಬಲ್ ಇಲ್ಲ ಅಂತ ಹೇಳ್ತಾರೆ, ಹೌದಾ? ಅಂದರೆ ಅಲ್ಲ, ಫೈಟು ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈ ಜಿಮ್ ಮಾಡಿದ್ರೆ ಬಾಡಿ ಟೈಟ್ ಆಗಿಬಿಡುತ್ತೆ. ಆದರೆ ಈ ನಮ್ಮ ಕ್ಲಾಸ್ಗೆ ಸ್ಟಂಟ್ ಕ್ಲಾಸು ಇದೆಲ್ಲ ಇದೆಯಲ್ಲ, ಇದರಲ್ಲಿ ಫ್ಲೆಕ್ಸಿಬಲ್ ಆಗ್ತಾರೆ. ಯಾಕಂದರೆ ನಾವೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಜಾಸ್ತಿ ಮಾಡಿಸೋದು. ಅದರಲ್ಲಿ ಜೊತೆ ಕಿಕ್ಸ್ಗಳು, ಜಿಮ್ನಾಸ್ಟಿಕ್ಸ್ ಅಂತಂದ್ರೆ ನಿಮ್ಗೆ ಬ್ಯಾಕ್ ಫ್ಲಿಪ್ ಮಾಡ್ಬೇಕಂದ್ರೆ ಬೆಂಡಿಂಗ್ ಚೆನ್ನಾಗಿರ್ಬೇಕು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂದ್ಬಿಡುತ್ತೆ. ನಮ್ಮ ಒಂದು ಇದೆ, ನಾನು ಫಸ್ಟ್ ಮಾಡೋದೇ ಅದು. ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡಿಸ್ಬೇಕಾದ್ರೆ ಫಸ್ಟ್ ಮಾಡಿದ್ದೆ ಫ್ಲೆಕ್ಸಿಬಿಲಿಟಿ. ಅವರು ಫ್ಲೆಕ್ಸಿಬಿಲಿಟಿನೇ ಇರಲಿಲ್ಲ. ಅದಾದಮೇಲೆ ಫ್ಲೆಕ್ಸಿಬಿಲಿಟಿ ಮಾಡಾದ್ಮೇಲೆ ಆ ಫೈಟು ಪಪ್ಪು ಫಿಲಮಲ್ಲಿ ಹಂಗೆ ಬಂದಿದ್ದು. ಅಯ್ಯ, ಅದಕ್ಕೋಸ್ಕರ ಡಾನ್ಸು ಚೆನ್ನಾಗಿ ಮಾಡ್ತಾರೆ, ಫೈಟು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮೇಡಮ್ ಒಂದು ತಿಳ್ಕೊಳ್ಳಿ, ನಾವು ಮಾಡುವಾಗ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಅವರು. ತುಂಬ ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅಂತಂದರೆ, ಯಾವ ಎಕ್ಸಸೈಸ್ ಮಾಡಿದ್ರು ಅವ್ರು ಬೇಡ ಅಂತಿರಲಿಲ್ಲ ಅವರು. ಅದಕ್ಕೋಸ್ಕರನೇ ಆ ಅಪ್ಪು ಸಿನಿಮಾಗೆ ಮಾಡಲಿವರೆಗೂ ಅಷ್ಟು ಫ್ಲೆಕ್ಸಿಬಿಲಿಟಿ ಆಗಿ, ಫುಡ್ಡಲ್ಲಿ ಆಗಿರ್ಬೋದು, ಎಕ್ಸಸೈಸಲ್ಲಿ ಆಗಿರ್ಬೋದು. ಸೊ ಈ ಥರದ್ದೊಂದು ಫ್ಲೆಕ್ಸಿಬಿಲಿಟಿ ಬಂದಿದ್ದಕ್ಕೆ ಅವ್ರು ಆ ಕಿಕ್ಸ್ಗಳು ಹಂಗೆ ಮಾಡ್ತಿದ್ದು. ಅದೇನಂದರೆ ಅಷ್ಟು ವರ್ಷ ಮಾಡಿದ್ವಲ್ಲ, ಹಂಗೆ ಉಳ್ಕೊಂತವ್ರ ಬಾಡಿಲಿ ಅವ್ರಿಗೆ ಆ ಥರ. ಸರ್, ಇಂಡಸ್ಟ್ರಿಗೆ ಹೊಸದಾಗಿ ಬರೋರಿಗೆ ನಿಮ್ಮ ಕಡೆ ಒಂದು ಟಿಪ್ಸ್ ಅಂದರೆ ನಾನು ಹೇಳೋದು ಇಷ್ಟೇ. ಈಗ ನಾವು ಆಲ್ಮೋಸ್ಟ್ ಅಲ್ಲಿ ನಾವು ನೋಡಿದ ಪ್ರಕಾರ ಸುಮ್ಮನೆ ದುಡ್ಡಿದೆ, ನಾನು ಹೀರೋವಾಗಿ ಮಾಡ್ತೀನಿ ಅಂತ ಬರೋರೇ ಜಾಸ್ತಿ ಇದ್ದಾರೆ. ಪ್ರಿಪ್ರೇಷನ್ಸ್ ಇರಲ್ಲ. ನಾನು ಹೇಳೋದು ಇಷ್ಟೇ, ಯಾರೇ ಆಗಿರ್ಬೋದು, ಫಸ್ಟು ಪ್ರಿಪ್ರೇಷನ್. ಏನು ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಇದೆಲ್ಲ ರೆಡಿ ಮಾಡ್ಕೊಂಡು ಬಂದರೆ ಖಂಡಿತ ಒಂದು. ಆಮೇಲೆ ಇನ್ನೊಂದು ಏನು ಗೊತ್ತಾ ಮೇಡಮ್, ಇಲ್ಲಿವರೆಗೂ ನೀವು ತಿಳ್ಕೊಳ್ಳಿ, ಸಡನ್ನಾಗಿ ಹೀರೋ ಆಗಿ ಬಂದವರು ತುಂಬ ಅಪರೂಪ.
ಅಲ್ವಾ? ಯೋಚನೆ ಮಾಡಿ. ಹೌದು. ಈಗ ಅಣ್ಣವರಾಗಿರ್ಬೋದು, ಈ ಪ್ರತಿಯೊಬ್ಬರು ಯಾರೇ ಕಲಾವಿದರುಗಳಾಗಲಿ, ಇವತ್ತು ಹೀರೋ ಆಗಿ ನಿಂತಿರೋರು ಯಶ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ತುಂಬ ಕಷ್ಟಪಟ್ಟು ಬಂದಿರೋಂಥವ್ರು. ಈಗ ನಾವು ಇಷ್ಟು ಕಷ್ಟಪಟ್ಟು ಎಷ್ಟು ವರ್ಷದಿಂದ ಜರ್ನಿ ಮಾಡಿದ್ರೆ ಒಂದು ಟೈಮ್ ಬಂದಾಗ ಹಂಗೆ ಎಲ್ಲ, ಯಾಕೆಂತಂದ್ರೆ ಅದು ಏನು ಗೊತ್ತಾ ಮೇಡಮ್, ಅನುಭವ ಚೆನ್ನಾಗಾಗುತ್ತೆ ಮೇಡಮ್. ಕ್ಯಾಮ್ರಾ, ಆ್ಯಕ್ಟಿಂಗ್ ಬಗ್ಗೆ ನಾವು ಹೆಂಗಿರಬೇಕು, ನಡವಳಿಕೆ ಎಲ್ಲನೂ ಆ್ಯಡ್ ಆಗುತ್ತೆ. ಸೊ ಅದನ್ನು ಪಕ್ವಾದರೆ ಮಾತ್ರ ಆ ಕಲಾವಿದನಿಗೆ ಏನಾಗುತ್ತೆ ಅಂತಂದರೆ, ಈಗ ಒಬ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಇದೆಲ್ಲ ಇಂಪಾರ್ಟೆಂಟ್ ಆಗಿ. ಒಬ್ಬ ಹೀರೋಗೆ ಆ ಹೀರೋ ಆದಮೇಲೆ ಅದು ಉಳಿಸ್ಕೊಳ್ಳೋದಿದೆ ನೋಡಿ, ಹೌದು, ಅದು ಇಂಪಾರ್ಟೆಂಟು. ಉಳಿಸ್ಕೋಬೇಕು ಅಂದರೆ ಏನು ಮಾಡಬೇಕು, ಅವ್ರ ಕ್ಯಾರೆಕ್ಟರ್ ಕರೆಕ್ಟಾಗಿರ್ಬೇಕು. ಒಬ್ಬ ಅಭಿಮಾನಿಗಳು ಬಂದರೆ ಅವ್ನಿಗೇನೋ ಆಸೆ ಪಟ್ಟು ಬರ್ತಾರೆ, ಸರ್ ಒಂದೇ ಒಂದು ಫೋಟೋ ಅಂತಾರೆ, ಅವ್ರನ್ನ ನಾವು ಚೆನ್ನಾಗಿ ಮಾಡಬೇಕು. ಈಗ ಪುನೀತ್ ಅವ್ರು ಇನ್ನೇನು ಮಾಡ್ತಾಯಿದ್ವಿ ಮೇಡಮ್, ಬಂದರೆ ಹಿಂಗೆ ತಪ್ಕೊಂಬಿಡೋರು, ಯಾರೇ ಬರಲಿ ಹಿಂಗೆ ಕೈ ಮೇ ಹಿಂಗೆಲ್ಲ ಹಾಕೊಂಡು ಇರ್ಬೋದು. ನಮಗೆ ಪುನೀತ್ ರಾಜ್ಕುಮಾರ್ ಜೊತೆ ಫೋಟೋ ಅವ್ನು 100 ಜನಕ್ಕೆ ತೋರಿಸ್ತಾನೆ ಊರಿಗೆ ಹೋಗಿ. ಅದು ಕಲಿಬೇಕು ನಾವೆಲ್ಲ ಕಲ್ತಿದ್ದು ಅವರಿಂದನೇ ಮೇಡಮ್, ಅಣ್ಣವ್ರ ಮನೆಯಿಂದನೇ ಕಲ್ತಿದ್ದು. ಸೊ ಯಾರೇ ಬರಲಿ ನೋಡಿ, ನಾವು ಅಪ್ಪಾಜಿಯವ್ರಿಗೆ ಆಗಲಿ ಯಾರಿಗೆ ಪ್ರಾಕ್ಟೀಸ್ ಮಾಡಿ, ಅಪ್ಪನೇ ಆಗಲಿ ಪ್ರಾಕ್ಟೀಸು ಎಕ್ಸಸೈಸ್ ಎಲ್ಲ ಆದಮೇಲೆ ಜನಗಳು ನಿಂತ್ಕೊಳ್ಳೋರು, ಅಲ್ಲಿ ಮನೆಯಿಂದ ಹೇಳೋರು ಬಂದಿರೋಂಥ ಎಲ್ಲ ಹೋಗ್ತಾ ಇದ್ವಿ. ನಾನು ಜೊತೆಲಿ ಹೋಗ್ತಾಯಿದ್ದೆ. ಪ್ರತಿಯೊಬ್ಬರ ಹತ್ರನೂ ಆಚೆ ಬಂದಿರೋ ಊರಿವ್ರು ಎಲ್ಲ ಉತ್ತರ ಕರ್ನಾಟಕದಿಂದೆಲ್ಲ ಬಂದ್ಬಿಡೋರು, ಅಪ್ಪವ್ರು ನೋಡಬೇಕು ಅಂತ, ಅಣ್ಣವ್ರು ಅಪ್ಪಾಜಿಯವ್ರು ನೋಡಬೇಕು ಅಂತ, ಎಲ್ಲರ ಹತ್ರನೂ ಡೈಲಿ ಫೋಟೋ ಇಡ್ಸೋರು. ಆದರೂ ಉತ್ತರ ಕರ್ನಾಟಕ ಸೈಡು ಫ್ಯಾನ್ಸ್ಗಳು ಭಯಂಕರ. ಅಲ್ಲ? ಹೌದು, ಅಷ್ಟು ಜನ ಬರೋರು, ಎಲ್ರಿಗೂ ಫೋಟೋ ಕೊಡೋರು, ಅವರು ಕೊಟ್ಟು ಎಲ್ಲನೂ ಕಳಿಸೋರು. ನಾವು ಅದು ಕಲ್ತ್ರೆ ಮಾತ್ರನೇ ಮೇಡಮ್. ಕಲಾವಿದನಿಗೆ ಹೀರೋ ಆದಮೇಲೆ ತುಂಬ ಅದನ್ನು ಮೇಂಟೈನ್ ಮಾಡಬೇಕು, ಎಲ್ಲೂ ಕೋಪ ಮಾಡ್ಕೊಳ್ದಂಗೆ. ಯಾಕಂದ್ರೆ ಅಷ್ಟು ವರ್ಷ ಕಷ್ಟಪಟ್ಟಿರ್ತೀವಿ. ಈಗ ನಮ್ಮ ಸಿನಿಮಾನ ಅವ್ರು ನೋಡಬೇಕು ಅಂದರೆ ನಾವು ಅವ್ರನ್ನ ದೇವ್ರ ಥರನೇ ಕಾಣಬೇಕಲ್ವ. ಆ ದೇವ್ರಿಗೆ ನಾವು ಏನು ರೆಸ್ಪೆಕ್ಟ್ ಸಲ್ಲಿಸ್ಬೇಕು. ಸೊ ಅದಿರಬೇಕು. ಇದೆಲ್ಲ ನಾವು ಕಲ್ತಿದ್ದು ಅಪ್ಪಾಜಿಯವರಿಂದ. ಅಭಿಮಾನಿ ಹೌದು, ಅಂತಾರಲ್ಲ ಹಂಗೆ ನಾವು ಅಷ್ಟೇ ಒಂಥರ ಖುಷಿ ಮೇಡಮ್. ಯಾಕಂದ್ರೆ ಈಗ ನಾವು ಈಗ ಎಲ್ಲೋ ಒಂದು ಕಡೆ ಶೂಟಿಂಗ್ ಹೋಗ್ತೀವಿ, ಸಾರ್ ಅಂತಾರೆ, ನಮ್ಗೆ ಅವಾಗ ಖುಷಿ. ಇಷ್ಟು ವರ್ಷ ನಾವು ಕಷ್ಟಪಟ್ಟಿರ್ತೀವಿ ಇದೊಂದಕ್ಕೋಸ್ಕರ. ನಮ್ಮ ಹತ್ರ ಫೋಟೋ ಇಡ್ಸ್ಕೊತಾವ್ರೆ ಅಂದರೆ ಒಂದು ಲೆವೆಲ್ಗೆ ರೀಚ್ ಆಗಿದ್ದೀನಿ ನಾವು ಅನ್ಸುತ್ತಲ್ವ, ಖುಷಿ ಮೇಡಮ್. ಅದು ಬರಪ್ಪ ಅಂತ ಹಿಡಿಸ್ಕೊಂಡಂಗೆ ಏನು ಮಾಡ್ತಾರೆ ಮೇಡಮ್, ಒಂದು ಫ್ರೇಮ್ಗೆ ಹಾಕ್ಸ್ಕೊತಾರೋ, ಮೊಬೈಲಲ್ಲಿ ಇಟ್ಕೋತಾರೋ, ಏನೋ ಒಂದು ಏನು ಮಾಡ್ತಾರೆ ಮೇಡಮ್ ಪಾಪ ಅಲ್ವಾ. ಬಟ್ ರಿಸ್ಕ್ ಅಂತ ಆಗಿರೋದು ಅಣ್ಣವರು ಡೆತ್ ಆದ ಟೈಮಲ್ಲಿ ಅಲ್ವಾ ಸರ್, ಬಾಡಿ ಶಿಫ್ಟಿಂಗ್ ಟೈಮಲ್ಲಿ ಭಾರಿ ಏನ್ ಮಾಡ್ತಾರೆ ಅನ್ನೋದು ಭಯ ಆಗಿರೋದು. ಭಯಂಕರ. ನಾವು ಅಲ್ಲೇ ಇದ್ವಲ್ಲ ಮೇಡಮ್, ಎಂಥ ಅನುಭವ ಅದು ಅಂತಂದರೆ, ಅವ್ರು ತೀರೋದಾಗಂತೂ ಎಷ್ಟೊಂದು ಜನ ಸತ್ತೋಗ್ಬಿಟ್ರು. ನಾವು ಹೇಳಿದ ನಾನು ಆ ಲಾರಿ ಇದರಲ್ಲಿದ್ದೆ, ಗಾಡಿ ಒಳಗೆ. ಇದು ಬಂದ ತಕ್ಷಣವೇ ಆ್ಯಂಬುಲೆನ್ಸು ಅಪ್ಪಾಜಿಯವರಿದ್ದರು, ನಾನು ಈ ಕಡೆ ಇದ್ದೀನಿ, ಅಪ್ಪು ಆ ಕಡೆ ಇದ್ದಾರೆ. ಕೈ ಹಿಡ್ಕೊಂಡು ಅವತ್ತು ಬಿಟ್ಟಿದ್ರೆ ಕೈ ಒಬ್ರು ಕಾಲೊಬ್ರು ಕಿತ್ಕೊಂಡು ಹೋಗ್ಬಿಟ್ರು ಜನ. ಅಷ್ಟೊಂದು ಜನ ಅಭಿಮಾನಿಗಳು ಮೇಡಮ್. ನನ್ನ ಬಟ್ಟೆ ಅವಾಗ ತಾನೇ ಡ್ರಿಪ್ಸ್ ಹಾಕಿ ಒಂದು ಟೇಪ್ ಅಂಟಿಸಿದ್ರು. ಕಿಟಕಿ ಹತ್ರ ಕೈ ಬಂದ್ಬಿಟ್ಟು ಏನು 10 ಜನ 20 ಜನ ಎಳೆಯೋರು. ಹಂಗೆ ಎಳೆದಿದ್ದಕ್ಕೆ ಆ ಬ್ಲಡ್ ಬಂದು ನನ್ನ ಶರ್ಟ್ ಪೂರ್ತಿ ಆಗ್ಬಿಟ್ಟಿತ್ತು ಇಲ್ಲಿ ತುದಿಲಿ. ಆ ಶರ್ಟ್ನ ಸುಮಾರು ವರ್ಷ ಹಂಗೆ ಮುಳುಗಿದ್ದೆ ನನ್ನ. ಅಪ್ಪಾಜಿಯವ್ರ ಬ್ಲಡ್ ಆಗಿತ್ತಲ್ಲ ಅದನ್ನು. ಅಂದರೆ ಹಂಗೆ ಜನ ಇದ್ರು. ಅಂದ್ರೆ ಆ ನೋವನ್ನ ಕ್ಯಾರಿ ಮಾಡ್ಬೇಕಾ ಅಲ್ಲ, ಇದನ್ನ ಕಂಟ್ರೋಲ್ ಮಾಡ್ಬೇಕು. ಭಯಂಕರ ಮೇಡಮ್. ಅದು ಪೊಲೀಸ್ ಪ್ರೊಟೆಕ್ಷನ್ ಪ್ರಾಬ್ಲಮ್ ಅಲ್ಲ, ಪೊಲೀಸ್ ಪ್ರೊಡಕ್ಷನ್ ಮೇಡಮ್. ಆ ಜನಕ್ಕೆ ಎಲ್ಲಿ ಅಭಿಮಾನಿಗಳು ಅಷ್ಟು ಜನಕ್ಕೆ ಪ್ರೊಡಕ್ಷನ್ ಯಾವ ಪೊಲೀಸ್ ಸಾಕಲ್ಲ. ಅಂದ್ರೆ ಹಂಗಿರೋದು ಯಾವತ್ತೂ ನೋಡಿಲ್ಲ. ಈಗಲೂ ನೋಡಿ ಹಳೆ ವಿಡಿಯೋ, ಅಷ್ಟು ಅಭಿಮಾನಿಗಳು ಎಲ್ಲಿದ್ದಾರೆ ಮೇಡಮ್ ಈಗ. ಖಂಡಿತ ಏನು ಊರು ಹಿಂಗೆ ನೋಡ್ತಾ ಇದ್ರೆ ಏನು ಎಲ್ಲಾ ಕಡೆ ಅಷ್ಟು ಜನರು. ಆ ಥರ ಒಬ್ರು ಜನಗಳು ಅಭಿಮಾನಿಗಳು ಬರೋದು ತುಂಬ ಕಷ್ಟ ಇದ್ದಾರೆ ಮುಂದಕ್ಕೆ. ಅದು ಆ ಕಾಲ ಹೋಯ್ತು ಬಿಡಿ. ಆ ಒಂದು ಕಾಲ, ಆ ಒಂದು ಇದು ಅಷ್ಟು ಇಲ್ಲವಾಗಿಲ್ಲ. ಏನು ನೋಡಿದ್ವಿ ಈಗ ನೀವೇ ನೋಡ್ತೀರಾ, ಹೋಗ್ತೀವಿ ಪಿಕ್ಚರ್ ಥಿಯೇಟರ್ ನೋಡ್ಕೋತೀವಿ, ಬರ್ತೀವಿ ಅಷ್ಟೇ. ಆ ಸ್ಟಾರ್ ಕಟ್ಟೋದು, ಹೀರೋ ಯಾರು ಆಶ್ಚರ್ಯ ಇಲ್ಲ ಅದ್ರಲ್ಲಿ. ಇತ್ತೀಚೆಗೆ ನೋಡಿದ ಯಾವ ಸಿನಿಮಾ ತುಂಬಾ ಇಷ್ಟ ಆಯ್ತು ಸರ್? ಕಾಂತಾರ ನೋಡಿದೆ, KGF ಅದಾದ್ಮೇಲೆ ನೋಡಿದೆ. ಈಗ ರಾಜ್ಬಿ ಶೆಟ್ಟಿ ಅವ್ರ ಮನೆ ಬಂತಲ್ಲ, ಸೂಫ್ರಮ್ ಸೊ ಎಲ್ಲ ಅದ್ಭುತ ಬಿಡಿ ಮೇಡಮ್, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಮತ್ತು ಈಗ ಮೊನ್ನೆ ದರ್ಶನ್ ಅವ್ರ ಸಿನಿಮಾ ನೋಡಿದೆ, ಅದು ಓಕೆ ನೋಡ್ಬೋದು, ಚೆನ್ನಾಗಿ, ಏನು ಅದು ಅದ್ಭುತವಾಗಿತ್ತು. ಸೊ ಈ ಥರ ಒಂದು ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ 2 ಎಲ್ಲ ಸಖತ್ ಮೂವಿ ಬಿಡಿ ಅವೆಲ್ಲ. ಲೈಫಲ್ಲಿ ಮುಂದಿನ ಯೋಜನೆಗಳು ಏನೇನಿದೆ? ಇಲ್ಲ, ನನ್ನ ಯೋಜನೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿಲಿ ಇದು ಇಲ್ಲೇ ನಮ್ಮದು. ಮಕ್ಕಳು ಸರ್? ಅದೇ ಅವರು ಈಗ ದೊಡ್ಡವ್ರು BCom ಮಾಡ್ತಾ ಇದ್ದಾನೆ, ಅವನ ಜೊತೆಗೆ ಇದು ಮ್ಯೂಸಿಕ್ ಮಾತ್ರ. ಇಲ್ಲ ಎಲ್ಲ ಅದೇ ಕೇಳ್ತಾರೆ, ಏನು ನೀವು ಫೈಟ್ ಮಾಸ್ಟರ್ ಅವ್ದು ಹೆಂಗ್ ಮ್ಯೂಸಿಕ್ ಅಂತ ನನಗೆ ಗೊತ್ತಿಲ್ಲ, ಅದು ಭಗವಂತನ ಇಚ್ಛೆ. ಸೊ ಅವ್ರು ಮ್ಯೂಸಿಕ್, ಚಿಕ್ಕವನು ಮ್ಯೂಸಿಕ್ ಮಾಡಿದ ಜೊತೆಗೆ ಅವ್ನು ಚಿಕ್ಕವನು ಸ್ವಲ್ಪ ಆಕ್ಟಿಂಗ್ ಅಲ್ಲಿ ಇದ್ದಿದ್ದಾನೆ, ನಾಟಕ ಗಿಟಕೆಲ್ಲ ಮಾಡ್ತಾನೆ, ಜೊತೆಗೆ ಮ್ಯೂಸಿಕ್ ಮಾಡ್ತಾನೆ, ಜೊತೆಗೆ ಓದ್ತಾ ಇದ್ದಾರೆ. ಸೊ ನನ್ನ ಸಿನಿಮಾಗೆ ಹೇಳಿದ್ನಲ್ಲ ಅವ್ರಿಗೆ. ಸರ್, ನೀವು ನಾಟಕ ಅಂತ ಹೇಳಿದ ಕೂಡ ನೆನಪಾಯ್ತು, ರಂಗಭೂಮಿಯಲ್ಲಿ ಆಕ್ಟಿಂಗ್ ನಾಟಕಗಳನ್ನು ಮಾಡ್ತಾ ಇದ್ದವರಿಗೆ ಸಡನ್ ಆಗಿ ಸ್ಕ್ರೀನ್ ಮುಂದೆ
ಮೂವಿ ಅಂತ ಬಂದಾಗ ಆಕ್ಟಿಂಗ್ ಕಷ್ಟ ಆಗುತ್ತಾ ಸರ್? ಕಷ್ಟ ಅಂದರೆ ನಾವು ನಾಟಕ ಮಾಡೋಕ್ಕಿಂತ ಮುಂಚೆನೇ ನಾನು ಇಂಡಸ್ಟ್ರಿಲಿದ್ದೆ. ನಮ್ಮ ತಂದೆಯವರು ನಾವು ಚಿಕ್ಕದ್ರಿಂದ ನಾಟಕ ಮಾಡೋಣ, ನಾನು ಅವ್ರು ನೋಡಿ ಬೆಳೆದವನಲ್ವಾ. ಸೊ ಅದರಿಂದ ಏನಾಯಿತು, ನನಗೆ ಸ್ವಲ್ಪ ಎಲ್ಲ ಈಸಿ ಆಗೋಯ್ತು. ಈಗ ನಮ್ಮ ತಂದೆಗೆ ನಮ್ಮ ತಂದೆ ಬಂದು ನಮ್ಮ ಚಿಕ್ಕ ಮಗನಿಗೆ ಅವರು ಯಾವಾಗಲೂ ಕೆಲವು ನಾಟಕದ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಸೊ ನಾನು ನಾಟಕ ಮಾಡಿ, ನಮ್ಮದೇ ಆದ ಒಂದು ಟೀಮ್ ಇದೆ, ಭೈರವೇಶ್ವರ ಕಲಾವೇದಿಕೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ನಮ್ಮದು ಒಂದು ಟೀಮ್ ಇದೆ, ನಮ್ಮದೇ ಆದ ಒಂದು ಟೀಮ್ ಇದೆ. ರವಿಕುಮಾರ್ ಅವರು ಇದ್ದಾರೆ, ಗೋಪಿ ಅಂತೇಳಿ, ಮಂಜುನಾಥ್ ಅಂತೇಳಿ, ನಾನು ಎಲ್ಲ. ಅದರಲ್ಲಿ ಒಂದು ಶ್ರೀಕೃಷ್ಣ ಸಂಧಾನ ಅಂತ ಕಾಮಿಡಿ ಮಾಡಿದ್ವಿ ನಾಟಕ. ಇದಾದಮೇಲೆ ಈಗ ಮೊನ್ನೆ DD1 ನಾಟಕ ಮಾಡಿದ್ವಿ. ಪ್ರಚಂಡ ರಾವಣ ಅಂತೇಳಿ ನಾವು ಒಂದು DD1 ಒಂದು ನಾಟಕ ಮಾಡಿದ್ವಿ. ಸೊ ಈ ಥರ ನಮ್ದು ಒಂದು ಸೈಡಲ್ಲಿ ಮಾಡ್ತಾ ಇರ್ತೀವಿ. ಸರ್, ಮುಂಚೆಯಿಂದ ನಾಟಕ ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ ಸರ್, ಮುಂದೆ ಹಿಂದೆ ಇರೋ ಆಡಿಯನ್ಸು ಈಗ ಕೊಡ್ತಿರೋ ಆಡಿಯನ್ಸ್ ಸಪೋರ್ಟು ಈಕ್ವಲ್ ಇದೆಯಾ ಸರ್? ಅದು ವ್ಯತ್ಯಾಸ ಏನಿಲ್ಲ. ನಾಟಕದಲ್ಲಿ ಏನಾಗುತ್ತೆ ಅಂತ ಕಂಟಿನ್ಯೂ ಆಗಿ ಲೆಂತ್ಲಿಯಾಗಿ ಡೈಲಾಗ್ ಹೇಳ್ತೀವಿ. ಇಲ್ಲಿ ಬಂದಾಗ ಒಂದು ಕಟ್ ಶಾಟ್ಗಳು ಜಾಸ್ತಿ ಇರುತ್ತೆ. ನೋಡೋರು ಅಭಿರುಚಿ ಸರ್? ಅಲ್ಲ, ಅದೇನು ತೊಂದರೆ ಇಲ್ಲ, ಈಸಿಯಾಗಿ ಮಾಡ್ಬೋದು. ಯಾಕಂದ್ರೆ ಕಷ್ಟ ಏನಾಗಲ್ಲ. ಯಾಕಂದ್ರೆ ಒಂದ್ಸಲಿ ಕ್ಯಾಮ್ರಾ ಫೇಸ್ ಮಾಡಿದ್ರೆ ಅವರು ನಾಟಕದಿಂದ ಬಂದವರು ಒಂದ್ಸಲಿ 2 ಸಲ ಆಮೇಲೆ ಗೊತ್ತಾಗ್ಬಿಡುತ್ತೆ, ನಾರ್ಮಲ್ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ಇನ್ನೊಂದೇನಂದ್ರೆ, ಈಗ ನಾಟಕದಲ್ಲಿ ಮಾಡೋದ್ರಿಂದ, ಯಾಕಂದ್ರೆ ನಾಟಕದಲ್ಲಿ ಒಂದೊಂದು ಪೇಜ್ ಡೈಲಾಗ್ ಹೊಡಿತೀವಿ, ಇಲ್ಲ ಹಂಗೆ ಮಾಡಂಗಿಲ್ವಲ್ಲ, ಇಷ್ಟಿಷ್ಟೇ ಹೇಳ್ಬೇಕು, ಕಟ್ ಶಾಟ್ಗಳು ಜಾಸ್ತಿ. 20 ಎಕ್ಸ್ಪ್ರೆಷನ್ ವೈಸ್ ಒಂಚೂರು ನೋಡ್ಕೋಬೇಕು ಅಷ್ಟೇ ಬಿಟ್ರೆ ಇನ್ನು ಡೈಲಾಗ್ ಹೇಳೋಂಥದ್ದೆಲ್ಲ ನಾರ್ಮಲ್ ಆಗಿರುತ್ತೆ. ಅದೇನು ತೊಂದರೆ ಏನಿಲ್ಲ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಂದಾಳದ ಮಾತುಗಳನ್ನು ನಮ್ಮ ಜೊತೆ ಏನು ಹುಚ್ಚು ಮರೆಯಲ್ಲ ಇದೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ಸರ್ ಜೊತೆ ನಾನು ಮಾಡಿದೆ. ನಿಮ್ಗೆಲ್ರಿಗೂ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಮುಂದೆ ಇಂಥದ್ದೇ ಒಂದು ಡಿಫ್ರೆಂಟ್ ಆಗಿರೋ ಗೆಸ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.